ಮಕ್ಕಳೇ, ದಿಸ್ ಇಸ್ ಸಹಾನಾ, ಯೋರ್ ಸೋಷಿಯಲ್ ಸೈನ್ಸ್ ಟ್ಯೂಟರ್ ಫ್ರಮ್ ಪರೀಕ್ಷೆ. ಹೇಗಿದ್ದೀರಾ ಎಲ್ರು? ಸುಮಾರು ದಿನ ಆಯ್ತಲ್ವಾ ನನ್ನನ್ನು ನೋಡಿ, ನೆನ್ಪಿದೀನಾ? ಎಸ್, ನಾನು ಸಹಾನಾ ಮ್ಯಾಮ್. ಅಂಡ್ ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ನೀವು ನೋಡ್ಬೋದು, ರಿಪೀಟೆಡ್ಲಿ ಆಸ್ಕ್ಡ್ 3 mark ಕ್ವೆಶನ್ಸ್. ಆಯ್ತಾ? ಸೊ ನೀವು ಇವಾಗ ಮ್ಯಾಪ್ ವರ್ಕ್ ಕಲ್ತಿದ್ದೀರಾ, ಟೈಮ್ ಲೈನ್ಸ್ ಕಲ್ತಿದ್ದೀರಾ, 1 and 2 marks ಯಾವ್ದು ಬರುತ್ತೆ ಅನ್ನೋದು ಕಲ್ತಿದ್ದೀರಾ. ಇವಾಗ ಮಿಕ್ಕಿರೋದು ಕ್ವೆಶನ್ ಪೇಪರಲ್ಲಿ ಇನ್ನೇನೇನು ಕೇಳ್ತಾರೆ? 3 marks ಹಾಗೂ 4 marks ಅಲ್ವಾ? ಸೊ ಇವತ್ತಿನ ಈ ಒಂದು ವಾರದಲ್ಲಿ ಇವತ್ತಿನ ಕ್ಲಾಸಲ್ಲಿ 3 marksನ ಕಂಪ್ಲೀಟ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ 4 markersನ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ? ಎಸ್. ಸೊ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ವೀಕ್ ಟೈಮ್ ಟೇಬಲ್ ಏನಿದೆ ಅಂದರೆ ಲಾಸ್ಟ್ ವೀಕ್ 6th ವೀಕ್ನ ಟೈಮ್ ಟೇಬಲ್ ಏನಿದೆ ಅಂತ ಒಂದ್ಸರಿ ನೋಡ್ಕೊ ಬಂದ್ಬೇಡಿ. ಎಸ್ ಮಕ್ಕಳೇ, ಸೊ ನೋಡ್ಕೊ ಬಂದ್ರಲ್ವಾ ಲಾಸ್ಟ್ ವೀಕಲ್ಲಿ ನೀವೇನೇನು ಕಲಿತಾ ಇದ್ದೀರಾ ಅಂತ. ಸೊ ಇಷ್ಟು ವಾರಗಳೇ ನಮ್ಮ ಜೊತೆ ಇದ್ದೀರಾ, ಇನ್ನೊಂದು ವಾರ ಕೂಡ ಜೊತೆಗಿದ್ದು ಈ ಕಂಪ್ಲೀಟ್ ಕ್ರ್ಯಾಶ್ ಕೋರ್ಸ್ ಏನಾಗಿದೆ ಅದ್ರದ್ದು ಬೆನಿಫಿಟ್ಸ್ನ ತಗೊಳ್ಳಿ. ಆಯಿತಾ? ಅದಾದಮೇಲೆ ಪರೀಕ್ಷೆ. ಸೊ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿಮ್ಮ ಫ್ರೆಂಡ್ಸ್ಗಿನ್ನ ಸ್ವಲ್ಪ ಜನಕ್ಕಿನ್ನ ಗೊತ್ತಿಲ್ಲ, ಇದ್ರ ಅರಿವಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಅವ್ರಿಗೆ ಹೇಳಿ ನೀವೇನು ಮಾಡ್ತಾ ಇದ್ದೀರಾ ಅಂತ. ಡೌಟ್ಸ್ ಎಲ್ಲ ಕೇಳೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಸೊ ನಮ್ಮ ಪ್ಲಾಟ್ಫಾರ್ಮ್ ಎಲ್ಲೆಲ್ಲಿದೆ? ಸೊ ವಾಟ್ಸಪ್ಪಲ್ಲಿ ನೋಡ್ಬೋದು, ಟೆಲಿಗ್ರಾಮಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಹಾಗೂ ಯೂಟ್ಯೂಬಲ್ಲಿ ಆಬ್ವಿಯಸ್ಲಿ ನೀವು ನೋಡ್ಬೋದು, ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ಈ ಲೈವ್ಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಬೇರೆ ಚಾಪ್ಟರ್ಸು, ಬೇರೆ ಸಬ್ಜೆಕ್ಟ್ಸ್ ಡೌಟ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ನಾನು ಈ 4 ನಾನು ಏನು ಹೇಳಿದೆ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೇಳ್ಬೋದು. ಮೇನಾಗಿ ಟೆಲಿಗ್ರಾಮಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಬೇರೆದ್ರಲ್ಲೂ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಅಲ್ಲಿರುವಂಥ ಗ್ರೂಪ್ಸಲ್ಲಿ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ತಾ ಇರ್ಬೋದು. ಸೊ ನಾವು ಟೀಚರ್ಸೇ ನಿಮಗೆ ಆ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾ ಹೋಗ್ತೀವಿ. ಆಯಿತಾ? ಸೊ ಎಲ್ಲೆಲ್ಲಿ ನೀವು ಜಾಯ್ನ್ ಆಗ್ಬೋದು, ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಗೂ ಯೂಟ್ಯೂಬಲ್ಲಿ ಮಕ್ಕಳೇ. ಆಯಿತಾ? ಸೊ ವಿತ್ ದ್ಯಾಟ್ ಇನ್ಫಾರ್ಮೇಷನ್ ಮತ್ತೆ ಇನ್ನೊಂದ್ಸರಿ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಒಫಿಷಿಯಲಿ. ಈ ಒಂದು ಕ್ಲಾಸ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ಸುಮಾರು ಜನ ಜಾಯ್ನ್ ಆಗ್ತಾ ಇದ್ದಾರೆ, ಕಮೆಂಟ್ಸ್ ಎಲ್ಲನೂ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತ ಅಂದರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಚಾನಲ್ ಬಗ್ಗೆನೂ ಜಾಸ್ತಿ ಎಲ್ಲರಿಗೂ ಹೇಳ್ತಾ ಹೋಗಿ, ನಿಮ್ಮ ಜೂನಿಯರ್ಸ್ಗೆ ಎಸ್ಪೆಷಲಿ. ಓಕೆ? ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಚ್ ಅವರಿಗೆ ಈ ಒಂದು ಪರೀಕ್ಷೆ ಬಗ್ಗೆ ಅರಿವನ್ನ ಮೂಡಿಸಿ. ಓಕೆನಾ? ಸೊ ಅದು ನೀವು ಮಾಡೋ ಅಂಥ ದೊಡ್ಡ ಹೆಲ್ಪ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ನಮಗೆ ಕೂಡ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಇವತ್ತಿನ ಕ್ಲಾಸ್ ಜರ್ನಿಯಲ್ಲಿ ಅರ್ಧ ಆದಮೇಲೆ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಸೊ ಆ ಸರ್ಪ್ರೈಸ್ ಏನು ಅಂತ ನಾನು ಒಂದು ಅರ್ಧ ಮುಗಿಸಿದ ಮೇಲೆ ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ಆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ. ಓಕೆನಾ? ಸೊ ಡೆಫಿನೆಟ್ಲಿ ಅಲ್ಲಿ ತನಕ ಕಾಯ್ತಾ ಇರಿ ಏನು ಸರ್ಪ್ರೈಸ್ ಅಂತ ತಿಳ್ಕೊಳ್ಳೋದಕ್ಕೆ. ಆನ್ ದ್ಯಾಟ್ ನೋಟ್ ಶುರು ಮಾಡೇ ಬಿಡೋಣ 3 mark ಕ್ವೆಶ್ಚನ್ ಈ ಒಂದು ವಿಡಿಯೋನ. ಓಕೆನಾ? ಸೊ ಫಸ್ಟ್ 4 weeks ಆಗಿದೆ. ಇವತ್ತು ನಾವು ನಮ್ಮ 5th ವೀಕಲ್ಲಿ ಇದ್ದೀವಿ. ಓಕೆನಾ? ಸೊ 4 weeksಲ್ಲಿ ನಾವು ಪಾರ್ಟ್ 2 ಟೆಕ್ಸ್ಟ್ ಬುಕ್ ರಿವಿಷನ್ನ ಕಂಪ್ಲೀಟ್ ಮಾಡಿದ್ವಿ, ಟೈಮ್ ಲೈನ್ ಆ್ಯಂಡ್ ಮ್ಯಾಪ್ ವರ್ಕ್ ಮಾಡಿದ್ದೀವಿ, 1 and 2 marks ಮಾಡಿದ್ದೀವಿ, ಹಾಗೂ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಓಕೆ? ಆ್ಯಂಡ್ ಇವತ್ತು ನಾನು 3 marks ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಅದಕ್ಕೆ ಎಲ್ಲೋ ಇರೋದು. ಆಯಿತಾ? ಸೊ ಇವತ್ತು ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ವೀಕ್ ಬಂದು ನಾನು 4 mark ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ. ಅದಾದಮೇಲೆ ಆದರ್ಶ್ ಸರ್ ಬಂದು ಚೆಕ್ ಲಿಸ್ಟ್ ಅನ್ನೋ ಒಂದು ವಿಡಿಯೋನ ನಿಮಗೆ ಲೈವ್ನ ಮೂಲಕ ನಿಮ್ಮ ಮುಂದೆ ಬರ್ತಾರೆ. ಸೊ ಏನು ಚೆಕ್ ಲಿಸ್ಟ್ ಅಂತಂದರೆ ಬೇಸಿಕಲಿ ಎಲ್ಲ ಚಾಪ್ಟರ್ಸ್ದು ಟಾಪಿಕ್ಸ್ನ ತೊಗೊಂಡು ಒಂದು ಕಡೆ ಹಾಕ್ತೀವಿ, ಜಾಟ್ ಡೌನ್ ಮಾಡ್ತೀವಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಈ ಟಾಪಿಕ್ನ ಓದಿದ್ದೀನಿ, ಈ ಟಾಪಿಕ್ನ ಓದಿಲ್ಲ ನಾನು, ಸೊ ಇದರಲ್ಲಿ 50% ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಇದೆಲ್ಲ ಕ್ಲಾರಿಟಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಸೊ ಆ ಒಂದು ವಿಡಿಯೋ ಆದರ್ಶ್ ಸರ್ ಮಾಡ್ತಾರೆ. ಓಕೆನಾ? ಸೊ ಲಾಸ್ಟ್ ವೀಕಲ್ಲಿ 2 ವಿಡಿಯೋ ಇರುತ್ತೆ. ಫಸ್ಟ್ ನಾನು ಬಂದು ಮಾಡ್ತೀನಿ, ಅದಾದಮೇಲೆ ಆದರ್ಶ್ ಸರ್ ಬಂದು ಮಾಡ್ತಾರೆ. ಓಕೆನಾ? ಎಸ್ ಮಕ್ಕಳೇ. ಆ್ಯಂಡ್ ನೋಡಿ,
ಮಾರ್ಕ್ಸ್ ವಿಂಗಡಣೆ ಈ ತರ ಇರುತ್ತೆ. ಸೊ ವೇಟೇಜ್, ಸೊ ಮ್ಯಾಪ್ ವರ್ಕ್ ಆಗಿದೆ 1 ಮಾರ್ಕ್ ಆಗಿದೆ. ಸೊ ಇವತ್ತು ನಾವು 3 ಮಾರ್ಕ್ಸ್ ಅಂದ್ರೆ 27 ಮಾರ್ಕ್ಸ್, 27 ಮಾರ್ಕ್ಸ್ ನೀವು ಈ ವಿಡಿಯೋ ನೋಡಿದ್ರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಆ PDF ಬೇರೆನೇ ಇದೆ. ಏನಪ್ಪಾ ಅಂತಂದ್ರೆ ಇನ್ನಷ್ಟು ಜಾಸ್ತಿ 3 ಮಾರ್ಕ್ ಕ್ವೆಶನ್ಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದೀವಿ. ಓಕೆನಾ? ಸೊ ಅದು ಮತ್ತೆ ಇದು ಎರಡೂ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ 27 ಮಾರ್ಕ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಆಲ್ರೆಡಿ ಕಲ್ತಿದ್ದೀರಾ. ಸೊ 16 ಮಾರ್ಕ್ಸ್ ಅದರಿಂದ ಬರುತ್ತೆ. ಆ್ಯಂಡ್ 4 ಮಾರ್ಕ್ಸ್ 16 ಮಾರ್ಕ್ಸ್. ಓಕೆನಾ? ಸೊ ಇದನ್ನ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ವೀಕ್ 27 ಮಾರ್ಕ್ಸ್. ಸೊ ಒಟ್ಟು ಈ 6 ವೀಕ್ಸ್ ಆಗೋ ಅಷ್ಟೊತ್ತಿಗೆ ನಿಮ್ಗೆ 80 ಮಾರ್ಕ್ಸಿಗೆ ಏನು ಬೇಕೋ ಅದು ನಿಮ್ಮ ಜೋಬಲ್ಲಿ ಇರುತ್ತೆ. ಓಕೆ? ಎಸ್. ಸೊ 3 ಮಾರ್ಕ್ಸ್ ಚಾಪ್ಟರ್ಸ್ ನೀವು ಯಾವ್ಯಾವ ಚಾಪ್ಟರ್ ಇಂದ 3 ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹಾಕಿರೋದಿಲ್ಲಿ. ಓಕೆನಾ? ಸೊ ಒಟ್ಟು ಹಿಸ್ಟ್ರಿಯಲ್ಲಿ 3 ಚಾಪ್ಟರ್ ಇದೆ. ದಿ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ದಿ ಅಪೋಸಿಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ wodiyars ಆಫ್ ಮೈಸೂರ್, ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್ ಹಿಸ್ಟ್ರಿಯಿಂದ. ಪೊಲಿಟಿಕಲ್ ಸೈನ್ಸ್ ಇಂದ ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದಿಯರ್ ರೆಮಿಡೀಸ್. ಸೋಷಿಯಾಲಜಿಯಿಂದ ನಿಮಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಬರುತ್ತೆ. ಎಕನಾಮಿಕ್ಸ್ ಇಂದ ಎಕನಾಮಿ ಆ್ಯಂಡ್ ಗವರ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್. ಬಿಸ್ನೆಸ್ ಸ್ಟಡೀಸ್ ಇಂದ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಹಾಗೂ ಆಂಟ್ರಪ್ರಿನರ್ಶಿಪ್. ಜಾಗ್ರಫಿಯಿಂದ ಸುಮಾರು ಬಂದಿದೆ, 8 ಚಾಪ್ಟರ್ಸ್ ಇದೆ. ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಸೀಸನ್ಸು, ವಾಟರ್ ರಿಸೋರ್ಸ್, ಸಾಯಿಲ್ಸ್, land use and agriculture, mineral and power resources, transport and communication, major industries. So ಇಷ್ಟು ಚಾಪ್ಟರ್ಸ್ ನೀವು 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಈ ಚಾಪ್ಟರ್ಸ್ನ ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ. ಆ್ಯಂಡ್ ಈ ಎಷ್ಟು ಚಾಪ್ಟರ್ಸ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಫಸ್ಟೇ ಇರೋದು ಸೊ ಸ್ವಲ್ಪ ಜಂಬಲ್ಡ್ ಅಪ್ ಮಾಡಿ ಹಾಕಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಓಕೆ? ಸೊ ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಹಾಗೂ ಫಿಸಿಕಲ್ ಫೀಚರ್ಸ್. ಸೊ ಇದರಿಂದ ಕ್ವೆಶನ್ಸ್ ಏನೇನು ಬರುತ್ತೆ ಅಂತ ಇಲ್ಲಿ ಹಾಕಿದಿರೋದು. ಓಕೆ? ಸೊ 3 ಮಾರ್ಕ್ ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ರೈಟ್ ಅ ಶಾರ್ಟ್ ನೋಟ್ ಆನ್ ಹಿಮಾಚಲ್. ಓಕೆ? ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್, ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್, ಪೆನಿನ್ಸುಲರ್ ಪ್ಲಾಟೂಸ್. ಸೊ ಈ ಟಾಪಿಕ್ಸಿಂದ ನಿಮಗೆ 3 ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಬಿಟ್ಟು ಇನ್ನಷ್ಟು 3 ಮಾರ್ಕ್ಸ್ ನಾನು ಫಾರ್ಮ್ ಮಾಡಿದ್ದೀನಿ. ಸೊ ಇನ್ ಬಿಟ್ವೀನ್ ದ ಚಾಪ್ಟರ್ ಎಲ್ಲ ತೊಗೊಂಡು ಸ್ವಂತವಾಗಿ ಕೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಲ್ವಾ ಬೋರ್ಡ್ ಎಕ್ಸಾಮ್ಸಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿ ಅದನ್ನೇ ಒಂದು PDF ಮಾಡಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಸೊ ಅಲ್ಲಿ ಹೋಗು ಚೆಕ್ ಮಾಡ್ಬೋದು. ಇಲ್ಲ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಸುಮ್ಮನೆ ಜಾಸ್ತಿ ಉದ್ದ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಆಸ್ಟ್ PYQPsನ ತೊಗೊಂಡು ಅಷ್ಟನ್ನು ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ? ಮಿಕ್ಕಿದೆಲ್ಲ ನಿಮಗೆ PDF ಸಿಗುತ್ತೆ. ಓಕೆನಾ? ಎಸ್. ಸೊ ಸ್ಟಾರ್ಟ್ ಮಾಡೇ ಬಿಡೋಣ. ಫಸ್ಟ್ ಒನ್ ಬಂದು ಸೊ ಹಿಮಾಚಲ್. ಸೊ ಹಿಮಾಚಲ್ ಬಗ್ಗೆ 3 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಎಲ್ಲಿ ಬರುತ್ತೆ ಹಿಮಾಚಲ್? ಈ ಒಂದು ಪ್ರದೇಶದಲ್ಲಿ ಬರುತ್ತೆ. ಓಕೆನಾ? ಸೊ ಎಷ್ಟಿದೆ ಇದು? 3600 to 4500 ಮೀಟರ್ಸ್ ಅಬೌವ್ ದ ಸಿ ಲೆವೆಲ್ ಬರುತ್ತೆ. ಆ್ಯಂಡ್ ವಿಡ್ತ್ ಎಷ್ಟಿದೆ? 60 to 80 ಕಿಲೋಮೀಟರ್ಸ್. ಎಲ್ಲಿ ಲೊಕೇಟ್ ಆಗಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿವಾಲಿಕ್ ಹಾಗೂ ಗ್ರೇಟ್ ಹಿಮಾಲಯಾಸ್. ಸೊ ಸಿವಾಲಿಕ್ ಹಾಗೂ ಗ್ರೇಟರ್ ಹಿಮಾಲಯಾಸ್ನ ನಡುವೆ ಲೊಕೇಟ್ ಆಗಿದೆ, ಇನ್ ಬಿಟ್ವೀನ್ ದ್ಯಾಟ್. ಸೊ ಇದು ಮೇನ್ ಪಾಯಿಂಟ್ ಆಗುತ್ತೆ. ಓಕೆ? ಅದಾದಮೇಲೆ ವಿಡ್ತ್ ಬಂದು 60 to 80 ಕಿಲೋಮೀಟರ್ಸ್ ಆ್ಯಂಡ್ ಮೀಟರ್ಸ್ ಬಂದು 3600 to 4500 ಮೀಟರ್ಸ್ ಅಬೌವ್ ದ ಸಿ ಲೆವೆಲ್. ಸೊ ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಏನೇನಿದೆ ಅಲ್ಲಿ ಅಂತ. ಸೊ ಪ್ಯಾರಲಲ್ ಮೌಂಟೇನ್ ರೇಂಜಸ್, ಪಿರ್ಪಂಜಾಲ್ ಹಾಗೂ ಮಸೂರಿ. ಸೊ ಮಸೂರಿ ಇದು ನಾನು ಇಮೇಜ್ ಹಾಕಿದ್ದೀನಿ. ಇದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ನಿಮ್ಮ ಒಂದು ಬೆನಿಫಿಟ್ಗೋಸ್ಕರ ಹಾಕಿರೋವಂಥದ್ದಷ್ಟೇ. ಬಟ್ ಈ ಪಾಯಿಂಟ್ 6 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ 3 ಮಾರ್ಕ್ಸ್ಗೆ. ಅದರಲ್ಲೂ ಇದು ಮೇನ್. ಓಕೆನಾ? ಆ್ಯಂಡ್ ದೆನ್ ಫೇಮಸ್ ವ್ಯಾಲೀಸ್ ಕಾಂಗ್ರಾ ಹಾಗೂ ಕುಲು. ಆ್ಯಂಡ್ ವೆಲ್ ನೋನ್ ಹಿಲ್ ಸ್ಟೇಷನ್ಸ್ ಯಾವ್ದು? ಡಾರ್ಜಿಲಿಂಗ್ ಹಾಗೂ ಶಿಮ್ಲಾ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಎಲ್ಲಿದೆ? ಓಕೆ? ಹಿಮಾಚಲ್ ಅನ್ನೋದು ಎಲ್ಲಿದೆ, ವಿಡ್ತೇನು, ಆಯ್ತಾ, ಸಿ ಲೆವೆಲಿಂದ ಎಷ್ಟು ಮೇಲೆ ಇದೆ, ಇವು 3 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಿಮ್ಗೆ ಏನೇನು ಕಾಣಿಸುತ್ತೆ ಅಂತ. ಸೊ ನಿಮಗೆ ಪ್ಯಾರಲಲ್ ಮೌಂಟೇನ್ಸ್ ಕಾಣಿಸುತ್ತೆ. ಓಕೆನಾ? ಸೊ ಈ ಥರ ಪ್ಯಾರಲಲ್ ಮೌಂಟೇನ್ಸ್ ಕಾಣಿಸುತ್ತೆ, ವ್ಯಾಲೀಸ್ ಇದೆ. ಓಕೆ? ಆಮೇಲೆ ವೆಲ್ ನೋನ್ ಹಿಲ್ ಸ್ಟೇಷನ್ಸ್ ಇದೆ. ಸೊ ಆ ಬೆಟ್ಟದ ಕೆಳಗಡೆನೆ ನಿಮಗೆ ಒಂದು ಊರು ಥರ ಇರುತ್ತೆ. ಸೊ ಅದನ್ನ ಹಿಲ್ ಸ್ಟೇಷನ್ಸ್ ಅಂತ ಹೇಳ್ತೀನಿ. ಓಕೆನಾ? ಸೊ ಇಷ್ಟೆಲ್ಲನೂ ನೀವು ಹಿಮಾಚಲ್ ಪ್ರದೇಶದಲ್ಲಿ ನೋಡ್ಬೋದು. ಓಕೆನಾ? ಎಸ್.
ಸೊ 3 ಮಾರ್ಕ್ಸಿಗೆ ಎಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಅದು ನಾನು ನಿಮ್ಗೆ ಅನಿಮೇಷನ್ ಮಾಡಿ ತೋರಿಸಿರೋದು ಎಲ್ಲಿ ಕವರ್ ಆಗುತ್ತೆ ಅಂತ. ಓಕೆನಾ, ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್. ಸೊ ಇಲ್ಲಿ ನಿಮಗೆ 5 ಪಾಯಿಂಟ್ಸ್ ಇದೆ. ಓಕೆ, ಸೊ 5 ಪಾಯಿಂಟ್ಸ್ ಇರೋದ್ರಿಂದ ನಿಮಗೆ 2 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೂ ಕೇಳ್ಬೋದು. ಓಕೆ, ಸೊ ಹಾಗಾಗಿ ನಾನು 3 ಮಾರ್ಕರಲ್ಲೇ ಹಾಕಿದ್ದೀನಿ ಇದನ್ನ. ಸೊ ಪ್ರೊಟೆಕ್ಷನ್ ಕೊಡುತ್ತೆ ಭಾರತಕ್ಕೆ. ಓಕೆ, ಬೈ ಅಬ್ಸ್ಟ್ರಕ್ಟಿಂಗ್ ಕೋಲ್ಡ್ ವಿಂಡ್ಸ್ ಫ್ರಮ್ ದ ಸೈಬೇರಿಯನ್ ರೀಜನ್ಸ್, ಬಿಕಾಸ್ ಅದರ ಎತ್ತರ ಅಷ್ಟಿರೋದ್ರಿಂದ ಸೊ ಅದು ಈ ಕೋಲ್ಡ್ ವಿಂಡ್ಸ್ನ ಬ್ಲಾಕ್ ಮಾಡುತ್ತೆ. ಅದೊಂದು ಇಂಪಾರ್ಟೆನ್ಸ್ ಆಗುತ್ತೆ. ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್. ಓಕೆ, ಫೆಸಿಲಿಟೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ಸ್. ಆಬ್ವಿಯಸ್ಲಿ ನಮಗೆ ಜಾಸ್ತಿ ರಿವರ್ಸ್ ಅಲ್ಲಿಂದ ಹುಟ್ಕೋತಾ ಇದೆ, ಅದರಿಂದ ವಿದ್ಯುತ್ ಶಕ್ತಿ ಕೂಡ ನಾವು ತಯಾರಿ ಮಾಡ್ತಾ ಹೋಗ್ಬೋದು. ಹೋಮ್ ಟು ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್, ಅಲ್ಲಿರೋ ಕಂಡೀಷನ್ಸ್ ಇಂದ ಆಬ್ವಿಯಸ್ಲಿ. ಆ್ಯಂಡ್ ಟ್ರೆಷರ್ ಹೌಸ್ ಆಫ್ ಮಿನರಲ್ಸ್ ಆ್ಯಂಡ್ ಆರ್ ಆಲ್ಸೋ ಸಿಗ್ನಿಫಿಕೆಂಟ್ ಫಾರ್ ಟೂರಿಸಮ್ ಆ್ಯಂಡ್ ರಿಲಿಜಿಯಸ್ ಸೆಂಟರ್ಸ್ನ ಕೂಡ ನೋಡ್ಬೋದು. ಸೊ ಇದು ಜನರಲ್. ಓಕೆನಾ, ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಅಯ್ಯೋ ಕಷ್ಟಪಟ್ಟು ಓದಬೇಕಪ್ಪ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಇಸ್ general importance it. So 2 marks also you can expect, 3 marker also you can expect from this, right? Yes. Next one, the northern Great Plains. So starts from river Indus, ಆಯ್ತಾ. ಸೊ ಈ ಒಂದು ಪ್ರದೇಶ ಏನಿದೆ ಇದು ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್. ಓಕೆನಾ, ಸೊ ಸ್ಟಾರ್ಟ್ಸ್ ಫ್ರಮ್ ರಿವರ್ ಇಂಡಸ್ ಅಂಡ್ ಇಟ್ಸ್ ಎಟ್ ಬ್ರಹ್ಮಪುತ್ರ ವ್ಯಾಲಿ. ಓಕೆ, ಅಂಡ್ ಸಟ್ಲೆಜ್ ಗಂಗಾ ಪ್ಲೇನ್ಸ್. ಓಕೆ, ಬೇಸಿಕಲಿ ಇದನ್ನ ಸಟ್ಲೆಜ್ ಗಂಗಾ ಪ್ಲೇನ್ಸ್ ಅಂತ ಯಾಕೆ ಹೇಳ್ತೀವಿ ಅಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ನೀವು ರಿವರ್ ಇಂಡಸ್ ಹಾಗೂ ಬ್ರಹ್ಮಪುತ್ರ ವ್ಯಾಲಿ ನಾನು ಹೇಳ್ದೆ ಅಲ್ಲ. ಆ್ಯಂಡ್ ಸಟ್ಲೆಜ್ ಗಂಗಾ ಪ್ಲೇನ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಆ ಒಂದು ರಿವರ್ಸ್ ಹರಿಯುತ್ತೆ. ಸೊ ಹಾಗಾಗಿ ಸಟ್ಲೆಜ್ ಗಂಗಾ ಪ್ಲೇನ್ಸ್ ಅಂತ ಕೂಡ ಹೇಳ್ತೀವಿ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ನ. ಓಕೆ, ಆ್ಯಂಡ್ ಫೌಂಡ್ ಬಿಟ್ವೀನ್ ದ ಹಿಮಾಲಯನ್ ಮೌಂಟೇನ್ಸ್ ಆಫ್ ದ ನಾರ್ತ್ ಆ್ಯಂಡ್ ಪೆನಿನ್ಸುಲಾರ್ ಪ್ಲಾಟೂ ಇನ್ ದ ಸೌತ್. ಸೊ ಹಿಮಾಚಲ್ಗೆ ಹೆಂಗೆ ಬರ್ತಿದ್ವೋ ಇಲ್ಲೂ ಕೂಡ ಹಂಗೆ ಇನ್ ಬಿಟ್ವೀನ್ ಯಾವ್ದು ನಡುವೆ ಬರುತ್ತೆ ಅಂದರೆ ಅದು ಎಕ್ಸಾಕ್ಟ್ ಪೊಸಿಷನ್ ಹೇಳೋದಕ್ಕೆ. ಓಕೆ, ಆ್ಯಂಡ್ ಬ್ರೆತ್ ಬಂದು 2400 ಕಿಲೋಮೀಟರ್ಸ್ ಆ್ಯಂಡ್ ವಿಡ್ತ್ ಬಂದು 70 to 500 ಕಿಲೋಮೀಟರ್ಸ್. ಸೊ ಈ ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು, ಆ್ಯಂಡ್ ಅದನ್ನು ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ರೆಕಾರ್ಡ್ಸಲ್ಲಿದೆ. ಆ್ಯಂಡ್ ಫಾರ್ಮ್ ಬೈ ದ ಡೆಪಾಸಿಷನ್ ಆಫ್ ಅಲುವಿಯಲ್ ಸಾಯಿಲ್. ಓಕೆ, ಸೊ ಅಲುವಿಯಲ್ ಸಾಯಿಲ್ ಡೆಪಾಸಿಷನ್ ಜಾಸ್ತಿ ಇದೆ ಬಿಕಾಸ್ ಅಲ್ಲಿ ನಮಗೆ ರಿವರ್ಸ್ ಹರಿತಾ ಇದೆ. ಓಕೆನಾ, ಸೊ ಬ್ರಾಡ್ ಬೈ ದ ರಿವರ್ಸ್ ವಿಚ್ ರೈಸ್ ಇನ್ ದ ಹಿಮಾಲಯಾಸ್. ಸೊ ಅಲ್ಟಿಮೇಟ್ಲಿ ಈ ಒಂದು ಅಲುವಿಯಲ್ ಸಾಯಿಲ್ ಇರೋದ್ರಿಂದ ಈ ಒಂದು ಪೊಸಿಷನ್, ಈ ಒಂದು ಪ್ಲೇಸ್ ಏನಿದೆ ಇಟ್ ಈಸ್ ವೆರಿ ಫರ್ಟೈಲ್ ಆಲ್ಸೋ. ಆಯಿತಾ, ಸೊ ಹಾಗಾಗಿ ಅದು ಇಂಪಾರ್ಟೆನ್ಸ್ ಆಗುತ್ತೆ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ದು, ರೈಟ್. ನೆಕ್ಸ್ಟ್, ದ ಪೆನಿನ್ಸುಲಾರ್ ಪ್ಲಾಟೂ. ಸೊ ಪೆನಿನ್ಸುಲಾರ್ ಪ್ಲಾಟೂದು ನೀವು ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ, ಬಟ್ ಸ್ಟಿಲ್ ಲಾರ್ಜೆಸ್ಟ್ ಆ್ಯಂಡ್ ದ ಮೋಸ್ಟ್ ಏನ್ಷಿಯಂಟ್ ಆಫ್ ಆಲ್ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ. ಸೊ ಫಸ್ಟ್ ಫಾರ್ಮ್ ಆಗಿದೆ ಪೆನಿನ್ಸುಲಾರ್ ಪ್ಲಾಟೂ, ಅದಾದಮೇಲೆ ಬೇರೆ ಡಿವಿಷನ್ಸ್. ಆಯಿತಾ, ಸೊ ಹಾಗಾಗಿ ಮೋಸ್ಟ್ ಏನ್ಷಿಯಂಟ್. ಅಪ್ರಾಕ್ಸಿಮೇಟ್ಲಿ 1400 ಕಿಲೋಮೀಟರ್ಸ್ ಎಕ್ಸ್ಟೆಂಟ್ ಇದೆ ಇದು. ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಅಟ್ ನೀಲಗಿರಿ ಹಿಲ್ಸ್. ಸೊ ಇದು ತೋರಿಸ್ತೀನಿ ನೋಡಿ, ಅರಾವಲಿ ಹಿಲ್ಸ್ ಇಂದ ರಾಜ್ಮಹಲ್ಸ್ ಇಂದ ಕನ್ಯಾಕುಮಾರಿವರೆಗೂ ಬರುತ್ತೆ. ಸೊ ಇಷ್ಟು ನಿಮಗೆ ಡೆಕ್ಕನ್ ಪ್ಲಾಟೂ, ಪೆನಿನ್ಸುಲಾರ್ ಪ್ಲಾಟೂ. ಆ್ಯಂಡ್ ಈ ಪೆನಿನ್ಸುಲಾರ್ ಪ್ಲಾಟೂ ಇಟ್ ಇಸ್ ಡಿವೈಡೆಡ್ ಇಂಟು 2, ಸೆಂಟ್ರಲ್ ಪ್ಲಾಟೂ ಹಾಗೂ ಡೆಕ್ಕನ್ ಪ್ಲಾಟೂ. ಆ್ಯಂಡ್ ಇದನ್ನ ಡಿವೈಡ್ ಮಾಡೋದು ಬಂದ್ಬಿಟ್ಟು ರಿವರ್ ನರ್ಮದಾ. ಓಕೆನಾ, ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಈಸ್ಟ್ ಸೈಡ್ಗೆ, ವೆಸ್ಟರ್ನ್ ಘಾಟ್ಸ್ ವೆಸ್ಟ್ ಸೈಡ್ಗೆ. ಓಕೆನಾ, ವೆಸ್ಟ್ ಸೈಡ್ಗೆ ಈಸ್ಟ್ ಸೈಡ್ಗೆ. ಸೊ ಎರಡು ಎಲ್ಲಿ ಮೀಟ್ ಆಗುತ್ತಪ್ಪ ಅಂತಂದರೆ ನೀಲಗಿರಿ ಹಿಲ್ಸ್. ಸೊ ಇದು ಮತ್ತೆ 1 ಮಾರ್ಕರ್ಗೆ ಕೇಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀಲಗಿರಿ ಹಿಲ್ಸ್ ವೆಸ್ಟ್ ಮತ್ತು ಈಸ್ಟರ್ನ್ ಘಾಟ್ಸ್ ಎಲ್ಲಿ ಮೀಟ್ ಆಗುತ್ತೆ ಅಂತಂದರೆ ನೀಲಗಿರಿ ಹಿಲ್ಸು. ಆ್ಯಂಡ್ ಸಿನ್ಸ್ ಇದನ್ನು ನಾನು 3 ಮಾರ್ಕ್ಸ್ ಕೆಳಗಡೆ ಹಾಕಿರೋದಲ್ವಾ, ಸೊ 3 ಮಾರ್ಕ್ಸ್ ಅಂದರೆ ಅಟ್ಲೀಸ್ಟ್ 6 ಪಾಯಿಂಟ್ಸ್ ಇರಬೇಕು. ಸೊ ಹಾಗಾಗಿ ಇಂಪಾರ್ಟೆನ್ಸ್ನ ಬರೆಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಘಾಟ್ಸ್ದು. ಓಕೆ, ಸೊ ಗ್ರೇಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್, ರಿಚ್ ಇನ್ ಮಿನರಲ್ಸ್. ಸೊ ಹಾಗಾಗಿ ಆರ್ಥಿಕತೆಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಎಕನಾಮಿಕ್ ಪರ್ಪಸ್ಗೆ. ಆ್ಯಂಡ್ ಮೆನಿ ರಿವರ್ಸ್ ಆ್ಯಂಡ್ ವಾಟರ್ಫಾಲ್ಸ್ ಆಗುತ್ತೆ, ಅದರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಕೂಡ ನಾವು ಜನ್ರೇಟ್ ಮಾಡ್ತಾ ಹೋಗ್ಬೋದು, ರೈಟ್. ಸೊ ಈ ಮ್ಯಾಪ್ ವರ್ಕ್ ಎಲ್ಲ ನಿಮಗೆ ಅರ್ಥ ಆಗಲಿ ಅಂತ ಹಾಕಿರೋದು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಥಿಯರಿಟಿಕಲ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಏನು ಬರಿಬೇಕು ಅಂತ ಗೊತ್ತಾಯ್ತಲ್ಲ. ಪೆನಿನ್ಸುಲಾರ್ ಪ್ಲಾಟೂ ಅಂದ ತಕ್ಷಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 3 ಕಡೆನೂ ಏನೇನಿದೆ, ಹೆಂಗೆ ಡಿವೈಡ್ ಆಗಿದೆ, 2 ಹೆಸರೇನು,
ಏರಿಯಾ ಎಷ್ಟಿದೆ, ಎಕ್ಸ್ಟೆಂಟ್ ಎಷ್ಟಿದೆ, ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಆಗುವಂಥ ಪಾಯಿಂಟ್. ಇನ್ನು ಟೈಮ್ ಇದೆ, ಓಕೆ, ಆಪ್ಷನ್ಸ್ ಇದೆ ಅಂತ ಅಂದರೆ ಇಂಪಾರ್ಟೆನ್ಸ್ ಆಫ್ ಘಾಟ್ಸ್. ಓಕೆ, ಇಂಪಾರ್ಟೆನ್ಸ್ ಆಫ್ ಘಾಟ್ಸ್ ಬರೆಯೋದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾ, ಸೊ ಇದು ಕಂಪ್ಲೀಟ್ ಇಂಡಿಯಾ ಮ್ಯಾಪ್. ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್, ಕಂಪ್ಲೀಟ್ ಇಂಡಿಯಾ ಮ್ಯಾಪ್ ಇದು. ಸೊ ಏನು ಮಿಸ್ ಮಾಡಿದ್ದೀನಿ ನಾನು? ಫಸ್ಟ್ ಆಫ್ ಆಲ್ ಎಸ್, ಸೊ ಐಲ್ಯಾಂಡ್ಸ್ನ ಮಿಸ್ ಮಾಡಿದ್ದೀನಿ. ನೀವು ಮ್ಯಾಪ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐಲ್ಯಾಂಡ್ಸ್ನ ಬರೆಯೋದು. ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ್ ಐಲ್ಯಾಂಡ್ಸ್ನ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ, ಓಕೆನಾ. ಆ್ಯಂಡ್ ಸೆಂಟ್ರಲ್ ಪ್ಲಾಟು ಹಾಗೂ ಡೆಕ್ಕನ್ ಪ್ಲಾಟು. ಸೊ ಇದು ಮತ್ತೆ ನೀವು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ. ಅಥವಾ ಇದು ಮತ್ತೆ ಪ್ರೀವಿಯಸ್ ಸ್ಲೈಡಲ್ಲಿ ಏನು ತೋರಿಸಿದ್ನೋ ಅದು 4 ಮಾರ್ಕ್ಸ್ಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಸೊ ಆ ಥರ ಇದೆ. ಬಟ್ 4 ಮಾರ್ಕ್ಸಿಗೆ ಒಂದು ಜಾಗ್ರಫಿ ಚಾಪ್ಟರ್ಸಿಂದ 4 ಮಾರ್ಕ್ ಕ್ವಶನ್ ಬರೋ ಸಾಧ್ಯತೆಗಳಿದೆ, ಓಕೆನಾ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರ, ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಬಟ್ ಪ್ರಿಪೇರ್ ಫಾರ್ ಎವ್ರಿಥಿಂಗ್ ಅಷ್ಟೇ, ಓಕೆನಾ. ಸೊ ಸೆಂಟ್ರಲ್ ಪ್ಲಾಟು, ಡೆಕ್ಕನ್ ಪ್ಲಾಟು, ರೇಂಜಸ್ ಏನೇನಿದೆ, ರಿವರ್ಸ್ ಏನೇನಿದೆ ಅಂತ ನಾನು ಹಾಕಿರೋದಿಲ್ಲಿ. ಸೊ ವಿಂಧ್ಯ ಮೌಂಟೇನ್ಸ್, ಸತ್ಪುರಾ ಹಿಲ್ಸ್, ಮಾಲ್ವಾ ಪ್ಲಾಟು ಹಾಗೂ ಚೋಟನಾಗ್ ಪ್ಲಾಟು ನೀವು ಸೆಂಟ್ರಲ್ ಪ್ಲಾಟು ಕಡೆಗೆ ನೋಡ್ಬೋದು. ಆ್ಯಂಡ್ ನರ್ಮದಾ, ತಾಪ್ತಿ ಹಾಗೂ ದಾಮೋದರ್ ರಿವರ್ಸ್ ಅಲ್ಲಿ ನೋಡ್ಬೋದು. ಮೇಲೆ ಸೆಂಟ್ರಲ್ ಅಂತ ಅಂದರೆ ಪೆನಿನ್ಸುಲಾರ್ ಪ್ಲಾಟು ಫಸ್ಟ್ ಬರೋ ಅಂಥದ್ದು. ಅದ್ರ ಕೆಳಗಡೆ ಬರೋವಂಥದ್ದು ಡೆಕ್ಕನ್ ಪ್ಲಾಟು. ಇಲ್ಲಿ ಮಹಾದೇವ್ ಹಾಗೂ ಮೈಕಲ್ ರೇಂಜಸ್, ಅಮರ್ಕಂಟಕ್ ಹಿಲ್ಸ್, ರಾಜ್ಮಹಲ್ ಹಿಲ್ಸ್. ಸೊ ಇದೆಲ್ಲ ಮತ್ತೆ 1 ಮಾರ್ಕ್ ಕೇಳೋ ಅಂಥ ಕ್ವೆಶನ್ಸ್ ಜಾಸ್ತಿ ಇದೆ ಇದರಲ್ಲಿ, ಈ ಒಂದು ಬಾಕ್ಸಲ್ಲಿ, ಓಕೆನಾ. ಹೈಯೆಸ್ಟ್ ಪೀಕ್ ಇನ್ ದ ಸೌತ್, ಅನ್ನಮುಡಿ, ಸೊ ಅನ್ನಮಲೈ ರೇಂಜಸ್ ಅಲ್ಲಿ ಇರುವಂಥದ್ದು. ಸೊ ಇದೆಲ್ಲ ಮತ್ತೆ 1 ಮಾರ್ಕ್ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆ್ಯಂಡ್ ವೆಸ್ಟರ್ನ್ ಘಾಟ್ಸಲ್ಲಿ ಸಹ್ಯಾದ್ರಿ, ಆಬ್ವಿಯಸ್ಲಿ ವೆಸ್ಟ್ ಸೈಡಲ್ಲಿ, ಆ್ಯಂಡ್ ಅಮರ್ಕೊಂಡ ಆ್ಯಂಡ್ ಮಹೇಂದ್ರಗಿರಿ ಹೈಯೆಸ್ಟ್ ಪೀಕ್ ಇನ್ ದ ಈಸ್ಟು, ಆಯಿತಾ. ಸೊ ಇದೆಲ್ಲ ಮತ್ತೆ 1 ಮಾರ್ಕ್ಗೆ ಇಂಡಿವಿಜುವಲ್ ಆಗಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ರಿವರ್ಸ್ ಯಾವ್ದು ಹರಿಯುತ್ತಪ್ಪ ಅಂತಂದರೆ ಗೋದಾವರಿ, ಕೃಷ್ಣ, ಕಾವೇರಿ ಹಾಗೂ ಮಹಾನದಿ. ನಿಮಗೆ ನೆನಪಿದೆಯಾ, ನಾನು ಈ ಚಾಪ್ಟರ್ ಮಾಡಬೇಕಾದ್ರೆ ಪ್ರತಿಯೊಂದು ಆ್ಯನಿಮೇಷನಲ್ಲಿ ತೋರಿಸಿದ್ದೆ ರಿವರ್ಸ್ ಎಲ್ಲಿಂದ ಎಲ್ಲಿ ಹರಿಯುತ್ತೆ ಅಂತ. ಸೊ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ಹೋಗಿ ಆ ವಿಡಿಯೋನ ನೋಡಿ, ಪ್ಲೇ ಲಿಸ್ಟ್ಸಲ್ಲಿದೆ, ಈಸಿ ಆಗುತ್ತೆ ನಿಮಗೆ ಆವಾಗ, ಓಕೆನಾ. ಯಾ, ಸೊ ಅಲ್ಲಿಗೆ ಈ ಒಂದು ಚಾಪ್ಟರಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳುವಂಥ 4 ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಸೊ ನೀವು ನೋಡ್ತಾ ಬಂದಿದ್ದೀರಾ, ನಾವು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನಾವು ಕೇಳ್ತಾ ಬಂದಿದ್ದೀವಿ ಅಂತ. ಆ್ಯಂಡ್ ಇದು ಏನಪ್ಪ ಅಂತಂದರೆ ಯಾವುದೇ PYQPಯಲ್ಲಿ ಕೇಳಿರೋ ಅಂಥದ್ದಲ್ಲ. ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇಷ್ಟುವರೆಗೂ ಅದರಲ್ಲಿ ನಾನೊಂದು ಕ್ವೆಶನ್ಸ್ನ ಪಿಕ್ ಮಾಡಿ ನಿಮ್ಗೆ ಕೊಟ್ಟಿರೋದು, ಎಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಓಕೆ. ಸೊ ಲಾರ್ಜೆಸ್ಟ್ ಆ್ಯಂಡ್ ದ ಮೋಸ್ಟ್ ಏನ್ಷಿಯಂಟ್ ಆಫ್ ಆಲ್ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ ಯಾವುದು? ಡೆಸರ್ಟ್, ನಾರ್ದರ್ನ್ ಮೌಂಟೇನ್ಸ್, ದ ಗ್ರೇಟ್ ಇಂಡಿಯನ್ ಪ್ಲೇನ್ಸ್ ಹಾಗೂ ದ ಪೆನಿನ್ಸುಲಾರ್ ಪ್ಲಾಟು. ಯಾವುದು ಫಸ್ಟ್ ಫಾರ್ಮ್ ಆಗಿದ್ದು ಅಂತ ಹೇಳಿದೆ ನಾನು, ಮಾಡಬೇಕಾದ್ರೇ ಹೇಳಿದೆ. ರಿಪ್ಲೈ ಮಾಡಿ ಬೇಗ, ಕಮೆಂಟ್ ಮಾಡಿ ಬೇಗ. ಎಸ್, ಸುಮಾರು ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ದಿ ಆಪ್ಷನ್ ಇಸ್ ಡಿ, ದಿ ಪೆನಿನ್ಸುಲಾರ್ ಪ್ಲಾಟು, ಓಕೆನಾ. ಎಸ್, ಸೊ ಇದು ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ. Found between the Himalayan mountains of the north and the peninsular plateau in the south. So northern mountains ಅಥವಾ Himalayan mountains and peninsular plateau ನಡುವೆ ಬರುವಂಥದ್ದು ಯಾವುದು? Desert, the central plateau, the great Indian plains, the peninsular plateau. ಏನು ಆಪ್ಷನ್? ಸೊ ಪೆನಿನ್ಸುಲಾರ್ ಪ್ಲಾಟು, ಸೆಂಟ್ರಲ್ ಪ್ಲಾಟು, ಏನಿದು? ಸೊ ಪೆನಿನ್ಸುಲಾರ್ ಪ್ಲಾಟುಗೇನೆ ಬರೋದು ಸೆಂಟ್ರಲ್ ಪ್ಲಾಟು. ಸೊ ಇದು ಆಗೋದಿಲ್ಲ ಆಬ್ವಿಯಸ್ಲಿ. ಮಿಕ್ಕಿರೋದು ನಿಮ್ಗೆ ಆಪ್ಷನ್ ಡೆಸರ್ಟು, ದ ಗ್ರೇಟ್ ಇಂಡಿಯನ್ ಪ್ಲೇನ್ಸ್, ಇದರಲ್ಲೇ ನಿಮಗೆ ಆಪ್ಷನ್ ಇರೋವಂಥದ್ದು. ಅದರಲ್ಲೂ ನಿಮಗೆ ಡೆಸರ್ಟ್ ಅನ್ನೋ ಒಂದು ಡಿವಿಷನ್ನೇ ಇಲ್ಲ ಸಪ್ರೇಟ್ ಆಗಿ, ಅಲ್ವಾ. ಸೊ ಮಿಕ್ಕಿರೋದೇ ದ ಗ್ರೇಟ್ ಇಂಡಿಯನ್ ಪ್ಲೇನ್. ಸೊ ಅದೇ ಆನ್ಸರ್, ಓಕೆನಾ. ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್ ಯಾವುದು? ಡೆಸರ್ಟ್, ದ ನಾರ್ದರ್ನ್ ಮೌಂಟೇನ್ಸ್, ದ ಗ್ರೇಟ್ ಇಂಡಿಯನ್ ಪ್ಲೇನ್ಸ್ ಹಾಗೂ ದ ಪೆನಿನ್ಸುಲಾರ್ ಪ್ಲಾಟು. ಸೊ ಎಲ್ಲಿ ನೀವು ಜಾಸ್ತಿ ರಿವರ್ಸ್ ಹುಟ್ಕೊಳ್ಳೋದನ್ನ ನೋಡ್ತೀರಾ? ಇಟ್ಸ್ ಎನ್ ಆಬ್ವಿಯಸ್ ಅಲ್ವಾ, ನಾರ್ದರ್ನ್ ಮೌಂಟೇನ್ಸ್, ಆಯ್ತಾ. ಸೊ ನಾರ್ದರ್ನ್ ಮೌಂಟೇನ್ಸ್ ಅಲ್ಲಿ ನೀವು ಜಾಸ್ತಿ ರಿವರ್ಸ್ನ ಬರ್ತ್ ಪ್ಲೇಸ್ ಆಗಿರುತ್ತೆ. ಸೊ ಅದು ನಾರ್ದರ್ನ್ ಮೌಂಟೇನ್ಸ್. ಗೊತ್ತಾಯ್ತಾ ಮಕ್ಕಳೇ? ಎಸ್. Parallel mountain ranges Pir Panjal, Mussoorie are situated here. Where? The Sivalik, the Himachal, the Himadri, the Dunes. ನನ್ನ ಫಸ್ಟ್ ಕ್ವೆಶನೇ ಅದಾಗಿತ್ತು. ನೆನಪಾಗ್ತಾ ಇದೆಯಾ? ಈಗ ಮಾಡಬೇಕಾದ್ರೆ ನನ್ನ ಫಸ್ಟ್ ಕ್ವೆಶನೇ ಅದಾಗಿತ್ತು. ಸೊ ವಾಟ್ಸ್ ದಿ ಆನ್ಸರ್? ಕಮೆಂಟ್ ಮಾಡಿ.
ಎಸ್, ಸೊ ದಿ ಆನ್ಸರ್ ಇಸ್ ದಿ ಹಿಮಾಚಲ್. ಸೊ ಹಿಮಾಚಲಲ್ಲಿ ನೀವು ಪ್ಯಾರಲಲ್ ಮೌಂಟೇನ್ ರೇಂಜಸ್ನ ನೋಡ್ಬೋದು, ಪಿರ್ಪಂಜಾಲ್ ಹಾಗೂ ಮಸೂರಿ. ಮಸೂರಿದು ಇಮೇಜ್ ಕೂಡ ತೋರಿಸ್ದೆ ನಿಮಗೆ ಅಲ್ವಾ? ಎಸ್ ಮಕ್ಕಳೇ, ಸೊ ಇಲ್ಲಿವರೆಗೂ ನಾನು ಕೇಳಿರೋಂಥ ಕ್ವೆಶನ್ಸ್ಗೆ ಸುಮಾರು ಜನ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ. ಸೊ ವೆರಿ ಗುಡ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಚಾಪ್ಟರ್ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಇದು ಒಂದು 2 minutes ಕೊಡಿ, ಹೋಗಿ ನೀರು ಕುಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ಸೊ ಆಮೇಲೆ ಬಂದು ಈ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. Prakash Narayan with pride, he led us all. Socialist wing, a new stride. Freedom struggle front side by side. A tale of resilience filled with pride. Biggest waves in history's tide. Vimukti diverse, cheers in the air. Muslim League stands clear and fair. Partitions proposal a divisible affair. In history's pages a chapter declared. Through the pain, through the strife, our story, the rhythm of life. ಭಾರತದ ಕಥೆ, Through the pain, through the strife, ಜೀವನದ ಲಯ. ಎಸ್ ಮಕ್ಕಳೇ, ನಾನು ಹೋಗಿ ನೀರು ಕುಡ್ಕೊಂಡ್ ಬಂದ್ಬಿಟ್ಟೆ. ನಿಮಗೂ ಒಂದು ಚಿಕ್ಕ ಬ್ರೇಕ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಎಸ್, ಸೊ ಇವಾಗ ನಮ್ಮ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್. ಸ್ವಲ್ಪ ಬೇಗನೆ ಹೋಗ್ತೀನಿ, ಬಿಕಾಸ್ ಸುಮಾರು ಚಾಪ್ಟರ್ಸ್ ಇದೆ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ನಿಮಗೂ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಕಾರಣಕ್ಕೆ ಸ್ವಲ್ಪ ಬೇಗ ಹೋಗ್ತೀನಿ. ಸೊ ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋ ಅಂತ ಕ್ವೆಶನ್ಸ್ ಜಾಸ್ತಿನೇ ಇದೆ. ಓಕೆನಾ? ಸೊ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಟೈಪ್ಸ್ ಆಫ್ ಫಾರ್ಮಿಂಗ್, ಕ್ರಾಪ್ ಸೀಸನ್ಸ್, ಕ್ರಾಪಿಂಗ್ ಪ್ಯಾಟರ್ನ್ ಮೇನ್ಲಿ ಡಿಪೆಂಡ್ಸ್ ಆನ್ ಏನು ಅಂತ, ಮೇಜರ್ ಕ್ರಾಪ್ಸ್ ಆ್ಯಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಸೊ ಇದು ನಾನು ಬೇಸಿಕಲಿ ಟಾಪಿಕ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಈ ಟಾಪಿಕ್ಸಿಂದ 3 marks ಬರೋವಂಥ ಕ್ವೆಶನ್ಸೇ ಜಾಸ್ತಿ. ಓಕೆನಾ? ಸೊ ಇವಾಗ ನಾನು ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಅಂತ ಅಂದರೆ ನಿಮ್ಗೆ ಇರೋ ಅಷ್ಟು ಟೈಪ್ಸು 3 marks ಬರೋವಂಥದ್ದೇ. ಸೊ ಮತ್ತೆ ಅಲ್ಲಿ ನಾನೇನು ಹೊಸದಾಗಿ ಕ್ವೆಶನ್ಸ್ ಎಲ್ಲ ಕೊಟ್ಟಿಲ್ಲ ನಿಮಗೆ. ಸೊ ಇಡೀ ಡೈರೆಕ್ಟ್ ಟಾಪಿಕ್ಸೇ ಹಾಕಿದ್ದೀನಿ. ಓಕೆನಾ? ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಸೊ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಅಲ್ಲಿ ನಿಮಗೆ ಜಾಸ್ತಿ ಕೇಳೋದು ಏನ್ ಅದ್ರ ಹೆಸರುಗಳು ಅಷ್ಟೇ, ಯಾರು ಎಕ್ಸ್ಪ್ಲನೇಷನ್ ಕೇಳೋದಿಲ್ಲ. ನೆಟ್ ಝೋನ್ ಏರಿಯಾ ಅಂದ್ರೆ ಏನು, ಫಾರೆಸ್ಟ್ ಏರಿಯಾ ಅಂದ್ರೆ ಏನು, ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂದ್ರೆ ಏನು ಅಂತ. ಬಟ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಸೊ ಇರೋದು 6 types: ನೆಟ್ ಝೋನ್ ಏರಿಯಾ, ಫಾರೆಸ್ಟ್ ಏರಿಯಾ, ಅನ್ಕಲ್ಟಿವೇಟೆಡ್ ಲ್ಯಾಂಡ್, ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್ ಹಾಗೂ ಫಾರ್ ಪರ್ಪಸ್ ಅಂದರೆ ಅದರ್ ಪರ್ಪಸಸ್, ಅಂದರೆ ಬಿಲ್ಡಿಂಗ್ ಕಟ್ಟೋದಕ್ಕೂ, ಒಂದು ರೈಲ್ವೆ ಟ್ರ್ಯಾಕ್ ಕಟ್ಟೋದಕ್ಕೂ ಏನಪ್ಪ, ಸೊ ಆ ಒಂದು ಪರ್ಪಸಸ್ಗೆ ಯೂಸ್ ಮಾಡ್ತೀವಿ. ಆಯಿತಾ? ಸೊ ಇಲ್ಲಿ ನೀವು ಮೇನಾಗಿ ನೆನ್ಪಿಟ್ಕೊಂಡಿರ್ಬೇಕಾಗಿರೋದು ಹೆಸರುಗಳು. ಅಕಸ್ಮಾತಾಗಿ ಏನಾದರೂ ಡೆಫಿನಿಷನ್ ಕೇಳಿದ್ರೆ ಅಥವಾ ಡಿಫ್ರೆನ್ಸಸ್ ಕೇಳಿದ್ರೆ ನೀವು ಮೇನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಹಾಗೂ ಫ್ಯಾಲೋ ಲ್ಯಾಂಡ್. ಇವೆರಡೂ ಸ್ವಲ್ಪ ಒಂದೇ ಥರ ಅನಿಸುತ್ತೆ, ಬಟ್ ಇಟ್ ಇಸ್ ಡಿಫ್ರೆಂಟ್. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಏನಪ್ಪ ಅಂತಂದರೆ ಅಲ್ಲಿ ನಾವು ಏನು ಕಲ್ಟಿವೇಟೇ ಮಾಡೋಕ್ಕಾಗೋದಿಲ್ಲ ಅಂಥ ಭೂಮಿ ಇರುತ್ತೆ ಅದು. ಓಕೆನಾ? ಸೊ ನಾವಲ್ಲಿ ಏನು ವ್ಯವಸಾಯ ಮಾಡೋದಕ್ಕಾಗೋದಿಲ್ಲ. ಓಕೆ, ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಫ್ಯಾಲೋ ಲ್ಯಾಂಡ್ ಏನಪ್ಪ ಅಂತಂದರೆ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಆಗುತ್ತೆ. ಓಕೆನಾ? ಬಟ್ ಏನಾಗಿರುತ್ತೆ, ಅಲ್ಲಿರೋ ಅಂಥ ಒಂದು ಫರ್ಟಿಲಿಟಿನೋ ಏನೋ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿರುತ್ತೆ. ಬಿಕಾಸ್ ನಾವು ರಿಪೀಟೆಡ್ ಆಗಿ ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಓಕೆ ಒಂದು ಸ್ವಲ್ಪ ದಿನ ನಾವು ಬಿಡೋಣ, ಅದನ್ನು 1-2 years ನಾವು ಫ್ರೀ ಆಗಿ ಬಿಡೋಣ, ಆಮೇಲೆ ಮತ್ತೆ ಅಗ್ರಿಕಲ್ಚರ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾರೆ. ಸೊ ಅಂಥ ಒಂದು ಲ್ಯಾಂಡ್ನ ನಾವು ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಡಿಫ್ರೆನ್ಸು. ಗೊತ್ತಾಯ್ತಾ? ಎಸ್.
ಸೊ ಇಲ್ಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿರೋದು ಹೆಸರುಗಳು, ದ ಟೈಟಲ್ಸ್. ಓಕೆ, ಆ್ಯಂಡ್ ನೆಟ್ ಝೋನ್ ಏರಿಯಾನು ಅಷ್ಟೇ. ಸೊ ನೆಟ್ ಝೋನ್ ಏರಿಯಾ, ಇದು ಫಾರೆಸ್ಟ್ ಏರಿಯಾ, ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಹೆಸರಲ್ಲೇ ಇದೆ. ನೆಟ್ ಝೋನ್ ಏರಿಯಾ ಏನಪ್ಪ ಅಂತಂದರೆ, ಇವಾಗ 1 ಎಕರೆ ಜಮೀನಿದೆ ಅಂತಂದರೆ 1 ಎಕರೆಗೂ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ, ಅರ್ಥ ಆಗ್ತಾ ಇದೆ. ಸೊ ಅದು ನೆಟ್ ಝೋನ್ ಏರಿಯಾ, ಕಂಪ್ಲೀಟ್ ಏರಿಯಾ ಅಂತ. ಓಕೆ, ಯಾ, ಸೊ ದಟ್ಸ್ ದ ಡಿಫ್ರೆನ್ಸ್ ಆ್ಯಂಡ್ ದ ಮೀನಿಂಗ್ ಎಲ್ಲನೂ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ಸೊ ಏನೇನು ಲ್ಯಾಂಡ್ ಯೂಸ್ಗೆ ಅಫೆಕ್ಟ್ ಆಗುತ್ತೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇಲ್ಲ, ಒಂದು ಪ್ಯಾರಾಗ್ರಾಫ್ ಫಾರ್ಮ್ಯಾಟಲ್ಲಿದೆ, ಬಟ್ ನಾವು ಈ ಥರ ಹೆಡ್ಡಿಂಗ್ ಮಾಡಿ ನಿಮಗೆ ಹಾಕಿದ್ದೀವಿ ಈಸಿ ಆಗುತ್ತೆ ಅಂತ. ಮತ್ತೆ ಇದು 2 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು. ಓಕೆನಾ, ಸೊ ಜಸ್ಟ್ ಫ್ಯಾಕ್ಟರ್ಸ್ ಏನು ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೇಳ್ಬೋದು, ರೈಟ್? ಸೊ ನ್ಯಾಚುರಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್, ಅದರ್ ಫ್ಯಾಕ್ಟರ್ಸ್. ಸೊ 4 ಇದೆ. ನ್ಯಾಚುರಲ್ ಅಂತ ಅಂದರೆ ನ್ಯಾಚುರಲ್ ಆಗಿ ನಿಮ್ಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತಂದರೆ, ಲ್ಯಾಂಡ್ ಫಾರ್ಮ್ ಹೇಗಿದೆ, ಕ್ಲೈಮೇಟ್ ಆರ್ ಇನ್ಫ್ಲೂಯೆನ್ಸ್ ಬೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಯಿಲ್. ಸೊ ಕ್ಲೈಮೇಟು, ಸಾಯಿಲು ಹಾಗೂ ಲ್ಯಾಂಡ್ ಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಎಕನಾಮಿಕ್ ಅಂತ ಅಂದರೆ ಲ್ಯಾಂಡ್ ಹೋಲ್ಡಿಂಗ್ಸ್ ಎಷ್ಟಿದೆ, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಏನಿದೆ, ಆ್ಯಂಡ್ ಓನರ್ಶಿಪ್, ಲ್ಯಾಂಡ್ ಓನರ್ಶಿಪ್ ಎಕನಾಮಿಕ್ ಕಾಸಸ್ಗೆ ಬರುತ್ತೆ, ಫ್ಯಾಕ್ಟರ್ಸ್ಗೆ ಬರುತ್ತೆ. ಸೋಷಿಯಲ್ ಅಂದಿದ ತಕ್ಷಣ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಏನೇನು ಡಿಮ್ಯಾಂಡಲ್ಲಿದೆ, ಪ್ರೊಫೆಷನ್ ಅಂದರೆ ಎಷ್ಟು ಜನ ಈ ಕೆಲಸನ ಮಾಡ್ತಾ ಇದ್ದಾರೆ ಅಂತ, ಆಮೇಲೆ ಆಟಿಟ್ಯೂಡ್ ಆಫ್ ಪೀಪಲ್ ಹೇಗಿದೆ ಟುವರ್ಡ್ಸ್ ಯರ್ ಜಾಬ್ ಆಗಿರ್ಬೋದು, ಅಥವಾ ಆ ಮಾರ್ಕೆಟಿಂಗ್ ಇದರಲ್ಲಿ ಹೆಂಗಿದೆ ಅಂತ. ಸೊ ಆಲ್ ಆಫ್ ದ್ಯಾಟ್ ಕೌಂಟ್ಸ್. ಅದಾದಮೇಲೆ ಸೋಷಿಯಲ್ ಕಂಡೀಷನ್ ಹೆಂಗಿದೆ ಅಂತ. ಅದರ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಟೆಕ್ನಾಲಜಿ, ಇರಿಗೇಷನ್ನು, ನೀರಾವರಿ, ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋದಕ್ಕೆ, ಹ್ಯೂಮನ್ ಕೇಪಬಿಲಿಟಿ ಆ್ಯಂಡ್ ಪಾಪ್ಯುಲೇಷನ್ ಎಲ್ಲನೂ ಇನ್ಫ್ಲುಯೆನ್ಸ್ ಅಂದರೆ ಎಷ್ಟು ಪಾಪ್ಯುಲೇಷನ್, ಇಷ್ಟು ಪಾಪ್ಯುಲೇಷನ್ ಇದನ್ನು ಬೇಕು ಅಂತ ಅನ್ಕೋತಾ ಇದೆ, ಇಷ್ಟು ಪಾಪ್ಯುಲೇಷನ್ ವೀಟ್ನ ಜಾಸ್ತಿ ತಿಂತಾ ಇದೆ. ಸೊ ಇದೆಲ್ಲನೂ ಅದರ್ ಫ್ಯಾಕ್ಟರ್ಸ್ಗೆ ಬರುತ್ತೆ. ಇಷ್ಟನ್ನು ಸೇರಿದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ನಾವು ಒಂದು ಲ್ಯಾಂಡ್ನ ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ? ಎಸ್, ಸೊ ಇಲ್ಲಿಗೆ ಇದು ಮುಗಿಸ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಎನ್ಯೂಮರೇಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಅಗ್ರಿಕಲ್ಚರ್ದು ಇಂಪಾರ್ಟೆನ್ಸ್ ಬೇಸಿಕಲಿ. ಓಕೆನಾ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಆರ್ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಕೇಳಿದ್ರು ಅದೇ ಆನ್ಸರ್. ಹೌ ಹ್ಯಾಸ್ ಅಗ್ರಿಕಲ್ಚರ್ ಹೆಲ್ಪ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸೆಕ್ಟರ್ಸ್. ಸೊ ಇವ್ 3 ಕ್ವೆಶ್ಚನ್ಸು ಒಂದೇ ಆನ್ಸರು. ನೋಡಿ ಇಲ್ಲಿ ಎಕನಾಮಿಕ್ ಆ್ಯಂಡ್ ಟರ್ಷರಿ ಸೆಕ್ಟರ್ಸು, ಬರೀ ಎಕನಾಮಿಕ್ ಪ್ರೋಗ್ರೆಸ್ಸು ಅಥವಾ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇಷ್ಟಕ್ಕೂ ಆನ್ಸರ್ ಒಂದೇ. ಸೊ ಏನದ ಆನ್ಸರು? ಮೇನ್ ಆಕ್ಯುಪೇಷನ್ ಆಗಿದೆ ಅಗ್ರಿಕಲ್ಚರು, ಆ್ಯಂಡ್ ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ, ಡಿಫ್ರೆಂಟ್ ಫಾರ್ಮ್ಸಲ್ಲಿ. ಓಕೆ, ಆ್ಯಂಡ್ ಡಿಫ್ರೆಂಟ್ ಕ್ರಾಪ್ಸ್ ಆಬ್ವಿಯಸ್ಲಿ. ಸೊ ಆ ಒಂದು ಲ್ಯಾಂಡ್ ಟೈಪ್ಗೆ ಆ್ಯಂಡ್ ಅಲ್ಲಿ ಜನ ಏನು ತಿಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪ್ಲೈ ದ ಫುಡ್ ಗ್ರೇನ್ಸ್ ಫಾರ್ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ, ಅದು ಫಾರ್ಮಿಂಗ್ ಅಂತೀವಿ. ಸೆಲ್ಫ್ ಸಬ್ಸಿಸ್ಟೆಂಟ್ ಆಕ್ಯುಪೇಷನ್ ಆ್ಯಂಡ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಬಿಕಾಸ್ ಇಂಡಿಯಾಸ್ ಬ್ಯಾಕ್ ಬೋನೇ ಅದಾಗಿದೆ. ಸೊ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಆ್ಯಂಡ್ ಅಲ್ಲಿ ಹೋಗಿ ಕೆಲಸ ಮಾಡೋರು ಜಾಸ್ತಿ ಜನ ಇರ್ತಾರೆ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಜಾಸ್ತಿ ಇದೆ. ಆ್ಯಂಡ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಡಿಪೆಂಡ್ ಆನ್ ದಿ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ನಾನು ಹೇಳಿದೆ ಅಲ್ಲ, ಸೆಕೆಂಡರಿ ಮತ್ತು ಟರ್ಷರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ಈ ಥರ ಅರ್ಥ ಆಗ್ತಾ ಇದೆ. ಸೊ ಎಲ್ಲನೂ ನೀವು ಒಟ್ಟಿನಲ್ಲಿ ಈ ಆನ್ಸರಲ್ಲಿ ಇನ್ಕ್ಲೂಡ್ ಮಾಡಬೇಕು. And then thus indirectly agriculture nurtures many industries, chemical fertilizers, pesticides, insecticides, industries manufacturing farming equipment, etc. ಸೊ ಇದು ನಿಮಗೆ ಇಂಡಸ್ಟ್ರೀಸ್ ಅಂದ ತಕ್ಷಣ ಸೆಕೆಂಡರಿಗೆ ಬರುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ನು, ಮಾರ್ಕೆಟಿಂಗ್ ಇದೆಲ್ಲ ನಿಮಗೆ ಟರ್ಷರಿಗೆ ಬರುತ್ತೆ. ಓಕೆನಾ? ಸೊ ಅಗ್ರಿಕಲ್ಚರ್ ಸಪೋರ್ಟ್ಸ್ ಇವನ್ ಮೆನಿ ಟರ್ಷರಿ ಆಕ್ಯುಪೇಷನ್ ಲೈಕ್ ಟ್ರಾನ್ಸ್ಪೋರ್ಟೇಷನ್, ಟ್ರೇಡ್, ಬ್ಯಾಂಕಿಂಗ್, ಎಕ್ಸೆಟ್ರಾ. ಅರ್ಥ ಆಯ್ತಾ? ಸೊ ಈ ರೀತಿ ಎಕನಾಮಿಕ್ ಪ್ರೋಗ್ರೆಷನ್ಗೆ ಹೆಲ್ಪ್ ಆಗುತ್ತೆ ಅಗ್ರಿಕಲ್ಚರ್. ಆ್ಯಂಡ್ ಬಿಕಾಸ್ ಇಟ್ ಇಸ್ ಪ್ರೊವೈಡಿಂಗ್ ಫುಡ್ ಗ್ರೇನ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ದ ಕಂಟ್ರಿಯಲ್ಲಿ ಮಾಡ್ತಾ ಇದ್ದೀವಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆಲ್ಲ ಇರೋದ್ರಿಂದ ಇಂಪಾರ್ಟೆನ್ಸ್ ಅದು. ಓಕೆ, ಎಸ್. ಸೊ ಇವಾಗ ಕೇಳಿರೋಂಥ ಮೂರು ಕ್ವೆಶನ್ಗೆ ಇವಾಗ ಗೊತ್ತಾಯ್ತಾ? ಓ ಇದೇ ಆನ್ಸರು ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಒನ್, ಸಾರಿ ಟೈಪ್ಸ್ ಆಫ್ ಫಾರ್ಮಿಂಗ್ ಇನ್ ಇಂಡಿಯಾ. ಇದು ಕೂಡ ನಿಮಗೆ ಕೇಳಿರೋದ್ರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಟ್ ಇಸ್ ಜಸ್ಟ್ ಫ್ಲೋ ಚಾರ್ಟ್ ಅಷ್ಟೇ. ಅಂದರೆ ಫ್ಲೋ ಚಾರ್ಟ್ ಅಂತಂದರೆ ಟೈಪ್ಸ್ ಆಫ್ ಫಾರ್ಮಿಂಗ್, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕೇಳಿರೋದು ಇಲ್ಲ
ಓಕೆ, ತುಂಬ ರೇರು. ಆದ್ರೂ ಒಂದೊಂದು ಲೈನ್ ನೀವು ಓದ್ಕೊಂಡು ಹೋಗಿರಿ. ಸೊ ಇಂಟೆನ್ಸಿವ್ ಫಾರ್ಮಿಂಗ್ ಅಂದ್ರೆ ಏನು, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂದ್ರೆ ಏನು, ಸೊ ಆ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. ಓಕೆನಾ? ಸೊ ನನ್ನ ವಿಡಿಯೋ ನೋಡಿ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ ನಿಮಗೆ. ಸೊ ಟೈಪ್ಸ್ ಆಫ್ ಫಾರ್ಮಿಂಗ್ ಅಲ್ಲಿ ಇಂಟೆನ್ಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆಂಟ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ ಫಾರ್ಮಿಂಗ್ ಹಾಗೂ ಪ್ಲಾಂಟೇಶನ್ ಫಾರ್ಮಿಂಗ್. ಆ್ಯಂಡ್ ಇಷ್ಟೂ ಟೈಪ್ಸ್ ಅಲ್ಲಿ ಒಂದೇ ಟೈಪ್ಗೆ 2 ಟೈಪ್ಸ್ ಇರೋದು. ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಅಲ್ಲಿ ಸೆಡೆಂಟರಿ ಹಾಗೂ ಶಿಫ್ಟಿಂಗ್ ಕಲ್ಟಿವೇಶನ್. ಸೊ ಇಷ್ಟು ಬರಿಬೇಕು. ಓಕೆ, ನೀವು ಟೈಮ್ ಇದ್ರೆ ನೀವು ಈ ಥರ ಬ್ಯೂಟಿಫೈ ಮಾಡಿ ಫ್ಲೋ ಚಾರ್ಟ್ ಎಲ್ಲ ಹಾಕಿ ಬರೀರಿ, ಅಥವಾ ಲೈನ್ ಕೆಳಗಡೆ ಬರಿತಾ ಹೋಗಿ ABCD ಅಂತ ಹಾಕಿ. ಓಕೆನಾ? ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಅ ಸ್ಲೋ ರೈಟರ್ ಇದೆಲ್ಲ ಆಗಿದ್ರೆ ಇಷ್ಟು ಈ ಥರ ತೋರಿಸೋ ಥರ ಎಲ್ಲ ಬಾಕ್ಸಸ್ ಹಾಕಿ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ? ಎಸ್, ಸೊ ಇದು ಟೈಪ್ಸ್ ಆಫ್ ಫಾರ್ಮಿಂಗ್. ನೆಕ್ಸ್ಟ್ ಒನ್ ಕ್ರಾಪ್ ಸೀಸನ್ಸ್. ಮತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸುಮಾರು ಸರಿ ಕೇಳಿರೋ ಅಂಥ ಕ್ವೆಶನ್. ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಝೇದ್ ಆರ್ ಸಮರ್ ಕ್ರಾಪ್. ಸೊ ಸಮ್ಮರ್ ಕ್ರಾಪ್ ಅಂದಿದ ತಕ್ಷಣ ನಿಮಗೆ ಝೇದ್ ನೆನಪಾಗಬೇಕು. ಆ್ಯಂಡ್ ಇದು ಬರೋದು ಏಪ್ರಿಲ್ ಆ್ಯಂಡ್ ಮೇ ಟೈಮಲ್ಲಿ. ಇದನ್ನ ನೆನ್ಪಿಟ್ಕೊಂಡಿದ್ರೆ ಅದ್ರ ಪಕ್ಕಾನೇ ಬರೋದು, ಅಂದರೆ ಅದ್ರ ಆದ್ಮೇಲೆ ಬರೋದು ಅರ್ಲಿ ಮಾನ್ಸೂನ್ ಕ್ರಾಪ್ಸ್. ಆಬ್ವಿಯಸ್ಲಿ ಸಮ್ಮರ್ ಆದಮೇಲೆ ಅರ್ಲಿ ಮಾನ್ಸೂನ್ ಬರೋದು. ಆ್ಯಂಡ್ ಅದನ್ನು ನಾವು ಖಾರೀಫ್ ಕ್ರಾಪ್ ಅಂತ ಕರಿತೀವಿ. ಆ್ಯಂಡ್ ಆ ಕಡೆ ಈ ಕಡೆ ಅಂದರೆ ಎಂಡ್ ಆಫ್ ದಿ ಇಯರ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ಇಯರ್ ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ, ಅಥವಾ ಪೋಸ್ಟ್ ಮಾನ್ಸೂನ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಸಮ್ಮರು, ಪ್ರೀ ಮಾನ್ಸೂನು, ಪೋಸ್ಟ್ ಮಾನ್ಸೂನು, ಝೈದ್, ಖಾರೀಫ್ ಹಾಗೂ ರಾಬಿ. ರೈಟ್? ಆ್ಯಂಡ್ ಮಂತ್ಸು ನೋಡ್ಬೋದು, ಜೂನಿಂದ ಅಕ್ಟೋಬರ್. ಓಕೆನಾ? ಸೊ ಜೂನಿಂದ ಅಕ್ಟೋಬರ್ ನಿಮಗೆ ಖಾರೀಫ್ ಕ್ರಾಪ್ಸ್. ಅಂದರೆ ಇದನ್ನು ನಾವು ಸೋ ಮಾಡೋದು ಜೂನಲ್ಲಿ, ನಮ್ಗೆ ಹಾರ್ವೆಸ್ಟ್ ಎಲ್ಲ ಸಿಗೋ ಅಷ್ಟೊತ್ತಿಗೆ ಅಕ್ಟೋಬರ್ ಆಗುತ್ತೆ. ಸೋ ಮಾಡೋದು ನವೆಂಬರಲ್ಲಿ ರಾಬಿ ಕ್ರಾಪ್ಸ್, ಹಾರ್ವೆಸ್ಟ್ ಎಲ್ಲ ಸಿಗೋ ಅಷ್ಟೊತ್ತಿಗೆ ಮಾರ್ಚ್ ಆಗುತ್ತೆ. ಓಕೆನಾ? ಆ್ಯಂಡ್ ಇದು ಸಿಂಬಲ್ ಏನಪ್ಪ ಅಂತಂದರೆ ವೆನ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಅಂತ ಅರ್ಥ ಆಗ್ತಿದೆ. ಸೊ ಹಾಕಿ ಅದು ಗ್ರೋ ಆಗಿ ನಮಗೆ ಬರೋ ಅಷ್ಟೊತ್ತಿಗೆ ಒಂದು 4 ತಿಂಗಳು ಆಗುತ್ತೆ. ಓಕೆ, ಯಾ. ಸೊ ಅರ್ಲಿ ಮಾನ್ಸೂನ್ ಅಥವಾ ಪ್ರೀ ಮಾನ್ಸೂನ್, ಬಿಕಾಸ್ ಇಲ್ಲಿ ನಾನು ಪೋಸ್ಟ್ ಅಂತ ಹಾಕಿದ್ದೀನಿ. ಸೊ ಪ್ರೀ ಮಾನ್ಸೂನ್ ಅಂತಲೂ ಕೇಳ್ಬೋದು ಅದು. ಓಕೆ, ಎಸ್. ಓಕೆ, ಇದು ಐಕನ್ಸ್ ನಿಮಗೆ ಈಸಿ ಆಗಲಿ ಅಂತ ಇಮೇಜಸ್ ಹಾಕಿರೋದು. ಸೊ ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಎನಿ ಏರಿಯಾ ಇನ್ ಇಂಡಿಯಾ ಇಸ್ ಮೇನ್ಲಿ ಡಿಪೆಂಡೆಂಟ್ ಆನ್. ಸೊ ಈ ಒಂದು ಟೈಪ್ ಆಫ್ ಟೀಚಿಂಗ್ ಅಂದರೆ ಐಕಾನ್ಸ್ ಹಾಕಿ ಮಾಡೋದು ನಾವು ಸ್ಟಾರ್ಟಿಂಗಿಂದನೂ ಮಾಡ್ಕೊಬಂದಿದ್ದೀವಿ ಸೋಷಿಯಲಲ್ಲಿ. ಐ ಹೋಪ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು, ಯಾರು ಸ್ಟಾರ್ಟಿಂಗಿಂದ ನೋಡ್ಕೊಬಂದಿದ್ದಾರೋ. ಸೊ ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟ್, ಸಾಯಿಲ್, ವಾಟರ್ ಅವೈಲಬಿಲಿಟಿ, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದೆಲ್ಲ ಎಲ್ಲೋ ನೋಡ್ದಂಗೆ ಅನಿಸ್ತಾ ಇದೆಯಾ? ಎಲ್ಲಿ? ಎಸ್. ಸೊ ನಿಮಗೆ ಲ್ಯಾಂಡ್ ಯೂಸ್ ಏನಿದೆ ಆಯಿತಾ? ಸೊ ಆ ಲ್ಯಾಂಡ್ ಯೂಸ್ಗೂ ಕ್ರಾಪಿಂಗ್ ಪ್ಯಾಟರ್ನ್ಗೂ ಆಲ್ಮೋಸ್ಟ್ ಸಿಮಿಲರ್ ಆನ್ಸರ್ಸ್ ಇದೆ. ಓಕೆನಾ? ಸೊ ಅಲ್ಲೂ ನೀವು ಸೋಷಿಯಲ್ ನೋಡ್ಬೋದು, ಲ್ಯಾಂಡ್ ಫೆಸಿಲಿಟೀಸ್ ಏನಿದೆ, ಎಕನಾಮಿಕ್ ಫೆಸಿಲಿಟೀಸ್ ಏನೇನಿದೆ, ಫ್ಯಾಕ್ಟರ್ಸ್ ಏನೇನಿದೆ, ಅದೆಲ್ಲ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಆನ್ಸರ್. ಬಟ್ ಇಲ್ಲಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ವಿ. ಸೊ ಈ ಥರ ನಿಮಗೆ ವಾಟರ್ ಅವೈಲಬಿಲಿಟಿ, ಅಲ್ಲೂ ಇರಿಗೇಷನ್ ಬರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ದಿರಾ ನೋಡಿಕೊಂಡು ಬರೀರಿ. ಓಕೆನಾ? ಸೊ ಅಲ್ಲಿ ನಾವು ಏನು ಮಾಡಿದ್ದೀವಿ, 4 ಹೆಡ್ಡಿಂಗ್ ತಗೊಂಡು ಅದ್ರ ಕೆಳಗಡೆ ಬರಿತಾ ಹೋಗಿದ್ದೀವಿ. ಇಲ್ಲಿ ಸಪ್ರೇಟ್ ಪಾಯಿಂಟ್ಸೇ ಇದೆ. ಓಕೆ, ಸೊ ಅದನ್ನು ನೀವು ಕನ್ಫ್ಯೂಸ್ ಆಗ್ದಿರಾ ಬರೀರಿ. ಲ್ಯಾಂಡ್ ಯೂಸ್ ಆ್ಯಂಡ್ ಕ್ರಾಪಿಂಗ್ ಪ್ಯಾಟರ್ನ್. ಓಕೆನಾ? ನೆಕ್ಸ್ಟ್ ಒನ್ ಮೇಜರ್ ಕ್ರಾಪ್ಸ್, ಅದರಲ್ಲೂ ಇದರಲ್ಲಿ ಬರೋದು ಫುಡ್ ಕ್ರಾಪ್ಸು ಈ ಒಂದು ಸ್ಲೈಡಲ್ಲಿ. ಆ್ಯಂಡ್ ನಾನು ಅದೇ ಹೇಳ್ದೆ ಅಲ್ಲ, ಸೊ ಇದರಲ್ಲಿ ನೀವು ನೆನ್ಪು ಮಾಡ್ಕೊಂಡಿರ್ಬೇಕಾಗಿರೋದು ಪ್ಯಾಡಿ ಯಾವ ಕ್ರಾಪು. ಸೊ ಅದು ಖಾರೀಫ್ ಕ್ರಾಪ್. ಖಾರೀಫ್ ಕ್ರಾಪ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ರೈನ್ಫಾಲು, ಟೆಂಪ್ರೇಚರ್ನ ನೋಡಿ. ಆ್ಯಂಡ್ ರೈನ್ಫಾಲ್, ಟೆಂಪ್ರೇಚರ್ ಎರಡು ಬೇರೆ ಬೇರೆ ಪಾಯಿಂಟ್ಸ್ ಆಗಿ ಬರಿಬೋದು. ನಾನಿಲ್ಲಿ ಒಟ್ಟಿಗೆ ಹಾಕಿರೋದು. ಓಕೆ, ಬೇರೆ ಬೇರೆ ಪಾಯಿಂಟ್ಸ್ ಆಗಿ ಬರಿಬೋದು. ಸೊ ಖಾರೀಫ್ ಕ್ರಾಪ್ ಅಂದಿದ ತಕ್ಷಣ ನಿಮ್ಗೆ ಬರೋದೇ ಪ್ರೀ ಮಾನ್ಸೂನ್ ಆ ಟೈಮಲ್ಲಿ, ಆಯಿತಾ? ಪ್ರೀ ಮಾನ್ಸೂನ್ ಟೈಮಲ್ಲಿ. ಸೊ ಡೆಫಿನೆಟ್ಲಿ ರೈನ್ಫಾಲ್ ಅನ್ನೋದು ಜಾಸ್ತಿ ಇರಬೇಕು. ಬಟ್ ಇಲ್ಲಿ ನೋಡಿ, ವೀಟ್ ಅನ್ನೋದು ರಾಬಿ ಕ್ರಾಪ್. ರಾಬಿ ಕ್ರಾಪ್ ಹೇಗಾಯ್ತು ಇದು? ಬಿಕಾಸ್ ನಮಗೆ ಅಷ್ಟೊಂದೇನು ಇದು ಬರೋದೇ ನಮಗೆ ಪೋಸ್ಟ್ ಮಾನ್ಸೂನ್ ಅಂದರೆ ವಿಂಟರ್ ಟೈಮ್ಸಲ್ಲಿ. ಸೊ ಅಷ್ಟೊಂದೇನು ನೀರಿನ ಅವಶ್ಯಕತೆ ಇಲ್ಲ, ಮಳೆಯ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ 50 to 70 ಸೆಂಟಿಮೀಟರ್. ಸೊ ನೀವು ಈ ಥರ ಕನೆಕ್ಟ್ ಮಾಡ್ಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಸಾಯಿಲ್ ಯಾವ ಥರ ಬೇಕು, ನೀರು ಅಕಸ್ಮಾತಾಗಿ, ಬಿಕಾಸ್ ಇಲ್ಲಿ ಜಾಸ್ತಿ ನೀರು ಬೇಕಲ್ವಾ,
ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ವಾಟರ್ ಇಫ್ ಲೆಸ್ ಇರಿಗೇಷನ್ ಇಸ್ ರಿಕ್ವೈರ್ಡ್, ಅಂದರೆ ನಮ್ ಅಟ್ ಎನಿ ಕಾಸ್ಟ್ ನೀರು ಅನ್ನೋದು ಜಾಸ್ತಿ ಬೇಕು. ಓಕೆ, ಅದು ಆಮೇಲೆ ಜಾಗಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾನು 3 ಮಾರ್ಕ್ಸಿಗೆ ಹೇಳ್ತಾ ಇರೋದು. ಸೊ ಇಂಡಿಯಾ ರ್ಯಾಂಕ್ಸ್ 1 ಪಾಯಿಂಟು 2 3 4 5 6 ಪಾಯಿಂಟ್ಸ್. ಸೊ ನೀವು ಇಲ್ಲಿ ಏನೋ ಮಿಸ್ ಮಾಡಂಗಿಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ಪ್ಲೇಸಸ್ನ ಕೂಡ ನೆನ್ಪಿಟ್ಕೊಂಡಿರ್ಬೇಕು. ಆ್ಯಂಡ್ ಟೆಂಪ್ರೇಚರ್ ರೈನ್ಫಾಲ್ 2 ಸಪ್ರೇಟ್ ಪಾಯಿಂಟ್ಸ್ ಆಗಿ ಬರಿಬೋದು, ಹೇಳ್ತಾ ಇದ್ದೀನಿ ನಾನು. ಸೊ ಪ್ಲೇಸಸ್ ಇಲ್ಲಿ ಬೆಂಗಾಲ್ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್, ಆ್ಯಂಡ್ ಈ ಥರ ನೋಡಿ, ಬೆಂಗಾಲ್ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್, ಇಲ್ಲಿ ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್ ಗ್ರಾನರಿ ಆಫ್ ವೀಟ್, ಇದೆಲ್ಲ ಇದೆಯಲ್ಲ 1 ಮಾರ್ಕ್ ಕೇಳುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಇಲ್ಲಿ ನೋಡಿ ಉತ್ತರ ಪ್ರದೇಶ್ ಫಸ್ಟ್ ಇನ್ ಪ್ರೊಡಕ್ಷನ್ ಆಫ್ ವೀಟ್, ಇದೆಲ್ಲ ಮತ್ತೆ MCQ ಅಥವಾ 1 ಮಾರ್ಕ್ ಕೇಳುವಂಥ ಕ್ವೆಶನ್ಸ್. ಸೊ ನಾನು ಯಾವತ್ತೂ ಹೇಳೋದಾದ್ರೆ ನೀವು 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಪ್ರಿಪೇರ್ ಆಗಿ 1 and 2 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ ಅಂತ. ಓಕೆ, ಸೊ ಅಪ್ಲೈಡ್ ಟೈಪು ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ನಿಮ್ಗೆ ಈ ಥರನೇ ಕ್ವೆಶನ್ಸ್ ಕೇಳೋದ್ರಿಂದ ಸೊ ಮಾರ್ಕ್ಸ್ನ ಗೇನ್ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಕ್ರಾಪ್ಸಲ್ಲಿ ನಿಮ್ಗೆ 2 ಶುಗರ್ ಕೇನ್ ಹಾಗೂ ಟೊಬ್ಯಾಕೊ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡಿ ಟೆಂಪ್ರೇಚರ್ ರೈನ್ಫಾಲ್ ಎಲ್ಲ ಬೇರೆ ಬೇರೆ ಬರಿಬೋದು. 2nd ಪ್ಲೇಸ್ ಇನ್ ದ ವರ್ಲ್ಡ್ ಪ್ರೊಡಕ್ಷನಲ್ಲಿ, ಆ್ಯಂಡ್ ಒರಿಜಿನ್ನೇ ಇಂಡಿಯಾದು. ಸೊ ಆಬ್ವಿಯಸ್ಲಿ ಕ್ವಾಂಟಿಟಿ ಎಲ್ಲನೂ ಜಾಸ್ತಿನೇ ಇರುತ್ತೆ. ಟೆಂಪ್ರೇಚರ್, ಸಾಯಿಲ್ ಬಂದ್ಬಿಟ್ಟು ಫರ್ಟೈಲ್ ಲೋಮಿ ಸಾಯಿಲ್ ಮಿಕ್ಸ್ಡ್ ವಿತ್ ಬ್ಲ್ಯಾಕ್ ಸಾಯಿಲ್, ಆ್ಯಂಡ್ ಉತ್ತರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ. ಓಕೆ, ಆ್ಯಂಡ್ ಆ್ಯಂಡ್ ಇಲ್ಲಿ ಟೊಬ್ಯಾಕೊ ಬಂದ್ಬಿಟ್ಟು 3rd ಇನ್ ಪ್ರೊಡಕ್ಷನ್ ಕರ್ನಾಟಕ. ಮತ್ತೆ ಇದನ್ನು 1 ಮಾರ್ಕ್ ಕೇಳೋವಂಥ ಕ್ವೆಶನ್ ಮಕ್ಕಳೇ. ನಿಪ್ಪನಿ, ಓಕೆ, ನಿಪ್ಪನಿ ಟೌನ್ ಇಸ್ ದ ಮಾರ್ಕೆಟಿಂಗ್ ಸೆಂಟರ್ ಫಾರ್ ಟೊಬ್ಯಾಕೊ. ಓಕೆ, ಆ್ಯಂಡ್ 21 ಡಿಗ್ರಿ ಸೆಲ್ಸಿಯಸ್ ಟು 27 ಡಿಗ್ರಿ ಸೆಲ್ಸಿಯಸ್ ಇದೆಲ್ಲ ನೀವು ಓದ್ಕೋಬೇಕು. ಆ್ಯಂಡ್ ಆವ್ರೇಜ್ 50 ಸೆಂಟಿಮೀಟರ್ಸ್ ರೈನ್ಫಾಲ್, ಸ್ಯಾಂಡಿ ಸಾಯಿಲ್ ರಿಕ್ವೈರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್. ನೀವು ಇದರಲ್ಲಿ ಮೇನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಕಾಲಮ್, ಎಕ್ಸ್ಟ್ರೀಮ್ ಲೆಫ್ಟ್ ಕಾಲಮ್ ಏನಿದೆ ಇದು. ಸೊ ಇಂಡಿಯಾ ರ್ಯಾಂಕ್ಸ್ ಅಂದರೆ ಅದ್ರದ್ದು ಸ್ಪೆಷಾಲಿಟಿ ಏನು, ಎಷ್ಟನೇ ರ್ಯಾಂಕ್ಗೆ ಬರುತ್ತೆ, ಅಥವಾ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಕ್ವಾಲಿಟಿ ಜಾಸ್ತಿ ಇದೆ, ಇದೆಲ್ಲ ನಿಮಗೆ ಈ ಫಸ್ಟ್ ಲೈನಲ್ಲಿ ಬಂದ್ಬಿಡುತ್ತೆ. ಟೆಂಪ್ರೇಚರು, ರೈನ್ಫಾಲು, ಸಾಯಿಲು, ಪ್ಲೇಸಸ್ಸು, ಇದು ಎಕ್ಸ್ಟ್ರೀಮ್ ಲೆಫ್ಟ್ ಏನಿದೆ ಇದನ್ನು ನೀವು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಂಡಿರ್ಬೇಕು. ಆವಾಗ ಈ ಕಾಲಮ್ಸ್ ಎಲ್ಲ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟು ಫೈಬರ್ ಕ್ರಾಪ್ಸಲ್ಲಿ ಕಾಟನ್. ಫೈಬರ್ ಅಂತ ಅಂದರೆ ಬಟ್ಟೆ ಬೇಸಿಕಲಿ. ಸೊ ಇದು ಕೂಡ ಖಾರೀಫ್ ಕ್ರಾಪ್ ಅಂತ ಅಂದರೆ ಮತ್ತೆ ನಿಮಗೆ ರೈನ್ಫಾಲ್ ಜಾಸ್ತಿನೇ ಇರಬೇಕು. ಓಕೆ, ಆ್ಯಂಡ್ ಇಂಡಿಯಾ ರ್ಯಾಂಕ್ಸ್ ಏನಿದೆ, ಫಸ್ಟ್ ಏರಿಯಾ ಅಂಡರ್ ಕಾಟನ್ ಕಲ್ಟಿವೇಶನ್, 2nd ಪ್ರೊಡಕ್ಷನ್ ಆಫ್ ಕಾಟನ್. ಸೊ ಇದು ಅದ್ರದ್ದು ಹೈಲೈಟ್ಸ್ ಏನೇನಿದೆ ಅದನ್ನು ಬರಿತಾ ಹೋಗಬೇಕು. ಟೆಂಪ್ರೇಚರ್, ರೈನ್ಫಾಲ್, ಸಾಯಿಲ್, ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲೋಮಿ ಸಾಯಿಲ್, ಪ್ಲೇಸಸ್ ಹರಿಯಾಣ, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. ಜಸ್ಟ್ ಸ್ಟೇಟ್ಸ್, ನೀವು ಅದ್ರ ಒಳಗಡೆ ಯಾವುದೋ ಒಂದು ಜಾಗಗಳು ಓದಬೇಕು ಅದೂ ಇಲ್ಲ ಮಕ್ಕಳೇ, ಜಸ್ಟ್ ಸ್ಟೇಟ್ಸ್ನ ಓದ್ಕೊಂಡು ಹೋದ್ರು ಸಾಕು, ಈಸಿ ಇದೆ. ಓಕೆ, ಬೆವರೇಜ್ ಕ್ರಾಪ್ಸು ಟೀ. ಟೀ ಕೊಟ್ಟಿದ್ದಾರೆ, ಬಟ್ ಕೆಲವೊಂದು ಸತಿ ಕ್ವೆಶನ್ಸ್ ಅಲ್ಲಿ ಕಾಫಿ ಬಗ್ಗೆನೂ ಕೇಳಿದ್ದಾರೆ. ಟೀ ಆ್ಯಂಡ್ ಕಾಫಿ ಬಗ್ಗೆ ಬರೀರಿ ಅಂತ, ಅದನ್ನ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಕಾಮನ್ ಪಾಯಿಂಟ್ಸ್ ಇದೆ, ಅದನ್ನ ಬರೀರಿ. ಆ್ಯಂಡ್ ಹೆದರ್ಕೋಬೇಡಿ ಆಯ್ತಾ, ಏನಪ್ಪ ಇದು ಸಿಲೆಬಸಲ್ಲಿ ಇಲ್ದಿರೋದು ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಕಾಮನ್ ಪಾಯಿಂಟ್ಸ್ ಇದೆ, ಅದನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಓಕೆ, ನಿಮ್ಗೆಲ್ಲಾನು ಈ ಒಂದು ಚಾಪ್ಟರ್ ಪ್ಲೇ ಲಿಸ್ಟ್ ಏನಿದೆ ಅದ್ರಲ್ಲಿ ಸಿಕ್ಬಿಡುತ್ತೆ ಮಕ್ಕಳೇ. ಸೊ ಲಾಸ್ಟಲ್ಲಿ PYQPSನ ಸಾಲ್ವ್ ಮಾಡ್ತಾ ಹೋಗಿದ್ದೀವಿ, ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಟೀ ಎಕ್ಸ್ಪೋರ್ಟರ್ ಆಗಿದ್ವಿ ನಾವು, ಆ್ಯಂಡ್ ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಫ್ ಟೀ ಇನ್ ದ ವರ್ಲ್ಡ್ ಆಗಿದೆ. ಆ್ಯಂಡ್ ಟೆಂಪ್ರೇಚರ್ ಬಂದು 21 ಡಿಗ್ರಿ ಸೆಲ್ಸಿಯಸ್, ರೈನ್ಫಾಲ್ 100 to 200 ಸೆಂಟಿಮೀಟರ್ಸ್, ಸ್ಯಾಂಡ್ ಮಿಕ್ಸ್ ಬ್ಲ್ಯಾಕ್ ಸಾಯಿಲ್ ಇದೆ. And Assam, West Bengal, Tamil Nadu and Kerala are the places where we can find tea production. Okay na? Yes, ಇದು ಮೇಜರ್ ಕ್ರಾಪ್ಸ್ ಕೆಳಗಡೆ ಬರುತ್ತೆ. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ನಿಮಗೆ 2 ಅಥವಾ 3 ಮಾರ್ಕ್ಸ್ ಕೇಳೋ ಅಂಥದ್ದು ಅಂತ ಅಂದರೆ ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಥವಾ 1 ಮಾರ್ಕ್ ಕೇಳೋ ಅಂಥ ಕ್ವೆಶನ್ ಕೂಡ ಇದೆ, ಅದೇ ಗೋಲ್ಡನ್ ರೆವಲ್ಯೂಷನ್. ಸೊ ಬೇಸಿಕಲಿ ಇಷ್ಟು ಪಾಯಿಂಟ್ಸ್ ಓದ್ಕೊಂಡ್ರೆ 1, 2, 3 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಆದಂಗೆ ಈ ಒಂದು ಕ್ವೆಶನಿಂದ ಬರುವಂಥ ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು. ಹಾರ್ಟಿಕಲ್ಚರ್ ಇನ್ವಾಲ್ವ್ಸ್ ದ ಕಲ್ಟಿವೇಶನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್. ಫ್ರೂಟ್ಸು, ವೆಜಿಟೇಬಲ್ಸು ಹಾಗೂ ಫ್ಲವರ್ಸ್. ಓಕೆನಾ? ಫ್ಲೋರಿಕಲ್ಚರ್ ಅಂತಲೂ ಇದೆ. ಓಕೆ, ಬಟ್ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ನಿಮಗೆ. ಬಟ್ ಫ್ಲೋರಿಕಲ್ಚರ್ ಏನಪ್ಪ ಅಂತಂದರೆ ಬರೀ ಫ್ಲವರ್ಸು. ಓಕೆನಾ? ಕಮರ್ಷಿಯಲ್ ಪರ್ಪಸ್ಗೆ. ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಹಾಗೂ ಫ್ಲವರ್ಸ್.
ಆ್ಯಂಡ್ ಹಾರ್ವೆಸ್ಟ್ ಇಸ್ ಅ ವೆರಿ ಶಾರ್ಟ್ ಪೀರಿಯಡ್. ಅಂದರೆ ನಾವು ಬೇಸಿಕಲಿ ಯಾವುದೇ ಕ್ರಾಪ್ ಇದ್ರೂ ಅದ್ರದ್ದು ಹಾರ್ವೆಸ್ಟ್ ಬೇಗ ಆಗುತ್ತೆ ಅಂತ. ಓಕೆ, ಆ್ಯಂಡ್ ಮೋರ್ ಇಂಟೆನ್ಸಿವ್ ಆ್ಯಂಡ್ ಕಮರ್ಷಿಯಲ್ ದ್ಯಾನ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ in a good way ಆಯ್ತಾ. ಸೊ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಮ್ಯಾಂಗೋ, ಬನಾನಾ, ಚೀಕು ಹಾಗೂ ಸಿಟ್ರಸ್ ಫ್ರೂಟ್ಸ್. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗ್ರೀನ್ ರೆವಲ್ಯೂಷನ್ ನಾನು ಹೇಳ್ದೆ ಅಲ್ಲ 1 ಮಾರ್ಕ್ಗೆ. ದ ಪ್ರೋಗ್ರೆಸ್ ಇನ್ ದ ಹಾರ್ಟಿಕಲ್ಚರ್ ಫೀಲ್ಡ್ ಇಸ್ ನೋನ್ ಆಸ್ ದ ಗೋಲ್ಡನ್ ರೆವಲ್ಯೂಷನ್. ಸೊ ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು ಪ್ರೋಗ್ರೆಸ್ ಬಗ್ಗೆನೆ ಅಲ್ವಾ. ಸೊ ಈ ಪ್ರೋಗ್ರೆಸ್ ಆಗಿರೋದ್ರಿಂದಾನೇ ನಾವು ಅದನ್ನು ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ನೀವು 3 ಮಾರ್ಕ್ಸಿಗೆ ಬರಿಬೇಕಂದ್ರೂ ಈ ಪಾಯಿಂಟ್ ನೀವು ಸ್ಕಿಪ್ ಮಾಡಲೇಬಾರ್ದು. ಓಕೆ, ಆ್ಯಂಡ್ ಇಂಡಿಯಾ ಹ್ಯಾಸ್ ಆಲ್ ದ ಫೆಸಿಲಿಟೀಸ್ ನೀಡೆಡ್ ಹಾರ್ಟಿಕಲ್ಚರ್ ಮಾಡೋದಕ್ಕೆ. ಗೌರ್ಮೆಂಟ್ ಪಾಲಿಸೀಸಿಂದ ಹಿಡಿದು ಓಕೆನಾ, ನೋಡಿ ಲೈಕ್ ಡೈವರ್ಸ್ ಕಂಡೀಷನ್ಸ್ ಇದೆ, ಲ್ಯಾಂಡ್ ಫಾರ್ಮ್ಸ್ ಇದೆ, ಕ್ಲೈಮೇಟ್ ಕರೆಕ್ಟ್ ಆಗಿದೆ, ಸಾಯಿಲ್ ಕರೆಕ್ಟ್ ಆಗಿದೆ, ಇರಿಗೇಷನ್ ಫೆಸಿಲಿಟಿ, ಲೇಬರ್, ಮಾರ್ಕೆಟ್, ಗೌರ್ಮೆಂಟ್ ಎಂಕರೇಜ್ಮೆಂಟ್ ಎಕ್ಸೆಟ್ರಾ. ಸೊ ಎಲ್ಲ ಇರೋದ್ರಿಂದ ಇಟ್ ಈಸ್ ಅ ಹಿಟ್ ಆ್ಯಂಡ್ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಅ ಗೋಲ್ಡನ್ ರೆವಲ್ಯೂಷನ್. ಅರ್ಥ ಆಯ್ತಾ? ಎಸ್. ಸೊ ಇಲ್ಲಿ ಈ ಚಾಪ್ಟರ್ನ ಮುಗಿಸ್ತೀವಿ. ಆ್ಯಂಡ್ yes, it's time for question and answers. Uncultivated land and fallow land are common because both have commercial purpose, both are left fallow, they are wasteful, they are a part of forest land. What's the answer? So ನೀವು ಕರೆಕ್ಟಾಗಿ ಕೇಳಿದರೆ ನಾನು ಏನು ಹೇಳಿದ್ದೀನಿ ಅಂತ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಹೇಳಿ ಮಕ್ಕಳೇ ಬೇಗ. ಎಸ್. ಸೊ ದಿ ಆನ್ಸರ್ ಇಸ್ ಬೋತ್ ಆರ್ ಲೆಫ್ಟ್ ಫ್ಯಾಲೋ ಆಯಿತಾ. ಸೊ ಬೋತ್ ಆರ್ ಲೆಫ್ಟ್ ಫ್ಯಾಲೋ ಅಂತ ಬಹುಶಃ ಟೈಮ್ ಪೀರಿಯಡ್ ಒಂದು ಜಾಸ್ತಿ ಒಂದು ಕಮ್ಮಿ ಇರುತ್ತೆ, ಬಟ್ ಒಟ್ಟಿನಲ್ಲಿ ಇಟ್ ಇಸ್ ಲೆಫ್ಟ್ ಫ್ಯಾಲೋ, ಎಂಟಿಯಾಗಿ ಬಿಟ್ಟಿರ್ತೀವಿ ಒಂದು ಸ್ವಲ್ಪ ಕಾಲ. ಓಕೆನಾ. ಸೊ ದಟ್ ಇಸ್ ವೈ ಇಟ್ ಈಸ್ ಕಾಮನ್ ಇನ್ ದ್ಯಾಟ್ ಪಾಯಿಂಟ್ ಆಯಿತಾ. ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಹ್ಯಾಸ್ 2 ಸಬ್ ಟೈಪ್ಸ್. ಸೊ ನಾನು ಫ್ಲೋ ಚಾರ್ಟ್ ತೋರಿಸಿದ್ದೆ, ಅದರಲ್ಲಿ ಒಂದೇ ಟೈಪ್ಗೆ 2 ಸಬ್ ಟೈಪ್ಸ್ ಇತ್ತು. ಸೊ ಈಸಿಯಾಗಿ ಹೇಳ್ಬೋದು, ಕಮರ್ಷಿಯಲ್, ಪ್ಲಾಂಟೇಶನ್, ಸಬ್ಸಿಸ್ಟೆಂಟ್, ಇಂಟೆನ್ಸಿವ್. ಹೇಳಿ ಬೇಗ, ಕಮೆಂಟ್ ಮಾಡಿ. ಎಸ್, ಸೂಪರ್. ದಿ ಆನ್ಸರ್ ಇಸ್ ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಆಯಿತಾ. ಸೊ ಈ ಟೈಪ್ ಆಫ್ ಫಾರ್ಮಿಂಗಲ್ಲಿ ನೀವು 2ನ್ನ ನೋಡ್ಬೋದು, ಒಂದು ಶಿಫ್ಟಿಂಗು, ಇನ್ನೊಂದು ಸೆಡೆಂಟರಿ. ಓಕೆನಾ. ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಹೋಲ್ಡ್ ಟ್ರೂ ಟು ಹಾರ್ಟಿಕಲ್ಚರ್. ಸೊ ಒಂದು ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಿದೆ ಅಂತ, ಇನ್ನು ಮಿಕ್ಕಿದ 3 ಸ್ಟೇಟ್ಮೆಂಟ್ ಹಾರ್ಟಿಕಲ್ಚರ್ಗೆ ಅನುಕೂಲವಾಗಿದೆ ಅಂತ. ಅದೇನು ಅಂತ ನೋಡ್ಬಿಡೋಣ. ಕಲ್ಟಿವೇಶನ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಇಟ್ಸ್ ಇಂಟೆನ್ಸಿವ್ ಆ್ಯಂಡ್ ಕಮರ್ಷಿಯಲ್. The progress in the field is called as golden revolution. They are a part of forest land. Easy. ಎಷ್ಟು ಈಸಿಯಾಗಿ ಕೊಟ್ಟಿದ್ದೀವಿ ನೋಡಿ ನಿಮಗೆ. ಎಸ್. ಸೊ ಸುಮಾರು ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ದಿ ಆನ್ಸರ್ ಇಸ್ ದೇ ಆರ್ ಪಾರ್ಟ್ ಆಫ್ ಫಾರೆಸ್ಟ್ ಲ್ಯಾಂಡ್. ಎಸ್ ಮಕ್ಕಳೇ, ಸೊ ಇಲ್ಲಿಗೆ 2 ಜಾಗ್ರಫಿ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ವಿ ಔಟ್ ಆಫ್ ಸೋ ಮೆನಿ ಚಾಪ್ಟರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಸೊ ಈ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಆರ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಎಸ್ ಮಕ್ಕಳೇ, ಒಂದು ಸಣ್ಣ ಬ್ರೇಕ್ ಆಯಿತು. ಸೊ ಇವಾಗ ನಾವು ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆನಾ. ಸೊ ಇದು ಕೂಡ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ ಆಗಿತ್ತು ಸೋಷಿಯಲ್ ಸೈನ್ಸ್ ಹಿಸ್ಟ್ರಿಯಲ್ಲಿ. ಸೊ
ಇವಾಗ ವಿಡಿಯೋ ಎಲ್ಲ ಬಂದಿದೆ, ಒಂದಷ್ಟು ಎಕ್ಸಾಮ್ಸ್ ಎಲ್ಲ ಆಗಿದೆ, ರಿವಿಷನ್ ಆಗಿದೆ, ಇವಾಗ ಹೆಂಗ್ ಅನಿಸ್ತಾ ಇದೆ? ಈಸಿ ಅನಿಸ್ತಾ ಇದೆಯಾ? ಇನ್ನ ಕಷ್ಟ ಇದೆ? ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಯಾ, ಓಕೆ. ಸೊ ನೀವು ಕಮೆಂಟ್ ಮಾಡೋ ಅಷ್ಟೊತ್ತಿಗೆ ಕ್ವೆಶ್ಚನ್ಸ್ ಏನೇನು ಕೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಾನು ಇಲ್ಲಿ ಬರೀ 7 ಹಾಕಿದ್ದೀನಿ, ಮಿಕ್ಕಿದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ PDF ಅಲ್ಲಿ ಇದೆ. ಓಕೆ. ಸೊ ಕಾಸಸ್ ಆಫ್ ವರ್ಲ್ಡ್ ವಾರ್ 2 ಇಂಪಾರ್ಟೆಂಟು. ವಾಟ್ ಆ್ಯಂಡ್ ವೇರ್ ಇಸ್ ತೀನ್ ಮೂರ್ತಿ ಚಾಕ್? Okay, and how did German industrialists help Hitler to become the dictator? Explain the features of fascism. Nazi ideology destroyed Germany. Justify. ಆಯ್ತಾ? ಸೊ ಈ ಜಸ್ಟಿಫೈ ಅನ್ನೋ ಒಂದು ವರ್ಡ್ ಬಂದಿದೆ ಅಂತ ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತಾನೆ. ಆಯ್ತಾ? ಇದು ಸ್ಟೇಟ್ಮೆಂಟ್ ಟ್ರೂ ಆಗಿದೆ, ಇದು ಹೆಂಗೆ ಟ್ರೂ ಆಗಿದೆ ಅಂತ ನೀವು ಹೇಳಿ ಅಂತ ಹೇಳೋದಂದು. ಓಕೆ, ದಟ್ ಇಸ್ ಜಸ್ಟಿಫೈ. ಸೊ ನಾಜಿ ಐಡಿಯಾಲಜಿ ಏನಿದೆ ಅದು ಡೆಫಿನೆಟ್ಲಿ ಜರ್ಮನಿನ ಡಿಸ್ಟ್ರಾಯ್ ಮಾಡ್ತು, ಹೆಂಗೆ ಅಂತ. ಓಕೆನಾ? ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 1 ಅಂಡ್ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 2. ಇದು ಮತ್ತೆ ತುಂಬಾ ಇಂಪಾರ್ಟೆಂಟ್ ಇದೆ. ಒನ್ ಆಫ್ ದ ಕ್ವೆಶ್ಚನ್ ಪೇಪರ್ಸ್ ಅಲ್ಲೂ ನಿಮ್ಗೆ ಕೇಳಿದ್ದಾರೆ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 2. ಓಕೆ, ಯಾ. ಸೊ ವಾಟ್ ವರ್ ದ ಕಾಸಸ್ ಆಫ್ ವರ್ಲ್ಡ್ ವಾರ್ 2? ಸೊ ಕಾಸಸ್, ಕಾರಣಗಳೇನು ಅಂತ. ಸೊ 1939 ಅಲ್ಲಿ ನಾಜಿ ಜರ್ಮನಿ ಡಿಕ್ಲೇರ್ಸ್ ವಾರ್ ಆನ್ ಪೋಲೆಂಡ್, ಹ್ಯೂಮಿಲಿಯೇಟಿಂಗ್ ಟ್ರೀಟಿನ ಸೈನ್ ಮಾಡುತ್ತೆ. ಓಕೆ, ಜರ್ಮನಿ ಮಿಲಿಟರೈಸೇಷನ್ ಆಫ್ ನೇಷನ್ಸ್ ಆಗುತ್ತೆ, ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಎಲ್ಲರಿಗೂ ಹುಟ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ಎಕನಾಮಿಕ್ ಲಾಸ್ ಅನ್ನೋದಾಗುತ್ತೆ, ಜಪಾನ್ಸ್ ಎಕ್ಸ್ಪ್ಯಾನ್ಷನಿಸ್ಟ್ ಟೆಂಡೆನ್ಸೀಸ್. ಸೊ ಇಲ್ಲಿ ನೀವು 6 ಪಾಯಿಂಟ್ಸ್ನ ನೋಡ್ಬೋದು. ಓಕೆನಾ? ಸೊ 6 ಪಾಯಿಂಟ್ಸ್, ಬಟ್ ಒನ್ ವರ್ಡೇ ಇದೆ, ಬಟ್ ಸ್ಟಿಲ್ 3 ಮಾರ್ಕ್ಸ್ ಕೇಳೋವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಹಾಕಿರೋದು, ಅಥವಾ 2 ಮಾರ್ಕ್ಸ್ ಕೂಡ ಕೇಳೋವಂಥ ಚಾನ್ಸಸ್ ಕೂಡ ಇದೆ. ಸೊ ಹ್ಯೂಮಿಲಿಯೇಟಿಂಗ್ ಟ್ರೀಟಿ ಅಂದಿದ ತಕ್ಷಣ ಟ್ರೀಟಿ ಆಫ್ ವಸಾಯ್, ಆಯ್ತಾ? ಸೊ 1919 ಜರ್ಮನಿಯವರು ಸೈನ್ ಮಾಡುವಂಥದ್ದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸಸ್ ಇನ್ ಫ್ಯಾಕ್ಟ್. ಓಕೆನಾ? ಸೊ ಇದೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ವರ್ಲ್ಡ್ ವಾರ್ 2ನ ಕಾರಣಗಳಾಗುತ್ತೆ. ಸೊ ಇದರಿಂದ ವರ್ಲ್ಡ್ ವಾರ್ 2 ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವಾಟ್ ಅಂಡ್ ವೇರ್ ಇಸ್ ತೀನ್ ಮೂರ್ತಿ ಚಾಕ್? ಸೊ ಇಲ್ಲಿ ನೀವು ನೋಡ್ಬೋದು, ಇದು ರಿಯಲ್ ಇಮೇಜಸ್. ಓಕೆ, ಸೊ ಇಲ್ಲಿ ಅವರ ಒಂದು ಟ್ರಿಬ್ಯೂಟ್ನ ಕೊಡ್ತಾ ಇರೋದು ನೋಡ್ಬೋದು ಮೋದಿಜಿ ಅವರು. ಯಾ, ಸೊ ಇದು ಬೇಸಿಕಲಿ ಮೈಸೂರ್, ಜೋಧ್ಪುರ್ ಹಾಗೂ ಹೈದರಾಬಾದ್ ಲ್ಯಾನ್ಸರ್ಸು ಮಾಡಿರುವಂಥ ಎಫರ್ಟ್ಸಿಗೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಇದು. ಆಯ್ತಾ? ಇಟ್ಸ್ ಅ ಮೆಮೋರಿಯಲ್ ಆಟ್ ಎಲ್ಲಿರೋದು? ನ್ಯೂ ಡೆಲ್ಲಿಯಲ್ಲಿ. ಆ್ಯಂಡ್ ಇದು ತೀನ್ ಮೂರ್ತಿ ಭವನ್ ಸರ್ಕಲ್ ಅಲ್ಲಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ತೀನ್ ಮೂರ್ತಿ ಮಾರ್ಗ್ ಅಂತ ಕೂಡ ಕರಿತೀವಿ. ಅಂದ್ರೆ ಬೇಸಿಕಲಿ ಅಲ್ಲಿ 3 ರೋಡ್ ಇದೆ ಮಕ್ಕಳೇ. ಆಯ್ತಾ? ಸೊ ಅದಕ್ಕೆ ತೀನ್ ಮೂರ್ತಿ ಮಾರ್ಗ್ ಆ್ಯಂಡ್ ತೀನ್ ಮೂರ್ತಿ ಭವನ್ ಅಟ್ ದ ಸರ್ಕಲ್ ಅಲ್ಲಿರೋದು. ಯಾಕೆ ತೀನ್ ಮೂರ್ತಿ ಅಂತ ಅಂದ್ರೆ ಮೈಸೂರ್, ಜೋಧ್ಪುರ್ ಹಾಗೂ ಹೈದರಾಬಾದ್ ಮೂರು ಜನ ಇದ್ದಾರೆ. ಸೊ ಅದಕ್ಕೆ ತೀನ್ ಮೂರ್ತಿ ಸರ್ಕಲ್ ಅಲ್ಲಿದೆ. ಆ್ಯಂಡ್ ದ ಡೈರೆಕ್ಷನ್ಸ್ ಕೂಡ 3 ರೋಡ್ ಇರೋದ್ರಿಂದ ಅದು ತೀನ್ ಮೂರ್ತಿ ಮಾರ್ಗ ಆಗಿದೆ. ಓಕೆ, ಆ್ಯಂಡ್ ಮೈಸೂರ್, ಜೋಧ್ಪುರ್, ಹೈದರಾಬಾದ್ ಯಾರದು? ಅದು ಲ್ಯಾನ್ಸರ್ಸ್. ಓಕೆನಾ? ಸೊ ಅವರ ಒಂದು ಎಫರ್ಟ್ಗೆ, ಅವರ ಒಂದು ತ್ಯಾಗಕ್ಕೆ ಮಾಡಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಒಂದು ಮೆಮೊರಿಯಲ್ ಅದು. ಓಕೆ, ಸೊ ಆಸ್ ಅ ಸಿಂಬಲ್ ಆಫ್ ಜೆಸ್ಚರ್ ಆಫ್ ಫ್ರೆಂಡ್ಶಿಪ್ ವಿತ್ ಇಸ್ರಾಯೇಲ್, ಆಯ್ತಾ? ಇಲ್ಲಿ ನೋಡ್ಬೋದು ನೀವು, ಇಂಡಿಯಾ ರೀನೇಮ್ ದ ತೀನ್ ಮೂರ್ತಿ ಚಾಕ್ ವಾರ್ ಮೆಮೋರಿಯಲ್ ಡ್ಯೂರಿಂಗ್ ದ ವಿಸಿಟ್ ಆಫ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತಾನ್ಯಾಹು ಆನ್ 14 January 2018. ಸೊ ಇವರ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ತೀನ್ ಮೂರ್ತಿ ಚಾಕ್ ಏನ್ ಮಾಡ್ತಾರೆ? ಮೆಮೋರಿಯಲ್ ವಾಸ್ ವಿಸಿಟೆಡ್ ಯಾರಿಂದ? ಪ್ರೈಮ್ ಮಿನಿಸ್ಟರ್, ಆ ಒಂದು ಇಸ್ರಾಯೇಲ್ ಪ್ರೈಮ್ ಮಿನಿಸ್ಟರ್ ಇಂದ. ಯಾವಾಗ? 14 January 2018. ಆ್ಯಂಡ್ ಆ ಹೆಸರನ್ನ ಚೇಂಜ್ ಮಾಡ್ತಾರೆ, ಏನಂತ? ತೀನ್ ಮೂರ್ತಿ ಹಾಫ್ಯ ಮಾರ್ಗ್ ಅಂತ. ಓಕೆ, ಸೊ ಆಸ್ ತೀನ್ ಮೂರ್ತಿ ಹಾಫ್ಯ ಚೌಕ್ ಆ್ಯಂಡ್ ಆಸ್ ದ ರೋಡ್ ಆಸ್ ತೀನ್ ಮೂರ್ತಿ ಹಾಫ್ಯ ಮಾರ್ಗ್. ಓಕೆ, ಸೊ ಹಾಫ್ಯ ಬಂದ್ಬಿಟ್ಟು ಇಸ್ರಾಯೇಲ್ ಅಲ್ಲಿ ಒಂದು ಜಾಗ. ಓಕೆ, ಸೊ ಅವರ ಪ್ರೈಮ್ ಮಿನಿಸ್ಟರ್ ಬಂದಿರೋದ್ರಿಂದ ಆ್ಯಂಡ್ ಫ್ರೆಂಡ್ಶಿಪ್ ಇಂದ ಆಗಿರುವಂಥದ್ದು. ಓಕೆ, ಎಸ್. ಇಲ್ಲಿ ನೀವು ನೋಡ್ಬೋದು 3 ಪಾಯಿಂಟ್ಸ್ ಇದೆ. ಓಕೆ, ಅಗೇನ್ 2 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇದೆ, 3 ಮಾರ್ಕ್ಸ್ಗೂ ಕೇಳುವಂಥ ಚಾನ್ಸಸ್ ಇದೆ, ಬಿಕಾಸ್ ದೀಸ್ ಆರ್ ವೆರಿ ಬಿಗ್ ಪಾಯಿಂಟ್ಸ್. ಓಕೆ, ಯಾ. How did German industrialists help Hitler to become the dictator? So German industrialists ಯಾರಿದ್ದಾರೆ, ಹಿಟ್ಲರು ಡಿಕ್ಟೇಟರ್ ಆಗೋದಕ್ಕೆ ಹೆಂಗ್ ಹೆಲ್ಪ್ ಮಾಡ್ತಾರೆ ಅಂತ. ಓಕೆ, ಸೊ ಸೊ ಹೆಲ್ಪ್ ಟು ಸಪ್ರೆಸ್ ಕಮ್ಯುನಿಸ್ಟ್ ಅಂಡ್ ಸೋಷಿಯಲಿಸ್ಟ್. ಸೊ ಡಿಕ್ಟೇಟರ್ಶಿಪ್ ಇರಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ಇವ್ರು ಯಾರು ಇರಬಾರ್ದು ಅಲ್ವಾ?
ಸೊ ಹಾಗಾಗಿ ಅವ್ರನ್ನೆಲ್ಲ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇವ್ರು ಯಾರು ಇರಬಾರ್ದು ಅಂತ. ಬ್ಯಾನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಸೊ ಅದು ಇರೋದಿಲ್ಲ. ಆ್ಯಂಡ್ ಬ್ಯಾನ್ ಆಫ್ ಲೇಬರ್ ಯೂನಿಯನ್ಸ್. ಸೊ ಈ ಥರ ಎಲ್ಲ ಮಾಡಿದ್ದಕ್ಕೆ ಹಿಟ್ಲರ್ಗೆ ಡಿಕ್ಟೇಟರ್ಶಿಪ್ನ ಮಾಡೋದು ಅಥವಾ ಡಿಕ್ಟೇಟರ್ ಆಗಿರೋದು ತುಂಬ ಈಸಿ ಆಗ್ತಾ ಹೋಯ್ತು. ಓಕೆನಾ? ಸೊ ಇಲ್ಲೂ ನೋಡ್ಬೋದು ನಿಮಗೆ 3 ಪಾಯಿಂಟ್ಸ್ ಇದೆ. ಸೊ 3 ಮಾರ್ಕ್ಸಿಗೆ ಕೇಳೋವಂಥ ಚಾನ್ಸಸ್ ಇದೆ, ಅಥವಾ 2 ಮಾರ್ಕ್ಸ್ 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಕೂಡ ಇದೆ. ಓಕೆನಾ? ಸೊ ಹಾಗಾಗಿ ಹಾಕಿರೋದು. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಫಾಸಿಸಮ್. ಸೊ ಫಾಸಿಸಮ್ ಬಂದ್ಬಿಟ್ಟು ಮುಸೋಲಿನಿ ಅವ್ರದ್ದು. ಸೊ ಅವ್ರದ್ದು ಫಾಸಿಸಮ್. ಸೊ ಅದ್ರದ್ದು ಫೀಚರ್ಸು, ಆಮೇಲೆ ನಿಮಗೆ ಹಿಟ್ಲರ್ದು ಫೀಚರ್ಸ್, ಇವ್ರದ್ದು ನಾಜಿ ಪಾರ್ಟಿದು ಫೀಚರ್ಸು ಸೇಮೇ ಇರುತ್ತೆ. ಬಟ್ ಫೀಚರ್ಸ್ ಆಫ್ ಫಾಸಿಸಮ್ ಅಂತ ಕೇಳಿದಾಗ ನೀವು ಸ್ಟಿಕ್ ಆನ್ ಆಗಬೇಕು. ಏನು ಇಂಟೆನ್ಸ್ ನ್ಯಾಷನಲಿಸ್ಟಿಕ್ ಆ್ಯಟಿಟ್ಯೂಡ್ಸು, ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್, ಗ್ಲೋರಿಫಿಕೇಶನ್ ಆಫ್ ವೈಲೆನ್ಸು ಹಿಟ್ಲರ್ ಮಾಡೋದು ಇದೆ. ಆ್ಯಂಡ್ ಇವರಿಬ್ರು ಫ್ರೆಂಡ್ಸ್ ಕೂಡ ಆಗಿರ್ತಾರೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಇದೆ. ರೇಷಿಯಲ್ ಸುಪ್ರಿಮಸಿ, ಇಂಪೀರಿಯಲಿಸ್ಟ್ ಎಕ್ಸ್ಪ್ಯಾನ್ಷನ್ ಹಾಗೂ ಸಪೋರ್ಟ್ ಟು ಮ್ಯಾಸಕರ್ಸ್. ಸೊ ಇದೆಲ್ಲ ನಿಮಗೆ ಫೀಚರ್ಸ್ ಆಫ್ ಫಾಸಿಸಮ್ ಆನ್ಸರ್ ಕೆಳಗಡೆ ಬರುತ್ತೆ. ಸೊ ಇಲ್ಲಿ 6 ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ 3 ಮಾರ್ಕ್ಸ್ ಕೇಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಎಸ್. ನೆಕ್ಸ್ಟ್ ಒನ್, ನಾಜಿ ಐಡಿಯಾಲಜಿ ಡೆಸ್ಟ್ರಾಯ್ಡ್ ಜರ್ಮನಿ, ಜಸ್ಟಿಫೈ. ನಾನು ಆಲ್ರೆಡಿ ಹೇಳಿದೆ, ಜಸ್ಟಿಫೈ ಅಂದಿದ ತಕ್ಷಣ ಡೆಫಿನೆಟ್ಲಿ ದಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಆಯ್ತಾ? ಸೊ ನೀವು ಅದಕ್ಕೆ ಆನ್ಸರ್ ಬರೀತಾ ಹೋಗಬೇಕು. ನಾಜಿ ಐಡಿಯಾಲಜಿ ಹೇಗೆ ಡೆಸ್ಟ್ರಾಯ್ ಮಾಡ್ತು ಜರ್ಮನಿನ ಅಂತ. ಓಕೆ, ಸೊ ಆನ್ಸರ್ ಇದೆ ಗ್ರೇಟ್ನೆಸ್ ಆಫ್ ಆರ್ಯನ್ ರೇಸ್. ಸೊ ಇಲ್ಲೂ ಕೂಡ ನಾನು ಏನು ಹೈಲೈಟ್ ಮಾಡಿಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು 8 ಪಾಯಿಂಟ್ಸ್ ಇದೆ. ಓಕೆ, ಸೊ 8 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆನಪಿರೋ 6 ಪಾಯಿಂಟ್ಸ್ನ ಬರೀರಿ. ಓಕೆನಾ? ಆ್ಯಂಡ್ ಓನ್ಲಿ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್. ಸೊ ಮಿಗ್ದವ್ರಿಗೆಲ್ಲರಿಗೂ ಪ್ರಾಬ್ಲಮ್ಮೇ ಆಗ್ತಾ ಇತ್ತು ಅಲ್ಲಿ. ಜ್ಯೂಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಜರ್ಮನ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ ಕಾಲ್ಡ್ ಗಾಬಲ್. ಆ್ಯಂಡ್ ಇಲ್ಲಿ ನೋಡೋನು ನೀವು ಗಾಬಲ್ಲೇ. ಓಕೆನಾ? ಸೊ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಆ ಮಿನಿಸ್ಟರ್ ಆಗಿ. ಆ್ಯಂಡ್ ಆರ್ಗನೈಸೇಷನ್ ಆಫ್ ಔಟ್ವಿಟ್ಸ್ ಕಾಲ್ಡ್ ಬ್ರೌನ್ ಶರ್ಟ್ಸ್. ಸೊ ಬ್ರೌನ್ ಶರ್ಟ್ಸ್ ಹಾಕೊಂಡು ಅವ್ರು ಹೋಗಿ ಏನಾದರೂ ಮಾಡ್ಬೋದಿತ್ತು ಅಂತ ಒಂದು ಫ್ರೀಡಮ್ ಅವ್ರಿಗೆ ಕೊಟ್ಟಿದ್ರು, ಅಂತ ಒಂದು ಹೋದ ಅವ್ರಿಗೆ ಕೊಟ್ಟಿದ್ರು. ಆ್ಯಂಡ್ ಮ್ಯಾಸಕರ್ಸ್ ಆಗ್ತಾ ಇತ್ತು. ಆ್ಯಂಡ್ ಅದನ್ನು ಹೋಲೋ ಕಾಸ್ಟ್ ಅಂತ ಕರಿತಾ ಇದ್ರು. ಆ್ಯಂಡ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಆಗ್ತಾ ಇತ್ತು. ಹಿಟ್ಲರ್ಸ್ ಆಂಬಿಷನ್ ಏನಾಗಿತ್ತಪ್ಪ ಅಂತ, ಹಿಟ್ಲರ್ಸ್ ಆಂಬಿಷನ್ನು ಲೆಟ್ ಟು ಕಾಸ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್. ಅಂದರೆ ಇಡೀ ಜಗತ್ತೇ ನನ್ನ ಕೈ ಕೆಳಗಡೆ ಇರಬೇಕು ಅನ್ನೋದು ಅವ್ರಿಗೆ ಇದ್ದಿದ್ದರಿಂದ ದ್ಯಾಟ್ ಲೆಟ್ ಟು ಸೆಕೆಂಡ್ ವರ್ಲ್ಡ್ ವಾರ್. ಸೊ ಇದೇನಾಗುತ್ತೆ, ಅವ್ರ ನಾಜಿ ಐಡಿಯಾಲಜೀಸ್ ಆಗುತ್ತೆ. ಓಕೆನಾ? ಸೊ ನೀವು ಫಾಸಿಸಮ್ದು ನೋಡ್ಬೋದು, ನಾಜಿ ಐಡಿಯಾಲಜಿನೂ ನೋಡ್ಬೋದು. ಸೊ ಇಲ್ಲಿ ಏನು ಇವ್ರು ಮಾಡ್ತಾರಪ್ಪ ಅಂತಂದರೆ ಆರ್ಯನ್ ರೇಸೇ ದಿ ಬೆಸ್ಟ್, ಬೇರೆಯವ್ರು ಯಾರು ಏನಕ್ಕೂ ಉಪಯೋಗ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ಗಾಬಲ್ನ ಅಪಾಯಿಂಟ್ ಮಾಡ್ತಾರೆ, ಬ್ರೌನ್ ಶರ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಹಾಲೋಕಾಸ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಜರ್ಮನಿಗೆ ಡೆಸ್ಟ್ರಾಯ್ ಅನ್ನೋದು ತುಂಬ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 1. ಸೊ ಎಫೆಕ್ಟ್ಸ್ ಮಾತ್ರ ಇಲ್ಲಿ ಕೇಳ್ತಾ ಇರೋದು. ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಆ್ಯಂಡ್ ಆಟೋಮನ್ಸ್ ಲೂಸ್ ಐಡೆಂಟಿಟಿ. ಓಕೆನಾ? ಸೊ ಆ ಒಂದು ಟೈಮಲ್ಲಿ ಆ್ಯಂಡ್ ಮೆನಿ ನ್ಯೂ ನೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ವರ್ಲ್ಡ್ ವಾರ್ 1. ಸೊ ಚಿಕ್ಕ ನೀವು ಆ ಮ್ಯಾಪೇ ನಾನು ನಿಮಗೆ ತೋರಿಸಿದ್ದೆ. ಸೊ ಆ ಮ್ಯಾಪೇ ಚೇಂಜ್ ಆಗಿಬಿಡುತ್ತೆ. ಆಯಿತಾ? ಸೊ ವರ್ಲ್ಡ್ ವಾರ್ 1 ಆದಮೇಲೆ ಚಿಕ್ಕ ಕಂಟ್ರೀಸ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲೀಗ್ ಆಫ್ ನೇಷನ್ಸ್ ಇಸ್ ಫಾರ್ಮ್ಡ್. ಯಾಕಪ್ಪ ಅಂತಂದರೆ ಮತ್ತೆ ಈ ಥರ ಒಂದು ವರ್ಲ್ಡ್ ವಾರ್ ಆಗಬಾರ್ದು ಅಂತ. ಬಟ್ ಸಿಚುವೇಶನ್ಸ್ ಬೇರೆ ಥರನೇ ಇತ್ತು. ಬಟ್ ವರ್ಲ್ಡ್ ವಾರ್ 2 ಅನ್ನೋದು ಆಗೇ ಹೋಯಿತು. ಆ್ಯಂಡ್ ಅಗ್ರೆಸಿವ್ ನ್ಯಾಷನಲಿಸಮ್ ಅಂದರೆ ಯಾರನ್ನ ಬೇಕಾದರೂ ಸಾಯಿಸ್ತೀನಿ ಅಥವಾ ನಾನು ಸಾಯ್ತೀನಿ ಅನ್ನೋದು ನನ್ನ ದೇಶಕ್ಕೋಸ್ಕರ. ಸೊ ಆ ಥರದ್ದೆಲ್ಲ ಶುರು ಆಯಿತು. ಡಿಸ್ಸ್ಯಾಟಿಸ್ಫೈಡ್ ಜರ್ಮನ್ಸ್, ಅನ್ಎಂಪ್ಲಾಯ್ಮೆಂಟ್ ಆಯಿತು, ಲ್ಯಾಕ್ ಆಫ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲಿಸ್ಟ್ ಬಿಕೇಮ್ ರಿಚರ್, ಆ್ಯಂಡ್ ರೈಸ್ ಆಫ್ ಡಿಕ್ಟೇಟರ್ಸ್ ಆಯಿತು. ಆವಾಗಿನ ಟೈಮಲ್ಲಿ ನಿಮಗೆ ಎಕ್ಸಾಂಪಲ್ ಹಿಟ್ಲರ್ ಹಾಗೂ ಮುಸೋಲಿನಿ. ಆಯಿತಾ? ಸೊ ರೈಸ್ ಆಫ್ ಡಿಕ್ಟೇಟರ್ಸ್ ಆಯಿತು. ಮಿಲಿಟರೈಸೇಷನ್ ಕೂಡ ಆಯಿತು. ಪ್ರಾಫಿಟ್ ಫಾರ್ ವೆಪನ್ ಟ್ರೇಡರ್ಸ್. ಓಕೆನಾ? ಸೊ ವೆಪನ್ ಟ್ರೇಡರ್ಸ್ ಬಿಕಾಸ್ ಮತ್ತೆ ಅವ್ರ ತಯಾರಿನ ಮಾಡ್ಕೋತಾ ಇದ್ರು ಅಲ್ವಾ. ಸೊ ವರ್ಲ್ಡ್ ವಾರ್ 2 ಬರ್ತಾ ಇತ್ತೆ. ಆ್ಯಂಡ್ ಅವ್ರ ನಾಜಿ ಪಾರ್ಟಿ ಆಗಿರ್ಬೋದು. ಸೊ ಅದಕ್ಕೆಲ್ಲ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟು ವೆಪನ್ಸ್ ಟ್ರೇಡರ್ಸ್ಗೆ ಅದು ಪ್ರಾಫಿಟ್ ಆಗ್ತಾ ಹೋಯಿತು. ಸೊ ದಿಸ್ ಇಸ್ ದ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 1. ವರ್ಲ್ಡ್ ವಾರ್ 1 ಆದಮೇಲೆ ಏನೇನೆಲ್ಲ ಆಯಿತು ಅಂತ, ಏನೇನು ಚೇಂಜಸ್ ಆಯಿತು ಅಂತ. ಓಕೆನಾ? ನೆಕ್ಸ್ಟ್ ಬರೋದು ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 2. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಇರುವಂಥ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರಬೇಕು. ವರ್ಲ್ಡ್ ವಾರ್ 2 ಕಾಸ್ ಪ್ರೊನೌನ್ಸ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಚೇಂಜಸ್ ಇನ್ ದ ಎಂಟೈರ್ ವರ್ಲ್ಡ್. ವರ್ಲ್ಡ್ ವಾರ್ 2 ಇಂದ
ಕಂಪ್ಲೀಟ್ ಆಗಿ ಚೇಂಜ್ ಆಯಿತು ಅಂತ ಸೋಷಿಯಲಿ ಹಾಗೂ ಪಾಲಿಟಿಕಲಿ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ರೀಪ್ಲೇಸ್ ಲೀಗ್ ಆಫ್ ನೇಷನ್ಸ್ ಆಯಿತಾ. ಸೊ ವಿಕ್ಟೋರಿಯಸ್ ಆಲಿಡ್ ಕಂಟ್ರೀಸ್, ಸೊ ನಿಮಗೆ 2 ಗ್ರೂಪ್ಸ್ ಫಾರ್ಮ್ ಆಗುತ್ತೆ, ಅದರಲ್ಲಿ ವಿಕ್ಟ್ರಿ ಅನ್ನೋದನ್ನ ನೋಡೋದು ಆಲಿಡ್ ಕಂಟ್ರೀಸ್ ಆಯಿತಾ. ಸೊ ಅವ್ರದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೋವಿಯತ್ ಯೂನಿಯನ್ ಆಫ್ ರಷ್ಯಾ, ಚೈನಾ, ಬ್ರಿಟನ್ ಆ್ಯಂಡ್ ಫ್ರಾನ್ಸ್ ಬಿಕೇಮ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆ್ಯಂಡ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಓಕೆನಾ. ಸೊ ವರ್ಲ್ಡ್ ವಾರ್ 2 ಅಲ್ಲಿ ಗೆದ್ದಂಥವ್ರು ಪರ್ಮನೆಂಟ್ ಮೆಂಬರ್ಸ್ ಆಗ್ತಾರೆ 5 nations. Soviet Union and United States of America became the most aggressive rival countries. This led to the ಕೋಲ್ಡ್ ವಾರ್ ಏನಪ್ಪ ಅಂತಂದರೆ ಈ ಥರ ಯುದ್ಧಗಳು ಮಾಡೋದು, ಜಗಳಗಳು ಮಾಡೋದೆಲ್ಲ ಏನಿಲ್ಲ, ಒಳಗೊಳಗೆ ಮನಸ್ತಾಪಗಳು, ಒಳಗೊಳಗೆ ಅವ್ರಿಗೇನೋ ಮಾಡಬೇಕು, ಇವ್ರಿಗೇನೋ ಕೆಟ್ಟದ್ದು ಮಾಡಬೇಕು. ಸೊ ಈ ಥರ ಒಂದು ಕೋಲ್ಡ್ ವಾರ್ ಅನ್ನೋದು ಶುರು ಆಗ್ತಾ ಹೋಯಿತು. ಮೆನಿ ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಕಾಲನೀಸ್ ಬಿಕೇಮ್ ಇಂಡಿಪೆಂಡೆಂಟ್ ನೇಷನ್ಸ್, ಎಕ್ಸಾಂಪಲ್ ಇಂಡಿಯಾ. ಸೊ ನಾವು ಅವ್ರ ಕೆಳಗಡೆನೇ ಇದ್ವಲ್ಲ, ಬ್ರಿಟಿಷ್ ಅವ್ರ ಕೆಳಗಡೆ. ಸೊ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯ್ತಪ್ಪ ಅಂತಂದರೆ ಎಲ್ಲರಿಗೂ ಫ್ರೀಡಮ್ ಸಿಗ್ತಾ ಹೋಯಿತು ಆಫ್ಟರ್ ವರ್ಲ್ಡ್ ವಾರ್ 2. ಅದರಲ್ಲಿ ನಾವು ಒಬ್ಬರು. ಓಕೆ. ಸಿನ್ಸ್ ಅಮೆರಿಕಾ ಯೂಸ್ಡ್ ಅಟಾಮಿಕ್ ಪವರ್, ಇಟ್ ಲೆಡ್ ಟು ಸಿವಿಯರ್ ಕಾಂಪಿಟೇಷನ್ ಇನ್ ಅಕ್ವಿಸಿಷನ್ ಆಫ್ ಅಟಾಮಿಕ್ ವೆಪನ್ಸ್ ಬೈ ಪವರ್ಫುಲ್ ನೇಷನ್. ಸೊ ಇವ್ರ ಹತ್ರನೇ ಇದೆಯಲ್ಲ, ನಾಳೆ ದಿನ ನಮಗೂ ಬಂದು ಹಾಕ್ಬಿಟ್ರೆ ಬೇಡಪ್ಪ ನಮ್ಮ ಹತ್ರನೂ ಒಂದು ಇರಲಿ ಅಂತ. ಸೊ ಈ ಒಂದು ಅಟಾಮಿಕ್ ವೆಪನ್ಸ್ ಎಲ್ಲರೂ ಇಟ್ಕೊಳ್ಳೋ ಥರ ಆಯಿತು. ಸೊ ದೀಸ್ ಆರ್ ದಿ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ 2. ಈಸಿ? ಎಸ್, ವೆರಿ ಈಸಿ ಅಲ್ವಾ? ಸೊ ಇವಾಗ ಎಷ್ಟು ಈಸಿ, ನಿಮ್ಗೆ ಎಷ್ಟು ಅರ್ಥ ಆಯಿತು ಅಂತ ಕ್ವೆಶನ್ ಸಾಲ್ವ್ ಮಾಡೋ ಮೂಲಕ ನೋಡೋಣ. ಸೊ ತೀನ್ ಮೂರ್ತಿ ಹೈಫಾ ಚೌಕ್ ಆ್ಯಂಡ್ ದ ರೋಡ್ ಆಸ್ ತೀನ್ ಮೂರ್ತಿ ಹೈಫಾ ಮಾರ್ಗ್ ವಾಸ್ renamed to commemorate friendship between India and Israel, the 3 lancers of India who participated in the World War I, because it is a meeting point of 3 roads, Mysore Lancers. ಈಗ ತಾನೇ ಹೇಳಿದೆ. ಸೊ ಬೇಸಿಕಲಿ ಹೆಸರೇ ಬೇರೆ ಇದ್ದಿದ್ದು, ಬಟ್ ಒಬ್ರು ಬರ್ತಾರೆ, ಆ ಒಂದು ಫ್ರೆಂಡ್ಶಿಪ್ಪಿಂದ ಆ್ಯಂಡ್ ಆ ಊರ ಆ ಒಂದು ಜಾಗದಲ್ಲಿ ಇರೋದ್ರಿಂದ ಚೇಂಜ್ ಮಾಡಿದ್ದಾರೆ ಅಂತ. ಸೊ ಇಷ್ಟು ಹೇಳಿದ ಮೇಲೂ ಆನ್ಸರ್ ಕರೆಕ್ಟಾಗಿ ಹೇಳಲೇಬೇಕು. ಸೊ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಫ್ರೆಂಡ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಸ್ರಾಯೇಲ್. ಓಕೆನಾ. ಸೊ ಇದರಿಂದ ಹೈಫಾನ್ ಅನ್ನೋದನ್ನು ಆ್ಯಡ್ ಮಾಡ್ತಾರೆ. ದಟ್ಸ್ ಅ ಪ್ಲೇಸ್ ಇನ್ ಇಸ್ರಾಯೇಲ್ ಆಯಿತಾ. ವಾಟ್ ವರ್ ನಾಟ್ the causes of World War II. ಸೊ ಏನು ಕಾಸ್ ಅಲ್ಲ ಇದರಲ್ಲಿ ಅಂತ. ಹ್ಯುಮಿಲಿಯೇಟಿಂಗ್ ಟ್ರೀಟೀಸ್, ಲೀಗ್ ಆಫ್ ನೇಷನ್ಸ್ ಇಸ್ ಫಾರ್ಮ್ಡ್, ಎಕ್ಸ್ಟ್ರೀಮ್ ನ್ಯಾಷನಲಿಸಮ್, ಮಿಲಿಟರೈಸೇಷನ್ ಆಫ್ ನೇಷನ್. ಸೊ ಕನ್ಫ್ಯೂಸ್ ಆಗಬೇಡಿ, ವರ್ಲ್ಡ್ ವಾರ್ 2 ಕಾಸಸ್ ನಾನು ಕೇಳ್ತಾ ಇರೋದು. ಓಕೆನಾ. ಸೊ ಇದರಲ್ಲಿ ಯಾವುದಿಲ್ಲ ಅಂತ ಬೇಗ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ. ಎಸ್, ಸೊ ಇಟ್ ಇಸ್ ಲೀಗ್ ಆಫ್ ನೇಷನ್ಸ್ ಇಸ್ ಫಾರ್ಮ್ಡ್ ಅಂತ. ಓಕೆನಾ. ಸೊ ಇದು ಕಾಸ್ ಆಗಿರೋದಿಲ್ಲ. ಸೊ ನಿಮಗೆ ಎಫೆಕ್ಟ್ ಆಗುತ್ತೆ, ಇದು ಕಾಸ್ ಕಾರಣ ಅಂತೂ ಆಗಿರೋದಿಲ್ಲ. ಓಕೆ. ಸೊ ಮಿಕ್ಕಿದೆಲ್ಲ ಕಾರಣಗಳು. ರೈಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾಜಿ ಫಿಲಾಸಫಿ ಅಪ್ಲಿಫ್ಟಿಂಗ್ ಹ್ಯೂಮನ್ ರೈಟ್ಸ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಗ್ರೇಟ್ನೆಸ್ ಆಫ್ ಆರ್ಯನ್ ರೇಸ್, ಡಿಸಾರ್ಮಮೆಂಟ್? ಇದೆಲ್ಲ ಕೇಳೋದಕ್ಕೆ ನಂಗೆ ಆಗ್ತಾ ಇಲ್ಲ. ನಾಜಿ ಫಿಲಾಸಫಿ ಅಂದಿದ ತಕ್ಷಣ ಇಷ್ಟು ಒಳ್ಳೆ ತನ ಇತ್ತು ಅವ್ರಿಗೆ, ಅಪ್ಲಿಫ್ಟಿಂಗ್ ಹ್ಯೂಮನ್ ರೈಟ್ಸ್ ಇದೆಲ್ಲ. ಡೆಫಿನೆಟ್ಲಿ ಇಲ್ಲ. ಸೊ ಈಸಿ ಗೆಸ್ ಇದು, ಸ್ಟ್ರೇಟ್ ಗೆಸ್, ಗ್ರೇಟ್ನೆಸ್ ಆಫ್ ಆರ್ಯನ್ ರೇಸ್. ಸೊ ಅವ್ರದ್ದೇ ಗ್ರೇಟು, ಅವರೇ ಗ್ರೇಟು ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಸೊ ದಟ್ ಈಸ್ ದ ಫಿಲಾಸಫಿ ವಿಚ್ ದೇ ಫಾಲೋಡ್ ಆಯಿತಾ. ಸೊ ಆನ್ಸರ್ ಇಸ್ ಸಿ. ಸೊ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ? ಎಸ್. ಸೊ ಮೋಸ್ಟ್ ಆಫ್ ದೆಮ್. ಸೊ ಫಾಲೋ ಮಾಡ್ತಾ ಇದ್ದೀರಾ, ವೆರಿ ಗುಡ್, ಕೀಪ್ ಇಟ್ ಅಪ್. ಯಾ. ಸೊ ಅಲ್ಲಿಗೆ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ನ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಏನಿದೆ, ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇದು ಕೂಡ 3 ಮಾರ್ಕ್ಸಿಗೆ ಕೇಳೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ನ ಕೂಡ ಈ ಒಂದು 3 ಮಾರ್ಕರ್ ಕೆಳಗಡೆನೆ ಹಾಕಿದ್ದೀವಿ. ಸೊ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇಂಪಾರ್ಟೆನ್ಸ್ ಆಫ್ ರೋಡ್ಸ್ ಇನ್ ಇಂಡಿಯಾ. ಸೊ ಯಾವ್ದಾದ್ರು 3 ಮಾರ್ಕ್ ಕ್ವೆಶನ್ಸ್ ಅಂತ ಓದ್ತಾ ಇದ್ದೀನಿ. ಇಂಪಾರ್ಟೆನ್ಸ್ ಆಫ್ ರೋಡ್ಸ್ ಇನ್ ಇಂಡಿಯಾ ಅಥವಾ ಡೆವಲಪ್ಮೆಂಟ್ ಇನ್ ರೋಡ್ ಟ್ರಾನ್ಸ್ಪೋರ್ಟ್ ಹ್ಯಾಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಎರಡಕ್ಕೂ ಒಂದೇ ಆನ್ಸರ್. ಇಂಪಾರ್ಟೆನ್ಸ್ ಆಫ್ ರೋಡ್ಸು ಆ್ಯಂಡ್ ಅದು ಅಗ್ರಿಕಲ್ಚರ್ಗೆ ಹಿಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದೇ ಪಾಯಿಂಟ್ ಆಯಿತಾ. ಒಂದೇ ಕ್ವೆಶನ್, ಅದಕ್ಕೆ ಸೇಮ್ ಆನ್ಸರ್ ಬರುತ್ತೆ. ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಮತ್ತೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕ್ವೆಶನ್. ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ಮೇಜರ್ ಪೋರ್ಟ್ಸ್, ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್, GIS ಅಂದರೆ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್, GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಇವು 3 ನಾನು ಏನು ಮಾಡೋಕ್ಕಾಗೋದಿಲ್ಲ ಮಕ್ಕಳೇ, ಅದೇನಿದೆಯೋ ಹಾಗೆ ಬರಿಬೇಕು ನೀವು ಆಯಿತಾ. ಸೊ GIS, GPS ಹಾಗೂ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ರೈಟ್. ಅದು ನಿಮಗೆ ಟೇಬಲ್ ಫಾರ್ಮ್ಯಾಟಲ್ಲೆಲ್ಲ ಹಾಕಿ ನಿಮಗೆ ಈಸಿ ಆಗೋ ಥರ ಮಾಡಿದ್ದೀವಿ, ನೋಡೋಣ. ಓಕೆ. So importance of roads in India, development in road transport has led to the development of agriculture. Henge
ಸೊ ಇಷ್ಟು ಪಾಯಿಂಟ್ಸು ನೀವು ಬರಿಬೇಕು. ಸೊ ಇಲ್ಲಿ ನೀವು ನೋಡ್ಬೋದು 5 ಪಾಯಿಂಟ್ಸ್ ಇದೆ ಆಯ್ತಾ. ಸೊ 2 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆಗಳು ಇದೆ ಅಥವಾ 3 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆಗಳು ಇದೆ, ಬಿಕಾಸ್ ಅಗ್ಯಾನ್ ದೀಸ್ ಪಾಯಿಂಟ್ಸ್ ಆರ್ ಬಿಗ್. ಸೊ ಫಸ್ಟ್ ಆಫ್ ಆಲ್ ನಮ್ಮದು ಅಗ್ರಿಕಲ್ಚರಲ್ ನೇಷನ್ ಆಯ್ತಾ. ಸೊ ರೋಡ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಇವಾಗ ನಾವು ವ್ಯವಸಾಯ ಮಾಡಿ ಪ್ರಾಡಕ್ಟ್ಸ್ನೆಲ್ಲ ನಾನು ರೋಡ್ ಮೂಲಕನೇ ತೊಗೊಂಬರ್ಬೇಕು ಅಲ್ವಾ. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆನ್ಸು. ಮತ್ತು ಮೂವ್ಮೆಂಟ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಡ್ ಬೈ ಫಾರ್ಮರ್ಸ್ ಟು ದ ಮಾರ್ಕೆಟ್ಸ್ ಇಟ್ಸ್ ಪಾಸಿಬಲ್ ಓನ್ಲಿ ಬೈ ರೋಡ್ಸ್. That is what I told now, alva. Essential commodities required by the villagers are transported with the help of roads. Essential commodities ಏನೇನು ಬೇಕು other than agricultural products ಅದು ಕೂಡ roads ಬೇಕು ನಮಗೆ. And road transports are feeders to railways. So ಇದೆಲ್ಲನೂ ಹೆಂಗೆ ಅಂದರೆ ಡೆಫಿನೆಟ್ಲಿ ಅಂದರೆ ಗೂಡ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತೆ. ಸೊ ಅಲ್ಟಿಮೇಟ್ಲಿ ನಮಗೆ ರೋಡ್ಸ್ ಇರೋದ್ರಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿದೆ ಅದು ಸಾಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಆ್ಯಂಡ್ ಎವ್ರಿಬಡಿ ಈಸ್ ಫೆಡ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಆಫ್ ರೋಡ್ಸ್ ಅಂದ್ರೂ ಇದೆ ಅಥವಾ ಅಗ್ರಿಕಲ್ಚರ್ಗೆ ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಅಂದ್ರೂ ಇದೆ ಆನ್ಸರ್. ಓಕೆ, ಸೊ ದೀಸ್ 5 ಪಾಯಿಂಟ್ಸ್. ನೆಕ್ಸ್ಟ್ ಒನ್ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ಇದನ್ನು ನಾನು ರಿವಿಷನ್ ಮಾಡಬೇಕಾದ್ರೂ ಹೇಳಿದ್ದೀನಿ ನಿಮಗೆ. ನೀವು ಜನರಲ್ ಆಗಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ನೋಡ್ತೀರಾ ಅಷ್ಟೇ ಪ್ರಾಬ್ಲಮ್ಸ್ ಇಲ್ಲಿರೋದು, ಜನರಲ್ ಪ್ರಾಬ್ಲಮ್ಸ್ ಆಯಿತಾ. ವಿಲೇಜ್ ಡಿಸ್ಟ್ರಿಕ್ಟ್ ರೋಡ್ಸ್ ಬಿಕಮ್ ಅನ್ಫಿಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಡ್ಯೂರಿಂಗ್ ರೈನಿ ಸೀಸನ್. ಓಕೆ, ಸೊ ಪಕ್ಕ ರೋಡ್ಸ್ ಇರೋದು ಸ್ವಲ್ಪ ಕಮ್ಮಿನೇ ಆಯಿತಾ. ಸೊ ರೈನಿ ಸೀಸನಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ರೋಡ್ ಟ್ರಾನ್ಸ್ಪೋರ್ಟ್ ಇಸ್ ಆಲ್ಸೋ ದ ಕಾಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಇನ್ಕ್ರೀಸ್ ಡೆನ್ಸಿಟಿ ಆಫ್ ವೆಹಿಕಲ್ಸ್ ಆ್ಯಂಡ್ ಆಲ್ಸೋ ಆಕ್ಸಿಡೆಂಟ್ಸ್. ಸೊ ಇದೆಲ್ಲ ನಮಗೆ ಹಾನಿಕರನೇ. ಪೊಲ್ಯೂಷನ್ ಆಗಿರ್ಬೋದು, ಇನ್ಕ್ರೀಸ್ ಡೆನ್ಸಿಟಿ ಆಗಿರ್ಬೋದು, ವೆಹಿಕಲ್ಸ್ ಆ್ಯಂಡ್ ಆಕ್ಸಿಡೆಂಟ್ಸ್ ಎಲ್ಲನೂ ಹಾನಿಕರನೇ ನಮಗೆ ಅಲ್ವಾ. ಸೊ ದ್ಯಾಟ್ಸ್ ಅ ಪ್ರಾಬ್ಲಮ್. ರೋಡ್ಸ್ ಆರ್ ಸಬ್ಜೆಕ್ಟೆಡ್ ಟು ಸಿವಿಯರ್ ವೇರ್ ಆ್ಯಂಡ್ ಟೇರ್ ಡ್ಯೂ ಟು ರೈನ್, ಫ್ಲಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಎವ್ರಿ ಇಯರ್. ಅಂದರೆ ರೋಡ್ ಕರೆಕ್ಟಾಗಿ ಇರೋದಿಲ್ಲ, ರೋಡ್ ಕಿತ್ತೋಗೋದಾಗಲಿ ಅಥವಾ ಏನೋ ಸುಮಾರು ಪ್ರಾಬ್ಲಮ್ಸ್ ಆಗಿರ್ಬೋದು ಆಯಿತಾ. ನಾವು ಮತ್ತೆ ಟಾರ್ ಹಾಕ್ತಾನೆ ಇರಬೇಕು, ಆ್ಯಂಡ್ ಟಾರ್ ಹಾಕೋದು ಕೂಡ ಎಕನಾಮಿಕಲಿ ತುಂಬ ಕಷ್ಟ ಆಗುತ್ತೆ ಅಲ್ವಾ ಆಲ್ ದ ಟೈಮ್. ಸೊ ರೋಡ್ ಅನ್ನೋದು ಯಾವಾಗಲೂ ಹಾಳಾಗ್ತಾ ಇರುತ್ತೆ, ಅದೇ ರೇರ್ ಆ್ಯಂಡ್ ಟೇರ್ ಆಯಿತಾ. ಸೊ ಅದು ದಟ್ಸ್ ಅ ಪ್ರಾಬ್ಲಮ್. ದೆನ್ ಆ್ಯಂಡ್ ದೇರ್ ನಾವು ಯಾವಾಗಲೂ ಟಾರ್ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ. ಸೊ ದಟ್ಸ್ ಅ ಪ್ರಾಬ್ಲಮ್. ಕನ್ಸ್ಟ್ರಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೈವೇಸ್ ಇಸ್ ಇನ್ಅಡಿಕ್ವೇಟ್. ಓಕೆ, ಸೊ ಆ ಹೈವೇಸ್ ಏನಿದೆ ಅಂದರೆ ಹೈವೇಸ್ ಆಬ್ವಿಯಸ್ಲಿ ನಮಗೆ ಈಸಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ, ಕನೆಕ್ಷನ್ಸ್ ಚೆನ್ನಾಗಿರುತ್ತೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ಬಟ್ ಅದು ಪ್ರಾಬ್ಲಮ್ ಆಗಿದೆ, ಅದು ಅಡಿಕ್ವೇಟ್ ಆಗಿಲ್ಲ, ಜಾಸ್ತಿ ಇಲ್ಲ. ಸ್ಕ್ಯಾಸಿಟಿ ಆಫ್ ಬೇಸಿಕ್ ನೀಡ್ಸ್ ಅಲಾಂಗ್ ದ ರೋಡ್ ಸೈಡ್. ಇವಾಗ ನನಗೆ ಏನಾದರೂ ಬೇಕು ಅರ್ಜೆಂಟಾಗಿ ಅಂತ ಅಂದರೆ ಅದರ ಅವೈಲಬಿಲಿಟಿ ಅಕ್ಕಪಕ್ಕ ನಂಗೆ ರೋಡ್ ಸೈಡಲ್ಲಿ ಸಿಗಲ್ಲ. ಓಕೆ, ಸೊ ದ್ಯಾಟ್ಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಇಸ್ ಸೀನ್ ಆಲ್ ಓವರ್ ದ ಕಂಟ್ರಿ. ಓಕೆನಾ. ಸೊ ಇದು ಪ್ರಾಬ್ಲಮ್ಸ್ ಗೊತ್ತಾಯ್ತಲ್ಲ. ಇವಾಗ ನಾನೇ ಒಂದು ರೋಡ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಇಷ್ಟು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತೀನಪ್ಪ ಅಲ್ವಾ. ಸೊ ಅದನ್ನೇ ನಾನು ಎಕ್ಸಾಮಲ್ಲೂ ಬರಿತೀನಿ. ದ ಸೇಮ್ ಥಿಂಗ್ ವಿತ್ ಯು, ರೈಟ್? ಎಸ್. ನೆಕ್ಸ್ಟ್ ಒನ್ ಮೇಜರ್ ಪೋರ್ಟ್ಸ್. ಮತ್ತೆ ಇದು ಮೇಜರ್ ಪೋರ್ಟ್ಸಲ್ಲಿ ಇಂಪಾರ್ಟೆನ್ಸ್ ಕಾಲಮ್ ಏನಿದೆ ಇದು ನಿಮಗೆ 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇಂಪಾರ್ಟೆಂಟ್ ಕಾಲಮ್ಸ್. ಆ್ಯಂಡ್ ನಿಮಗೆ ಬರೀ ವೆಸ್ಟ್ ಕೋಸ್ಟ್ನ ಕೇಳ್ಬೋದು ಅಥವಾ ಬರೀ ಈಸ್ಟ್ ಕೋಸ್ಟ್ನ ಕೇಳ್ಬೋದು. ಎಸ್ಪೆಷಲಿ ಮ್ಯಾಪ್ ವರ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೋರ್ಟ್ಸ್ನ ಮಾರ್ಕ್ ಮಾಡಿ ಅಂತ. ಸೊ ಮ್ಯಾಪ್ ವರ್ಕ್ ಆಲ್ರೆಡಿ ಮಾಡಿರೋದ್ರಿಂದ ನಾನು ಥಿಯರಿ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ವೆಸ್ಟ್ ಕಡೆಗೆ ಬರುವಂಥದ್ದು ಗುಜರಾತ್, ಪೋರ್ಟ್ ಹೆಸರು ಬಂದು ಕಾಂಡ್ಲಾ, ಅದನ್ನ ನೆನ್ಪಿಟ್ಕೊಂಡಿರಿ. ಗುಜರಾತಲ್ಲಿ ಕರೆಯೋ ಪೋರ್ಟ್ನ ಹೆಸರು ಕಾಂಡ್ಲಾ ಆ ಥರ. ಓಕೆ, ಇದು ಪೋರ್ಟ್ನ ಹೆಸರು, ಇದು ಸ್ಟೇಟ್. ಮಹಾರಾಷ್ಟ್ರ ಮುಂಬೈ, ಗೋವಾ ಮರ್ಮಗೋವಾ, ಕರ್ನಾಟಕ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಂತಲೇ ಕರಿತೀವಿ. ಕೇರಳ ಬಂದ್ಬಿಟ್ಟು ಕೊಚ್ಚಿ. ಓಕೆ, ಆ್ಯಂಡ್ ಗಲ್ಫ್ ಆಫ್ ಕಚ್ ಅಂತ ಕರಿತೀವಿ. ನವಸೇವಾ ಗೇಟ್ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಜುವೆರಿ SGD ಅಂತ ಕರಿತೀವಿ. ಓಕೆನಾ. ಸೊ ಗೋವಾ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ಈಸ್ಟ್ ಸೈಡ್, ಸೊ ಇಲ್ಲಿ ತಮಿಳ್ನಾಡು, ಟ್ಯುಟಿಕೋರಿನ್, ಚೆನ್ನೈ ಓಲ್ಡೆಸ್ಟ್ ಪೋರ್ಟ್, ಆರ್ಟಿಫಿಷಿಯಲ್ ಹಾರ್ಬರ್ ಕೂಡ ನಿಮಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಂಧ್ರ ಪ್ರದೇಶ್ ವಿಶಾಖಪಟ್ಟಣಂ, ಇದು ನ್ಯಾಚುರಲ್ ಪೋರ್ಟ್ ಆಗಿದೆ. ಒಡಿಶಾ ಪರದೀಪ್ ಅಂತ ಕರಿತೀವಿ ಪೋರ್ಟ್ನ ಹೆಸರು. ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಅಂತ ಕರಿತೀವಿ, ಇದು ನ್ಯಾಚುರಲ್ ಹಾರ್ಬರ್ ಆಗಿದೆ. ಆ್ಯಂಡ್ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಮತ್ತೆ ಇದು ಕೂಡ ಇಂಪಾರ್ಟೆಂಟ್ ಫಾರ್ 1 ಮಾರ್ಕರ್ಸ್. ಓಕೆ, ಆ್ಯಂಡ್ ವೆಸ್ಟ್ ಬೆಂಗಾಲ್ನ ಹಲ್ದಿ ಅಂತ ಕರಿತೀವಿ. ಏನಕ್ಕಪ್ಪ ಅಂತಂದ್ರೆ ಟು ಓವರ್ಕಮ್ ಪ್ರಾಬ್ಲಮ್ಸ್ ಆಫ್ ಕಂಜಕ್ಷನ್ ಆಫ್ ಎಲ್ಲಿ ಕೋಲ್ಕತ್ತಾ ಪೋರ್ಟ್ದು. ಓಕೆನಾ. ಸೊ ಕೋಲ್ಕತ್ತಾ ಪೋರ್ಟ್, ಸೊ ಹಾಗಾಗಿ ಹಲ್ದಿಯಾನ ಶುರು ಮಾಡಿದ್ದಾರೆ. ರೈಟ್, ಗೊತ್ತಾಯ್ತಾ? ಎಸ್ ಮಕ್ಕಳೇ, ವೆರಿ ಗುಡ್. ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ನಿಮಗೂ ಅರ್ಥ ಆಗ್ತಾ ಇದೆ.
ಗುಡ್. ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್, ಮತ್ತೆ ನಿಮಗೆ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹೆಂಗಿತ್ತು, ರೋಡ್ ಟ್ರಾನ್ಸ್ಪೋರ್ಟ್ ಹೆಂಗಿತ್ತು, ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಕೂಡ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವೆಶನ್. ಆಯ್ತಾ? ಸೊ ಲರ್ನ್ ಅಬೌಟ್ ದ ವೇರಿಯಸ್ ಇನ್ಸಿಡೆಂಟ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಕಮ್ಯುನಿಕೇಶನ್ ಆಗೋದ್ರಿಂದ. ಬಿಕೇಮ್ ಅವೇರ್ ಆಫ್ ದ ಪಾಲಿಸೀಸ್ ಆಫ್ ದಿ ಗವರ್ಮೆಂಟ್. ನನಗೆ ಇವಾಗ ಗೌರ್ಮೆಂಟ್ ಏನು ಕೊಡ್ತಾ ಇದೆ ಅಂತ ನಂಗೆ ಮೀಡಿಯಾ ಮೂಲಕನೇ ಗೊತ್ತಾಗ್ತಾ ಇರೋದು. ಆಯ್ತಾ? ಸೊ ದಟ್ಸ್ ದ ಥಿಂಗ್. ಬೈ ಎಜುಕೇಟಿಂಗ್ ಪೀಪಲ್ ಥ್ರೂ ಮಾಸ್ ಮೀಡಿಯಾ ಅಬೌಟ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಅ ಸ್ಪೀಡಿ ಡೆವಲಪ್ಮೆಂಟ್ process is possible. Okay, fundamental requirement of trade and commerce, communication ಇಂದ ಆಗೋದು. And the strengthening of unity, integration and stability in the country is mainly because of communication. ಅರ್ಥ ಆಯ್ತಾ? Yes. Next, GIS. ಸೊ GIS ಬಂದು ಏನಿದು ಫುಲ್ ಫಾರ್ಮ್ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ GIS, ಓಕೆನಾ? ಸೊ ಕೆನಡಾದಲ್ಲಿ ಸ್ಟಾರ್ಟ್ ಆಗಿದ್ದು 1960. ಸಾಫ್ಟ್ವೇರ್ ಆರ್ ಮ್ಯಾಪ್ ಕನ್ಸ್ಟ್ರಕ್ಟಿಂಗ್ ಟೆಕ್ನಾಲಜಿ, ಆರ್ಕ್ ಇನ್ಫೋ, ಆಟೋಕ್ಯಾಡ್, ಮ್ಯಾಪ್ ಇನ್ಫೋ, ಇದಕ್ಕೆಲ್ಲದಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಏನಿದು ಅಂತ ಅಂದರೆ ದ ಸಿಸ್ಟಮ್ ದ್ಯಾಟ್ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್, ಎನೇಬಲ್, ಯೂಸ್, ಮಾಡಿಫೈ ಆ್ಯಂಡ್ ಶೋ ದ ಡೇಟಾ ಆಫ್ ದಿ ಅರ್ತ್ ಸರ್ಫೇಸ್ is called geographical information system. So basically ಇಲ್ಲಿ ನೋಡ್ಬೋದು ಅರ್ತ್ ಸರ್ಫ್ ಅಂದರೆ ಡೇಟಾ ಕೊಡ್ತಾ ಹೋಗುತ್ತೆ ನಮಗೆ. ಓಕೆನಾ? ಸೊ ದಟ್ ಈಸ್ ಬೇಸಿಕಲಿ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಜಾಗ್ರಫಿಕಲ್ ಅಂದಿದ ತಕ್ಷಣ ನಿಮ್ಗೆ ನೆನಪಾಗಬೇಕಾಗಿರೋದು ಅರ್ತ್ ಸರ್ಫೇಸ್. ಓಕೆ, ಯೂಸಸ್. ಸೊ ಇದರ ಯೂಸಸ್ ಏನೇನಿದೆ? ಯೂಸಸ್ ನೋಡಿ, ಅಕ್ಯುರೇಟ್ ಮ್ಯಾಪ್ಸ್ನ ನಾವು ಕಂಡು ಹಿಡಿಬೋದು. ಓಕೆ, ಸೊ ದಟ್ ಇಸ್ ದ ಯೂಸ್, ಮೇಜರ್ ಯೂಸ್ ಅದು. ಓಕೆನಾ? ಆ್ಯಂಡ್ ದೆನ್ ಈಸಿ ಅನಾಲಿಸಿಸ್ ಆ್ಯಂಡ್ ಮಾಡಿಫಿಕೇಶನ್ and weather predictions, okay, and easy to create and modify maps. So ಇಷ್ಟುನು ಯೂಸಸ್. ಮಕ್ಕಳೇ ನಾನು ಹೇಳ್ದೆ ಅಲ್ಲ, ಇದ್ರ ಎಕ್ಸ್ಪ್ಲನೇಷನ್ ಆಲ್ರೆಡಿ ನಾನು ಸುಮಾರು ಸತಿ ಮಾಡಿದ್ದೀನಿ, ರಿವಿಷನಲ್ಲೂ ಮಾಡಿದ್ದೀನಿ, ವಿಡಿಯೋಸಲ್ಲೂ ಮಾಡಿದ್ದೀನಿ. ಇದು ಇರೋದು ಹಿಂಗೆ. ಓಕೆನಾ? ಸೊ ನೀವು ಡೆಫಿನೆಟ್ಲಿ ಇದ್ರದ್ದು ಯೂಸಸ್ ಏನು, GIS ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಸೇಮ್ ಥಿಂಗ್ ವಿತ್ GPS ಹಾಗೂ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಓಕೆ, ಸೊ ಇಲ್ಲಿ ನಿಮಗೆ ಮ್ಯಾಪ್ ವರ್ಕು ಅದೆಲ್ಲ ಅಕ್ಯುರೇಟ್ ಆಗುತ್ತೆ. GPS ಅಂತ ಅಂದರೆ ಲೊಕೇಶನ್, ಆ್ಯಂಡ್ ಪಾತ್ ಫೈಂಡರ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಆ GPS ನಾವು ನಾವಿಕ್ ಅಂತ ಕರಿತೀವಿ. ಏನಿದು? ದ ಸಿಸ್ಟಮ್ ಇಂಡಿಕೇಟ್ಸ್ ದ ಲೊಕೇಶನ್ ಆಫ್ ಸ್ಟೇಷನರಿ ಮೂವಿಂಗ್ ಆಬ್ಜೆಕ್ಟ್ ಆರ್ ಪರ್ಸನ್ ಬೈ ಪಾಯಿಂಟಿಂಗ್ ಔಟ್ ದ ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್ ಆ್ಯಂಡ್ ಹೈಟ್ ಅಬೌವ್ ದ ಸೀ ಲೆವೆಲ್. ಸೊ ಇಷ್ಟೆಲ್ಲನೂ ನಮಗೆ ತೋರಿಸುತ್ತೆ GPS. How it works anta andre, works based on the information sent by the satellites and using any individual's receiver set on the Earth's surface. Okay, mainly due to the satellites help in the uses ಏನು, ಪೊಸಿಷನ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್, ಏನಾದರೂ ಅನಾಹುತಗಳಾಗ್ತಾ ಇದ್ರೆ ಸೊ ಅದನ್ನು ಹೆಂಗೆ, ಎಲ್ಲಾಗ್ತಾ ಇದೆ, ಹೆಂಗೆ ಮುಂಚೆನೇ ಗೊತ್ತಾಗೋದೆಲ್ಲ ಇದೆ ಇದರಿಂದಾನೆ. ಆ್ಯಂಡ್ ಸೇಲರ್ಸ್, ಸೋಲ್ಜರ್ಸ್, ಪೈಲಟ್ ಆ್ಯಂಡ್ ಫಿಶರ್ಮ್ಯಾನ್ GPS-ನ ಇಟ್ಕೊಂಡೆ ಟ್ರಾವೆಲ್ ಮಾಡೋದು. ಟ್ರೆಕರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸರ್ವಿಸಸ್ ಅಟ್ ಯುವರ್ ಡೋರ್ ಸ್ಟೆಪ್ಸ್ ಇನ್ ಸಿಟೀಸ್, ಆರ್ಡರ್ ಮಾಡಿದ ತಕ್ಷಣ ಕರೆಕ್ಟಾಗಿ ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ. ಸೊ ದ್ಯಾಟ್ಸ್ ಬಿಕಾಸ್ ಆಫ್ GPS. ಆ್ಯಂಡ್ ಆಲ್ಸೋ ಒಬ್ವಿಯಸ್ಲಿ ಮೇಜರಾಗಿ ಯೂಸ್ ಆಗುವಂಥದ್ದು ಡೇ ಟು ಡೇ ಲೈಫಲ್ಲಿ ಗೂಗಲ್ ಮ್ಯಾಪ್ಸ್. ಸೊ GPS ಕಂಪ್ಯಾರಿಟಿವ್ಲಿ ಈಸಿ ಅನಿಸುತ್ತೆ, ಬಿಕಾಸ್ ನೀವು ಯುವರ್ ಅವೇರ್ ಆಫ್ ಇಟ್ ಆ್ಯಂಡ್ ನೀವು ನಿಮ್ಮ ಮೊಬೈಲ್ಸಲ್ಲೇ ಯೂಸ್ ಮಾಡ್ತಾ ಇರೋದಕ್ಕೆ. ಓಕೆನಾ? ಎಸ್. ನೆಕ್ಸ್ಟ್, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಸೊ ಏನಿದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ? ಗ್ಯಾದರ್ಸ್ ಇನ್ಫಾರ್ಮೇಷನ್ ಅಬೌಟ್ ಡಿಸ್ಟೆನ್ಸ್ ವಿತೌಟ್ ಫಿಸಿಕಲಿ ಟಚಿಂಗ್ ದ ಬಾಡಿ. ಆಯಿತಾ? ಸೊ ನಾನು ಇಲ್ಲಿ ಕೂತ್ಕೊಂಡು ಬೇರೆ ಎಲ್ಲೋ ಏನೋ ಆಗ್ತಾ ಇರೋದ್ರ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ. ಓಕೆನಾ? ಸೊ ಏರಿಯಲ್ ಆ್ಯಂಡ್ ಸ್ಯಾಟಲೈಟ್ ಫೋಟೋಸಿಂದ ವರ್ಕ್ ಆಗುವಂಥದ್ದು ಇದು. ಇನ್ಫಾರ್ಮೇಷನ್ ಆಫ್ ಅ ಪೀರಿಯಡ್. Okay, and fast and low cost system and easy to analyze, study climatic extremes and disasters. ಸೊ ಅದ್ರ ಬಗ್ಗೆನೂ ಗೊತ್ತಾಗುತ್ತೆ, ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಲ್ಯಾಂಡ್ ಪ್ಯಾಟರ್ನ್ಸ್ ಹೇಗಿದೆ ಆ್ಯಂಡ್ ಅಗ್ರಿಕಲ್ಚರ್ ಪರ್ಪಸ್ಗೆ ಕೂಡ. ಸೊ ನಾವು ನೋಡ್ಬೋದು, ಓಕೆ ಇಲ್ಲಿ ಭೂಮಿ ಇದೆ, ಇಲ್ಲಿ ನಾನು ಅಗ್ರಿಕಲ್ಚರ್ ಮಾಡ್ಬೋದು, ಇಲ್ಲಿ ಈ ಥರ ಇದೆ. ಸೊ ಇದೆಲ್ಲ ಓವರ್ ಅ ಪೀರಿಯಡ್ ನಮಗೆ ಕಾಣಿಸುತ್ತೆ. ಆ್ಯಂಡ್ ಎಷ್ಟೇ ದೂರ ಇದ್ರೂ ನಮ್ಗೆ ಗೊತ್ತಾಗುತ್ತೆ. ಆಯಿತಾ? ಸೊ ದ್ಯಾಟ್ ಇಸ್, ನಾನು ಇಲ್ಲೇ ಇದ್ದು. ಸೊ ದ್ಯಾಟ್ಸ್ ದ ಪಾಯಿಂಟ್. ಅದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ನಾನು ಅಲ್ಲಿಗೆ ಹೋಗ್ದಿರ, ಅದನ್ನು ಮುಡ್ದಿರ, ನಾನು ಇಲ್ಲೇ ಕೂತ್ಕೊಂಡು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋವಂಥದ್ದು. ರೈಟ್? ಎಸ್. ಸೊ ದಟ್ ಈಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಎಸ್ ಮಕ್ಕಳೇ, ಸೊ ಈ ಒಂದು ಚಾಪ್ಟರ್ನ ಕೂಡ ಕವರ್ ಮಾಡಿದ್ದೀವಿ. ಸೊ ಕವರ್ ಮಾಡಿದ್ಮೇಲೆ ಗೊತ್ತಲ್ವಾ ಪ್ರೊಸೀಜರ್ ಏನು, ಡೆಫಿನೆಟ್ಲಿ ಏನು ಕಲ್ತಿದ್ದೀರಾ, ಎಷ್ಟು ಗೊತ್ತಿದೆ ಅಂತ ಚೆಕ್ ಮಾಡೋವಂಥ ಸಮಯ. ಸೊ ನವಸೇವಾ ಇಸ್ ಆ್ಯನ್ ಅದರ್ ನೇಮ್ ಗಿವನ್ ಟು ವಿಚ್ ಪೋರ್ಟ್? ಕಾಂಡ್ಲಾ, ಚೆನ್ನೈ, ನ್ಯೂ ಮ್ಯಾಂಗ್ಳೂರ್ ಹಾಗೂ ಮುಂಬೈ. ಬೇಗ ಬೇಗ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ.
ಎಸ್. ಸೊ ಮುಂಬೈ ಇಸ್ ದ ರೈಟ್ ಆನ್ಸರ್. ಸುಮಾರು ಜನ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದೀರಾ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಆಫ್ ಇಂಡಿಯಾ ಇಸ್ ನೋನ್ ಆಸ್, ಇದು ಮತ್ತೆ PYQPs ಅಲ್ಲಿ ಕೂಡ ಬರುವಂತ ಕ್ವಶನ್ ಇದು. ಓಕೆ, ಸೊ ಪಾತ್ ಫೈಂಡರ್, ಕೋಚ್, ನಾವಿಕ್, ರಾಸ್ತಾ, ಇದೆಲ್ಲ ನೀವು ಕೇಳಿದ್ರ? ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ವರ್ಡ್ ಈಗ. ಸೊ ದಟ್ ಇಸ್ ಆಪ್ಷನ್ ಸಿ, ನಾವಿಕ್. ಸೊ ನಾವಿಕ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? Which other port helps in overcoming the problems of congestion at Kolkata port? Haldia, Paradeep, Tuticorin, Bali. ಬೇಗ ಕಮೆಂಟ್ ಮಾಡಿ, ರಿಪ್ಲೈ ಮಾಡಿ. ಸೊ ಟ್ರಾಫಿಕ್ ಜಾಮ್ ಇದ್ದಿದ್ದ ಕಾರಣ ಯಾವ ಪೋರ್ಟ್ನ ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ? ಎಸ್, ಇಟ್ಸ್ ಆಪ್ಷನ್ ಎ, ಹಾಲ್ದಿಯಾ. ಓಕೆ, ವೆರಿ ಗುಡ್. Which one of the following is the use of remote sensing technology? Google Maps, information of a period, weather prediction, service at your doorstep in cities. ಸೊ ನೀವು ಓದಿದ ಮೂರು, GIS, GPS, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಇವು ಮೂರಲ್ಲಿ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿದು ಯೂಸ್ ಏನು? 4ರಲ್ಲಿ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಯೂಸ್ ಏನು? ಈಸಿ ಅಲ್ವಾ? ಎಸ್. ಸೊ ಇಟ್ಸ್ ಆಪ್ಷನ್ ಬಿ, ಇನ್ಫಾರ್ಮೇಶನ್ ಆಫ್ ಅ ಪೀರಿಯಡ್. ಓಕೆ, ಎಸ್ ಮಕ್ಕಳೇ. ಸೊ ಇವಾಗ ನಾವು ವರ್ಲ್ಡ್ ವಾರ್ ಈಗ ಕಂಪ್ಲೀಟ್ ಮಾಡಿದಂಥದ್ದು ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ ಹಾಗೂ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಇಷ್ಟು ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 15 ಚಾಪ್ಟರ್ಸ್ ಇದೆ ಅಷ್ಟೇ. ಓಕೆನಾ? ಯಾ, ಸೊ ಈ ಚಾಪ್ಟರ್ಸ್ನ ಕೂಡ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ನೆಕ್ಸ್ಟ್ ಬರುವಂಥ ಚಾಪ್ಟರ್ಸ್ ಇಂಡಿಯಾ ವಾಟರ್ ರಿಸೋರ್ಸಸ್. ಸೊ ಈ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. Jayaprakash Narayan with pride, he led us all. Socialist wing a new stride, freedom struggle front side by side, a tale of resilience filled with pride. Biggest waves in history's tide. Vimukti diverse, cheers in the air. Muslim League stands clear and fair. Partitions proposal a divisive affair in history's pages, a chapter declared. ನೋವಿನ ಜಗದಲ್ಲೂ Through the pain, through the strife, ಕಂಡಿತು ಸೂರ್ಯೋದಯ. our story, the rhythm of life. ಭಾರತದ ಕಥೆ Through the pain, through the strife, ಜೀವನದ ಲಯ. ಎಸ್ ಮಕ್ಕಳೇ, ಒಂದು ಸಣ್ಣ ಬ್ರೇಕ್ ಆಯಿತು. ಸೊ ಇವಾಗ ನಮ್ಮ ನೆಕ್ಸ್ಟ್ ಚಾಪ್ಟರ್ ಇಂಡಿಯಾ ವಾಟರ್ ರಿಸೋರ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆನಾ? ಆ್ಯಂಡ್ ಇಲ್ಲಿ ಕೇಳೋ ಅಂಥ ಕ್ವೆಶನ್ಸು 6 ಕ್ವೆಶನ್ಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ಏಮ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ಟೈಪ್ಸ್ ಆಫ್ ಇರಿಗೇಷನ್. ಇರಿಗೇಷನ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಇಂಡಿಯಾ. ವೈ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೇಮ್ ದಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಆಫ್ ಕರ್ನಾಟಕ. ಓಕೆ, ಆ್ಯಂಡ್ ಅದು ಬರೀ ಹೆಸರುಗಳಿದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 1, 2, 3 ಮಾರ್ಕ್ಸ್ ಆಲ್ಸೋ. ಆ್ಯಂಡ್ ಮತ್ತೆ ತುಂಬ ಇಂಪಾರ್ಟೆಂಟ್ ಆಗೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ವೈ?
ಆ್ಯಂಡ್ ಮತ್ತೆ ಇನ್ನೊಂದು ಕ್ವೆಶನ್ ಏನಪ್ಪ ಅಂತಂದರೆ ಸಜೆಸ್ಟ್ ವೇಸ್ ಟು ರೆಡ್ಯೂಸ್ ದ ವಾಟರ್ ಪ್ರಾಬ್ಲಮ್ ಇನ್ ಆರ್ ಕಂಟ್ರಿ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗು ವಾಟರ್ ಪ್ರಾಬ್ಲಮ್ ಹೆಂಗೆ ರೆಡ್ಯೂಸ್ ಮಾಡೋದು ಅನ್ನೋದು ಒಂದೇ ಕ್ವೆಶನು. ವೈ ಇಸ್ ವಾಟರ್ ಕನ್ಸರ್ವೇಷನ್ ಇಂಪಾರ್ಟೆಂಟ್, ಇದು ಕೂಡ ಮತ್ತೆ ತುಂಬ ಇಂಪಾರ್ಟೆಂಟ್. ಕನ್ಸರ್ವೇಷನ್ ಅಂತ ಬಂದರೆ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ, ನಿಮಗೆ ಸಾಯಿಲ್ ಚಾಪ್ಟ್ರಲ್ಲಿ ಕೂಡ ಕನ್ಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಏಮ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಏನದರ ಏಮ್ಸು? ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟಿ, ಪ್ರೊಡಕ್ಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಇರಿಗೇಷನ್ ಫೆಸಿಲಿಟಿ ನೀರು, ವಿದ್ಯುತ್ ಶಕ್ತಿ, ಪ್ರಿವೆನ್ಷನ್ ಆಫ್ ಫ್ಲಡ್, ಸೊ ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅದು, ಕ್ರಿಯೇಟಿಂಗ್ ಅ ಫೆಸಿಲಿಟಿ ಆಫ್ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ನು, ಅಂದರೆ ಇಲ್ಲಿ ನೋಡ್ಬೋದು ನೀವು ಗಾಡಿ. ಪ್ರೊವೈಡಿಂಗ್ ವಾಟರ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಯೂಸ್, ಅಂದರೆ ಮನೆಗಳಿಗೆ ಹಾಗೂ ಇಂಡಸ್ಟ್ರೀಸ್ಗೆ ಎರಡಕ್ಕೂ ನೀರನ್ನ ಪ್ರೊವೈಡ್ ಮಾಡೋದು. ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್ ಆಗದಿರೋ ಥರ ಇರೋದು. ಫಿಶರೀಸ್ನ ಮೀನುಗಾರಿಕೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಡೆವಲಪ್ ಮಾಡೋದು. ಫಾರೆಸ್ಟ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗೋದು, ಅಂದರೆ ಅದನ್ನು ಕೂಡ ಡೆವಲಪ್ ಮಾಡಬೇಕಾಗಿರೋದು, ಬಿಕಾಸ್ ಅದನ್ನು ಕೂಡ ಕಡಿತಾ ಇದ್ದೀವಿ ನಮ್ಮ ಒಂದು ಪರ್ಪಸ್ಗೆ, ಅಗ್ರಿಕಲ್ಚರಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಜಾಸ್ತಿ. ಸೊ ಅದೆಲ್ಲ ಮಾಡ್ದಿರೋ ಥರ ನೋಡೋದೆ ಅದು ಒಂದು ಗುರಿಯಾಗಿದೆ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ದು. ಮತ್ತೆ ಇಲ್ಲಿ ಐಕಾನ್ಸ್ ಹಾಕಿದ್ದೀನಿ, ಸೊ ನಿಮಗೆ ಈಸಿ ಆಗಲಿ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ. ಗೊತ್ತಾಗ್ತಾ ಇದೆಯಾ? ಎಸ್. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಇರಿಗೇಷನ್. ಸೊ ಟೈಪ್ಸ್ ಆಫ್ ಇರಿಗೇಷನ್ ಅಲ್ಲಿ ನಿಮಗೆ 3 ಇದೆ. ಸೊ ಇದು ಕೂಡ ನಿಮಗೆ ಮೋಸ್ಟ್ಲಿ ಬರೀ ಹೆಸರೇ ಕೇಳ್ತಾರೆ, 1 ಮಾರ್ಕ್ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ಸೊ ವೆಲ್ ಇರಿಗೇಷನ್, ಕೆನಾಲ್ ಇರಿಗೇಷನ್ ಹಾಗೂ ಟ್ಯಾಂಕ್ ಇರಿಗೇಷನ್. ಆ್ಯಂಡ್ ಅದರ ಹೆಸರಲ್ಲೇ ಇದೆ ಏನ್ರಿಂದ ನಾವು ನೀರನ್ನ ತಗೋತಾ ಇದ್ದೀವಿ, ಬಾವಿಯಿಂದ, ಕೆನಾಲಿಂದ ಹಾಗೂ ಟ್ಯಾಂಕಿಂದ ಅಂತ. ಓಕೆನಾ? ಸೊ ಟೈಪ್ಸ್ ಆಫ್ ಇರಿಗೇಷನ್ ಅಂದ ತಕ್ಷಣ ವೆಲ್, ಕೆನಾಲ್ ಹಾಗೂ ಟ್ಯಾಂಕ್ ಇರಿಗೇಷನ್, ರೈಟ್? ನೆಕ್ಸ್ಟ್ ಒನ್, ಇರಿಗೇಷನ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಇಂಡಿಯಾ. ವೈ? ಸೊ ಯಾಕೆ ಇರಿಗೇಷನ್ ತುಂಬ ಎಸೆನ್ಷಿಯಲ್ಲು, ನೀರುಗಾರಿಕೆ ಅಂತ ಹೇಳ್ತೀವಿ, ಇದು ಯಾಕೆ ತುಂಬ ಎಸೆನ್ಷಿಯಲ್ ಭಾರತದಲ್ಲಿ ಅಂತ? ಸೊ ಇರಿಗೇಷನ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಇಂಡಿಯಾ ಬಿಕಾಸ್ ಅವೈಲಬಿಲಿಟಿ ಆಫ್ ವಾಟರ್ ವೇರೀಸ್ ಫ್ರಮ್ ರೀಜನ್ ಟು ರೀಜನ್. ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಸಿಗೋದಿಲ್ಲ ನೀರು, ಆಯಿತಾ? ಸೊ ಒಂದರಿಂದ ಇನ್ನೊಂದು ಕಡೆಗೆ ವೇರಿ ಆಗ್ತಾ ಹೋಗುತ್ತೆ, ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಮ್ಮಿ ಇರುತ್ತೆ ಅಂತ. ವೇರೀಸ್ ಫ್ರಮ್ ಟೈಮ್ ಟು ಟೈಮ್, ಓಕೆ, ಸಮಯದಿಂದ ಸಮಯಕ್ಕೆ ಅದನ್ನು ವೇರಿ ಆಗುತ್ತೆ. ರೈನ್ಫಾಲ್ ಅನ್ಸರ್ಟನ್ ಆಗಿದೆ, ಸೊ ಯಾವಾಗಲೂ ಬಂದಂಗೆ ಈ ವರ್ಷ ಬಂದಂಗೆ ನೆಕ್ಸ್ಟ್ ಇಯರು ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಆಯಿತಾ? ಸೊ ದಟ್ ಇಸ್ ದ ಥಿಂಗ್. ಅನ್ರಿಲಯಬಲ್ ಆಗಿದೆ, ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಆ್ಯಂಡ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಇರಿಗೇಷನ್, ಆ್ಯಂಡ್ ಇಂಡಿಯಾ ಇಸ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ. ಸೊ ಮೇನ್ ಇದೆ, ಬಿಕಾಸ್ ಇಂಡಿಯಾ ಇಸ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ, ಇರಿಗೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಎಸ್. ಸೊ ಇಲ್ಲಿ ಕೂಡ ನೀವು 6 ಪಾಯಿಂಟ್ಸ್ ಇದೆ, ಸೊ ಈಸಿಲಿ 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಓಕೆ, ನೆಕ್ಸ್ಟ್ ಒನ್, ಇಂಪಾರ್ಟೆಂಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸೆಂಟರ್ಸ್, ಪವರ್ ಜನರೇಷನ್ ಸೆಂಟರ್ಸ್ ಆಫ್ ಕರ್ನಾಟಕ. ಸೊ ಅಗೇನ್ ಇದು ಕೂಡ 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ ಕೇಳೋ ಚಾನ್ಸಸ್ಸು ಇದೆ. 1 ಮಾರ್ಕ್, 2 ಮಾರ್ಕ್ ಹಾಗೂ 3 ಮಾರ್ಕ್ ಇಂಪಾರ್ಟೆನ್ಸು. ಶಿವನ ಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಅಲಮಟ್ಟಿ ಹಾಗೂ ಕಾಳಿ, ಅದು ಸುಪಧಾಮ್. ಓಕೆನಾ? ಸೊ ಇಷ್ಟುನು ಕರ್ನಾಟಕದಲ್ಲಿರುವಂಥ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸೆಂಟರ್ಸ್, ರೈಟ್? ಇದನ್ನ ನೀವು ಬೈ ಹಾರ್ಟ್ ಮಾಡಲೇಬೇಕು. ಓಕೆ, ಸೊ ಶಿವನ ಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ ಹಾಗೂ ಕಾಳಿ. ನೆಕ್ಸ್ಟ್ ಒನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ವೈ? ಸಜೆಸ್ಟ್ ವೇಸ್ ಟು ರೆಡ್ಯೂಸ್ ದ ವಾಟರ್ ಪ್ರಾಬ್ಲಮ್ ಇನ್ ಆರ್ ಕಂಟ್ರಿ. ಆಯ್ತಾ? ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಇವತ್ತು ಅಷ್ಟೊಂದು ಪ್ರಾಮುಖ್ಯತೆ ನೀಡ್ತಾ ಇದೀವಿ ನಾವು, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಯೂಸಿಂಗ್ ದ ವಾಟರ್ ಕಲೆಕ್ಟೆಡ್ ಫ್ರಮ್ ರೂಫ್ ಟಾಪ್ ರೆಡ್ಯೂಸಸ್ ದ ಡಿಪೆಂಡೆನ್ಸ್ ಆನ್ ದ ಪಬ್ಲಿಕ್ ವಾಟರ್ ಸಪ್ಲೈ. ಓಕೆನಾ? ಸೊ ನಾನು ಮಳೆ ನೀರನ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ರೆ ನಾನು ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರಿಂದ ಬರುವಂಥ ನೀರ್ ಮೇಲೆ ನಾನು ಜಾಸ್ತಿ ಡಿಪೆಂಡ್ ಆಗಿಲ್ಲ. ಓಕೆನಾ? ಸೊ ಅದೂ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಬರೋದಿಲ್ಲ, ಲೈನಲ್ಲಿ ನಿಂತ್ಕೊಂಡು ಬಿಂದಿಗೆ ಇಟ್ಕೊಂಡು ಎಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ. ಓಕೆ, ಆ್ಯಂಡ್ ಡಿಗಿಂಗ್ ಪಾಂಡ್ಸ್ ಇನ್ ಅಗ್ರಿಕಲ್ಚರಲ್ ಏರಿಯಾಸ್ ಆ್ಯಂಡ್ ಕಲೆಕ್ಟಿಂಗ್ ವಾಟರ್. ಓಕೆ, ಸೊ ನೀವು ಜಾಸ್ತಿ ಇದನ್ನ ನೋಡಿರ್ಬೋದು, ಅಗ್ರಿಕಲ್ಚರಲ್ ಲ್ಯಾಂಡ್ಸಲ್ಲಿ ವ್ಯವಸಾಯ ಮಾಡೋ ಹತ್ರ ಒಂದಷ್ಟು ಹಗ್ದಿಟ್ಬಿಟ್ಟಿರ್ತಾರೆ, ಸೊ ನೀರೆಲ್ಲ ಸ್ಟೋರ್ ಆಗಿರುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೋತಾರೆ. ಓಕೆ, ಆ್ಯಂಡ್ ಬಿಲ್ಡಿಂಗ್ ಚೆಕ್ ಡ್ಯಾಮ್ಸ್, ಓಕೆನಾ, ಟು ಪ್ರಿವೆಂಟ್ ದ ಫ್ಲೋ ಆಫ್ ವಾಟರ್ ಆ್ಯಂಡ್ ಅಲೌ ಇಟ್ ಟು percolate to increase the ground water table. This is called recharging. ಅಂದರೆ ನಾವು ಇವಾಗ ಬೋರ್ ಹಾಕಿ ಎಲ್ಲ ನೀರು ತೆಗೆದಿರ್ತೀವಲ್ಲ, ಸೊ ಏನಾಗಿರುತ್ತಪ್ಪ ಅಂತಂದರೆ ನೀರು ಕಮ್ಮಿ ಆಗಿರುತ್ತೆ. ಸೊ ನಾವು ಡ್ಯಾಮ್ಸ್ ಥರ ಮಾಡಿ ಏನು ಮಾಡ್ಬೋದು ಅಂದರೆ ನೀರು ಒಳಗಡೆ ಹೋಗೋ ಥರ ಮಾಡ್ಬೋದು. ಸೊ ನೀರನ್ನೆಲ್ಲ ಹೀಡ್ಕೊಂಡು ನೀರು ಒಳಗಡೆ ಇರುತ್ತೆ, ಸೊ ಅದನ್ನೇ ನಾವು ರೀಚಾರ್ಜಿಂಗ್ ಅನ್ನೋದು. ಓಕೆನಾ? ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು 3 ಪಾಯಿಂಟ್ಸ್ ಇದೆ, ಬಟ್ ನೀವು ಡೆಫಿನೆಟ್ಲಿ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು.
Okay. Yeah, so continuation is there. Okay, so not only individuals but even communities can also engage themselves in constructing bunds and digging small ponds to collect the rainwater. Okay, in Karnataka the conservation of rainwater has been in practice since ancient times. Aita, so rainwater annadu conservation of rainwater annadu ಏನು ಹೊಸ ವಿಷಯ ಅಲ್ಲ ಕರ್ನಾಟಕದವರಿಗೆ. ಸೊ ಅದು ಹಿಂದಿನ ಕಾಲದಿಂದನೂ ಇದೆ. ಟ್ಯಾಂಕ್ಸು, ಲೇಕ್ಸು and ponds are also methods of conserving water. Okay, so failure to pay attention to these transitional methods has resulted in drought conditions and water scarcity. ಓಕೆ, ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋತಾ ಇಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅಂತಂದರೆ ನಮಗೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಡೆಫಿನೆಟ್ಲಿ ವಿಲ್ ಹ್ಯಾವ್ ಟು ಪೇ ಅಟೆನ್ಷನ್ ಅಂತ. ಓಕೆ, ಸೊ ಬೈ ಪ್ರೊಟೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪ್ರಾಪರ್ಲಿ ದ ವಾಟರ್ ಪ್ರಾಬ್ಲಮ್ಸ್ ಇನ್ ದ ಕಂಟ್ರಿ ಕ್ಯಾನ್ ಬಿ ರೆಡ್ಯೂಸ್ಡ್. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿ ಅಂದರೆ ನಾವು ಲಿಟ್ರಲಿ ಇಡೀ ಭಾರತದಲ್ಲೇ ನಾವು ಈ ಒಂದು ವಾಟರ್ ಪ್ರಾಬ್ಲಮ್ನ ನಾವು ಸ್ಟಾಪ್ ಮಾಡ್ಬೋದು. ಇಂಡಿವಿಜುವಲ್ ಆಗಿ ಮನೆಯಿಂದ ಮನೆಗೆ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಹೋದರೆ. ಓಕೆನಾ? ಎಸ್, ಸೊ ಕಂಟಿನ್ಯೂಯೇಷನ್ ಇದೆ ಮಕ್ಕಳೇ, ಬಟ್ ಮೇಜರ್ ಪಾಯಿಂಟ್ಸ್ ಇವಾಗಿರುತ್ತೆ. ಓಕೆನಾ? ಮೇಜರ್ ಪಾಯಿಂಟ್ಸ್ ಇವಾಗಿರುತ್ತೆ. ನೆಕ್ಸ್ಟ್ ಒನ್, ವೈ ಇಸ್ ವಾಟರ್ ಕನ್ಸರ್ವೇಷನ್ ಇಂಪಾರ್ಟೆಂಟ್? ಸೊ ಇದನ್ನು ನಾನು ಏನು ಹೈಲೈಟ್ ಮಾಡಿಲ್ಲ ಬಿಕಾಸ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೈನ್ಫಾಲ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟರ್ ರಿಸೋರ್ಸಸ್ ಇನ್ ಇಂಡಿಯಾ. ಸೊ ಮಳೆಗೆ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಳೆ ನೀರನ್ನ. ಸೊ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ ಇಂಡಿಯಾ ರೈನ್ಫಾಲ್ ಇಸ್ ಅನ್ಸರ್ಟನ್, ಅನ್ರಿಲಯಬಲ್ ಆ್ಯಂಡ್ ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ದೀಸ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೀಗೆ ಬರೀಬೇಕು ನೀವು. ಅನ್ಸರ್ಟನ್, ಅದು ಹೆಂಗಿರುತ್ತೆ ಗೊತ್ತಾಗೋದಿಲ್ಲ, ಅದ್ರ ಮೇಲೆ ಡಿಪೆಂಡ್ ಹೆಂಗೆ ಆಗಬೇಕು ಅಂತ ಗೊತ್ತಾಗೋದಿಲ್ಲ, ಆ್ಯಂಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಅದು. ಓಕೆನಾ? ಸೊ ದ ಡೆವಲಪ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ ಹ್ಯಾಸ್ ಬಿಕಮ್ ಎಸೆನ್ಷಿಯಲ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಗ್ರೋಯಿಂಗ್ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇಂಡಿಯಾ ಇವಾಗ ಫಸ್ಟಲ್ಲಿದೆ ಪಾಪ್ಯುಲೇಷನಲ್ಲಿ ಅಲ್ವಾ? ಸೊ ಹಾಗಾಗಿ ವಾಟರ್ ರಿಸೋರ್ಸಸ್ ನಾವು ಅಟ್ ಎನಿ ಕಾಸ್ಟ್ ನಾವು ಮ್ಯಾನೇಜ್ ಮಾಡಲೇಬೇಕು, ಕನ್ಸರ್ವ್ ಮಾಡಲೇಬೇಕು ನಮಗೆ ಫ್ಯೂಚರ್ ಜನ್ರೇಷನ್ಸ್ಗೆ. ದ ಅವೈಲಬಿಲಿಟಿ ಆಫ್ ವಾಟರ್ ವೇರೀಸ್ ಫ್ರಮ್ ರೀಜನ್ ಟು ರೀಜನ್ ಆ್ಯಂಡ್ ಫಾರ್ ಟೈಮ್ ಟು ಟೈಮ್. ಸೊ ಇದು ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆ್ಯಸ್ ಅ ನ್ಯಾಚುರಲ್ ರಿಸೋರ್ಸ್ ಇಟ್ಸ್ ಜುಡಿಷಿಯಸ್ ಕನ್ಸರ್ವೇಷನ್ ಇಸ್ ರಿಕ್ವೈರ್ಡ್ ಬಿಕಾಸ್ ಅದು ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ನಾವು ಅದನ್ನು ಜುಡಿಷಿಯಲಿ ಅಂತ ಅಂದರೆ ಬೇಸಿಕಲಿ ನಾವು ಗೊತ್ತು ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಇಷ್ಟನ್ನು ನಾನು ಯೂಸ್ ಮಾಡ್ಕೋಬೇಕು, ಮಖ ತೊಳಿಬೇಕಾದ್ರೆ ಸುಮ್ಮನೆ ಟ್ಯಾಪ್ ಆನ್ ಮಾಡಿ ಬಿಡೋದಲ್ಲ. ಸೊ ಇದೆಲ್ಲ ಕೆಲವೊಂದು ಚಿಕ್ಕದಾಗಿ ಪರ್ಸ್ನಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಾಗಿರೋ ಅಂಥದ್ದು. ಓಕೆ, ಆ್ಯಂಡ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಕೆನಾಲ್ಸ್, ಟ್ಯಾಂಕ್ಸ್ ಆ್ಯಂಡ್ ವೆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಇರಿಗೇಷನ್. ಸೊ ಅದ್ರ ಆ ಒಂದು ಎಲ್ಲ ಟೈಪ್ಸ್ ಮೇಲೂ ಅಗ್ರಿಕಲ್ಚರ್ ಅನ್ನೋದು ಡಿಪೆಂಡ್ ಆಗಿದೆ ಅಂತ. ಓಕೆನಾ? ಎಸ್ ಎಸ್ ಮಕ್ಕಳೇ, ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಕೂಡ ಮುಗಿಸ್ತೀವಿ. ಸೊ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ನೋಡ್ಬಿಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸೆಂಟರ್ ಆಫ್ ಕರ್ನಾಟಕ? ನಾನು 2-3 ಸತಿ ರಿಪೀಟ್ ಮಾಡಿದೆ. ಭದ್ರಾ, ಆಲಮಟ್ಟಿ, ಕೊಯ್ನಾ, ಕಾಲಿ. ಯಾವುದು ಬೇಗ ಆನ್ಸರ್ ಮಾಡಿ. ಎಸ್, ಕರೆಕ್ಟ್. ಸೊ ಇಟ್ ಇಸ್ ಕೊಯ್ನಾ. ಮಿಕ್ಕಿದು ಭದ್ರಾ, ಆಲಮಟ್ಟಿ ಹಾಗೂ ಕಾಲಿ ನೀವು 3 ಕರ್ನಾಟಕದಲ್ಲಿ ನೋಡ್ಬೋದು. ಓಕೆನಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಏಮ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್? Providing irrigation facility, prevention of floods, developing fisheries, recharging groundwater. So ಯಾವುದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ದು ಏಮ್ ಅಲ್ಲ, ಆಯಿತಾ? ಸೊ ಆನ್ಸರ್ ನಾನೇ ಹೇಳಿದೆ. ಎಸ್, ಸೊ ಇಟ್ ಇಸ್ ಡಿ, ರೀಚಾರ್ಜಿಂಗ್ ಗ್ರೌಂಡ್ ವಾಟರ್. ಓಕೆ, ಇಟ್ಸ್ ಓಕೆ. ಯಾ. ಸೊ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ wodiyars ಆಫ್ ಮೈಸೂರ್. ಸೊ ಏನು ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಒಂದು ಸರ್ಪ್ರೈಸ್ ಇದೆ ನಿಮಗೆ, ಕಾದು ನೋಡಿ ಅಂತ. ಸೊ ಸೊ ಇವಾಗ ನಿಮ್ಮ ಮುಂದೆ ಒಂದು ಸರ್ಪ್ರೈಸ್ ಬರುತ್ತೆ. ಸೊ ಆ ಸರ್ಪ್ರೈಸ್ ನಿಮ್ಗೆ ಒಂದು ಬ್ರೇಕ್ ಆದ್ಮೇಲೆ ಕಾಣಿಸ್ಕೊಳುತ್ತೆ. ಸೊ ವಿಲ್ ಗೋ ಫಾರ್ ಅ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ.
ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಬೈನರಿ ಫಿಷನ್. ಬೈನರಿ ಫಿಷನ್ ಅಲ್ಲಿ ಒಂದು ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ನ ಕೊಡತ್ತೆ. ಇದನ್ನ ನಾವು ಅಮೀಬಾ ಹಾಗೂ ಲೀಶ್ಮೇನಿಯಾ ಅಲ್ಲಿ ಕಲಿತೀವಿ. ಅಮೀಬಾ ಅಲ್ಲಿ ಸೆಲ್ ಡಿವಿಷನ್ ಏನು ನಡೆಯುತ್ತೆ ಅದು ಯಾವುದೇ ಪ್ಲೇನ್ ಅಲ್ಲಿ ನಡಿಬಹುದು. ಅಮೀಬಾನಲ್ಲಿ ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದ್ಮೇಲೆ ಸೆಲ್ಯುಲರ್ ಅಪ್ಯಾರಟಸ್ ಡಿವೈಡ್ ಆಗುತ್ತೆ. ಲೀಶ್ಮೇನಿಯಾ ಅನ್ನೋ ಆರ್ಗ್ಯಾನಿಸಮ್ ಅಲ್ಲಿ ಡಿವಿಷನ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ನಡಿಬೇಕು. ಲೀಶ್ಮೇನಿಯಾ ಕಾಲ ಅಜಾರ್ ಅನ್ನೋ ಒಂದು ಡಿಸೀಸ್ನ ಕೂಡ ಕಾಸ್ ಮಾಡುತ್ತೆ. ಹಾಗೂ ಲೀಶ್ಮೇನಿಯಾ ತುದಿ ಅಥವಾ ಎಂಡ್ ಅಲ್ಲಿ ವಿಪ್ ಲೈಕ್ ಅಥವಾ ಚಾಟಿ ರೀತಿಯ ಸ್ಟ್ರಕ್ಚರ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಹಿಯರ್ ಇಸ್ ದ ಸರ್ಪ್ರೈಸ್. ಓಕೆ, ನಾನೇ ಇಷ್ಟೊತ್ತು ನೀವು ಕೇಳ್ತಾ ಇದ್ದಂತಹ ಸರ್ಪ್ರೈಸ್. ಹಾಯ್, ಫಸ್ಟ್ ಎಲ್ಲರಿಗೂ ಹ್ಯಾಪಿ ಈವ್ನಿಂಗ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇದೇ ನನ್ನ ಪ್ರಶ್ನೆ ಆಗಿರುತ್ತೆ. ಓಕೆ, ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೌ ಆರ್ ಯು ಸರ್ ಅಂತ ಇರುತ್ತೆ. ಸೊ ನಾನು ಮಸ್ತ್, ಸೂಪರ್, ಫಂಟಾಸ್ಟಿಕ್, ಆಸ್ ಯೂಶುವಲ್, ಫ್ಯಾಬ್ಯುಲಸ್ ಇದ್ದೇನೆ. ಸೊ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇಲ್ಲಿ ತನಕ ಸಹನಾ ಮೇಡಮ್ ಅವರು ಕಲಿಸಿದಂತಹ 5 ಚಾಪ್ಟರ್ಗಳ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ಏಕೆಂದ್ರೆ ಸಹನಾ ಮೇಡಮ್ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಹಾಗೆ ನಿಮ್ಮ ಮೇಲೂ ಸಹ ನನಗೆ ಅದರ ಡಬಲ್ ಕಾನ್ಫಿಡೆನ್ಸ್ ಇದೆ. ನೀವು ಸಿಕ್ಕಾಪಟ್ಟೆ ಎಂಥೂಸಿಯಾಸ್ಟಿಕ್ ಇದ್ದೀರಾ ಕಲೀಲಿಕ್ಕೆ, ಹಾಗೆ ಹೊಸ ಹೊಸ ವಿಷಯಗಳನ್ನ ಲರ್ನ್ ಮಾಡ್ಲಿಕ್ಕೆ. ಸೊ ಒನ್ಸ್ ಅಗೇನ್ ಈ ಸರ್ಪ್ರೈಸ್ ಅನ್ನ ವೆಲ್ಕಮ್ ಮಾಡಿ. ಸೊ ನಾನೇ ನಿಮ್ಮ ಸರ್ಪ್ರೈಸ್. ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಒನ್ಸ್ ಅಗೇನ್ ಅಂತ ಹೇಳ್ತೇನೆ. ಸೊ ಇಲ್ಲಿ ತನಕ 5 ಚಾಪ್ಟರ್ ಅನ್ನ ಕಲ್ತ್ಕೊಂಡಿದ್ದೀರಾ. ಅದಕ್ಕಿಂತ ಮೊದಲು ಒಂದು ಅತ್ಯಂತ ಇಂಪಾರ್ಟೆಂಟ್ ಏನು, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ ಡೇ. ಹೀಗಾಗಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ನಲ್ಲಿರುವ ಎಲ್ಲಾ ಮಹಿಳೆಯರಿಗೆ, ಮುದ್ದು ಮುದ್ದು ಹೆಣ್ಣು ಮಕ್ಕಳಿಗೆ ನಮ್ಮ ಪೂರ್ತಿ ಪರೀಕ್ಷೆ ಯೂಟ್ಯೂಬ್ ಟೀಮ್ ನ ಕಡೆಯಿಂದ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಹ್ಯಾಪಿ ವಿಶ್ವ ಮಹಿಳಾ ದಿನಾಚರಣೆ. ಓಕೆ, ನೀವೆಲ್ಲಾ ಮಹಿಳೆಯರು ನಮ್ಮ ಸಮಾಜದ ಒಂದು ಮುಖ್ಯ ಆಧಾರ ಸ್ತಂಭವಿದ್ದಂತೆ. ಓಕೆ, ನೀವಿಲ್ಲದೆ ನಮ್ಮಂತಹ ಪುರುಷರ ಬಾಳನ್ನ ನಾವು ಇಮ್ಯಾಜಿನ್ ಸಹ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲಾ ಮುದ್ದು ಹೆಣ್ಣು ಮಕ್ಕಳಿಗೂ ನನ್ನ ಕಡೆಯಿಂದ, ಹಾಗೆ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಎಲ್ಲರೂ ನಗ್ತಾ ಇರ್ರಿ, ಎಲ್ಲರೂ ಜೀವನದಲ್ಲಿ ಸಾಧನೆಯನ್ನ ಮಾಡಿ, ಎಲ್ಲರೂ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನ ಕೊಡಿ. ಹಾಗೆಯೇ ಸಮಾಜದ ಉದ್ಧಾರಕ್ಕೋಸ್ಕರ ಎಲ್ಲರೂ ದುಡಿಯೋಣ ಅಂತ ಹೇಳ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್. ಸೊ RK ದೊಡ್ಡಮನಿ ಅವ್ರು ಕೇಳ್ತಿದ್ದಾರೆ, ಆರ್ ಯು ಲೈವ್? ಎಸ್, ಐ ಆಮ್ ಲೈವ್ RK ದೊಡ್ಡಮನಿ ಅವರೇ. ಹಾಗೆ ಪ್ರಗುಣ್ ಪಾಟೀಲ್, ನಾಗರಾಜ್ ಕಮ್ಮಾರ್ ಅವರ ಸ್ವಲ್ಪ ಡೌಟ್ಸ್ ಗಳಿವೆ. ಏನು ಪ್ರಗುಣ್ ಪಾಟೀಲ್ ಅವ್ರು ಕೇಳ್ತಾ ಇದ್ದಾರೆ, SSLC at ಪರೀಕ್ಷೆ ಪ್ಲೀಸ್ ಟೆಲ್ ವಾಟ್ ಟು ರೀಡ್ or what question and answers should we read after completing or understanding the concept at least of science. ಓಕೆ, ನಾನು ಇದನ್ನ ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್ ಗೆ ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ಒಂದ್ಸಲ ನೀವು ಕ್ವಶನ್, ಫಾರ್ ಎಕ್ಸಾಂಪಲ್ ನಮ್ ಲೈವ್ ಸೆಷನ್ ಅನ್ನ ನೋಡ್ತೀರಾ, ಅದಾದ್ಮೇಲೆ ನಾವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ನಲ್ಲಿ ಆಲ್ರೆಡಿ ಫಾರ್ 1 ಮಾರ್ಕ್ MCQs ಗಳಿಗೋಸ್ಕರ ನಾವು ಗೂಗಲ್ ಫಾರ್ಮ್ಸ್ ಅನ್ನ ಬಿಟ್ಟಿದ್ದೇವೆ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಸಹ ಬಿಟ್ಟಿದ್ದೇವೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವುಗಳನ್ನು ಸಹ ಕವರ್ ಮಾಡಿದ್ದೇವೆ. ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನೀವು ಕಂಪ್ಲೀಟ್ ಆಗಿ ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಜೊತೆ ಕಲ್ತಿದ್ದೆ ಆದರೆ ಸೋಷಿಯಲ್ ಸೈನ್ಸ್ ಅನ್ನ ನೀವು ಡೆಫಿನೆಟ್ ಆಗಿ ಏಸ್ ಮಾಡ್ತೀರಾ. ಹಾಗೆ ಯಾವ್ದಾದ್ರು ಸೈನ್ಸ್ ರಿಲೇಟೆಡ್ ಇದೆಯೋ, ನಮ್ಮ ರೆಸ್ಪೆಕ್ಟಿವ್ ಹರ್ಷಿತಾ ಮೇಡಮ್ ಇರಬಹುದು, ಹಾಗೆ ನಮ್ಮ ಕಾರ್ತಿಕ್ ಸರ್ ಇರಬಹುದು, ಅವರಿಗೆ ನಾವು ತಿಳಿಸ್ತೇವೆ. ಹಾಗೆ ಅವ್ರು ಗೆಟ್ ಬ್ಯಾಕ್ ಮಾಡ್ತಾರೆ. ಆ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾ ಪ್ಯಾಕೇಜ್ ಗಳನ್ನು ನಾಗರಾಜ್ ಅವರೇ ಸೋಷಿಯಲ್ ಸೈನ್ಸ್ ಕಡೆಯಿಂದ ಕೊಟ್ಟಿದ್ದೇವೆ. ಸೊ ಅಷ್ಟೇ ಅದನ್ನ ಓದಿ ಮತ್ತೆ ಮಾರ್ಕ್ಸ್ ಅನ್ನ ಏಸ್ ಮಾಡಿ. ಅಮನ್ ತಂಬಾಲ್ಕರ್, ನಮ್ಮ ಈಗ ಸೋಷಿಯಲ್ ಅಲ್ಲಿ ಔಟ್ ಆಫ್ ಔಟ್ ಮಾಡೋದು ಯಾವ ಯಾವ ಚಾಪ್ಟರ್ ಇಂದ ಏನೇನು ಓದ್ಬೇಕು ಅಂತ ಹೇಳಿ ಆಲ್ರೆಡಿ ಹೇಳಿದ್ದೇನೆ. ಔಟ್ ಆಫ್ ಔಟ್ ಬೇಕಂದ್ರೆ ಗೂಗಲ್ MCQ ಫಾರ್ಮ್ ಅನ್ನ ಫಿಲ್ ಮಾಡಿ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮಾಡಿ.
ಅದರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಸಹ ಮಾಡಿ. ಇಷ್ಟನ್ನೆಲ್ಲ ಮಾಡಿದ ಮೇಲೆ ನಾನು ಕೊಟ್ಟಿರುವಂತಹ ಟೆಕ್ನಿಕ್ಸ್ ಗಳನ್ನು ಅಪ್ಲೈ ಮಾಡಿ. ಏಕೆಂದ್ರೆ 1 ಅಥವಾ 2 ಯಾವ್ದಾದ್ರು ಟ್ರಿಕ್ ಕ್ವಶನ್ ಬಂದೇ ಬರುತ್ತೆ. ಆ ಟ್ರಿಕ್ ಕ್ವಶನ್ ಗಳನ್ನ ಹೇಗೆ ಆನ್ಸರ್ ಮಾಡೋದು, ಕ್ವಶನ್ ದ ಕ್ವಶನ್, ಆ ಮೆಥಡ್ ಅನ್ನ ಕೊಟ್ಟಿದ್ದೇನೆ. KTC ಮೆಥಡ್ ಇದನ್ನ ಕೊಟ್ಟಿದ್ದೇನೆ. ಇಂತಹ ಮೆಥಡ್ ಗಳಿಂದ ನೀವು ಈ ಎಲ್ಲಾ ಕ್ವಶನ್ ಗಳನ್ನು ಔಟ್ ಆಫ್ ಔಟ್ ತಗೊಳ್ಬಹುದು. ಸೊ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಅಂತ. ಬನ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ತನಕ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸರ್ NS ಸಂಕಣ್ಣ ಅವರು ಕೇಳ್ತಿದ್ದಾರೆ, ಸರ್ ವಿ ಕ್ಯಾನ್ ರೈಟ್ ಜನರಲ್ ಆನ್ಸರ್ಸ್ ಇನ್ ಪೇಪರ್. ಓಕೆ, ನೀವು ಆನ್ಸರ್ ಅನ್ನ ಜನರಲ್ ಆಗಿ ಬರಿಬಹುದು, ಆದ್ರೆ ಅದರಲ್ಲಿ ಕೀವರ್ಡ್ಸ್ ಇರಬೇಕು. ರೈಟ್ ದ ಕೀವರ್ಡ್ ಇನ್ಕ್ಲೂಡಿಂಗ್ ಕೀವರ್ಡ್ಸ್ ಇನ್ ಯುವರ್ ಓನ್ ವರ್ಡ್ಸ್. ದಟ್ ಈಸ್ ದ ಮೋಟೋ. ಓಕೆ, ನಿಮಗೆ ಗೊತ್ತಿರುವಂತಹ ಆನ್ಸರ್ ಅನ್ನ ನಿಮ್ಮ ರೂಪದಲ್ಲೇ ಬರೆಯಿರಿ, ಆದ್ರೆ ಕೀವರ್ಡ್ಸ್ ಗಳನ್ನ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ವರ್ಲ್ಡ್ ವಾರ್ 1 ನ ಇಫೆಕ್ಟ್ಸ್ ಏನಾಯ್ತು, ಆಫ್ಟರ್ ಮಾರ್ಕ್ಸ್ ಏನಾಯ್ತು, ವರ್ಸೈ ಪ್ಯಾಕ್ಟ್ ಆಯ್ತು, ಅದು ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗುತ್ತೆ. ಇದನ್ನ ಮೆನ್ಷನ್ ಮಾಡಿ. ಅದರ ಮೇಲೆ ಹ್ಯೂಮಿಲಿಯೇಟಿಂಗ್ ಅಥವಾ ನಿಮ್ಗೆ ಏನ್ ಬರುತ್ತೋ ಅದನ್ನ ಮೆನ್ಷನ್ ಮಾಡಿ. ಸೊ ಕೀವರ್ಡ್ಸ್ ಅನ್ನ ಇನ್ಕ್ಲೂಡ್ ಮಾಡಿ, ಬಟ್ ಆನ್ಸರ್ ಜನರಲ್ ಆಗಿದ್ರು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ವೇಸ್ ಹೇಳ್ತೇನೆ, ಯಾವುದೇ ಸಬ್ಜೆಕ್ಟ್ ಇರಬಹುದು, ಅದರಲ್ಲಿ ಜಸ್ಟ್ ಕೀವರ್ಡ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪೂರ್ತಿ ಸೆಂಟೆನ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಕೀವರ್ಡ್ಸ್ ಅರೌಂಡ್ ನಿಮ್ಮ ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡಿ. ಹಾಗೆಯೇ ನಿಮಗೆ ಯಾವುದೇ ಸಮಯದಲ್ಲಿ, ಓಕೆ, ಮಧ್ಯರಾತ್ರಿಯ ಸಮಯದಲ್ಲೂ ನಿಮ್ಗೆ ಯಾವುದೇ ಡೌಟ್ ಬಂದ್ರು ನಾವು ನಿಮ್ಮ ಜೊತೆಗಿದ್ದೇವೆ. ಹೀಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಇದೆ, ಅಷ್ಟೇ ಅಲ್ಲದೆ ನಮ್ಮ ಇನ್ಸ್ಟಾಗ್ರಾಮ್ DM ಸಹ ಇದೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ನೀವು ಯಾವುದೇ ಸಮಯದಲ್ಲೂ ಸಹ ನಮ್ಮನ್ನ ರೀಚ್ ಔಟ್ ಮಾಡಬಹುದು. ಸೊ ಈ 3 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮಿನ ಮೇಜರ್ ಚಂಕ್ ಅರೌಂಡ್ 27 ಮಾರ್ಕ್ಸ್ ಈ 3 ಮಾರ್ಕ್ಸ್ ನಿಂದಲೇ ಬರುತ್ತೆ. ಟೋಟಲ್ 9 ಕ್ವಶನ್ಸ್ ಇರುತ್ತೆ. 3 into 9 is equals to 27 marks. So 27 almost passing marks ಇದರಿಂದ ಮಾಡಬಹುದು. ಹೀಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಪಾರ್ಟ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಇವತ್ತೊಂದು ಪಾರ್ಟ್ಸ್ ಅನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆ ಬರುವಂತಹ ಮಾರ್ಚ್ 16ಗೆ ಮತ್ತೊಂದು ಪಾರ್ಟ್ ನ, ಈ 3 ಮಾರ್ಕ್ಸ್ ನ ಮತ್ತೊಂದು ಪಾರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೇವೆ. ಓಕೆ, ಅದರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಯಾವುದು ಅನ್ನೋ ಡೌಟ್ ನಿಮ್ಮಲ್ಲಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಯಾವುದು, ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಸಂಡೇ ಇದೆ. ಮೋಸ್ಟ್ ರಿಕ್ವೆಸ್ಟೆಡ್, ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜಿನ ಪದ್ಯ ಭಾಗವನ್ನ ನೀವು ಕವರ್ ಮಾಡಿ ಅಂತ ಬಹಳಷ್ಟು ಸಲ ಕೇಳಿದ್ರಿ. ಸೊ ಆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜಿನ ಪದ್ಯ ಭಾಗವನ್ನ ನಾವು ಕವರ್ ಮಾಡ್ತಾ ಇದ್ದೇವೆ ಬರುವಂತಹ ಸಂಡೇ. ಅದನ್ನ ನಾನೇ ಕವರ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬೆಳಿಗ್ಗೆ 10 ಗಂಟೆಗಿರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಆ ಕ್ಲಾಸ್ ಇರುತ್ತೆ. ಅದಕ್ಕೆಲ್ಲ ನೀವು ಜಾಯಿನ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಸೊ ಅಲ್ಲೂ ಸಹ ಎಂಜಾಯ್ಮೆಂಟ್ ವಿತ್ ಲರ್ನಿಂಗ್. ನಮ್ಮ ಮೋಟೋ ಏನು, ವಿ ವಿಲ್ ಸ್ಟಡಿ ವಿತ್ ಫನ್, ಬಿಕಾಸ್ ವಿದೌಟ್ ಫನ್ ಲೈಫ್ ಇಸ್ ಅನ್ ಪನಿಷ್ಮೆಂಟ್. ಹಾಗೆ ಸ್ಟಡಿನೂ ಪನಿಷ್ಮೆಂಟ್ ಆಗುತ್ತೆ. ಆ ಪನಿಷ್ಮೆಂಟ್ ಮಾಡೋಕ್ ಬೇಡ. ನಾವು ಪ್ರಿಸನ್ ಅಲ್ಲೂ ಇಲ್ಲ, ನಾವು ಒಂದು ಖುಲ್ಲಾ ಸೊಸೈಟಿಯಲ್ಲಿ ಇದ್ದೇವೆ. ಸೊ ಹ್ಯಾಪಿಯಾಗಿ ಲರ್ನ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಸೋಷಿಯಲ್ ಸೈನ್ಸ್ ನ 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ 6th ಚಾಪ್ಟರ್ ಯಾವುದು? ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ವೊಡೆಯರ್ಸ್ ಆಫ್ ಮೈಸೂರ್. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹಾಗೆ ಸ್ವಲ್ಪ ದೊಡ್ಡದಾಗಿರುವಂತಹ ವಿಸ್ತಾರವನ್ನ ಹೊಂದಿರುವಂತಹ ಟಾಪಿಕ್ ಆಗಿದೆ. ಈಸಿ ಇದೆ, ಏನು ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನಿದ್ದೀನಿ ನಿಮ್ ಜೊತೆಗೆ. ಹಾಗೆ ನಮ್ಮ ಪೂರ್ತಿ ಪರೀಕ್ಷೆ ಟೀಮ್ ಇದೆ. ಸೊ ಈಸಿಲಿ ಆಗಿ ಕವರ್ ಮಾಡೋಣ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಈ ಟಾಪಿಕ್ ನಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು? ಸೊ 3rd and 4th ಆಂಗ್ಲೋ ಮೈಸೂರು ವಾರ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ದೊಂಡಿಯಾ ವಾಗ್, ಓಕೆ, ಹಾಗೆ ಸಂಗೊಳ್ಳಿ ರಾಯಣ್ಣ, ಕೃಷ್ಣರಾಜ ಒಡೆಯರ್ ದ 4th, ಚಿಕ್ಕದೇವರಾಜ ಒಡೆಯರು, ಬೇಡಾಸ್ ಆಫ್ ಹಲಗಳಿ. ಈ ಎಲ್ಲಾ ಟಾಪಿಕ್ಸ್ ಗಳನ್ನ ನಾವು ಡೀಟೇಲ್ ಆಗಿ ಮುಂದೆ ಕವರ್ ಮಾಡ್ತೇನೆ. ಹೇಗೆ ಯಾವುದೇ ಕ್ವಶನ್ ಬಂದ್ರು ಈ ಟಾಪಿಕ್ ಮೇಲೆ ನಾವು ಹೇಗೆ ಆನ್ಸರ್ ಮಾಡಬಹುದು ಅಂತ ಹೇಳ್ತೇನೆ. ಫಸ್ಟ್ ಕ್ವಶನ್ ಅನ್ನ ನೋಡೋಣ. ಓಕೆ, ದ 3rd and the 4th Anglo-Mysore wars reduced the strength of Tippu Sultan of Mysore. Justify. ಸೊ ಯಾವಾಗ್ಲೂ ಜಸ್ಟಿಫೈ ಅಂತ ಸ್ಟೇಟ್ ಬಂದ್ರೆ ಏನರ್ಥ? ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ನಿಜವಾಗಿದೆ. ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ವಿ ಹ್ಯಾವ್ ಟು ಜಸ್ಟಿಫೈ ವಿತ್ ದ ಫ್ಯಾಕ್ಟ್ಸ್. ಏನ್ ಫ್ಯಾಕ್ಟ್ಸ್ ಇದೆ ಅದರಿಂದ ಜಸ್ಟಿಫೈ ಮಾಡಬೇಕು. ಸೊ 3 ಮತ್ತೆ 4 ಮಾರ್ಕ್ಸ್ ಅಲ್ಲಿ ಏನಿರುತ್ತೆ, ಜನರಲಿ ಒಂದೇ ಕ್ವಶನ್ ಇರುತ್ತೆ, ಅದನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದ 3rd and Anglo-Mysore wars reduce the strength of Tippu Sultan of Mysore. ಇದನ್ನು ಸಹ ಅವ್ರು ಕೇಳಬಹುದು. ವಾಟ್ ವೇರ್ ದ ಆಫ್ಟರ್ ಇಫೆಕ್ಟ್ಸ್ ಆಫ್ 3rd and 4th Anglo-Mysore war? ವಾಟ್ ವೇರ್ ದ ರಿಸಲ್ಟ್ಸ್? ಈ ತರನು ಕೇಳಬಹುದು. ಸೊ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಕೇಳ್ತಾರೆ, ಬಟ್ ಅವರ್ ಆನ್ಸರ್ ಶುಡ್ ರಿಮೇನ್ ದ ಸೇಮ್. ಸೊ ಅದಕ್ಕಾಗಿ ನಮ್ಮ ಮೊದಲ ಸ್ಟೆಪ್ ಏನಾಗಿರಬೇಕು, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ವಶನ್ ಅನ್ನ ನೋಡಿದ ಕೂಡಲೇ ನಿಮ್ಗೆ ಏನ್ ಗೊತ್ತಾಗುತ್ತೆ, ಅವ್ರು 3rd and 4th Anglo-Mysore war ರಿಲೇಟೆಡ್ ಕೇಳ್ತಾ ಇದ್ದಾರೆ. ಅದು ಫಸ್ಟ್ ಪಾಯಿಂಟ್ ಆಯ್ತು. ಅದರಲ್ಲೂ ಏನ್ ಕೇಳ್ತಿದ್ದಾರೆ,
ಸ್ಟ್ರೆಂತ್ ಆಫ್ ಟಿಪ್ಪು ಸುಲ್ತಾನ್. ಸೊ ಅದು ಟಿಪ್ಪು ಸುಲ್ತಾನಿನ ಸ್ಟ್ರೆಂತ್ ಅನ್ನ ಹೇಗೆ ಕಡಿಮೆ ಮಾಡ್ತು ಅಂತ ಕೇಳ್ತಿದ್ದಾರೆ. ಸೊ 2 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಗೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕ್ವಶನ್ ಅನ್ನ ನೀವು ಬೇರೆ ಆಂಗಲ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ನೀವು ಬರೆದಿರುವಂತ ಆನ್ಸರ್ ಅಲ್ಲಿ ಬೇಕಾದಂತ ಕೀವರ್ಡ್ಸ್ ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಹೀಗಾಗಿ ಕ್ವಶನ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಮೊದಲನೇ ಸ್ಟೆಪ್ ಆಗುತ್ತೆ. ಆಮೇಲೆ ಕ್ವಶನ್ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಆ ಕ್ವಶನ್ ಅನ್ನ ನೀವು ಪುನಃ ಕ್ವಶನ್ ಮಾಡಬೇಕು. ಅದನ್ನೇ ಪ್ರಶ್ನೆಗೆ ನೀವು ಪ್ರಶ್ನೆ ಕೇಳಬೇಕು. ಈ ಕ್ವಶನ್ ಇಂದ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ಸುಲ್ತಾನ್ ಆಫ್ ಮೈಸೂರ್. ಸೊ ಟಿಪ್ಪು ಸುಲ್ತಾನಿನ ಶಕ್ತಿ ಕೆಳಗುಂದಿತು ಅಥವಾ ಕಡಿಮೆ ಆಯಿತು. ಹೇಗೆ ಕಡಿಮೆ ಆಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಹೇಗೆ ಕಡಿಮೆ ಆಯ್ತು, ಯಾವುದೇ ಒಬ್ಬ ಟಿಪ್ಪು ಸುಲ್ತಾನಿನ ಶಕ್ತಿ ಕಡಿಮೆ ಆಗ್ಬೇಕಂದ್ರೆ ಏನಾದ್ರೂ ಆಗಿರ್ಬೇಕಲ್ಲ. ಜನರಲಿ ಒಂದು ವಾರ್ ಮುಗಿದ್ಮೇಲೆ ಏನಾಗುತ್ತೆ, ಟ್ರೀಟೀಸ್ ಆಗುತ್ತೆ, ಕರೆಕ್ಟ್. ಸೊ ಹಾಗೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಮುಗಿದ್ಮೇಲೆ ಒಂದು ಟ್ರೀಟಿ ಆಗಿರ್ಬೇಕು. ಫೋರ್ತ್ ಆಂಗ್ಲೋ ಮೈಸೂರು ಮುಗಿದ್ಮೇಲೆ ಏನಾಯ್ತು, ಟಿಪ್ಪು ಸುಲ್ತಾನ ಡೆತ್ ಆಯ್ತು. ಸೊ ಹೀಗಾಗಿ ನಾವು ಒಂದು ಏನು ಫಾರ್ಮ್ಯಾಟ್ ಅಲ್ಲಿ ಬರೋಣ. ಫಸ್ಟ್ ಗೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಹೇಗೆ ಅವನ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡ್ತು. ಸೊ ಅಲ್ಲಿ ಯಾವಾಗ ಯಾರು ಇರ್ತಾರೆ, ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾರೆ. ಸೊ ಜನರಲಿ ನೀವ್ ಏನ್ ಮಾಡ್ಕೊಳ್ಬೇಕು, ಮೈಂಡ್ ಅಲ್ಲಿ ಮ್ಯಾಪ್ ಮಾಡ್ಕೊಳ್ಬೇಕು. ಥರ್ಡ್ ಮತ್ತೆ ಫೋರ್ತ್ ಆಂಗ್ಲೋ ಮೈಸೂರು ಅಂತ ಬಂದ್ ಕೂಡಲೇ ಯಾವ ಜನರಲ್ ಬರ್ತಾರೆ, ಯಾವ ಜನರಲ್ ಇದರ ರಿಲೇಟೆಡ್ ಆಗಿದ್ದಾರೆ. ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ರಿಲೇಟೆಡ್ ಆಗಿದ್ದಾರೆ. ಸೊ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾರೆ, ಬೆಂಗಳೂರು ಫೋರ್ಟ್ ಅನ್ನ ಸೀಸ್ ಮಾಡ್ತಾರೆ. ಸೊ ಬೆಂಗಳೂರು ಫೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಟಿಪ್ಪು ಸುಲ್ತಾನಿಗೆ. ಒಂದು ಇಂಪಾರ್ಟೆಂಟ್ ಫೋರ್ಟ್ ಅನ್ನ ಸೀಸ್ ಮಾಡಿದ್ಮೇಲೆ ಏನಾಗುತ್ತೆ, ಅವನ ಶಕ್ತಿ ಇರುತ್ತೋ ಅದು ಕಡಿಮೆ ಆಗುತ್ತೆ. ಸೊ ಫೋರ್ಟ್ ಅನ್ನ ಸೀಸ್ ಮಾಡ್ತಾರೆ. ಹಾಗೆಯೇ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ನ ಸಮಯದಲ್ಲಿ ಬಹಳಷ್ಟು ಕಡೆ ಆಕ್ರಮಣಗಳನ್ನು ಸಹ ಮಾಡ್ತಾರೆ. ಈ ಆಕ್ರಮಣಗಳಿಂದ ಏನಾಗುತ್ತೆ, ಟಿಪ್ಪು ಸುಲ್ತಾನ ತನಗೆ ಅನ್ಫೇವರೇಬಲ್ ಕಂಡೀಷನ್, ಫೇವರೇಬಲ್ ಅಂಡ್ ಅನ್ಫೇವರೇಬಲ್ ಅಪೋಸಿಟ್ ವರ್ಡ್ಸ್. ಸೊ ಅನ್ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ. ಏನ್ ಅನ್ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ, ಅವನ ಪರವಾಗಿ ಇರಲ್ಲ, ಆದರೂ ಅವನು ಟ್ರೀಟಿಗೆ ಒಪ್ಪಿಕೊಳ್ಳಬೇಕಾಗುತ್ತದೆ. ಶ್ರೀರಂಗಪಟ್ಟಣದ ಟ್ರೀಟಿಗೆ ಒಪ್ಪಿಕೊಳ್ಳಬೇಕಾಗುತ್ತದೆ. ಸೊ ಆ ಟ್ರೀಟಿಯಲ್ಲಿ ಏನಿರುತ್ತೆ, ಆಲ್ರೆಡಿ ನಿಮ್ಗೆ ಹ್ಯಾಕ್ ಗೊತ್ತಿದೆ, 3 ಪೀಸ್ ಇರುತ್ತೆ. ಮತ್ತೊಂದೇನಿರುತ್ತೆ ಅದನ್ನೇ ಇಲ್ಲಿ ನೋಡೋಣ. ಸೊ ಫಸ್ಟಿಗೆ ಲಾರ್ಡ್ ಕಾರ್ನ್ವಾಲಿಸ್ ಬೆಂಗಳೂರು ಫೋರ್ಟ್ ಅನ್ನ ಡೆಸ್ಟ್ರಾಯ್ ಮಾಡ್ತಾನೆ. ಸೊ ಡೆಸ್ಟ್ರಾಯ್ ಮಾಡೋದು ಅಲ್ಲದೆ ಅಲಯನ್ಸ್ ಆಗುತ್ತೆ. ಓಕೆ, ಟ್ರೈಪಾರ್ಟೈಟ್ ಅಲಯನ್ಸ್ ಅಂತ ಕರಿತೇವೆ. 3 ಫೋರ್ಸ್ ಗಳು ಇರ್ತವೆ. ಯಾರು ಬ್ರಿಟಿಷರು ಇರ್ತಾರೆ, ಹಾಗೆ ಮರಾಠರು ಇರ್ತಾರೆ, ಹಾಗೆ ನಿಜಾಮರು ಇರ್ತಾರೆ. ಈ 3 ಫೋರ್ಸ್ ಗಳು ಕೂಡಿ ಈ ಟಿಪ್ಪು ಸುಲ್ತಾನನ್ನ ಮಣಿಸಲಿಕ್ಕೆ ಬರುತ್ತೆ. ಸೊ ಇಂತಹ ಈ 3 ಫೋರ್ಸಸ್ ಏನಿರುತ್ತೆ ಸಿಕ್ಕಾಪಟ್ಟೆ ಪವರ್ಫುಲ್ ಇರುತ್ತೆ. ಅವರ ಮುಂದೆ ಟಿಪ್ಪು ಸುಲ್ತಾನ್ ಅಷ್ಟೊಂದು ತಲೆ ಎತ್ತಲಿಕ್ಕೆ ಆಗಲ್ಲ. ಹೀಗಾಗಿ ಏನಾಗುತ್ತೆ, ಬಹಳಷ್ಟು ಕಡೆ ಸೋಲ್ಬೇಕಾಗತ್ತೆ. ಸೋತ ಮೇಲೆ ಆತನು ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ವೆರಿ 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 ಇಂಪಾರ್ಟೆಂಟ್. ಓಕೆ, ಥರ್ಡ್ ಆಂಗ್ಲೋ ಮೈಸೂರು ಅಂದ್ಕೊಳ್ಳೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ನೆನಪಿಗೆ ಬರಬೇಕು. ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಯಾಕೆ, ಈ ಟ್ರೀಟಿ ಆಫ್ ಶ್ರೀರಂಗಪಟ್ಟಣದಲ್ಲಿ ಅನ್ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ. ಏನು ಅನ್ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ, 3 ಪೀಸ್ ಮತ್ತೆ 1 ಆರ್ ಇರುತ್ತೆ. ಸೊ 3 ಪೀಸ್ ಮತ್ತೆ 1 ಆರ್ ಇರುತ್ತೆ. ಏನು ಪಿ, ಪಾರ್ಟ್ ವಿತ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್. ಸೊ ಅವನ ಅರ್ಧ ಕಿಂಗ್ಡಮ್ ಏನಿರುತ್ತೋ ಅದನ್ನ ಅವನು ಕಳೆದುಕೊಳ್ಳಬೇಕಾಗುತ್ತೆ. ಪೇ 3 crore rupees ಆಸ್ ಅ ವಾರ್ ಡ್ಯಾಮೇಜ್ ಫೀ. ಆಗಿನ ಕಾಲದಲ್ಲಿ 3 ಕೋಟಿ ಅಂದ್ರೆ ಬಹಳಷ್ಟು ದೊಡ್ಡ ಅಮೌಂಟ್ ಆಗಿರುತ್ತೆ. ಸೊ ವಾರ್ ಡ್ಯಾಮೇಜ್ ಫೀ ಆಗಿ ಆತ ಟಿಪ್ಪು ಸುಲ್ತಾನ 3 ಕೋಟಿಗಳನ್ನ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಪ್ಲೆಜ್, ಅವನು ಪ್ಲೆಜ್ ಮಾಡ್ಬೇಕಾಗತ್ತೆ. ಪ್ರಾಮಿಸ್ ಏನು, ಅವನ ಪ್ಲೆಜ್ ಅಂದ್ರೆ 2 ಮಕ್ಕಳನ್ನ, 2 of his son as a guarantee against the payment. ಸೊ ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಲೋನ್ ತಗೊಂಡ್ರೆ ನಾವು ನಮ್ಮ ಮನೆಯನ್ನು ಅಥವಾ ಏನನ್ನಾದರೂ ಏನು ಒತ್ತೆ ಇಡ್ತೇವೆ. ಹಾಗೆ ಇಲ್ಲಿ ಆತ ಗ್ಯಾರಂಟಿಯಾಗಿ ಯಾರನ್ನ ಇಡ್ಬೇಕಾಯ್ತು, ಮಕ್ಕಳನ್ನ ಇಡ್ಬೇಕಾಯ್ತು. ವೆರಿ ಹ್ಯುಮಿಲೇಟಿಂಗ್. ಯಾವುದೇ ಒಬ್ಬ ರಾಜನಿಗಾಗಲಿ, ಅದರಲ್ಲೂ ಟಿಪ್ಪು ಸುಲ್ತಾನನಂತಹ ಕಿಂಗಿಗೆ ಅವನ ಮಕ್ಕಳನ್ನೇ ಒತ್ತೆ ಇಡಬೇಕಾದಾಗ ಏನಾಗತ್ತೆ, ಹ್ಯುಮಿಲಿಯೇಟಿಂಗ್ ಆಗತ್ತೆ. ಹ್ಯುಮಿಲಿಯೇಟಿಂಗ್ ಅದಲ್ಲದೆ ರಿಲೀಸ್ ದ ಪ್ರಿಸ್ನರ್ಸ್ ಆಫ್ ವಾರ್. ಯಾವುದೇ ವಾರದಲ್ಲಿ ಪ್ರಿಸ್ನರ್ಸ್ ಆಫ್ ವಾರ್ ಅಂದರೆ ಒಪೋನೆಂಟ್ ಟೀಮ್ ಅಲ್ಲಿ ಇರುವಂತಹ ಏನು ಇರುತ್ತಾರೆ ಸೈನಿಕರ, ಅದನ್ನ ಬಂದಿಯಾಗಿಸುತ್ತಾರಲ್ಲ, ಅವರನ್ನೆಲ್ಲ ಬಿಡ್ಬೇಕಾಗುತ್ತೆ. ಹೀಗೆ ಬಿಟ್ರೆ ಏನಾಗತ್ತೆ, ಆಟೋಮೆಟಿಕಲಿ ಅವರು ಅಪೋಸಿಷನ್ ಅಲ್ಲಿ ಹೋಗುತ್ತಾರೆ, ಅವರ ಶಕ್ತಿ ಮತ್ತಷ್ಟು ಹೆಚ್ಚಿಗೆ ಆಗತ್ತೆ. ಸೊ ಈ 4 ಪಾರ್ಟ್, ಪೇ, ಪ್ಲೆಜ್, ರಿಲೀಸ್, ಇದರಿಂದ ಏನಾಗತ್ತೆ, ಮತ್ತಷ್ಟು ಹೊಡೆತ ಬೀಳುತ್ತೆ ಟಿಪ್ಪು ಸುಲ್ತಾನನಿಗೆ. ಆತ ಇಲ್ಲೇ ಈ ಟ್ರೀಟಿನೇ 4ನೇ ಆಂಗ್ಲೋ ಮೈಸೂರು ವಾರಿಗೂ ಬುನಾದಿ ಫೌಂಡೇಶನ್ ಇಡ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇದು 4ನೇ ಆಂಗ್ಲೋ ಮೈಸೂರು ವಾರಿಗೆ ಹೋಗುತ್ತೆ. 4ನೇ ಆಂಗ್ಲೋ ಮೈಸೂರು ವಾರಲ್ಲಿ ಹೋದಾಗ ಫೈನಲ್ ಆಕ್ಟ್ ಆಗುತ್ತೆ. ಏನಾಗುತ್ತೆ, ಸಬ್ಸಿಡರಿ ಅಲಯನ್ಸ್ ಬಂದಿರುತ್ತೆ. ಇನ್ನೊಂದು ಹ್ಯುಮಿಲಿಯೇಟಿಂಗ್ ಅಲಯನ್ಸ್ ಅಂತ ಹೇಳ್ಬೋದು, ಇನ್ನೊಂದು ಹ್ಯುಮಿಲಿಯೇಟಿಂಗ್ ಟ್ರೀಟಿ ಅಂತ ಏನು ಬಂದಿರುತ್ತೆ, ಸಬ್ಸಿಡರಿ ಅಲಯನ್ಸ್. ಸೊ ಸಬ್ಸಿಡರಿ ಅಲಯನ್ಸ್ ಅನ್ನ ಇವನು ಒಪ್ಪಿಕೊಳ್ಳೋದಿಲ್ಲ. ಸಬ್ಸಿಡರಿ ಅಲಯನ್ಸ್ ಅನ್ನ ಒಪ್ಪಿಕೊಳ್ಳೋದು ಇದು ಆಗೋದಿಲ್ಲ ಅಂದ್ಮೇಲೆ ಏನಾಗುತ್ತೆ, ಹಾಗೆಯೇ ಏನಾಗುತ್ತೆ, ದ ಯುನೈಟೆಡ್ ಆರ್ಮಿ ಆಫ್ ಬ್ರಿಟಿಷ್ ಅಟ್ಯಾಕ್ ಶ್ರೀರಂಗಪಟ್ಟಣ ಅಂಡ್ ಡೆಸ್ಟ್ರಾಯ್ಡ್ ದ ಫೋರ್ಟ್ ಒನ್ಸ್ ಅಗೇನ್.
ಸೊ ಯುನೈಟೆಡ್ ಆರ್ಮಿ ಅಂದ್ಕೊಳ್ಳೆ 3 ಆರ್ಮೀಸ್ಗಳು ಬರುತ್ತೆ. ಯಾವ್ದು ಬ್ರಿಟಿಷರ್ದು ಒಂದು, ಮರಾಠರ್ದು ಒಂದು, ನಿಜಾಮರ್ದು ಒಂದು. ಈ 3 ಫೋರ್ಸ್ಗಳು ಯುನೈಟೆಡ್ ಆರ್ಮಿ ಕೂಡಿ ಮತ್ತೆ ಶ್ರೀರಂಗಪಟ್ಟಣವನ್ನ ಅಟ್ಯಾಕ್ ಮಾಡುತ್ತೆ, ಶ್ರೀರಂಗಪಟ್ಟಣವನ್ನ ಡೆಸ್ಟ್ರಾಯ್ ಮಾಡುತ್ತೆ ಫೋರ್ಟ್ ಅನ್ನ. ಹಾಗೆಯೇ ಬ್ರಿಟಿಷರು ಕೊನೆಯದಾಗಿ ಟಿಪ್ಪು ಸುಲ್ತಾನನ್ನ 1799 ಅಲ್ಲಿ ಕೊಲ್ತಾರೆ. ಈ ರೀತಿಯಾಗಿ 3rd ಮತ್ತೆ 4th ಆಂಗ್ಲೋ ಮೈಸೂರು ವಾರ್ ಕಂಪ್ಲೀಟ್ ಡೆಮಾಲಿಷ್ ಮಾಡುತ್ತೆ ಟಿಪ್ಪು ಸುಲ್ತಾನನನ್ನ. ಸೊ ಈ ಕ್ವಶನ್ ಅನ್ನ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲೂ ಕೇಳಬಹುದು, ಬಟ್ ನಮ್ಮ ಆನ್ಸರ್ ಸೇಮ್ ಆಗಿರುತ್ತೆ. ಹೀಗಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದೇನು, ನೀವು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ 3rd ಆಂಗ್ಲೋ ಮೈಸೂರು. ಸೊ 3rd ಆಂಗ್ಲೋ ಮೈಸೂರು ವಾರ್ ಅಂದ್ರೆ 3 ಪೀಸ್ 1 ಆರ್. ಶ್ರೀರಂಗಪಟ್ಟಣ ಟ್ರೀಟಿ ಅದು ಗೊತ್ತಾಗುತ್ತೆ, ಲಾರ್ಡ್ ಕಾರ್ನ್ವಾಲಿಸ್ ರಿಲೇಟೆಡ್ ಇರುತ್ತಾನೆ. 4th ಆಂಗ್ಲೋ ಮೈಸೂರು ವಾರ್ ಅಂದ್ಕೊಳ್ಳೆ ಸಬ್ಸಿಡರಿ ಅಲಯನ್ಸ್ ಬರುತ್ತೆ, ಯುನೈಟೆಡ್ ಆರ್ಮಿ ಅದ ಟ್ರೈ ಫೋರ್ಸ್ ಏನಿರುತ್ತೆ ಅವು ಬರುತ್ತೆ. ಹಾಗೆ ಶ್ರೀರಂಗಪಟ್ಟಣವನ್ನ ಸೀಸ್ ಮಾಡ್ತಾರೆ. ಸೀಸ್ ಆದ್ಮೇಲೆ ಟಿಪ್ಪು ಸುಲ್ತಾನ ಡೆತ್ ಆಗುತ್ತೆ, ಬ್ರಿಟಿಷರು ಕೊಲ್ತಾರೆ. ಈ ರೀತಿಯಾಗಿ ನಾವು 3rd ಮತ್ತೆ 4th ಆಂಗ್ಲೋ ಮೈಸೂರು ವಾರ್ ಅನ್ನ ಈಸಿಲಿ ಆಗಿ ರಿಮೆಂಬರ್ ಮಾಡಬಹುದು. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ, ಅದನ್ನ ಆನ್ಸರ್ ಮಾಡಲು ನಾನು ಕಾಯ್ತಿರ್ತೇನೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. How did Dondia Wog fight against the British? Okay, Wog ಮರಾಠಿಯಲ್ಲಿ ವಾಗ್ ಅಂದ್ರೆ ಏನು, ಟೈಗರ್. ಸೊ ಈ ದೋಂಡಿಯಾಗೆ ಇದ್ದಂತಹ ಟೈಟಲ್ ಏನು, ಟೈಗರ್ ಅಂತ. ಸೊ ಯಾರಿಗಾದ್ರೂ ನಾವು ಜನರಲಿ ಟೈಗರ್ ಅಂತ ಯಾವಾಗ ಕರಿತೇವೆ, ಯಾರಾದ್ರೂ ಸಿಕ್ಕಾಪಟ್ಟೆ ಬ್ರೇವ್ ಇದ್ರೆ, ಕರೇಜಿಯಸ್ ಇದ್ರೆ, ಆವಾಗ ಅವರನ್ನ ನಾವು ಏನಂತ ಕರಿತೇವೆ, ಟೈಗರ್ ಅಂತ ಕರಿತೇವೆ. ಹೀಗೆ ಇಲ್ಲಿ ದೋಂಡಿಯಾನನ್ನ ನಾವು ಟೈಗರ್ ಅಂತ ಕರಿತೇವೆ. ಸೊ ಯಾರನ್ನಾದ್ರೂ ಟೈಗರ್ ಅಂತ ಕರಿಬೇಕಾದ್ರೆ ಅವ್ರು ಏನಾದ್ರೂ ಸಾಧನೆ ಮಾಡಿರ್ಬೇಕಲ್ಲ. ಹಾಗೆ ಇಲ್ಲಿ ನಮ್ಮ ದೋಂಡಿಯಾ ವಾಗ್ ಅವರು ಸಹ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರು. ಹೇಗೆ ಹೋರಾಡಿದ್ದರು ಅಂತ ಹೇಳ್ತೇನೆ. ಓಕೆ sir, your previous video on SST part 1 and part 2, one shot important videos, how much marks will you get if we read that, please tell. Okay, so already now SST part 1 complete revision, SST part 2 complete revision ಅನ್ನ ಮಾಡಿದ್ದೇವೆ. ಅವೆರಡೇ ವಿಡಿಯೋಸ್, ಓಕೆ, ಮ್ಯಾರಥಾನ್ ವಿಡಿಯೋಸ್ ಇದೆ, ಅವೆರಡನ್ನ ಓದಿದ್ರೆ ಕಂಪ್ಲೀಟ್ ಕವರ್ ಆಗುತ್ತೆ. ಅದರ ಜೊತೆಗೆ 1 ಮಾರ್ಕ್ಸ್ ವಿಡಿಯೋ, ಹಾಗೆ ಇಂಪಾರ್ಟೆಂಟ್ ಡೇಟ್ಸ್, ಟೈಮ್ ಲೈನ್ ಆಫ್ ಇವೆಂಟ್ಸ್, ಮ್ಯಾಪ್ ವರ್ಕ್ಸ್ ಇವುಗಳನ್ನು ಸಹ ಕವರ್ ಮಾಡಲಾಗಿದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಬೋತ್ ಅನ್ನ ಕವರ್ ಮಾಡಲಾಗಿದೆ. ಇಷ್ಟನ್ನು ನಮ್ಮ ಕ್ರಾಶ್ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಿದರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್, ಓಕೆ, ಹೈಯೆಸ್ಟ್ ಮಾರ್ಕ್ಸ್, ಆಲ್ಮೋಸ್ಟ್ ಔಟ್ ಸ್ಕೋರ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಯಾಕಂದ್ರೆ ಬೇಕಾದಂತಹ ಎಲ್ಲಾ ಟಾಪಿಕ್ಸ್ ಗಳನ್ನು ಡೀಟೇಲ್ಡ್ ಆಗಿ ಹಾಗೆ ಮೈನ್ಯೂಟ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ದಿಂದ ನಾವು ಕವರ್ ಮಾಡಿದ್ದೇವೆ. ಸೊ ದಿಸ್ ಇಸ್ ನಮ್ಮ ಕ್ರಾಶ್ ಕೋರ್ಸ್ ಅನ್ನ ಫಾಲೋ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಸೊ ದೋಂಡಿಯಾ ವಾಗ್ ಏನಾಗುತ್ತೆ, ಸೊ ದೋಂಡಿಯಾ ವಾಗ್ ಮೊದಲು ಹೈದರ್ ಅಲಿಯ ಕ್ಯಾವೆಲ್ರಿಯಲ್ಲೇ ಇರ್ತಾರೆ. ಆಮೇಲೆ ಏನಾಗುತ್ತೆ, ಆಮೇಲೆ ಇವರದ್ದು ಮಿಲಿಟರಿ ಜನರಲ್ ಆಗಿ ಇವರು ಅಲ್ಲಿ ಪ್ರಮೋಷನ್ ಅನ್ನ ಪಡ್ತಾರೆ ಅವರ ಕಾರ್ಯವೈಖರಿಯಿಂದ. ಆಮೇಲೆ ಟಿಪ್ಪು ಸುಲ್ತಾನ ಮತ್ತೆ ದೋಂಡಿಯಾ ವಾಗ್ ನಡುವೆ ಮನಸ್ತಾಪ ಆಗತ್ತೆ. ಹೀಗಾಗಿ ದೋಂಡಿಯಾ ವಾಗನನ್ನ ಜೈಲಿಗೆ ಹಾಕ್ತಾರೆ, ಇಂಪ್ರಿಸನ್ ಮಾಡ್ತಾರೆ. ಆದ್ರೆ 4th ಆಂಗ್ಲೋ ಮೈಸೂರು ವಾರ್ ಆದ್ಮೇಲೆ ಬ್ರಿಟಿಷರ ಹಸ್ತಕ್ಷೇಪದಿಂದ ದೋಂಡಿಯಾ ವಾಗ್ ರಿಲೀಸ್ ಆಗ್ತಾನೆ. ಸೊ ರಿಲೀಸ್ ಆದ್ಮೇಲೆ ಇವೇನ್ ಮಾಡ್ತಾನೆ, ಇವನೇ ತನ್ನ ಸ್ವಂತ ರೆಬೆಲಿಯನ್ ಅನ್ನ ಸ್ಥಾಪಿಸ್ತಾನೆ. ಓಕೆ, ಇವನು ಎಲ್ಲರ ವಿರುದ್ಧವೂ ಹೋರಾಡ್ತಾನೆ. ಫ್ರೆಂಚರ ಸಪೋರ್ಟ್ ಒಂದು ಬಿಟ್ಟರೆ ಇವನಿಗೆ ಯಾರ ಸಪೋರ್ಟು ಇಲ್ಲ ಅಂತ ಹೇಳ್ಬೋದು. ಮರಾಠರು ಇಲ್ಲ, ನಿಜಾಮರು ಇಲ್ಲ, ಬ್ರಿಟಿಷರಂತೂ ಖಂಡಿತವಾಗಿ ಇಲ್ಲವೇ ಇಲ್ಲ. ಹೀಗಾಗಿ ಈತ ಎಲ್ಲರ ವಿರುದ್ಧವೂ ಹೋರಾಡ್ತಾನೆ. ಸೊ ಬನ್ನಿ ನೋಡೋಣ. ಸೊ ಬಿಲ್ಟ್ ಅನ್ ಆರ್ಮಿ, ಒಂದು ಸೈನ್ಯವನ್ನ ಕಟ್ಟೋದು ಬಹಳಷ್ಟು ಕಷ್ಟದ ಕೆಲಸ. ಯಾಕೆ? ಫಾರ್ ಎಕ್ಸಾಂಪಲ್, ನೀವು ಬೇರೆಯವರನ್ನ ನೋಡಿದ್ರೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅವ್ರ ಹತ್ರ ಒಂದು ಆರ್ಮಿನೇ ಇತ್ತು. ಇವ ಏನ್ ಮಾಡಿದ, ಒಂದು ಸ್ಕ್ರಾಚ್ ನಿಂದ ತನ್ನ ಆರ್ಮಿಯನ್ನೇ ತಾನು ಕಟ್ತಾನೆ. ಸೊ ಬಿಲ್ಟ್ ಅನ್ ಆರ್ಮಿ, ಕ್ಯಾಪ್ಚರ್ಡ್ ಬಿದನೂರ್ ಶಿವಮೊಗ್ಗ ಫೋರ್ಟ್ಸ್. ಸೊ ಈ ಬಿದನೂರು ಮತ್ತು ಶಿವಮೊಗ್ಗದ ಕೋಟೆಗಳನ್ನ ಇವನು ಏನ್ ಕ್ಯಾಪ್ಚರ್ ಮಾಡ್ತಾನೆ. ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಟು ಕ್ಯಾಪ್ಚರ್ ಚಿತ್ರದುರ್ಗ, ಈ ಕ್ಯಾಪ್ಚರ್ ಮಾಡ್ತಾನೆ ಬಿದನೂರು ಶಿವಮೊಗ್ಗ, ಆದ್ರೆ ಚಿತ್ರದುರ್ಗವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವನ ಹತ್ರ ಆಗಲ್ಲ. ವೆಲ್ಲೆಸ್ಲಿ ಟ್ರೈ ಟು ಚೆಕ್ ದ ರೆಬೆಲಿಯನ್, ಆಗ ಲಾರ್ಡ್ ವೆಲ್ಲೆಸ್ಲಿ ಇರ್ತಾರೆ, ಗವರ್ನರ್ ಜನರಲ್. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಇವನ ರೆಬೆಲಿಯನ್ ಸಿಕ್ಕಾಪಟ್ಟೆ ಹಾರ್ಮ್ಫುಲ್ ಆಗಬಹುದು ಬ್ರಿಟಿಷ್ ಎಂಪೈರ್ಗೆ. ಹೀಗಾಗಿ ಅವನನ್ನ ಒಂದು ಲೆಕ್ಕಕ್ಕೆ ತರಲು, ಚೆಕ್ ಮಾಡಲು, ಅವನನ್ನ ಹತೋಟಿಯಲ್ಲಿಡಲು ಪ್ರಯತ್ನ ಪಡ್ತಾರೆ. ಬ್ರಿಟಿಷ್ ಅಟ್ಯಾಕ್ ಆನ್ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ. ಸೊ ಈ ಎಲ್ಲಾ ಪ್ರದೇಶಗಳಲ್ಲಿ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಟ್ಯಾಕ್ ಮಾಡ್ತಾರೆ, ದೋಂಡಿಯಾ ವಾಗ್ನ ಪ್ರೆಸೆನ್ಸ್ ಅಲ್ಲಿರುತ್ತೆ. ಸೊ ಅವನನ್ನ ಕಂಪ್ಲೀಟ್ ಡೆಮಾಲಿಷ್ ಮಾಡ್ಬೇಕು ಅನ್ನೋ ಇದರ ಮೇಲೆ ಅವರು ಇಲ್ಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಶಿಕಾರಿಪುರವನ್ನ ಕ್ಯಾಪ್ಚರ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದಲೇ ಅವನ ಪತನ ಸ್ಟಾರ್ಟ್ ಆಗುತ್ತೆ ಅನ್ಬೋದು, ದೋಂಡಿಯಾ ವಾಗ್ ಅವರ ಪತನ. ಏಕೆಂದ್ರೆ ಶಿಕಾರಿಪುರವನ್ನ ಕ್ಯಾಪ್ಚರ್ ಮಾಡಿದ ಕೂಡಲೇ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಜಾಗ ಸಿಗಲ್ಲ. ಅವ್ರು ಹೋಗ್ತಾರೆ ಗುಟ್ಟಿ. ಓಕೆ, ಇದು ಇರುವಂತಹದ್ದು ಆಂಧ್ರ ಪ್ರದೇಶದಲ್ಲಿ. ಸೊ ಈ ಗುಟ್ಟಿಗೆ ಹೋದಾಗ ಏನಾಗುತ್ತೆ,
ಆಲ್ರೆಡಿ ಗೊತ್ತಿರುವ ಹಾಗೆ ನಿಜಾಮರು ಇರ್ತಾರೆ. ನಿಜಾಮರು ಈ ದೊಂಡ್ಯಾವಾಗ್ನನ್ನ ಹೊಡೆದೋಡಿಸಲು ಪ್ರಯತ್ನ ಪಡ್ತಾರೆ. ಸೊ ಅಟ್ಯಾಕ್ ಆನ್ ಗುಟ್ಟಿ ಬೈ ನಿಜಾಮ್. ನಿಜಾಮ್ ಗುಟ್ಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಮರಾಠ ರೀಜನ್ ದಲ್ಲೂ ಅವನಿಗೆ ಯಾರು ಸಪೋರ್ಟ್ ಇರಲ್ಲ, ಅಲ್ಲೂ ಕಂಟಿನ್ಯೂಸ್ ಆಗಿ ವಾರ್ ಮಾಡ್ತಾ ಇರ್ತಾನೆ. ಹೀಗೆ ಮೂರು ಕಡೆಯಿಂದ ಬ್ರಿಟಿಷರು ಇರಬಹುದು, ಹಾಗೆಯೇ ನಿಜಾಮರ್ ಇರಬಹುದು, ಅದೇ ರೀತಿ ಯಾರ ಜೊತೆ, ಮರಾಠರ ಜೊತೆ ಕಂಟಿನ್ಯೂಸ್ ವಾರ್ ಅಲ್ಲಿ ಇರ್ತಾನೆ. ನಾರ್ತ್ ಅಲ್ಲಿ ಇರಬಹುದು, ನಾರ್ತ್ ಈಸ್ಟರ್ನ್ ದಿಂದ ಇರಬಹುದು, ಹಾಗೆ ಸೆಂಟ್ರಲ್ ಇಂದ ಎಲ್ಲಾ ಕಡೆಯಿಂದ ಇವನನ್ನ ಅಟ್ಯಾಕ್ ಮಾಡ್ತಾರೆ. ಫೈನಲಿ ಏನಾಗುತ್ತೆ, ಸೊ ಆದ್ರೆ ಇವನ ಸಪೋರ್ಟ್ಗೆ ಪಾಳೆಗಾರಸ್ ಇರ್ತಾರೆ. ಈ ಪಾಳೆಗಾರಸ್ ಏನಾಗಿರ್ತಾರೆ, ಬ್ರಿಟಿಷರಿಂದ ನೊಂದಿರುವಂತಹ ಪಾಳೆಗಾರಸ್. ಸೊ ಪಾಳೆಗಾರರು ಅಂದ್ರೆ ಒಂದು ಹಳ್ಳಿಯ ಮುಖಂಡರ ಟೈಪ್ ಯಾರಿರ್ತಾರೋ ಅವರನ್ನ ನಾವು ಪಾಳೆಗಾರರು ಅಂತ ಕರಿತೇವೆ. ಈ ಪಾಳೆಗಾರರು ಈ ದೊಂಡ್ಯಾವಾಗಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಫ್ರೆಂಚು ಸಹ ಸಪೋರ್ಟ್ ಅನ್ನ ಕೊಡುತ್ತೆ. ಫ್ರೆಂಚು ಸಹ, ಯಾಕಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ಆಲ್ಮೋಸ್ಟ್ ಎಲ್ಲಾ ಕಡೆ ಅಪೋಸಿಟ್ ಟೀಮ್ ಅಲ್ಲೇ ಇರ್ತಾರೆ. ಸೊ ಇಲ್ಲಿ ಫ್ರೆಂಚರು ಈ ದೊಂಡ್ಯಾವಾಗಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ದ ಬ್ರಿಟಿಷ್ ಆರ್ಮಿ ಫಾಲೋಡ್ ದೊಂಡ್ಯಾ. ಎಲ್ಲೆಲ್ಲಿ ದೊಂಡ್ಯಾ ಹೋಗ್ತಾನೋ ಅಲ್ಲಲ್ಲಿ ಬ್ರಿಟಿಷ್ ಆರ್ಮಿ ಅವನನ್ನ ಹಿಂದಕ್ಕೆ ಹೋಗುತ್ತೆ, ಅವನನ್ನ ಬೇಟೆಯಾಡಲು ಹೋಗುತ್ತೆ. ಶಿರಹಟ್ಟಿ ಇರಬಹುದು, ಹಾಗೆ ಶಿರಹಟ್ಟಿಯನ್ನ ಕ್ಯಾಪ್ಚರ್ ಮಾಡಿ ಅಲ್ಲಿ ಬಹಳಷ್ಟು ದೊಂಡ್ಯಾ ವಾಗ್ನ ಫಾಲೋವರ್ಸ್ ನ, ಅವನ ಅನುಯಾಯಿಗಳನ್ನ ಕೊಲ್ತಾರೆ. ಒನ್ ಆಫ್ ದ ಮೇಜರ್ ಸೆಟ್ ಬ್ಯಾಕ್ಸ್. ಓಕೆ, ಕ್ಯಾಪ್ಚರ್ ಆಫ್ ಶಿಕಾರಿಪುರ ಮೇಜರ್ ಸೆಟ್ ಬ್ಯಾಕ್ ಆಗುತ್ತೆ. ಹಾಗೆಯೇ ಇಲ್ಲಿ ಯಾವುದು ಕ್ಯಾಪ್ಚರ್ ಆಫ್ ಶಿರಹಟ್ಟಿ, ಇದೊಂದು ಮೇಜರ್ ಸೆಟ್ ಬ್ಯಾಕ್ ಆಗುತ್ತೆ. ಇದಾದ ಮೇಲೆ ಸೊ ಬ್ರಿಟಿಷರು ಎಲ್ಲಾ ಕಡೆಯಿಂದ ಅವನನ್ನ ಅಟ್ಯಾಕ್ ಮಾಡ್ತಾರೆ. ನಾರ್ತ್ ಕಡೆಯಿಂದ, ನಾರ್ತ್ ಈಸ್ಟರ್ನ್, ಹೀಗೆ ಎಲ್ಲಾ ಭಾಗಗಳಿಂದಲೂ ದೊಂಡ್ಯಾವಾಗ್ನನ್ನ ಅಟ್ಯಾಕ್ ಮಾಡ್ತಾರೆ. ವಾರ್ ವಾಸ್ ಕಾಟ್ ಬಿಟ್ವೀನ್ ಮರಾಠ ಅಂಡ್ ನಿಜಾಮ್ಸ್ ಆರ್ಮಿ. ಕೇವಲ ಬ್ರಿಟಿಷರು ಮಾತ್ರ ಇರಲ್ಲ, ಅದರ ಜೊತೆಗೆ ಮರಾಠರು ಇರ್ತಾರೆ, ನಿಜಾಮರು ಇರ್ತಾರೆ. ಈ ಕಡೆ ಎಲ್ಲಾ ಕಡೆಯಿಂದ ಸುತ್ತುವರಿದ ಮೇಲೆ ಯಲಪರವಿ ಅಂಡ್ ಕಿಲ್ಡ್ ದೊಂಡ್ಯಾ ಅಟ್ ಕೊಣಗಲ್. ಕೊಣಗಲ್ಲಲ್ಲಿ ಫೈನಲಿ ಆಗಿ ದೊಂಡ್ಯಾವಾಗ್ನನ್ನ ಕೊಲ್ಲಲಾಗುತ್ತೆ. ಅವನ ಆರ್ಮ್ಸ್ ಅನ್ನ, ಅವನ ಅಮ್ಯುನಿಷನ್ ಅನ್ನ ಬ್ರಿಟಿಷರು ಕ್ಯಾಪ್ಚರ್ ಮಾಡ್ತಾರೆ. ಅಮ್ಯುನಿಷನ್ ಅಂದರೆ ಏನೇನು ಗುಂಡುಗಳಿರುತ್ತೋ, ಏನೇನೋ ಅವನ ಹತ್ರ ಹತ್ಯಾರಗಳಿರುತ್ತೋ, ಅಮ್ಯುನಿಷನ್ ಇಕ್ವಿಪ್ಮೆಂಟ್ಸ್ ಇರುತ್ತೋ, ಅವುಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಸೊ ದೊಂಡ್ಯಾ ವಾಗ್ ಅಂದ್ಕೊಳ್ಳೆ ನಿಮ್ಮ ನೆನಪಿಗೆ ಬರಬೇಕಾದದ್ದು ಏನು, ದೊಂಡ್ಯಾ ವಾಗ್ ಎಲ್ಲ ಬ್ರಿಟಿಷರು, ನಿಜಾಮರು, ಮರಾಠರು ಇವರ ವಿರುದ್ಧ ಹೋರಾಡ್ತಾನೆ. ಫಸ್ಟ್ ಕ್ಯಾಪ್ಚರ್ ಆಫ್ ಶಿಕಾರಿಪುರ, ಕ್ಯಾಪ್ಚರ್ ಆಫ್ ಶಿರಹಟ್ಟಿ, ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಅದರ ಜೊತೆಗೆ ಇವನಿಗೆ ಫ್ರೆಂಚರ ಸಪೋರ್ಟ್ ಇರುತ್ತೆ, ಮತ್ತೆ ಪಾಳೆಗಾರರ ಸಪೋರ್ಟ್ ಇರುತ್ತೆ. ಸೊ ಈ ಕೀವರ್ಡ್ಸ್ ಗಳ ಮೇಲೆ ನೀವು ನಿಮ್ಮ ಪಾಯಿಂಟ್ಸ್ ಗಳನ್ನ ಬರೀಬಹುದು. ಸೊ ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದೇನು, ಕೀವರ್ಡ್ಸ್. ಅದೇ ರೀತಿ ದೊಂಡ್ಯಾ ವಾಗ್, ಇದೇ ಪ್ರಶ್ನೆಯನ್ನ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲೂ ಕೇಳಬಹುದು. ಓಕೆ, ದೊಂಡ್ಯಾ ವಾಗ್ ಇಸ್ ಕಾಲ್ಡ್ ಆಸ್ ಅ ಟೈಗರ್. ಓಕೆ, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಅವಾಗ ಸಹ ಇದೇ ಪಾಯಿಂಟ್ಸ್ ಬರುತ್ತೆ. ಸೊ ಜಸ್ಟ್ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ತರಹದ ಕ್ವಶನ್ ಬಂದ್ರು ನೀವು ಅದನ್ನ ಈಸಿಲಿ ಆಗಿ ಅಟೆಂಪ್ಟ್ ಮಾಡಬಹುದು. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ. ಓಕೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಯಾರನ್ನ ಕರಿತೇವೋ ಅವರು ಬಂದಿದ್ದಾರೆ. ಹೌ ಡಿಡ್ ಸಂಗೊಳ್ಳಿ ರಾಯಣ್ಣ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್? ಸೊ ಹೌ ಡಿಡ್ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದರು? ಸೊ ಸಂಗೊಳ್ಳಿ ರಾಯಣ್ಣ ಅಂದ ಕೂಡಲೇ ನಿಮ್ಮ ಮನಸ್ಸಿಗೆ ಬರಬೇಕಾದದ್ದು ಕಿತ್ತೂರು ರಾಣಿ ಚೆನ್ನಮ್ಮ. ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ಅವರ ಅಂಡರ್ ನಲ್ಲೇ ಇದ್ದಂತವರು ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾರೆ? ಫಸ್ಟ್ ಒನ್, ಏನೇನು ಬ್ರಿಟಿಷ್ ಆಫೀಸರ್ಸ್ ಇರುತ್ತೋ ಆಫೀಸರ್ಗಳನ್ನ ಲೂಟ್ ಮಾಡ್ತಾರೆ. ಓಕೆ, ಟ್ರೆಜರಿಯನ್ನ ಲೂಟ್ ಮಾಡ್ತಾರೆ. ಹಾಗೆಯೇ ಆರ್ಮ್ಡ್ ರೆಬೆಲಿಯನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ತಮ್ಮದೇ ಟೀಮ್ ಗಳನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಈ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಫಾಟ್ ಫಾರ್ ದ ಇಂಡಿಪೆಂಡೆನ್ಸ್ ಆಫ್ ಕಿತ್ತೂರು ಆಲ್ರೆಡಿ ಗೊತ್ತಿದೆ. ಸಂಗೊಳ್ಳಿ ರಾಯಣ್ಣ ಅಂದ್ಕೊಳ್ಳೆ ಕಿತ್ತೂರು ನಿಮಗೆ ನೆನಪಿಗೆ ಬರಬೇಕು. ಬ್ರಿಟಿಷ್ ವಿತ್ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಆರ್ಗನೈಸೇಷನ್ ಆಫ್ ಆರ್ಮಿಯನ್ನು ಆರ್ಗನೈಸ್ ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ತುಂಬುತ್ತಾರೆ, ಮೋಟಿವೇಟ್ ಮಾಡ್ತಾರೆ. ಸೀಕ್ರೆಟ್ ಮೀಟಿಂಗ್ಸ್ ಅನ್ನು ಕೂಡ ಮಾಡ್ತಾರೆ. ಯಾರ್ಯಾರು ರೆಬಿಲಿಯನ್ಸ್ ಇರ್ತಾರೋ ಅವ್ರ ಜೊತೆ ಕೂಡಿ ಸೀಕ್ರೆಟ್ ಮೀಟಿಂಗ್ಸ್ ಅನ್ನ ಮಾಡಿ ಬ್ರಿಟಿಷರನ್ನ ಹೊಡೆದೋಡಿಸುವ ಪ್ರಯತ್ನವನ್ನ ಪಡ್ತಾರೆ. ಲೂಟಿಂಗ್ ಟ್ರೆಜರಿ ಅಂಡ್ ತಾಲೂಕ್ ಆಫೀಸರ್ಸ್, ಯಾವ್ಯಾವ ಬ್ರಿಟಿಷ್ ತಾಲೂಕ್ ಆಫೀಸರ್ಸ್ ಇರ್ತೋ ಅವುಗಳನ್ನೆಲ್ಲ ಲೂಟಿ ಮಾಡ್ತಾರೆ. ಹೀಗಾಗಿ ಒಂಥರ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಲ್ತಾರೆ. ಕನ್ನಿಂಗ್ ಸ್ಟ್ರಾಟಜಿ ಆಫ್ ದ ಬ್ರಿಟಿಷ್. ಸೊ ಬ್ರಿಟಿಷರ ಕನ್ನಿಂಗ್ ಸ್ಟ್ರಾಟಜಿ ಏನಾಗಿರುತ್ತೆ? ದೇಸಾಯಿಗಳ ಜೊತೆ ಕೂಡಿ ಈ ಸಂಗೊಳ್ಳಿ ರಾಯಣ್ಣನನ್ನ ಅವರು ಹತ್ತಿಕ್ಕಲು ಬಯಸ್ತಾರೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಅವರ ಕೈಗೆ ಸಿಗೋದಿಲ್ಲ. ಕೊನೆಗೆ ಅವರ ಮೋಸದಾಟಕ್ಕೆ ಬಲಿಯಾಗಿ ಕೊನೆಗೆ ಇವರ ಕ್ಯಾಪ್ಚರ್ ಆಗುತ್ತೆ ಸಂಗೊಳ್ಳಿ ಅವರನ್ನ ಹ್ಯಾಂಗ್ ಟು ಡೆತ್ ಅಂದರೆ ಗಲ್ಲು ಶಿಕ್ಷೆಗೆ ಹಾಕಲಾಗುತ್ತೆ ನಂದಗಢದಲ್ಲಿ. ಓಕೆ, ಒನ್ ಆಫ್ ದ ಮೇಜರ್ ಇವೆಂಟ್ಸ್ ಇನ್ ಅವರ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅಂತ ಕರಿಬಹುದು. ಸಂಗೊಳ್ಳಿ ರಾಯಣ್ಣನನ್ನ ನಂದಗಢದಲ್ಲಿ ಗಲ್ಲಿಗೇರಿಸಲಾಗುತ್ತೆ. ಸೊ ಸಂಗೊಳ್ಳಿ ರಾಯಣ್ಣ ಅಂದ್ಕೊಳ್ಳೆ ನಿಮ್ಮ ಮನಸ್ಸಿಗೆ ಬರಬೇಕಾದಂತಹ ಪಾಯಿಂಟ್ಸ್ ಗಳು ಯಾವುವು? ಸಂಗೊಳ್ಳಿ ರಾಯಣ್ಣ ಅಂದ್ಕೊಳ್ಳೆ ಕಿತ್ತೂರು ರಾಣಿ ಚೆನ್ನಮ್ಮ, ಈ ಪಾಯಿಂಟ್ ಅಂತೂ ಡೆಫಿನೆಟ್ಲಿ ಬರಬೇಕು. ಹಾಗೆ ಆರ್ಗನೈಸ್ಡ್ ಆರ್ಮಿಯನ್ನು ಆರ್ಗನೈಸ್ ಮಾಡ್ತಾರೆ. ಸೀಕ್ರೆಟ್ ಮೀಟಿಂಗ್ಸ್ ಇರಬಹುದು.
ಅದರ ಜೊತೆಗೆ ಬ್ರಿಟಿಷರು ಕನ್ನಿಂಗ್ ವೇದಲ್ಲಿ ದೇಸಾಯಿಗಳ ಜೊತೆ ಕೂಡಿ ಇವರನ್ನ ಕೊಲ್ಲುವ ಪ್ರಯತ್ನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಈ ಎಲ್ಲ ಪಾಯಿಂಟ್ಸ್ ಗಳಿಂದ ಏನಾಗುತ್ತೆ, ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ, ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಹೋರಾಡ್ತಾರೆ, ಕೊನೆಗೆ ಅವರ ಕೈಗೆ ಸಿಕ್ಕಿ ಹಾಕೊಳ್ತಾರೆ. ಓಕೆ, ಕೀರ್ತನ್ NBM ಸೆಂಡ್ ಬ್ಲೂ ಪ್ರಿಂಟ್ ಪ್ಲೀಸ್. ಓಕೆ, ಸೊ ಈ ಬ್ಲೂ ಪ್ರಿಂಟ್ ಅನ್ನ ನಾವು ಆಲ್ರೆಡಿ ಡೆಲ್ಟ್ ಮಾಡಿದ್ದೇವೆ. ಎಲ್ಲಿ ಡೆಲ್ಟ್ ಮಾಡಿದ್ದೇವೆ? ನಮ್ಮ ಕ್ರಾಶ್ ಕೋರ್ಸಿನ ವೀಕ್ 4 ದಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡೀಲ್ ಮಾಡಬೇಕಾದ್ರೆ ಅಲ್ಲಿಯ ಪೇಜ್ ನಂಬರ್ 3 ಮತ್ತೆ 4 ಮತ್ತೆ 5 ದಲ್ಲಿ ನಾವು ಕಂಪ್ಲೀಟ್ ಆಗಿ PDF ದಲ್ಲಿ ಕಂಪ್ಲೀಟ್ ಆಗಿ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದೇವೆ. ಸೊ ಅದನ್ನ ನೀವು ಪ್ಲೀಸ್ ರೆಫರ್ ಮಾಡಿ ಕೀರ್ತನ ಅವರೇ. ಓಕೆ, ಸರ್ ಸಿಂದಗಿ ಶ್ರೇಯಸ್ ಅವ್ರು ಕೇಳ್ತಿದ್ದಾರೆ, ಸರ್ ಎಕ್ಸಾಮ್ ನಲ್ಲಿ ಹೋಲ್ 33 ಚಾಪ್ಟರ್ಸ್ ಕವರ್ ಆಗುತ್ತಾ? ಆಲ್ಮೋಸ್ಟ್ 33 ಚಾಪ್ಟರ್ಸ್ ಇಂದ ಎಲ್ಲಾ ಕ್ವಶನ್ಸ್ ಬರುತ್ತೆ. ಬಟ್ ಏನಂದ್ರೆ 33 ಚಾಪ್ಟರ್ಸ್ ಅಂತ ತಿಳ್ಕೊಂಡ್ರೆ ಅದೊಂದು ದೊಡ್ಡ ಬ್ಯಾರಿಯರ್ ಆಗುತ್ತೆ. ಆದ್ರೆ 33 ಚಾಪ್ಟರ್ಸ್ ಅಲ್ಲಿರುವ ಕಾನ್ಸೆಪ್ಟ್ ಗಳನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಅದೇನು ದೊಡ್ಡ ಬ್ಯಾರಿಯರ್ ಆಗಲ್ಲ. ಸೊ 33 ಚಾಪ್ಟರ್ಸ್ ಅನ್ನೋದನ್ನ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿ ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿದೆ, ಹಾಗೆ ನಮ್ಮ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ, ಅದು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ್ದಾವ್ದು ನೆಗೆಟಿವ್ ಥಿಂಕಿಂಗ್ ಬರುತ್ತೋ ಅಂತಹ ನೆಗೆಟಿವ್ ಥಿಂಕಿಂಗ್ ಗಳನ್ನೆಲ್ಲ ದೂರ ಬಿಸಾಕಿ. ಸೊ 33 ಚಾಪ್ಟರ್ಸ್ ಇಟ್ಸ್ ಅ ಬಿಗ್ ನೆಗೆಟಿವ್ ಥಿಂಕಿಂಗ್. ಆ ಬ್ಯಾರಿಯರ್ ಅನ್ನ ಬಿಸಾಕಿ ಯಾವ್ದಾದ್ರು ಪಾಸಿಟಿವ್ಲಿ ಮೋಟಿವೇಟ್ ಮಾಡುತ್ತಾ ಅದರ ಜೊತೆ ಕಾನ್ಸಂಟ್ರೇಟ್ ಮಾಡಿ. ಶ್ರೇಯಸ್ ಅವರೇ, ಸಿಂದಗಿ ಶ್ರೇಯಸ್ ಅವರೇ. ಸೊ ನೆಕ್ಸ್ಟ್ ಒನ್, Krishnaraja Wadiyar IV was very interested in spreading education among his people. Justify. So justify and already almost ಕೊಟ್ಟಿರುವಂತ ಸ್ಟೇಟ್ಮೆಂಟ್ 100% ಟ್ರೂ ಆಗೇ ಇರುತ್ತೆ. ಸೊ ಏನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್? Krishnaraja Wadiyar IV was very interested in spreading education among his people. ಸೊ ಶಿಕ್ಷಣದ ಬಗ್ಗೆ ಕೇಳಿರುವಂತಹದ್ದು, ಕೃಷ್ಣರಾಜ ಒಡೆಯರ್ ಬಗ್ಗೆ ಕೇಳಿರುವಂತಹದ್ದು. ಶಿಕ್ಷಣ ಅಂದ ಕೂಡಲೇ, ಕೃಷ್ಣರಾಜ ಒಡೆಯರ್ ಅಂದ ಕೂಡಲೇ ಯಾವ ಪಾಯಿಂಟ್ಸ್ ನಿಮ್ಮ ನೆನಪಿಗೆ ಬರುತ್ತೆ? ಮೊದಲಿಗೆ ಬರಬೇಕಾದದ್ದು ಗರ್ಲ್ಸ್ ಎಜುಕೇಶನ್. ಸೊ ಗರ್ಲ್ಸ್ ಎಜುಕೇಶನ್ ಅನ್ನು ಅವರು ಸಪೋರ್ಟ್ ಮಾಡ್ತಾರೆ. ಅದರ ಜೊತೆಗೆ ಇನ್ನೂ ಬರಬೇಕಾದಂತದ್ದು ಯಾವುದು? ಗರ್ಲ್ಸ್ ಎಜುಕೇಶನ್ ಆದ್ಮೇಲೆ ಸ್ಕಾಲರ್ಶಿಪ್, ಹಾಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ವರ್ಲ್ಡ್ ಅಂತ ಕರಿಬಹುದು, IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದನ್ನು ಸಹ ಇವರು ಸ್ಥಾಪಿಸ್ತಾರೆ ವಿತ್ ದ ಹೆಲ್ಪ್ ಆಫ್ ಅಂದಿನ ಟಾಟಾ ಅವರ ಹೆಲ್ಪ್ ನೊಂದಿಗೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳು ಅವರನ್ನ ಏನಂತ ಜಸ್ಟಿಫೈ ಮಾಡ್ತವೆ? ಅವೆಲ್ಲಾ ಪಾಯಿಂಟ್ಸ್ ಗಳು ಹೇಳ್ತವೆ ಅವರು ಎಜುಕೇಶನ್ ಬಗ್ಗೆ ಕಾರ್ಯತತ್ಪರರಾಗಿದ್ದರು, ಅದರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಬನ್ನಿ ಆ ಪಾಯಿಂಟ್ಸ್ ಗಳನ್ನ ನೋಡೋಣ. ಸೊ ಸ್ಪ್ರೆಡಿಂಗ್ ಎಜುಕೇಶನ್ ನಲ್ಲಿ ಅವರು ಬಹಳಷ್ಟು ಆಸಕ್ತಿಯನ್ನ ತೋರಿದ್ರು. ಅಬಾಲಿಶ್ಡ್ ಫೀಸ್ ಇನ್ ಪ್ರೈಮರಿ ಸ್ಕೂಲ್, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಇದ್ದಂತಹ ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಗರ್ಲ್ಸ್ ಎಜುಕೇಶನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಮೈಸೂರು ಯೂನಿವರ್ಸಿಟಿಯನ್ನು ಸ್ಥಾಪಿಸ್ತಾರೆ. ಸ್ಕಾಲರ್ಶಿಪ್ ಫಾರ್ ಅಬ್ರಾಡ್ ಎಜುಕೇಶನ್, ಬೇರೆ ದೇಶದಲ್ಲಿ ಹೋಗಿ ಕಲಿಯಲು ಮಕ್ಕಳಿಗೆ ಸ್ಕಾಲರ್ಶಿಪ್ ನ ವ್ಯವಸ್ಥೆಯನ್ನು ಸಹ ಕೊಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಇನ್ ಬೆಂಗಳೂರು was established. ಸೊ IISc ಅನ್ನ ಬೆಂಗಳೂರಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಸಿಂಪಲ್ ಇದೆ, ಕೃಷ್ಣರಾಜ ಒಡೆಯರ್ ಎಜುಕೇಶನ್ ಅಂದ ಕೂಡಲೇ ನಿಮ್ಮ ಮನಸ್ಸಿಗೆ ನೆನಪಿಗೆ ಬರಬೇಕಾದದ್ದು ಗರ್ಲ್ಸ್ ಎಜುಕೇಶನ್, ಫ್ರೀ ಎಜುಕೇಶನ್, ಹಾಗೆ ಮೈಸೂರು ಯೂನಿವರ್ಸಿಟಿ, IISc ಯೂನಿವರ್ಸಿಟಿ, ಮತ್ತೆ ಯಾವ್ದಿದೆ ಸ್ಕಾಲರ್ಶಿಪ್. ಸೊ ಯಾವ್ದಾವ್ದು ಎಜುಕೇಶನ್ ರಿಲೇಟೆಡ್ ಇದೆಯೋ ಆ ಪಾಯಿಂಟ್ಸ್ ಗಳು ನೆನಪಿಗೆ ಬರಬೇಕು. ಈ ಕೀವರ್ಡ್ಸ್ ಗಳ ಜೊತೆ ನಿಮ್ಮ ಓನ್ ವರ್ಡ್ಸ್ ಅಲ್ಲೂ ನೀವು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್? ಚಿಕ್ಕದೇವರಾಜ ಒಡೆಯರ್ ಮೈಸೂರು ಒಡೆಯರ ಇದರಲ್ಲೂ ಒಬ್ಬ ದೊಡ್ಡ ನಾಯಕ ಅಂತ ಕರಿಬಹುದು. ಓಕೆ, ಚಿಕ್ಕದೇವರಾಜ ಒಡೆಯರ್ ಇವರನ್ನ ನೀವು ಎಲ್ಲಿ ನೋಡಿರ್ತೀರಾ? ಇವರನ್ನ ನೀವು ಕನ್ನಡ ಟೆಕ್ಸ್ಟ್ ಬುಕ್ ನಲ್ಲಿ, ನಿಮ್ಮ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದ್ರೆ ಇವರ ಬಗ್ಗೆ ಚಾಪ್ಟರ್ ಇದೆ, ಸರ್ ಎಂ ವಿಶ್ವೇಶ್ವರಯ್ಯ ಹಾಗೆ ಚಿಕ್ಕದೇವರಾಜ ಒಡೆಯರ್ ಇವರ ಬಗ್ಗೆ ಟಾಪಿಕ್ ಇದೆ, ಅಲ್ಲಿ ನೋಡಿರ್ತೀರಾ. ಸೊ ಚಿಕ್ಕದೇವರಾಜ ಒಡೆಯರ್ ಹೇಗೆ, ಏನು ಅಚೀವ್ಮೆಂಟ್ಸ್ ಅಂತ ಇದೆ. ಸೊ ಏನ್ ಅಚೀವ್ಮೆಂಟ್ಸ್ ಇರಬಹುದು? ಸೊ ಯಾವುದೇ ರಾಜನಾದವನಿಗೆ 2 ಟೈಪ್ಸ್ ನ ಅಚೀವ್ಮೆಂಟ್ಸ್ ಇರುತ್ತೆ. ಓಕೆ, ನಮ್ದು ಹೇಗೆ ಅಕಾಡೆಮಿಕ್ ನಾನ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಇರುತ್ತೋ ಹಾಗೆ ಇವ್ರದ್ದು ಸಹ ಅಡ್ಮಿನಿಸ್ಟ್ರೇಟಿವ್ ಅಚೀವ್ಮೆಂಟ್ಸ್ ಇರುತ್ತೆ. ಮತ್ತೆ ನಾನ್ ಅಡ್ಮಿನಿಸ್ಟ್ರೇಟಿವ್ ಏನೇನ್ ಬರುತ್ತೆ? ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನಾವು ಬರೋದಾದ್ರೆ ಅವ್ರು ವಾರ್ಸ್ ಏನ್ ಮಾಡಿದ್ರು, ಅವ್ರು ಏನ್ ಕ್ಯಾಪ್ಚರ್ ಮಾಡಿದ್ರು, ಏನೇನೋ ಪಾಲಿಸೀಸ್ ಗಳನ್ನ ತಂದ್ರು, ಅವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಹಾಕಿದ್ರೆ. ಇನ್ನೊಂದು ನಾನ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಅವ್ರು ಯಾವ ಕವಿಗಳಿಗೆ ಪ್ರೋತ್ಸಾಹ ಕೊಟ್ರು, ಯಾವ ಪರಿಷತ್ತನ್ನ ಸ್ಥಾಪಿಸಿದ್ರು, ಈ ರೀತಿಯ ಕ್ವಶನ್, ಈ ರೀತಿಯ ಪಾಯಿಂಟ್ಸ್ ಗಳು ಇನ್ನೊಂದು ಸೆಟ್ ಅಲ್ಲಿ ಬರುತ್ತೆ. ಸೊ ಇಲ್ಲೂ ಸಹ ಚಿಕ್ಕದೇವರಾಜ ಒಡೆಯರ್ ಒಬ್ಬ ಎಫಿಷಿಯಂಟ್ ಸೋಲ್ಜರ್ ಹಾಗೆ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಹೇಗೆ ಆಗಿದ್ರು? ಫಾರ್ ಎಕ್ಸಾಂಪಲ್ ಯಾವುದೇ ರಾಜ್ಯ ಗ್ರೋತ್ ಆಗ್ಬೇಕಂದ್ರೆ 3 ways ದಲ್ಲಿ ಗ್ರೋತ್ ಆಗುತ್ತೆ. ಒಂದು ಕ್ಯಾಪ್ಚರ್ ಮಾಡುತ್ತೆ, ಓಕೆ, ಒಂದು ಯಾರು ಇನ್ವೇಜನ್ ಮಾಡ್ಲಿಕ್ಕೆ ಬರುತ್ತೋ ಅದನ್ನ ತಡೆಯುತ್ತೆ,
ಮೂರನೇದು ಪರ್ಚೇಸ್ ಮಾಡುತ್ತೆ. ಸೊ ಇವರು ಸಹ ಮಾಡಿದ್ದು ಅದೇ, ಕ್ಯಾಪ್ಚರ್ ಮಾಡ್ತಾರೆ. ಯಾರು ಇನ್ವೇಜನ್ ಶಿವಾಜಿ ಅವರ ಇನ್ವೇಜನ್ ಇರ್ತೋ ಅದನ್ನ ತಡಿತಾರೆ. ಅಷ್ಟೇ ಅಲ್ಲದೆ ಇವರು ಪರ್ಚೇಸ್ ಅನ್ನು ಮಾಡ್ತಾರೆ ಬೆಂಗಳೂರನ್ನ. ಸೊ ಇದರಿಂದ ಬೆಂಗಳೂರನ್ನ ಯಾವಾಗ ಪರ್ಚೇಸ್ ಮಾಡ್ತಾರೋ, ಇಂದು ನೀವು ನೋಡಿದರೆ ಬೆಂಗಳೂರು ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಸೊ ಆವಾಗಲೇ ಗೊತ್ತಿತ್ತು ಈ ಬೆಂಗಳೂರಿನಲ್ಲಿ ಅವರಿಗೆ ಏನೋ ಒಂದು ಕಂಡಿತ್ತು ಅಂತ. ನವ್ಯಾಡಿಗು ಶ್ರೀ ಭಾಗ್ಯಶಿಲ್ಪಿಗಳು, ಡೆಫಿನೆಟ್ಲಿ ಎಸ್ ಸರ್, ಭಾಗ್ಯಶಿಲ್ಪಿಗಳು ಟಾಪಿಕ್ ನಲ್ಲೇ ಇದರ ಬಗ್ಗೆ ವಿಸ್ತೃತವಾಗಿ ತಿಳಿದಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆಯೂ ತಿಳಿಸಲಾಗಿದೆ. ಸಿಂದಗಿ ಶ್ರೇಯಸ್ ಅವರು ಹೇಳ್ತಿದ್ದಾರೆ ಭಾಗ್ಯಶಿಲ್ಪಿಗಳು. ಡೆಫಿನೆಟ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ನ ಆ ಚಾಪ್ಟರ್ ನಲ್ಲಿ ಇವರನ್ನ ಕವರ್ ಮಾಡಲಾಗಿದೆ. ಸೊ ಈ ಚಾಪ್ಟರ್ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಸೊ ಒಂದೇ ಕಲ್ಲಿನಿಂದ 2 ಹಕ್ಕಿಗಳನ್ನ ಹೊಡೆದಾಗ ಆಗತ್ತೆ. ಸೊ NS ಶಂಕರ್ ಅವರು ಕೇಳ್ತಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ ಕೆನಾಲ್ ಇರಬಹುದು. ಸೊ ಎಲ್ಲಾ ಬರುತ್ತೆ. ಎಸ್, ಡೆಫಿನೆಟ್ಲಿ ಅಲ್ಲೂ ಕವರ್ ಆಗಿದೆ, ಇಲ್ಲೂ ಕವರ್ ಆಗಿದೆ. ನವ್ಯ ಡಿಗೋ ಅವರು ಹೇಳ್ತಿದ್ದಾರೆ, RK ದೊಡ್ಡಮನಿ ಅವರು ಹೇಳ್ತಿದ್ದಾರೆ ದೊಡ್ಡ ದೇವರಾಜ ಕೆನಾಲ್, ಎಸ್ ಅದು ಕವರ್ ಆಗಿದೆ. ಶ್ರವಣ್ ಗೇಮಿಂಗ್ ಕೇಳ್ತಿದ್ದಾರೆ ವಾಟ್ ಈಸ್ ಮೀನ್ಡ್ ಬೈ ಅಬಾಲಿಶ್ಡ್. ಫಾರ್ ಎಕ್ಸಾಂಪಲ್, ಅಬಾಲಿಶ್ಡ್ ಅಂದ್ರೆ ನಿರ್ಮೂಲನೆ ಮಾಡೋದು, ತೆಗೆದು ಹಾಕೋದು. ಫಾರ್ ಎಕ್ಸಾಂಪಲ್, ಸತಿ ಸಹಗಮನ ಪದ್ಧತಿ ಅಬಾಲಿಶ್ಡ್ ಅಂದರೆ ಆ ಪದ್ಧತಿಯನ್ನ ತೆಗೆದು ಹಾಕಿದ್ರು. ಅಬಾಲಿಶ್ಮೆಂಟ್ ಅಂದ್ರೆ ನಿರ್ನಾಮ ಮಾಡೋದು, ಅದನ್ನ ಪೂರ್ತಿಯಾಗಿ ರಿಜೆಕ್ಟ್ ಮಾಡೋದು ಅಥವಾ ಸಿಸ್ಟಮ್ ನಿಂದಲೇ ತೆಗೆದು ಹಾಕೋದು. ಸೊ ಶ್ರವಣ್ ಅವರೇ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಅಚೀವ್ಮೆಂಟ್ ಆಫ್ ಚಿಕ್ಕದೇವರಾಜ ಒಡೆಯರ್ ಎಲ್ಲಾ ಕಮೆಂಟ್ಸ್ ಅಲ್ಲೇ ಬಂದಿದೆ, ಮೇಜರ್ ಅಚೀವ್ಮೆಂಟ್. ಸೊ ನೋಡಿ ಬಿಡೋಣ ಒಂದೊಂದೇ. ವಾಸ್ ಎನ್ ಎಫಿಷಿಯಂಟ್ ಸೋಲ್ಜರ್ ಅಂಡ್ ಅಡ್ಮಿನಿಸ್ಟ್ರೇಟರ್. ಶಿವಾಜಿ ಅವರ ಇನ್ವೇಷನ್ ತಡಿತಾರೆ ಎಲ್ಲಿ? ಮಧುರೈ, ಇಕ್ಕೇರಿ ಮತ್ತೆ ಬಿಜಾಪುರದಲ್ಲಿ. ಕ್ಯಾಪ್ಚರ್ಡ್, ಏನ್ ಕ್ಯಾಪ್ಚರ್ ಮಾಡ್ತಾರೆ? ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತೆ ಅದರ್ ಪ್ಲೇಸಸ್ ಗಳನ್ನ ಇವರು ಕ್ಯಾಪ್ಚರ್ ಮಾಡ್ತಾರೆ. ಪರ್ಚೇಸ್ ಮಾಡ್ತಾರೆ, ಬೆಂಗಳೂರನ್ನ ಪರ್ಚೇಸ್ ಮಾಡ್ತಾರೆ ಮೊಘಲ್ ಮಿಲಿಟರಿ ಜನರಲ್ ನಿಂದ. ಇವರಿಗೆ ಬಹಳಷ್ಟು ಟೈಟಲ್ ಗಳಿರ್ತವೆ. ಏನು? ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ. ತೆಂಕಣ ಅಂದ್ರೆ ದಕ್ಷಿಣ, ಸೌತ್. ಸೊ ಸೌತ್ ನ ಕಿಂಗ್ ಅನ್ನೋ ಪದವಿ ಇರುತ್ತೆ, ನವಕೋಟಿ ನಾರಾಯಣ ಅನ್ನೋ ಪದವಿ ಇರುತ್ತೆ. ಏಕೆಂದ್ರೆ ಇವರು ಕೇವಲ ಆಡಳಿತ ಅಷ್ಟೇ ಅಲ್ಲ, ಬಹಳಷ್ಟು ಕವಿಗಳಿಗೂ ಸಹ ಪ್ರೋತ್ಸಾಹವನ್ನ ಕೊಟ್ಟರು. ಅವರು ಸ್ವತಃ ಸಹ ಬಹಳಷ್ಟು ಕೃತಿಗಳನ್ನು ಸಹ ಬರೆದಿದ್ದಾರೆ. He started the Council of Ministers, 18 ಕಚೇರಿ to help administration. Postal system came into being during his time. ಇಲ್ಲಿ ಯಾವುದಾದ್ರು ನಾನು ಹೈಲೈಟ್ ಮಾಡಿದ್ದೇವೋ ಈ ಕಲರ್ ನಲ್ಲಿ ಅವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಸೊ ನಿಮ್ಮ ಆನ್ಸರ್ ದಲ್ಲಿ ಇವು ಕೀವರ್ಡ್ಸ್ ಆಗುತ್ತೆ. ಇದಷ್ಟೇ ನೆನಪಿಟ್ಕೊಂಡು ಇದರ ಅರೌಂಡ್ ನೀವು ನಿಮ್ಮ ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡಬಹುದು. ಇವೆಲ್ಲವನ್ನು ಬೈಹಾಟ್ ಹಾಕುವ ಅವಶ್ಯಕತೆ ಇಲ್ಲ. ಜಸ್ಟ್ ಕೀವರ್ಡ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ಅದರ ಅರೌಂಡ್ ನಿಮ್ಮ ಕ್ವಶನ್ ಅನ್ನ ಬರಿಬಹುದು. ಸೊ ದ ಪೋಸ್ಟಲ್ ಸಿಸ್ಟಮ್ ಕೇಮ್ ಇನ್ ಟು ಡ್ಯೂರಿಂಗ್ ಹಿಸ್ ಟೈಮ್. ಡ್ಯಾಮ್ ಆಲ್ರೆಡಿ ಹೇಳಿದ್ದಾರೆ ಡ್ಯಾಮ್ ಬಗ್ಗೆ. ಸೊ ಕಾವೇರಿ, ಚಿಕ್ಕ ದೇವರಾಜ ಮತ್ತೆ ದೊಡ್ಡ ದೇವರಾಜ ಕೆನಲ್ಸ್ ಇರಬಹುದು, ಇರಿಗೇಷನ್ ಸಲುವಾಗಿ, ನೀರಾವರಿ ಪದ್ಧತಿ ಸಲುವಾಗಿ. ಹಿ ಹ್ಯಾಡ್ ಪೆಟ್ರೋನೈಸ್ಡ್ ಅಂದ್ರೆ ಆಶ್ರಯ ಕೊಟ್ಟಿದ್ದರು. ಪೆಟ್ರೋನೈಸ್ ಅಂದ್ರೆ ಆಶ್ರಯ ನೀಡಿದ್ದರು. ಪೋಯಟ್ಸ್ ಲೈಕ್ ತಿರುಮಲ್ ರಾಯ್ ಅಂಡ್ ಸಂಚಿ ಹೊನ್ನಮ್ಮ ಕರ್ನಾಟಕ ಲೋಕದಲ್ಲಿ, ಸಾಹಿತ್ಯ ಲೋಕದಲ್ಲಿ ಒಂದು ಅತ್ಯಮೋಘ ಇದನ್ಬಹುದು, ಕವಿಯತ್ರಿ ಅನ್ಬಹುದು ಸಂಚಿ ಹೊನ್ನಮ್ಮನವರು. ಅವರಿಗೆಲ್ಲ ಇವರು ಆಶ್ರಯವನ್ನ ಕೊಟ್ಟಿದ್ದರು. ಸೊ ಚಿಕ್ಕದೇವರಾಜ ಒಡೆಯರ್, ಇದೇ ಕ್ವಶನ್ ಅನ್ನ ಡಿಫ್ರೆಂಟ್ ಫಾರ್ಮಸ್ ಅಲ್ಲೂ ಕೇಳಬಹುದು. ಏನು? ವೈ ಚಿಕ್ಕದೇವರಾಜ ಒಡೆಯರ್ ವಾಸ್ ಕಾಲ್ಡ್ ದ ತೆಂಕಣ ರಾಜ ಆರ್ ಕವಿರತ್ನ, ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ. ಸೊ ಅವರ ಬಿರುದನ್ನ ಕೊಟ್ಟು ಜಸ್ಟಿಫೈ ಅಂತ ಕೇಳಬಹುದು. ಇವೇ ಪಾಯಿಂಟ್ಸ್ ಬರುತ್ತೆ. ಓಕೆ, ಸೊ ಇದೇ ಪಾಯಿಂಟ್ಸ್ ಅನ್ನ ನೀವು ನಿಮ್ಮ ವೇದಲ್ಲಿ ನೀವು ಆನ್ಸರ್ ಮಾಡಬಹುದು. ಕ್ವಶನ್ ಚಿಕ್ಕದೇವರಾಜ ಒಡೆಯರ್ ಅಚೀವ್ಮೆಂಟ್ಸ್ ರಿಲೇಟೆಡ್ ಇತ್ತಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಕವರ್ ಮಾಡಬೇಕು. ಸೊ ಚಿಕ್ಕದೇವರಾಜ ಒಡೆಯರ್ ಫಸ್ಟ್ ಪಾಯಿಂಟ್ ಏನಾಗುತ್ತೆ? ಇರಿಗೇಷನ್ ರಿಲೇಟೆಡ್ ಇರಬಹುದು, ಹಾಗೆ ವಾರ್ಸ್ ರಿಲೇಟೆಡ್ ಇರಬಹುದು, ಏನೇನು ಪರ್ಚೇಸ್ ಮಾಡಿದ್ರು, ಇನ್ವೇಷನ್ ಅನ್ನ ಹೇಗೆ ತಡೆದ್ರು, ಹಾಗೆ ಕವಿಗಳಿಗೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ಟರು. ಈ ಪಾಯಿಂಟ್ಸ್ ಗಳ ಮೇಲೆ ನೀವು ಈಸಿಲಿ ಆಗಿ ಆನ್ಸರ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ರೆಬೆಲಿಯನ್ಸ್ ಆಫ್ ಬೇಡಾಸ್ ಆಫ್ ಹಲಗಳಿ. ಸೊ ಹಲಗಲಿಯಲ್ಲಿ ಆದಂತಹ ಬೇಡಾಸ್ ನ ರೆಬೆಲಿಯನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಹಲಗಲಿ ಎಲ್ಲಿ ಬರುತ್ತೆ? ಇದು ಇಂದಿನ ಬಾಗಲಕೋಟ್ ಜಿಲ್ಲೆಯ ಮುಧೋಳಿನ ಒಂದು ಗ್ರಾಮ ಹಲಗಲಿ. ಸೊ ಬೇಡಾಸ್ ಅಂದ್ರೆ ಏನು? ಹಂಟರ್ಸ್. ಸೊ ನಾನು ಕನ್ನಡ ಕ್ಲಾಸ್ ಹೇಳ್ಬೇಕಾದ್ರೂ ಹೇಳಿದ್ದೆ, ಬೇಡ ಒಬ್ಬ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಬೇಡ ಅಂದ್ರೆ ಯಾರು ಕಾಡಲ್ಲಿರ್ತಾರೋ, ಯಾರು ಅನಿಮಲ್ಸ್ ಗಳನ್ನ ಹಂಟ್ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರೋ, ಯಾರು ಪೂರ್ಣವಾಗಿ ಕಾಡನ್ನೇ ಆಶ್ರಯಿಸಿರ್ತಾರೋ ಅವರೆಲ್ಲರೂ ಬೇಡರಲ್ಲಿ ಬರ್ತಾರೆ. ಸೊ ಈ ಬೇಡರನ್ನು ಮತ್ತೆ ಬೇಡುವವರು ಅಂದ್ರೆ ಭಿಕ್ಷುಕರು, ಅವರೇ ಬೇರೆ, ಈ ಬೇಡರೇ ಬೇರೆ ಆಗ್ತಾರೆ. ಸೊ ಪೋಸ್ಟಲ್ ಸಿಸ್ಟಮ್ ಅಂದ್ರೆ ಏನು ಅಂತ ಮಿಲನ್ ಅವ್ರು ಕೇಳ್ತಿದ್ದಾರೆ. ಇಂದು ನಾವು ಏನು ಪೋಸ್ಟ್ ವ್ಯವಸ್ಥೆಯನ್ನ ಕಾಣ್ತಾ ಇದ್ದೇವೋ ಅದೇ ಪೋಸ್ಟಲ್ ಸಿಸ್ಟಮ್ ಆಗತ್ತೆ ಮಿಲನ್ ಅವರೇ. ಸೊ ರೆಬೆಲಿಯನ್ ಆಫ್ ಬೇಡಾಸ್ ಆಫ್ ಹಲಗಲಿ, ಏನಾದ್ರೂ ರೆಬೆಲಿಯನ್ ಆಗ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಚಿಂಗಾರಿ ಇರಬೇಕು. ಸೊ ಇದಕ್ಕೆ ಏನು ಚಿಂಗಾರಿ ಇತ್ತು?
ಬ್ರಿಟಿಷರು ಒಂದನ್ನ ತರ್ತಾರೆ. ಏನನ್ನ ತರ್ತಾರೆ? ಏನಂದ್ರೆ ಯಾರೂ ಸಹ ಏನೋ ಇಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಬ್ಯಾನ್ ದ ಯೂಸೇಜ್ ಆಫ್ ವೆಪನ್ಸ್ ಅನ್ನ ಬ್ಯಾನ್ ಮಾಡ್ತಾರೆ 1857 ಅಲ್ಲಿ. ಸೊ ಬಟ್ ಈ ಬೇಡಾಸ್ ಆಫ್ ಹಲಗಲಿ ಅಥವಾ ಬೇಡರಿಗೆ ಶಿಕಾರಿ ಮಾಡೋದೇ ಮುಖ್ಯ ಕಸಬಾಗಿರುತ್ತೆ. ಸೊ ಅವ್ರ ಹತ್ರ ಪಿಸ್ತೂಲ್ ಇವರೆಲ್ಲ ಇರಲೇಬೇಕಾಗುತ್ತೆ. ಸೊ ಯಾವಾಗ ಇವರಿಗೆ ಬ್ಯಾನ್ ಯೂಸೇಜ್ ಆಫ್ ವೆಪನ್ಸ್ ಬರುತ್ತೋ ಆವಾಗ ಬೇಡಾಸ್ನ ಕಸ್ಟಮ್ದಲ್ಲಿ ಗನ್ಸ್ ಎಲ್ಲ ಕಾಮನ್ ಆಗಿರುತ್ತೆ. ಸೊ ಅವರು ಇದರ ವಿರುದ್ಧ ರೆಬೆಲಿಯನ್ ಅನ್ನ ಮಾಡ್ತಾರೆ. ಸೊ ಬೇಡಾಸ್ ವೇರ್ ಪ್ರೈಮರ್ಲಿ ಹಂಟರ್ಸ್ ಆಲ್ರೆಡಿ ಡಿಸ್ಕಸ್ ಆಗಿದೆ. ದೇ ರೆಬೆಲ್ಡ್ ವೆನ್ ದೇ ವೇರ್ ಆಸ್ಕ್ ಟು ಸರೆಂಡರ್ ದ ಫೈರ್ ಆರ್ಮ್ಸ್. ಯಾವಾಗ ಸರೆಂಡರ್ ಮಾಡಂದ್ರು ಫೈರ್ ಆರ್ಮ್ಸ್ ಅನ್ನ ಆವಾಗ ಅವರು ರೆಬೆಲ್ ಮಾಡ್ತಾರೆ. ಸೊ ದ ಫಸ್ಟ್ ಚಿಂಗಾರಿ ಎಲ್ಲಿಂದ ಬರುತ್ತೆ? ಬ್ಯಾನ್. ಏನ್ ಬ್ಯಾನ್ ಅನ್ನ ಮಾಡ್ತಾರೆ? ಫೈರ್ ಆರ್ಮ್ಸ್ ಅನ್ನ ಬ್ಯಾನ್ ಮಾಡ್ತಾರೆ. ಬೇಡಾಸ್ ಹತ್ತ ಪಿಸ್ತೂಲ್ ಎಲ್ಲ ಇರುತ್ತೆ, ಅವರು ಬಿಟ್ಕೊಡಲ್ಲ. ಆವಾಗ ಅವರು ರೆಬೆಲ್ ಮಾಡ್ತಾರೆ. ಬೇಡಾಸ್ ಆಫ್ ಮಂಟೂರು, ಬಡನಿ, ಅಲಗುಂದಿ ಜಾಯಿನ್. ಈ ಎಲ್ಲಾ ಕಡೆಯ ಬೇಡಾಸ್ಗಳು ಜಾಯಿನ್ ಆಗ್ತಾರೆ ಇವರ ಜೊತೆ. ಬ್ರಿಟಿಷ್ ಆರ್ಮಿ ಎಂಟರ್ಡ್ ಹಲಗಲಿ. ಸೊ ಹಲಗಲಿ ಬೇಡಾಸ್ ವೇರ್ ಸರ್ಪ್ರೈಸ್, ರೆಬೆಲ್ಸ್ ವೇರ್ ಹ್ಯಾಂಗ್ ಟು ಡೆತ್. ಓಕೆ, ಬ್ರಿಟಿಷರು ಏನ್ ಮಾಡ್ತಾ ಇದ್ರು? ಯಾರನ್ನೇ ಕ್ಯಾಪ್ಚರ್ ಮಾಡಿದ್ರು, ಯಾರೇ ಅವರಿಗೆ ಥ್ರೆಟ್ ಅನ್ಸಿದ್ರು ಅವರನ್ನ ಕ್ಯಾಪ್ಚರ್ ಮಾಡಿ ಅವರಿಗೆ ಗಲ್ಲಿಗೇರಿಸ್ತಾ ಇದ್ರು. ಏಕಂದ್ರೆ ಅವರು ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡ್ಬೇಕಂತ ಇದ್ರು. ಸೊ ಇಲ್ಲೂ ಸಹ ಅವ್ರು ಅದೇ ಹಲಗಲಿಯನ್ನ ಅವ್ರು ಎಂಟರ್ ಆಗ್ತಾರೆ. ಹಲಗಲಿ ಇರುವಂತಹ ಬೇಡಾಸ್ಗಳನ್ನ ಅಪ್ರೆಸ್ ಮಾಡ್ತಾರೆ, ಸಪ್ರೆಸ್ ಮಾಡ್ತಾರೆ, ತುಳಿತಾರೆ. ಆದ್ಮೇಲೆ ಯಾವ ಬೇಡಾಸ್ಗಳು ಇವರ ಅಪೋಸಿಟ್ ಇರ್ತಾರೋ ಅವರನ್ನ ಹ್ಯಾಂಗ್ ಮಾಡ್ತಾರೆ. ಸೊ ಬೇಡಾಸ್ ಆಫ್ ಹಲಗಲಿಯಲ್ಲಿ ನೀವು ನೆನಪಿರಬೇಕಾದಂತಹ ಪಾಯಿಂಟ್ಸ್ ಏನು? 1857 ನ ಒಂದು ಕಾಯ್ದೆ. ಆ ಕಾಯ್ದೆಯಲ್ಲಿ ವೆಪನ್ ಗಳನ್ನ ಬ್ಯಾನ್ ಮಾಡ್ತಾರೆ. ಇವರ ಹತ್ರ ಪಿಸ್ತೂಲ್ ಇರುತ್ತೆ, ಇವರು ಹಂಟರ್ಸ್ ಆಗಿರ್ತಾರೆ, ಇವರು ಬಿಟ್ಕೊಡಲ್ಲ. ಇವರ ಜೊತೆಗೆ ಬೇರೆ ಬೇರೆ ಮಂಟೂರು, ಬದನಿ, ಅಲಗುಂಡಿ ಇವರು ಸಹ ಜಾಯ್ನ್ ಆಗ್ತಾರೆ. ಒಂದು ಸ್ಟ್ರಾಟಜಿಕ್ ಇದಾಗತ್ತೆ ರೆಬೆಲಿಯನ್ ಅಗೇನ್ಸ್ಟ್ ಬ್ರಿಟಿಷರು. ಅದಕ್ಕಾಗಿ ಇದು ಹಲಗಲಿಯನ್ನ ಎಂಟರ್ ಮಾಡ್ತಾರೆ, ಇವರನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಮಂಜುಶ್ರೀ ಸರ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಜುಡಿಷಿಯಲ್ ಇಂಪಾರ್ಟೆಂಟ್ ಆಗುತ್ತಾ? ಲೈಕ್ ಜುಡಿಷಿಯಲ್ ಸಿಸ್ಟಮ್ಸ್, ಮಹಲ್ವಾರಿ ಸಿಸ್ಟಮ್. ಓಕೆ, ಸೊ ಆಲ್ರೆಡಿ ನಾವು ಎಲ್ಲಾ ಜುಡಿಷಿಯಲ್ ಸಿಸ್ಟಮ್ಸ್, ಮಹಲ್ವಾರಿ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರಬಹುದು, ಹಾಗೆ 1 ಮಾರ್ಕ್ಸ್ ಅಲ್ಲೂ ಕೇಳಬಹುದು. ಈ ಸಿಸ್ಟಮ್ ಅನ್ನ ತಂದವರು ಯಾರು? ಹಾಗೆ ಜುಡಿಷಿಯಲ್ ಸಿಸ್ಟಮ್ ನ ರಿಲೇಟೆಡ್ ಕ್ವಶನ್ಸ್ ಬರಬಹುದು 2 ಮತ್ತೆ 3 ಮಾರ್ಕ್ಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟಾಪಿಕ್ಸ್ ಗಳು ಬೇರೆ ಟಾಪಿಕ್ಸ್ ಗಳಿಗಿಂತ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ ಅನ್ಬಹುದು. ಸೊ ಯಾವ್ದಾದ್ರು ಮಹಲ್ವಾರಿ ಸಿಸ್ಟಮ್ ಇರಬಹುದು, ರೈತವಾರಿ ಸಿಸ್ಟಮ್ ಇರಬಹುದು, ಈ ಜುಡಿಷಿಯಲ್ ಸಿಸ್ಟಮ್ ರಿಲೇಟೆಡ್ ಇರಬಹುದು, ಫೌಜ್ದಾರಿ, ದಿವಾನ್ದಾರಿ, ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನ ನಾವು 2 or 3 ಮತ್ತೆ ಪಾರ್ಟ್ 2 ನ 3 ಮಾರ್ಕ್ಸ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ಅದು ಲಾಸ್ಟ್ ಮಾರ್ಚ್ 16 ಲೈವ್ ಆಗುವಂತಹ ಕ್ಲಾಸ್ ನಲ್ಲಿ ಪಾರ್ಟ್ 2 ನ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅದರಲ್ಲಿ ಇದನ್ನ ಕವರ್ ಮಾಡ್ತಾ ಇದ್ದೇವೆ. ಶಿವಪ್ರಸಾದ್, ಬ್ರಿಟಿಷ್ ಬ್ಯಾನ್ ದ ಯೂಸೇಜ್ ಆಫ್ ವೆಪನ್ಸ್ ಇನ್ 1857. ಗ್ರೇಟ್. ಸಿಂದಗಿ ಶ್ರೇಯಸ್, ಇದು ಕೂಡ ಕನ್ನಡ FL ನಲ್ಲಿ ಪೋಯಮ್ ಸೆಕ್ಷನ್ ನಲ್ಲಿ ಇದೆ. ಹಲಗಲಿ ಬೇಡರು. ಎಸ್, ಹಲಗಲಿ ಬೇಡರು ಅನ್ನೋ ಪೋಯಮ್ ಕನ್ನಡ ಸೆಕ್ಷನ್ ದಲ್ಲಿ ಇದೆ. ಓಕೆ, ಅದು ಸಹ ಇದರ ರಿಲೇಟೆಡ್ ಇದೆ, ಅದು ಸಹ ರೆಬೆಲಿಯನ್ ರಿಲೇಟೆಡ್ ಇದೆ. ಸೊ ಈ ರೀತಿಯಾಗಿ ನೋಡಿದ್ರೆ ಕನ್ನಡದಲ್ಲಿ ಮತ್ತು ಸೋಷಿಯಲ್ ಅಲ್ಲಿ ಬಹಳಷ್ಟು ಟಾಪಿಕ್ ಗಳು ಕಾಮನ್ ಆಗಿವೆ ಅಂತ ತಿಳ್ಕೊಳ್ಬಹುದು. ಸಿಂದಗಿ ಅವರೇ ವೆರಿ ಗುಡ್ ಫಾರ್ ನೋಟಿಂಗ್ ಡೌನ್ ದಟ್ ಒನ್. ಓಕೆ, ಸೊ ಕ್ವಶನ್ ಆನ್ಸರ್ ಟೈಮ್. ನಾನು ಟಿಕ್ ಟಿಕ್ 5 4 3 2 1 ಅಂತ ಹೇಳ್ತಾರೆ, ಆಗ ನೀವು ಆನ್ಸರ್ ಅನ್ನ ಮಾಡ್ಬೇಕು. ಅದಕ್ಕಿಂತ ಮೊದಲು ಯಾವ್ದು ಆಪ್ಷನ್ ABC ಅಂತ D ಅಂತ ನೀವು ರಿಪ್ಲೈ ಮಾಡ್ಬೇಕು. ಅದಕ್ಕಿಂತ ಮೊದಲು ಕ್ವಶನ್ ಅನ್ನ ಓದ್ತೇನೆ. ಹೂ ಕನ್ಸ್ಟ್ರಕ್ಟೆಡ್ ಕ್ಯಾನಲ್ಸ್ ಅಕ್ರಾಸ್ ದ ರಿವರ್ ಕಾವೇರಿ? ಕಾವೇರಿ ನದಿಯಲ್ಲಿ ಕ್ಯಾನಲ್ಸ್ ಗಳನ್ನ ಯಾರು ನಿರ್ಮಾಣ ಮಾಡ್ತಾರೆ? ಚಿಕ್ಕದೇವರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್ ದ 4th, ಬೇಡಾಸ್, ಸಂಗೊಳ್ಳಿ ರಾಯಣ್ಣ. ಯಾರು? ಅತ್ಯಂತ ಸುಲಭವಾದ ಪ್ರಶ್ನೆ, ಬಹಳಷ್ಟು ಬಾರಿ ಹೇಳಿದ್ದಾನೆ ಈ ಪ್ರಶ್ನೆಗೆ ಏನು ಉತ್ತರ ಅಂತ. ಹಾಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ನ ರೆಫರೆನ್ಸ್ ಅನ್ನು ಸಹ ಕೊಟ್ಟಿದ್ದೇನೆ. ಸೊ ಚಿಕ್ಕದೇವರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್, ಬೇಡಾಸ್, ಸಂಗೊಳ್ಳಿ ರಾಯಣ್ಣ. ಬಹಳಷ್ಟು ಮಕ್ಕಳು ಚಿಕ್ಕದೇವರಾಜ ಒಡೆಯರ್ ಆಪ್ಷನ್ A ಅಂತಿದಾರ. ಸೂಪರ್, ಪರ್ಫೆಕ್ಟ್. ಓಕೆ, ಸೊ ಚಿಕ್ಕದೇವರಾಜ ಒಡೆಯರ್ ಆಪ್ಷನ್ A ಈಸ್ ದ ಕರೆಕ್ಟ್ ಆನ್ಸರ್. ಯಾರು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅವರಿಗೆಲ್ಲರಿಗೂ ಚಪ್ಪಾಳೆ. ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೂ ಈಸ್ ನೋನ್ ಆಸ್ ವಾಗ್? ಯಾರನ್ನ ವಾಗ್ ಅಂದ್ರೆ ಮರಾಠಿಯಲ್ಲಿ ಟೈಗರ್. ಸೊ ಯಾರನ್ನ ವಾಗ್ ಅಂತ ಕರೀತಾರೆ? ಆಪ್ಷನ್ A ಒಡೆಯಾರ್, ಆಪ್ಷನ್ B ದೊಂಡಿಯಾ, ಆಪ್ಷನ್ C ಬೇಡಾಸ್, ಆಪ್ಷನ್ D ರಾಯಣ್ಣ. ಆಪ್ಷನ್ A ಆರ್ ಆಪ್ಷನ್ B ಆರ್ ಆಪ್ಷನ್ C ಆರ್ ಆಪ್ಷನ್ D, ಯಾವುದು ನಿಮ್ಮ ಸರಿಯಾದ ಉತ್ತರ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಸೊ ಟಿಕ್ ಟಿಕ್ 5, ಟಿಕ್ ಟಿಕ್ 4, ಟಿಕ್ ಟಿಕ್ 3, ಟಿಕ್
2 ಟಿಕ್ 1 ಡನ್. ಸೊ ಬಹಳಷ್ಟು ಮಕ್ಕಳು ಹೇಳ್ತಾ ಇದ್ದೀರಾ ಆಪ್ಷನ್ ಬಿ ದೋಂಡಿಯಾ ಅಂತ. ದ್ಯಾಟ್ಸ್ ದ ಕರೆಕ್ಟ್ ಆನ್ಸರ್. RK ದೊಡ್ಡಮನಿ, NS ಸಂಕಣ್ಣವ, ಶ್ರವಣ್ ಗೇಮಿಂಗ್, ಪ್ರತ್ಯುಷ್ ಹೆಗ್ಡೆ ಎಲ್ಲರಿಗೂ ಆಪ್ಷನ್ ಬಿ ಅಂತಿದಾರ. ಸೊ ದ್ಯಾಟ್ಸ್ ದ ಕರೆಕ್ಟ್ ಆನ್ಸರ್. ಸೂಪರ್. ಸೊ ನಾವು ಆಲ್ರೆಡಿ ವೆರಿ ಇಂಪಾರ್ಟೆಂಟ್ ಆಗಿದ್ದಂತಹ ಟಾಪಿಕ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಹೋಗೋಣ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಗೆ. ಅದಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ಅನ್ನ ತಗೊಳ್ಳೋಣ. ಓಕೆ, ನೀರನ್ನ ಕುಡಿರಿ. ಯಾಕಂದ್ರೆ ನೀರನ್ನ ಕುಡಿದ್ರೆ ನಾವೇನಾಗಿರ್ತೇವೆ, ಸ್ಟೇ ಹೈಡ್ರೇಟೆಡ್, ಸ್ಟೇ ಮೋಟಿವೇಟೆಡ್ ಅಂಡ್ ಸ್ಟೇ ಫೋಕಸ್. ಸೊ ವಿ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಓಕೆ, ವೆಲ್ಕಮ್ ಬ್ಯಾಕ್ ಮಕ್ಕಳೇ. ಸೊ ಎಲ್ಲರೂ ನೀರ್ ಕುಡಿದಿದ್ದೀರಾ ಅನ್ಕೋತೇನೆ. ನೇಚರ್ಸ್ ಕಾಲ್ ಅಟೆಂಡ್ ಮಾಡಿದ್ದೀರಾ? ಗ್ರೇಟ್, ಸೂಪರ್. ಸೊ ಅಮ್ಮ ಚಾ ಮಾಡ್ಕೊಟ್ರೆ ಚಾನು ಕುಡ್ದಿದ್ದೀರಾ? ಸೊ ಬಹಳಷ್ಟು ಮಕ್ಕಳು ಕಾಫಿ ಅಂತ ಇರ್ತಾರೆ. ಸೊ ಚಾ, ಕಾಫಿ, ಯಾವುದೇ ಎನರ್ಜಿ ಡ್ರಿಂಕ್ ಅದನ್ನ ಕುಡ್ದಿದ್ದೀರಾ ಅನ್ಕೋತೇನೆ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಚಾಪ್ಟರ್ ಯಾವುದು ನಮ್ದು? ಬ್ಯಾಂಕ್ ಟ್ರಾನ್ಸಾಕ್ಷನ್. ಅತ್ಯಂತ ಈಸಿ ಆಗಿರುವಂತಹ ಚಾಪ್ಟರ್. ನಮ್ಮ ಜನರಲ್ ನಾಲೆಜ್, ನಾವು ಡೇ ಟು ಡೇ ಆಕ್ಟಿವಿಟೀಸ್ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೇವೋ ಅದರ ರಿಲೇಟೆಡ್ ಬಹಳಷ್ಟು ಪಾಯಿಂಟ್ಸ್ ಗಳಿವೆ. ಹೀಗೆ ಈಸಿ ಆಗಿ ನಾವು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇದರಲ್ಲಿ ಬರುವಂತಹ ಬಹಳಷ್ಟು ಕ್ವಶನ್ ಗಳನ್ನ ಆನ್ಸರ್ ಮಾಡಬಹುದು. ಹಾಗಾದ್ರೆ ಯಾಕೆ ತಡ? ಬನ್ನಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್. ಮೇನ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಇವೆಲ್ಲವೂ ಆಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್, ಫಂಕ್ಷನ್ಸ್ ಆಫ್ ಬ್ಯಾಂಕ್, ಸರ್ವಿಸಸ್ ಆಫರ್ಡ್ ಬೈ ದ ಬ್ಯಾಂಕ್, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪ್ರೊವೈಡಿಂಗ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಇವೆಲ್ಲವೂ ಇಂಪಾರ್ಟೆಂಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. RK ದೊಡ್ಡಮನಿ ಸರ್ ಎಕ್ಸಾಮ್ ಭಯ ಬರ್ತಿದೆ. ಓಕೆ, ಬಹಳಷ್ಟು ಮಕ್ಕಳು ಹೇಳ್ತಿದ್ದಾರೆ ಎಕ್ಸಾಮ್ ನ ಭಯ ಬರ್ತಿದೆ ಅಂತ. RK ದೊಡ್ಡಮನಿ ಅವರೇ, ಹಾಗೆ ಯಾರ್ಯಾರು ಬಹಳಷ್ಟು ಮಕ್ಕಳಿದ್ದೀರೋ ನೀವೆಲ್ಲರೂ ಓಕೆ ಆಲ್ಮೋಸ್ಟ್ ಸಿಲೆಬಸ್ ಅನ್ನ 5-6 ಸಲ ರಿವೈಸ್ ಮಾಡಿದೀರಾ. ಸೊ ಇಲ್ಲಿ ಹೆದರ್ಬೇಕಾಗಿದ್ದು ನೀವಲ್ಲ, ಕ್ವಶನ್ ಪೇಪರ್ ಹೆದರ್ಬೇಕು. ಸೊ ಆ ಕ್ವಶನ್ ಪೇಪರ್ ಹೆದರ್ಬೇಕಾಗಿರೋದು ನೀವು ಹೆದರುವ ಅವಶ್ಯಕತೆನೇ ಇಲ್ಲ. ಅದಕ್ಕೂ ಮೇಲಾಗಿ ಓಕೆ ನಿಮಗ್ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನಿಮ್ಮೆಲ್ಲರ ಮೇಲೆ, ಯಾರ್ಯಾರು ಈಗ ನಮ್ಮ ಕ್ರಾಶ್ ಕೋರ್ಸ್ ಅನ್ನ ಅಟೆಂಡ್ ಮಾಡಿದಿರಾ ನಿಮ್ಮ ಮೇಲೆ 200% ಕಾನ್ಫಿಡೆನ್ಸ್ ಇದೆ. ನೀವೆಲ್ಲರೂ ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೋತೀರಾ ಅನ್ನೋ ಗ್ಯಾರಂಟಿ ನನಗಿದೆ. ಓಕೆ, ಅದಾದ ಮೇಲೆ ನೀವು ಸೆಲ್ಫ್ ಗೆ ಹೇಳಿ ಕಾನ್ಫಿಡೆನ್ಸ್ ಅನ್ನ ಹೇಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಜಗತ್ತು ಬಹಳಷ್ಟು ಮಾತುಗಳನ್ನ ಹೇಳುತ್ತೆ, ಅವುಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನ ಕೇಳೋ ಅವಶ್ಯಕತೆ ಇರುತ್ತೆ. ಸೊ ನೀವು ನಿಮ್ಮ ಮನಸ್ಸಿಗೆ ಏನ್ ಹೇಳ್ತೀರಾ? ನಾನು ಎಕ್ಸಾಮಿಗೆ ಫುಲ್ಲಿ ಪ್ರಿಪೇರ್ಡ್ ಆಗಿದ್ದೇನೆ, ನನಗೆ ಯಾವುದೇ ಹೆದರೋ ಅವಶ್ಯಕತೆ ಇಲ್ಲ, ನಾನು ಆಲ್ವೇಸ್ ಪಾಸಿಟಿವ್ ಆಗಿರ್ತೇನೆ. ಹಾಗೆ ಎಕ್ಸಾಮ್ ಅನ್ನ ಒಂದು ಚಾಲೆಂಜ್ ಅಥವಾ ಒಂದು ಏನೋ ದೊಡ್ಡ ಇವೆಂಟ್ ಅಂತ ಪರಿಗಣಿಸಲ್ಲ.
ಎಕ್ಸಾಮ್ ಅನ್ನ ಒಂದು ಸೆಲಿಬ್ರೇಷನ್ ಅಂತ, ಒಂದು ಅಪರ್ಚುನಿಟಿ ಅಂತ ಗಮನಿಸ್ತೇನೆ. ಓಕೆ, ಈ ರೀತಿಯಾಗಿ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ. ಓಕೆ, ಅದಾದ್ಮೇಲೆ NS ಸಂಕಣ್ಣ ಅವರು ಜೋಶ್ ಇಸ್ ಹೈ ಸರ್ ಅಂತಿದ್ದಾರೆ. ಓಕೆ, ಸೂಪರ್ ಹೈ. ಓಕೆ, ನಂದು ಜೋಶ್ ನಿಮ್ಮ ಡಬಲ್ ಸೂಪರ್ ಹೈ ಇದೆ. ಸೊ ಶಿವಪ್ರಸಾದ್ ಅವರು ಲೆಂಡಿಂಗ್ ಲೋನ್ಸ್ ಟು ಪಬ್ಲಿಕ್, ಶಿವಪ್ರಸಾದ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೂಪರ್. ಓಕೆ, ನಾನು ಇನ್ನು ಕ್ವಶನ್ಸ್ ಹೇಳಿಲ್ಲ. ಈ ಕ್ವಶನ್ಸ್ ಗಳ ಮೇಲೆ ನೀವು ಆನ್ಸರ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ಮೇಲೆ ನೀವೆಲ್ಲರೂ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಯಾರು ದಯವಿಟ್ಟು ಹೆದರಬೇಡಿ. ಓಕೆ, ಹೆದರಿಕೆಗೆ ಏನ್ ಹೇಳಿ, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ. ಸೊ ಇನ್ನು ಪೆನ್ಷನ್ ಬರೋದು 60 ವರ್ಷ ಆದ್ಮೇಲೆ. ಸೊ ನೀವಿನ್ನು ಎಷ್ಟು 16-17 ವರ್ಷ. ಸೊ ಈಗಂತೂ ಬರಲ್ಲ. ಸೊ ಆಮೇಲೆ ಬಾ ಅಂತ ಹೇಳಿ ಟೆನ್ಷನ್ ಫ್ರೀ ಆಗಿ ಫುಲ್ಲಿ ಎಂಜಾಯ್ಮೆಂಟ್ ಮೋಡ್ ಅಲ್ಲಿ ಬರೀರಿ. ಆಮೇಲೆ ನೀವು ಸ್ವಲ್ಪ ಒಂದ್ 5-6 ವರ್ಷ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಆ 10th ಎಕ್ಸಾಮ್ ನ ಅಷ್ಟೊಂದು ಟೆನ್ಷನ್ ತೊಗೊಂಡಿದ್ನ, ಅದ್ರ ಅವಶ್ಯಕತೆ ಇತ್ತ ನನಗನ್ಸುತ್ತೆ. ಸೊ ಆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಫ್ರೀ ಆಗಿ ಫುಲ್ಲಿ ಮೈಂಡೆಡ್ ಒಳಗೆ ಫ್ರೀ ಬರ್ಡ್ಸ್ ತರ ಬರೆಯೋಣ. ನಾನಂತೂ ನಿಮ್ ಜೊತೆಗೆ ಇದ್ದೇ ಇರ್ತೇನೆ. ನಮ್ಮ ಪರೀಕ್ಷೆ ಟೀಮು ಇರುತ್ತೆ. ಸೊ ಸ್ಟೇ ಚೇರ್ಫುಲ್, ಸ್ಟೇ ಜಾಯ್ಫುಲ್. ಲೆಟ್ಸ್ ಸ್ಟಾರ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬ್ಯಾಂಕ್. ಫಾರ್ ಎಕ್ಸಾಂಪಲ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು? ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆದರ್ಶ್? ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಓಕೆ, ನಾನು ಟೀಚರ್ ಆಗಿದ್ದೇನೆ. ಓಕೆ, ನಾನು ಉದ್ದ ಇದ್ದೇನೆ. ಈ ರೀತಿ ನಮ್ಮ ಬ್ಯಾಂಕಿಗೂ ಸಹ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಅಲ್ಲಿ ಏನಾಗುತ್ತೆ, ಬ್ಯಾಂಕಿಗೆ ಒಂದು ನೇಮ್ ಇರುತ್ತೆ, ನೇಮ್ ಐಡೆಂಟಿಟಿ ಇರುತ್ತೆ, ಅದು ಅದರ ಕ್ಯಾರೆಕ್ಟರಿಸ್ಟಿಕ್ಸ್. ಹೇಗೆ ನನಗೆ ಆದರ್ಶ್ ಅನ್ನೋ ಹೆಸರಿದೆಯೋ ಹಾಗೆ ಬ್ಯಾಂಕಿಗೂ ಒಂದು ಹೆಸರಿರುತ್ತೆ. ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಅದು ಅದರ ನೇಮ್ ಐಡೆಂಟಿಟಿ ಆಗುತ್ತೆ. ಬ್ಯಾಂಕ್ ಅಂದ್ಮೇಲೆ ಅಲ್ಲಿ ಏನು ನಡಿಬೇಕು? ಅಲ್ಲಿ ಹಣದ ವ್ಯವಹಾರ ನಡಿಬೇಕು, ಮನಿ ಆಪರೇಷನ್ ಅಲ್ಲಿ ಆಗ್ಬೇಕು. ಹೇಗೆ ನಾನು ಟೀಚರ್ ಆಗಿದ್ದೇನೋ, ಸೊ ಇಲ್ಲಿ ನಾಲೆಜ್ ನ ವ್ಯವಹಾರ, ನಾಲೆಜ್ ಟ್ರಾನ್ಸ್ಫರ್ ಆಗುತ್ತೋ ಹಾಗೆ ಅಲ್ಲಿ ಮನಿ ಟ್ರಾನ್ಸ್ಫರ್ ಆಗುತ್ತೆ. ಅದಾದ್ಮೇಲೆ ಬ್ಯಾಂಕ್ ನಲ್ಲಿ ಮತ್ತೇನೇನಿರುತ್ತೆ? ಸೊ ಲೋನ್ ಅಂತೂ ಲೋನ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಬರುತ್ತೆ. ಲಿಂಕೇಜ್, ಇದೊಂದು ಲಿಂಕೇಜ್ ಅನ್ನ ಪ್ರೊವೈಡ್ ಮಾಡುತ್ತೆ ಕನ್ಸ್ಯೂಮರ್ ಇರ್ಬಹುದು, ಹಾಗೆ ಯಾರು ಬೇರೆ ಬೇರೆ ವೆಂಡರ್ಸ್ ಇರ್ತಾರೆ ಅವರ ಜೊತೆ. ಸೊ ಇವೆಲ್ಲವೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ನ ಅಂಡರ್ ದಲ್ಲಿ ಬರುತ್ತೆ. ಬನ್ನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅನ್ನ ನೋಡೋಣ. ಡೀಲಿಂಗ್ ವಿತ್ ದ ಮನಿ, ಆಲ್ರೆಡಿ ಹೇಳಿದಾನೆ, ಬ್ಯಾಂಕ್ ಅಂದ್ಕೊಳ್ಳೆ ಹಣ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಬ್ಯಾಂಕ್ ನ ಮುಖ್ಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಅದು ಮನಿ ಜೊತೆ ಡೀಲ್ ಮಾಡಬೇಕು. ಇದು ಇಂಡಿವಿಜುವಲ್ ಇರಬಹುದು, ಫರ್ಮ್ ಇರಬಹುದು, ಅಥವಾ ಕಂಪನಿ ಟೈಪ್ ಸಹ ಇರಬಹುದು. ಎಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್. ಸೊ ಡೆಪಾಸಿಟ್ ಅಂದ್ರೆ ಅಲ್ಲಿ ಹಣವನ್ನ ನಾವು ಹಾಕುವ ವ್ಯವಸ್ಥೆ ಇರಬೇಕು. ಬ್ಯಾಂಕ್ ಇದೆ, ಅಲ್ಲಿ ಯಾರು ಹಣವನ್ನು ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಬ್ಯಾಂಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್. ಲೆಂಡಿಂಗ್ ಲೋನ್ಸ್ ಆಲ್ರೆಡಿ ಹೇಳಿದ್ದಾರೆ ಮಕ್ಕಳು. ಸೊ ಲೋನ್ ಅನ್ನ ಕೊಡಬೇಕು, ಡೆಪಾಸಿಟ್ ಅನ್ನ ಎಕ್ಸೆಪ್ಟ್ ಮಾಡಬೇಕು. ಪೇಮೆಂಟ್ ಅಂಡ್ ವಿಡ್ರಾವಲ್. ಸೊ ಹಣದ ಕೊಡುಕೊಳ್ಳುವಿಕೆಯ ವ್ಯವಹಾರ ಅಲ್ಲಿ ಇರಬೇಕು. ಪೇಮೆಂಟ್ ಆಗ್ತಾ ಇರಬೇಕು, ವಿಡ್ರಾವಲ್ ಆಗ್ತಾ ಇರಬೇಕು. ಏಜೆನ್ಸಿ ಅಂಡ್ ಯುಟಿಲಿಟಿ ಸರ್ವಿಸಸ್, ಇದರ ಜೊತೆಗೆ ಬಹಳಷ್ಟು ಬೇರೆ ಸರ್ವಿಸಸ್ ಗಳನ್ನು ಸಹ ಬ್ಯಾಂಕ್ ನವರು ಕೊಡ್ತಾರೆ. ಪ್ರಾಫಿಟ್ ಅಂಡ್ ಸರ್ವಿಸ್ ಓರಿಯೆಂಟೇಷನ್, ಇದರಲ್ಲಿ ಪ್ರಾಫಿಟ್ ಇರುತ್ತೆ, ಸರ್ವಿಸ್ ಕನ್ಸ್ಯೂಮರ್ಗೆ ಹೇಗೆ ಸರ್ವಿಸ್ ಅನ್ನ ಕೊಡಬಹುದು ಅದರ ಓರಿಯೆಂಟೇಷನ್ ಇರುತ್ತೆ. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಇದರ ಫಂಕ್ಷನ್ಸ್ ಯಾವತ್ತು ಹೆಚ್ಚಿಗೆ ಆಗ್ತಾನೆ ಇರುತ್ತೆ, ಕಡಿಮೆ ಅಂತೂ ಆಗಲ್ಲ. ಕನೆಕ್ಟಿಂಗ್ ಲಿಂಕ್ ಆಲ್ರೆಡಿ ಹೇಳಿದ್ದೇನೆ. ಬ್ಯಾಂಕಿಂಗ್ ಬಿಸ್ನೆಸಸ್ ಇರುತ್ತೆ. ನೇಮ್ ಐಡೆಂಟಿಟಿ, ಇವೆಲ್ಲವೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬ್ಯಾಂಕ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದರ ಪ್ರಾಪರ್ಟೀಸ್. ಸೊ ಆಸ್ ಯು ಸೇ, ನಿಮ್ಮ ಪ್ರಾಪರ್ಟೀಸ್ ಏನು, ಅಥವಾ ಯಾವುದೇ ಒಂದು ಮೆಟಲ್ ನ ಪ್ರಾಪರ್ಟೀಸ್ ಏನು, ಅದೇ ಸಿಮಿಲರ್ಲಿ ಆನ್ ದ ಸೇಮ್ ಲೈನ್ಸ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಬ್ಯಾಂಕ್ ಅಂದ್ಕೊಳ್ಳಿ, ಈ ಎಲ್ಲಾ ಪ್ರಾಪರ್ಟೀಸ್ ಗಳು ನೆನಪಿಗೆ ಬರಬೇಕು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಸೊ ಬ್ಯಾಂಕಿನಿಂದ ಏನೇನು ಉಪಯೋಗ ಆಗ್ತೆ ಅಥವಾ ಬ್ಯಾಂಕಿನ ಕೆಲಸಗಳೇನು? ಫಂಕ್ಷನ್ ಅಂದ್ರೆ ಅದು ಮಾಡುವಂತಹ ಕೆಲಸಗಳೇನು? ಸೊ ಬ್ಯಾಂಕ್ ನಲ್ಲಿ ಏನಾಗುತ್ತೆ? ಲೋನ್ ಕೊಡುತ್ತೆ, ನಾವು ಅಲ್ಲಿ ನಮ್ಮ ಹಣವನ್ನ ಇಡಬಹುದು, ಸೇಫ್ ಆಗಿ ಇಡಬಹುದು. ಡೆಪಾಸಿಟ್ ಇದು ಮಾಡುವ ಲಾಕರ್ ನ ವ್ಯವಸ್ಥೆ ಇರುತ್ತೆ. ಇವೆಲ್ಲವೂ ಬ್ಯಾಂಕಿನ ಫಂಕ್ಷನ್ಸ್ ನ ಅಂಡರ್ ದಲ್ಲಿ ಬರುತ್ತೆ. ಅವು ಏನೇನು ಕೆಲಸ ಮಾಡುತ್ತವೆ ಅವುಗಳ ಅಂಡರ್ ನಲ್ಲಿ ಬರುತ್ತೆ. ಸೊ accepting deposits from public and others. So already ಹೇಳಿದ್ದೇನೆ, lending money to the public and other institutions, transferring money from one place to another, collecting money by checks, drafts and bills, discounting of bills, hiring safe deposit lockers. Okay, ಡೆಪಾಸಿಟ್ ಲಾಕರ್ಸ್ ಇರುತ್ತೆ. ಬಹಳಷ್ಟು ಬ್ಯಾಂಕ್ ಗಳಲ್ಲಿ ಲಾಕರ್ ನ ಸೌಲಭ್ಯ ಇರುತ್ತೆ. ಅಲ್ಲಿ ನಾವು ನಮ್ಮ ಚಿನ್ನವನ್ನು ಅಥವಾ ನಮಗೇನು ಅಮೂಲ್ಯವಾಗಿರುತ್ತೋ ಅದನ್ನ ನಾವು ಅಲ್ಲಿ ಲಾಕರ್ ನ ವ್ಯವಸ್ಥೆಯಲ್ಲಿ ಇಡಬಹುದು. ಬ್ಯಾಂಕ್ ಅನ್ನ ಸಿಕ್ಕಾಪಟ್ಟೆ ಸೇಫ್ ಅಂತ ಪರಿಗಣಿಸ್ತೇವೆ. ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್, ಇದು ಕೇವಲ ನಮ್ಮ ದೇಶದ ಅಂಡರ್ ದಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ ಗಳಷ್ಟೇ ಅಲ್ಲ, ಬೇರೆ ದೇಶದಲ್ಲಿ ಕೂತು ಸಹ ಜನರು ಬ್ಯಾಂಕಿನ ಮೂಲಕ ವ್ಯವಹಾರವನ್ನ ಮಾಡಬಹುದು, ಹಣವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಫಾರಿನ್ ಎಕ್ಸ್ಚೇಂಜ್ ಸಹ ಇದರಲ್ಲಿ ನಡೆಯುತ್ತೆ.
ಕೀಪಿಂಗ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಅಂಡ್ ಗ್ಯಾರಂಟಿ, ಸೊ ಕ್ರೆಡಿಟ್ ನ ಲೆಟರ್ಸ್ ಇರಬಹುದು, ಗ್ಯಾರಂಟಿ ಲೆಟರ್ಸ್ ಗಳನ್ನ ಇವು ಎಲ್ಲವೂ ಕೊಡುತ್ತವೆ. ಕಂಡಕ್ಟಿಂಗ್ ಗವರ್ಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟ್ ಅಂಡ್ ಸೆಂಟ್ರಲ್, ಕೇವಲ ಪಬ್ಲಿಕ್ ಅಷ್ಟೇ ಅಲ್ಲ, ಇದು ಗವರ್ಮೆಂಟ್ ಮತ್ತೆ ಪಬ್ಲಿಕ್ಗೂ ರಿಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಬಹಳಷ್ಟು ಗವರ್ಮೆಂಟ್ ನ ಯೋಜನೆಗಳಿಂದ ಹಣ ಏನ್ ಬರುತ್ತೋ ಅದು ಜನರಿಗೆ ಬ್ಯಾಂಕಿನ ಮುಖಾಂತರನೇ ಬರುತ್ತೆ. ಅಷ್ಟೇ ಅಲ್ಲದೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ನ ನಡುವೆ ನಡೆಯುವಂತಹ ವ್ಯವಹಾರಗಳಿಗೂ ಈ ಬ್ಯಾಂಕ್ ಒಂದು ಬ್ರಿಡ್ಜ್ ತರ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಇವೆಲ್ಲವೂ ಫಂಕ್ಷನ್ಸ್ ನ ಅಂಡರ್ ದಲ್ಲಿ ಬರುತ್ತೆ ಬ್ಯಾಂಕ್. ಸೊ ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಜನರಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಒಂದು ಬ್ಯಾಂಕಿನ ಬಗ್ಗೆ ಅವೇ ಇಲ್ಲಿ ನಾವು ಕೊಟ್ಟಿದ್ದೇವೆ. ಜಸ್ಟ್ ಯೂಸೇಜ್ ಆಫ್ ವರ್ಡ್ಸ್ ಡಿಫರೆಂಟ್ ಆಗುತ್ತೆ. ನಾವು ದುಡ್ಡು ಹಾಕೋದು ಅಂತೇವೆ, ಇಲ್ಲಿ ಏನಿರುತ್ತೆ ಎಕ್ಸೆಪ್ಟಿಂಗ್ ದ ಡಿಪಾಸಿಟ್ಸ್, ಲೆಂಡಿಂಗ್ ಮನಿ, ಸಾಲ ಕೊಡೋದು ಲೆಂಡಿಂಗ್ ಮನಿ. ಸೊ ಈ ರೀತಿಯಾಗಿ ಈ ಕೀವರ್ಡ್ಸ್ ಗಳನ್ನ ಇಟ್ಕೊಂಡು ನೀವು ನಿಮ್ಮದೇ ಮಾದರಿಯಲ್ಲಿ ಉತ್ತರವನ್ನ ಬರಿಬಹುದು. ಸೊ ಸಿಮ್ರಾನ್ ಬೇಲೂರ್ ಅವ್ರು ಕೇಳ್ತಿದ್ದಾರೆ, ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಸರ್ವಿಸಸ್ ಆರ್ ಸೇಮ್. ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಸರ್ವಿಸಸ್ ಡಿಫ್ರೆಂಟ್ ಆಗುತ್ತೆ. ಡಿಫ್ರೆಂಟ್, ಒನ್ ಇಸ್ ಫಂಕ್ಷನ್ಸ್ ಆರ್ ವಾಟ್ ಬ್ಯಾಂಕ್ ಡೂ ಕ್ಯಾನ್ ಬಿ ಕಾಲ್ಡ್. ಫಾರ್ ಎಕ್ಸಾಂಪಲ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು, ಬ್ಯಾಂಕಿನ ಪ್ರಾಪರ್ಟೀಸ್ ಗಳನ್ನ ಹೇಳ್ತೇವೆ. ಸರ್ವಿಸಸ್ ಅಂದ್ರೆ ಏನು, ಬ್ಯಾಂಕ್ ಏನು ಸರ್ವಿಸಸ್ ಗಳನ್ನ ಕೊಡ್ತದೆ ಅಂತ ಬ್ಯಾಂಕ್ ಹೇಳುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೊಬ್ಬ ಟೀಚರ್ ಅಂತ ಹೇಳಿದ್ರೆ ಅದು ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ನಾನು 10ನೇ ತರಗತಿಗೆ ಮಕ್ಕಳಿಗೆ ಕಲಿಸ್ತೇನೆ, ಇದೇನಾಗುತ್ತೆ ನನ್ನ ಸರ್ವಿಸಸ್ ಆಗುತ್ತೆ. ಈ ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಸರ್ವಿಸಸ್ ಎರಡು ನೋಡ್ಲಿಕ್ಕೆ ಸೇಮ್ ಅನಿಸಿದ್ರು ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗೆಯೇ ಇಲ್ಲಿ ಕೊಡುವಂತಹ ಕೀವರ್ಡ್ಸ್ ಗಳಿಗೆ ನಾವು ಸ್ಟಿಕ್ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್ ಇರ್ಬೋದು, ಲೆಂಡಿಂಗ್ ಮನಿ ಇರ್ಬೋದು, ಯಾವ್ದಾದ್ರು ಹೈಲೈಟ್ ಮಾಡಿದ್ದೇವೆ ಅವೆಲ್ಲವೂ ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗುತ್ತೆ. ಅವುಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಅನ್ನ ಮಾಡಿ. ಈ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಅನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲೂ ಕೇಳಬಹುದು. ವಾಟ್ ಆರ್ ದ ಯೂಸೇಜಸ್ ಆಫ್ ಬ್ಯಾಂಕ್ಸ್? ಸೊ ಅದಕ್ಕೂ ಸಹ ಇದೇ ಆನ್ಸರ್ ಬರುತ್ತೆ. ಡಿಫ್ರೆಂಟ್ ಕ್ವಶನ್ ಬಟ್ ದ ಆನ್ಸರ್ ವಿಲ್ ಬಿ ದ ಸೇಮ್. ಹೀಗಾಗಿ ಕ್ವಶನ್ ನ ಒಂದು ಸರಿ ನೀವು ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ಅದಕ್ಕೆ ಉತ್ತರ ಬರೆಯೋದೇನಷ್ಟು ಕಷ್ಟ ಅಲ್ಲ. ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್, ಬ್ಯಾಂಕು ಯಾವ ಸರ್ವಿಸಸ್ ಗಳನ್ನ ಕೊಡುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ. ಸೊ ಬ್ಯಾಂಕ್ ಯಾವ ಸರ್ವಿಸಸ್ ಗಳನ್ನ ಕೊಡುತ್ತೆ ನೀವೇ ಯೋಚಿಸಿ. ಬ್ಯಾಂಕಿನಿಂದ ಬರುವಂತಹ ಸರ್ವಿಸಸ್ ಗಳೇನು, ನಿಮಗೆ ಯಾವ ಸರ್ವಿಸಸ್ ಗಳು ಬ್ಯಾಂಕ್ ಕೊಡ್ತಾ ಇದೆ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಬ್ಯಾಂಕ್ ಗಳು ನಿಮಗೆ ಕೊಡುವಂತಹ ಸರ್ವಿಸಸ್ ಗಳು ಯಾವುವು? ಸೊ ಆಲ್ಮೋಸ್ಟ್ ಎಲ್ಲಾ ಗೊತ್ತಿರುವಂತಹದ್ದೇ. ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ಇವೆಲ್ಲ ನಾರ್ಮಲಿ ನಾವು ಡೇ ಟು ಡೇ ಯೂಸ್ ಮಾಡ್ತೇವೆ. ಹಾಗೆ ಬ್ಯಾಂಕ್ ಗಳು ಲೋನ್ ಅನ್ನ ಕೊಡ್ತವೆ. ಅದರ ಜೊತೆಗೆ ಕೇವಲ ಪರ್ಸನಲ್ ಲೋನ್ಸ್ ಅಷ್ಟೇ ಅಲ್ಲ, ಮನೆ ತಗೊಳ್ಬೇಕಾದ್ರೆ ಗೃಹ ಸಾಲವನ್ನ ಕೊಡ್ತವೆ, ಹಾಗೆ ವೆಹಿಕಲ್ ತಗೊಳ್ಬೇಕಾದ್ರೆ ಗಾಡಿಗೆ ಸಾಲವನ್ನ ಕೊಡ್ತವೆ. ಹೋಮ್ ಅಂಡ್ ವೆಹಿಕಲ್ ಲೋನ್ಸ್, ಮ್ಯೂಚುವಲ್ ಫಂಡ್ಸ್ ಇರಬಹುದು, ಬಿಸ್ನೆಸ್ ಲೋನ್ಸ್ ಇರಬಹುದು, ಸೇಫ್ ಡೆಪಾಸಿಟ್ ಲಾಕರ್ಸ್ ಇರಬಹುದು, ಡೆಬಿಟ್ ಕಾರ್ಡ್ಸ್, ಟ್ರಸ್ಟ್ ಸರ್ವಿಸಸ್, ಸಿಗ್ನೇಚರ್ ಗ್ಯಾರಂಟೀಸ್, ಈ ರೀತಿಯಾಗಿ ಈ ಎಲ್ಲಾ ಸರ್ವಿಸಸ್ ಗಳನ್ನ ಬ್ಯಾಂಕ್ ಗಳು ಕೊಡುತ್ತೆ. ಸೊ ಆಲ್ಮೋಸ್ಟ್ ರಿಪೀಟೆಡ್ ಅನಿಸಬಹುದು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್ಸ್, ಬಟ್ ಸರ್ವಿಸಸ್, ಬಟ್ ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಹೇಳ್ತಾ ಇದ್ದೇವೆ ಬ್ಯಾಂಕ್ ಅಂದ್ರೆ ಏನು, ಫಂಕ್ಷನ್ಸ್ ಅಲ್ಲಿ ಹೇಳ್ತಾ ಇದ್ದೇವೆ ಬ್ಯಾಂಕಿನಿಂದ ಏನೇನು ಉಪಯೋಗ ಆಗ್ತದೆ ಅಂತ, ಸರ್ವಿಸಸ್ ಅಲ್ಲಿ ಹೇಳ್ತಾ ಇದ್ದೇವೆ ಬ್ಯಾಂಕ್ ಯಾವ ಪರ್ಟಿಕ್ಯುಲರ್ ಸೇವೆಯನ್ನ ಕೊಡ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಫಂಕ್ಷನ್ಸ್ ಅಲ್ಲಿ ನಾವು ಏನ್ ಹೇಳ್ತೇವೆ, ಬ್ಯಾಂಕ್ ಅಲ್ಲಿ ನಾವು ಸಾಲವನ್ನ ತೆಗೆದುಕೊಳ್ಬಹುದು ಅಂತೇವೆ. ಇಲ್ಲಿ ಸಾಲಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತೇವೆ ಪರ್ಸನಲ್ ಲೋನ್ಸ್, ಬಿಸ್ನೆಸ್ ಲೋನ್ಸ್, ಹೋಮ್ ಅಂಡ್ ವೆಹಿಕಲ್ ಲೋನ್ಸ್. ಈ ರೀತಿಯಾಗಿ ಸರ್ವಿಸಸ್ ಗಳನ್ನ ಸ್ಪೆಸಿಫಿಕ್ ಆಗಿ ಹೇಳೋದು ಈ ಸರ್ವಿಸಸ್ ನ ಅಂಬ್ರೆಲ್ಲಾ ಅಂಡರ್ ದಲ್ಲಿ ಬರುತ್ತೆ. ಸೊ ಹೋಪ್ಫುಲಿ ಅರ್ಥ ಆಗಿದೆ ಅನ್ಕೊಳ್ತೇನೆ. ವೆರಿ ಈಸಿ ಕ್ವಶನ್ಸ್, ಬಟ್ ಕೀವರ್ಡ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಕ್ವಶನ್ ಏನ್ ಕೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಆ ಕ್ವಶನ್ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ನೀವು ಆನ್ಸರ್ ಅನ್ನ ಈಸಿಯಾಗಿ ಬರಿಬಹುದು. ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸರ್ಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಬೈ ಪೋಸ್ಟ್ ಆಫೀಸರ್ಸ್, ಬ್ಯಾಂಕ್ ಮುಗಿತು, ಈಗ ಬರ್ತಾ ಇರೋದು ಪೋಸ್ಟ್ ಆಫೀಸ್. ಸೊ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ಬೇಕಾದ್ರೂ ಈ ಕ್ವಶನ್ ಬಂದಿತ್ತು, ಅಲ್ಲೂ ಡಿಸ್ಕಸ್ ಮಾಡಿದ್ದೇನೆ. ಸೊ ಪೋಸ್ಟ್ ಆಫೀಸ್ ನಿಂದ ಏನೇನ್ ಆಗ್ತದೆ ಜನರಲಿ ಥಿಂಕ್ ಮಾಡಿ. ಪೋಸ್ಟ್ ಆಫೀಸ್ ಅಲ್ಲೂ ಏನಾಗುತ್ತೆ, ಜನರಲಿ ಪೇಮೆಂಟ್, ಸಾಲ ಕೊಡೋದು ಅದಿರುತ್ತಾ, ಅಥವಾ ನಾವು ಹಣವನ್ನ ಇನ್ವೆಸ್ಟ್ ಮಾಡಬಹುದು, ಅಲ್ಲಿ ಹಣವನ್ನ ಇಡಬಹುದು. ಅದರ ಜೊತೆಗೆ ಪೆನ್ಷನ್, ಬಹಳಷ್ಟು ನಮ್ಮ ಅಜ್ಜ ಅಜ್ಜಿನವರೆಲ್ಲ ಪೋಸ್ಟ್ ಮೇಲೆ ಡಿಪೆಂಡೆಂಟ್ ಆಗಿದ್ರು, ಅವೆಲ್ಲವೂ ಏನ್ ಬರುತ್ತೆ ಈ ಪೋಸ್ಟ್ ಆಫೀಸ್ ನ ಸರ್ವಿಸಸ್ ಅಂಡರ್ ದಲ್ಲಿ ಬರುತ್ತೆ. ಅದರ ಜೊತೆಗೆ ಬ್ಯಾಂಕಿಂಗ್ ನಲ್ಲಿ ಇರುವಂತಹ ಇಲ್ಲದೇ ಇರುವಂತಹ ಕೆಲವೊಂದು ಸೌಲಭ್ಯಗಳು ಪೋಸ್ಟ್ ಆಫೀಸ್ ನಲ್ಲಿವೆ. ಏಕೆ?
ಪೋಸ್ಟ್ ಆಫೀಸ್ ಅನ್ನ ನಾವು ಅತ್ಯಂತ ಯಾವ ರಿಮೋಟೆಸ್ಟ್ ಆಫ್ ರಿಮೋಟ್ ವಿಲೇಜಸ್ ಗಳಲ್ಲೂ ಫೈಂಡ್ ಔಟ್ ಮಾಡಬಹುದು ಈ ಪೋಸ್ಟ್ ಆಫೀಸ್ ಗಳನ್ನ. ಇವಾಗ ಸರ್ವಿಸಸ್ ಗಳನ್ನ ಗೌರ್ಮೆಂಟ್ ಸಹ ಯೂಸ್ ಮಾಡುತ್ತೆ, ಗೌರ್ಮೆಂಟ್ ಗಳದ್ದೇ. ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇರುವ ಹಾಗೆ ಸೇವಿಂಗ್ಸ್ ಅಕೌಂಟ್ ಹೇಗೆ ಇಲ್ಲೂ ಹಾಗೆ ನಾವು ಸೇವಿಂಗ್ಸ್ ಆಗಿ ಯೂಸ್ ಮಾಡ್ತೇವೆ. ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್, ಬಹಳಷ್ಟು ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತೇವೆ, ಸೇವಿಂಗ್ ಸರ್ಟಿಫಿಕೇಟ್ಸ್ ಗಳನ್ನ. ಇವು ಏನು ಅಮೌಂಟ್ಸ್ ಅನ್ನ ಇಷ್ಟು ದಿನ ಇಡೋದು, ಈ ರೀತಿಯಾಗಿ ಸರ್ಟಿಫಿಕೇಟ್ಸ್ ಗಳು. ಕಿಸಾನ್ ವಿಕಾಸ್ ಪತ್ರ, ಇವು ಹಳ್ಳಿಗಳಲ್ಲಿರುತ್ತೆ ಹೆಚ್ಚಾಗಿ. ಈ ಬಹಳಷ್ಟು ಹಿಂದೆ ಹಳ್ಳಿಗಳ ಮೂಲ ಆಧಾರವಾಗಿದ್ದು, ಹಳ್ಳಿಗಳಲ್ಲಿ ಮೂಲವಾಗಿರೋದು ಯಾರು? ಕೃಷಿಕನಿಗೆ ವಿಕಾಸ ಪತ್ರದ ಸೌಲಭ್ಯವನ್ನು ಕೊಡ್ತೇವೆ. ಮಂತ್ಲಿ ರಿಕರಿಂಗ್ ಡಿಪಾಸಿಟ್ಸ್, ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು, ರಿಕರಿಂಗ್ ಅಂದ್ರೆ ಪ್ರತಿ ತಿಂಗಳು ಕೊಡ್ತಾ ಇರ್ಬೇಕು, ಡಿಪಾಸಿಟ್ ಮಾಡ್ತಾ ಇರ್ಬೇಕು. ಫಾರ್ ಎಕ್ಸಾಂಪಲ್, ನಂದೊಂದು ಸಂಬಳ ಇದೆ, ಸಂಬಳದ ಒಂದು 10% ನಾನು ಪ್ರತಿ ತಿಂಗಳು ಈ ಅಕೌಂಟ್ ಗಳಲ್ಲಿ ಹಾಕ್ತಾ ಇದ್ರೆ ಅದು ಮಂತ್ಲಿ ರಿಕರಿಂಗ್ ಡಿಪಾಸಿಟ್ ಆಗುತ್ತೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸಹ ಇಲ್ಲಿ ಸೌಲಭ್ಯ ಇರುತ್ತೆ. ಪೆನ್ಷನ್ ಪೇಮೆಂಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಮನಿ ಟ್ರಾನ್ಸ್ಫರ್ ಯೂಶುವಲಿ ಇದ್ದೇ ಇರುತ್ತೆ. ಪೋಸ್ಟಲ್ ಬ್ಯಾಂಕಿಂಗ್ ನ ಸೌಲಭ್ಯ ಸಹ ಇರುತ್ತೆ. ಇವೆಲ್ಲವೂ ಏನಾಗುತ್ತೆ? ಪೋಸ್ಟ್ ಆಫೀಸಸ್ ನ ಸರ್ವಿಸಸ್ ಗಳಾಗತ್ತೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇವುಗಳನ್ನ ಪೋಸ್ಟ್ ಆಫೀಸ್ ಅನ್ನ ಬ್ಯಾಂಕಿನ ಜೊತೆ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇದರಲ್ಲಿರುವಂತಹ ಕಿಸಾನ್ ವಿಕಾಸ್ ಪತ್ರ ಇರಬಹುದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇರಬಹುದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರಬಹುದು. ಇವೆಲ್ಲ ಸ್ಪೆಸಿಫಿಕ್ ಆಗಿ ಕೇವಲ ಪೋಸ್ಟಿಗೆ ಅಪ್ಲೈ ಆಗುವಂತಹದ್ದು. ಓಕೆ ಮಕ್ಕಳೇ, ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಸೊ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಯಾವ ಟೈಪ್ ಗಳಿವೆ? ಇದರಲ್ಲಿ ಅಪ್ಲಿಕೇಶನ್ಸ್ ಬೇಸ್ಡ್ ಕ್ವಶನ್ ಸಹ ಬರುತ್ತೆ, 1 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಬೇಸ್ಡ್ ಕ್ವಶನ್ಸ್ ಗಳಲ್ಲಿ. ಅದರ ಜೊತೆಗೆ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಮೇಲೆ 2 ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಕೊಟ್ಟು ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಬ್ಯಾಂಕ್ ಅಕೌಂಟ್ಸ್ ಅನ್ನೋ ಟೈಪ್ ನ ಕ್ವಶನ್ಸ್ ಗಳು ಸಹ ಬರುತ್ತೆ. ಸೊ ಹೀಗಾಗಿ ಒಂದೊಂದನ್ನೇ ನೋಡೋಣ. ಫಸ್ಟ್ ಗೆ ಸೇವಿಂಗ್ಸ್ ಅಕೌಂಟ್. ಬಹಳಷ್ಟು ನಮ್ಮ ಅಕೌಂಟ್ ಗಳೆಲ್ಲ ಇರೋದು ಯಾವುದು? ಸೇವಿಂಗ್ಸ್ ಅಕೌಂಟ್. ಇಲ್ಲಿ ಏನಿರುತ್ತೆ? ಸ್ಯಾಲರಿಡ್ ಪರ್ಸನ್, ಓಕೆ, ಯಾರ್ಯಾರು ಕೆಲಸದಲ್ಲಿ ಇರ್ತಾರೋ ಅವರಿಗೆ ಹೆಚ್ಚಿನ ಸೂಟೇಬಲ್ ಆಗಿರುವಂತಹದ್ದು ಸೇವಿಂಗ್ಸ್ ಅಕೌಂಟ್. ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್, ಯಾರ್ಯಾರು ಸ್ಯಾಲರಿಡ್ ಇರ್ತಾರೋ ಅವರಿಗೆ ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್ ಇದ್ದೇ ಇರುತ್ತೆ. ಸೊ ಇವೆರಡು ಪಾಯಿಂಟ್ಸ್ ರಿಲೇಟೆಡ್ ಅನ್ಬಹುದು. ಸೊ ಪರ್ಪಸ್ ಏನು? ಸೇವ್ ಮಾಡೋದು ಅಂದ್ರೆ ಉಳಿಸೋದು. ಟು ಸೇವ್ ಮನಿ ಅಂಡ್ ಪೂಲ್ ದೇರ್ ಸೇವಿಂಗ್ಸ್. ಪೂಲ್ ಅಂದ್ರೆ ಹಣವನ್ನ ಒಟ್ಟು ಜೋಡಿಸ್ಕೊಳ್ಳೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೇಗೆ ನೀರೆಲ್ಲ ಕೂಡಿರುತ್ತೋ ಹಾಗೆ ನಮ್ಮ ಹಣವನ್ನೆಲ್ಲ ಕೂಡಿಸ್ಕೊಳ್ಳುವಂತ ಸೇವಿಂಗ್ಸ್ ಅಕೌಂಟ್ ಆಗುತ್ತೆ. ವಿಡ್ರಾವಲ್ ಹೇಗ್ ಮಾಡಬಹುದು? ಚೆಕ್ ನ ಮುಖಾಂತರ ಮಾಡಬಹುದು, ಅಥವಾ ವಿಡ್ರಾವಲ್ ಸ್ಲಿಪ್ ಇರುತ್ತೆ ಬ್ಯಾಂಕಿನಲ್ಲಿ. ಬಹಳಷ್ಟು ಮಕ್ಕಳು ಅದನ್ನ ಯೂಸ್ ಮಾಡಿರ್ತೀರಾ ಅನ್ಕೊಳ್ತೇನೆ. ಸೊ ಅವುಗಳ ಮೂಲಕ ಸಹ ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡಬಹುದು. ಸೊ ಇದು ಟೈಪ್, ಪರ್ಪಸ್, ವಿಡ್ರಾವಲ್. ಇನ್ನು ಕರೆಂಟ್ ಅಕೌಂಟಿಗೆ ಬರೋಣ. ಸೊ ಕರೆಂಟ್ ಅಕೌಂಟ್ ಅನ್ನ ಯಾರು ಯೂಸ್ ಮಾಡ್ತಾರೆ? ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್, ಯಾರ ಹತ್ರ ಹೆಚ್ಚಿನ ಹಣವಿರುತ್ತೋ, ಯಾರು ಹೆಚ್ಚಾಗಿ ರೆಗ್ಯುಲರ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೋ ದಿನದಲ್ಲಿ ಒಂದು 10-12 ಸಲ, ಯಾರಿಗೆ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇರುತ್ತೋ ಅವರೆಲ್ಲರೂ ಕರೆಂಟ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ. ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಇಂಟ್ರೆಸ್ಟ್ ಇರಲ್ಲ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅದೊಂದು ದೊಡ್ಡ ಗುಣ ಯಾವುದು? ಸೇವಿಂಗ್ಸ್ ಅಕೌಂಟ್ ಅಂದು. ಹೀಗಾಗಿ ಬಹಳಷ್ಟು ಜನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡನ್ನ ಇಡ್ತಾರೆ. ಇದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಬಟ್ ಸರ್ವಿಸ್ ಚಾರ್ಜಸ್ ಇರುತ್ತೆ. ಯಾಕೆ ಸರ್ವಿಸ್ ಚಾರ್ಜಸ್ ಇರುತ್ತೆ? ಏಕೆಂದ್ರೆ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಮೇಲೆ ಸರ್ವಿಸಸ್ ಚಾರ್ಜಸ್ ಅಪ್ಲೈ ಆಗುತ್ತೆ. It includes deposits, withdrawals and contra transactions. So already ಹೇಳಿರೋ ಹಾಗೆ ಇಲ್ಲೂ ಹಾಗೆ ಡೆಪಾಸಿಟ್ ಇರುತ್ತೆ, ವಿಡ್ರಾವಲ್ ಇರುತ್ತೆ, ಹಾಗೆ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್, ಮನಿ ಟ್ರಾನ್ಸ್ಫರ್ ಇನ್ಸೈಡ್ ಬ್ಯಾಂಕ್ ನ ಥ್ರೂ ಮಾಡುವಂತ ಅವೆಲ್ಲ ಸೌಲಭ್ಯಗಳು ಕರೆಂಟ್ ನಲ್ಲಿ ಇರುತ್ತೆ. ವಿಡ್ರಾವಲ್ ಅಂಡ್ ಡೆಪಾಸಿಟ್ಸ್ ಮೆನಿ ಟೈಮ್ಸ್ ಅ ಡೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಕರೆಂಟ್ ಅಕೌಂಟಿನ ಒಂದು ಯುನಿಕ್ ಪಾಯಿಂಟ್ ಏನಂದ್ರೆ, ಪ್ರಾಪರ್ಟಿ ಏನಂದ್ರೆ, ವಿಡ್ರಾವಲ್ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್. ಸೊ ಕರೆಂಟ್ ಅಂದ್ಕೊಳ್ಳೆ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಲಾರ್ಜ್ ನಂಬರ್ ಆಫ್, ಇದು ನಿಮ್ಮ ಮನಸ್ಸಿಗೆ ಬರಬೇಕು. ಸೊ ನೆಕ್ಸ್ಟ್ ಹೋಗೋಣ. ಸೊ ಸೇವಿಂಗ್ಸ್ ಆಯ್ತು, ಕರೆಂಟ್ ಆಯ್ತು. ನೆಕ್ಸ್ಟ್ ಇರುವಂತಹದ್ದು ರೆಕರಿಂಗ್ ಡೆಪಾಸಿಟ್ ಮತ್ತೆ ಟರ್ಮ್ ಡೆಪಾಸಿಟ್. ರೆಕರಿಂಗ್ ಡೆಪಾಸಿಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ರೆಕರಿಂಗ್ ಅಂದ್ರೆ ಏನು? ರಿಪೀಟ್ ಆಗ್ತಾ ಇರಬೇಕು. ಓಕೆ, ಸೊ ಇಲ್ಲೂ ಸಹ ರಿಪೀಟ್ ಆಗ್ತಾ ಇದೆ. ಏನ್ ರಿಪೀಟ್ ಆಗ್ತಾ ಇದೆ? ಮಂತ್ಲಿ ರಿಪೀಟ್ ಆಗ್ತಾ ಇದೆ. ಡೆಪಾಸಿಟ್ಸ್ ಮಂತ್ಲಿ ಆಗುತ್ತೆ. ಸೇವ್ ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್. ಓಕೆ, ನಾವು ಜನರಲಿ ಒಂದು ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ. ಫಾರ್ ಹರ್ ಫ್ಯೂಚರ್ಸ್ ಡಾಟರ್ಸ್ ಮ್ಯಾರೇಜ್ ಅವರೊಂದು ಅಮೌಂಟ್ ಅನ್ನ ಏನ್ ಮಾಡ್ತಾರೆ? ಡೆಡಿಕೇಟೆಡ್ ಆಗಿ ಸೇವ್ ಮಾಡ್ತಾರೆ. ಸೊ ಅವಾಗ ಹೇಳ್ಬೇಕಾದ್ರೆ ನಾ ಟರ್ಮ್ ಡೆಪಾಸಿಟ್ ಅಂದಿದ್ದೆ. ಸೊ ಇಟ್ಸ್ ಟೆಕ್ನಿಕಲಿ ರೈಟ್, ಬಟ್ ಟೆಕ್ಸ್ಟ್ ಬುಕ್ ನ ಪ್ರಕಾರ ಹೋಗೋದಾದ್ರೆ ಅಲ್ಲಿ ರೆಕರಿಂಗ್ ಡೆಪಾಸಿಟ್ ಸೂಟ್ಸ್ ದ ಮೋಸ್ಟ್ ಸೂಟೇಬಲ್ ಆನ್ಸರ್ ಅನ್ಬಹುದು ಆ ಪ್ರಶ್ನೆಗೆ. ಸೊ ಆ ಒಂದು ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಏಕೆಂದ್ರೆ
ಅವರು ಫ್ಯೂಚರ್ ಪರ್ಪಸ್ಗೆ ಅಂತ ಹೇಳಿದ್ದಾರೆ. ಸೊ ಯಾವಾಗ ಫ್ಯೂಚರ್ ಪರ್ಪಸ್ ಅಂತ ಬರುತ್ತೋ ಅವಾಗ ರೆಕರಿಂಗ್ ಡೆಪಾಸಿಟ್ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಸೇ ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ಪೀರಿಯಡ್ ಆಫ್ಟರ್ ದ ಫಿಕ್ಸ್ಡ್ ಟೈಮ್. ಸೊ ಇಲ್ಲಿ ಏನಾಗುತ್ತೆ, ನಾವು ಹಣವನ್ನ ಬೇಕಾದಾಗ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಒಂದು ಫಿಕ್ಸ್ಡ್ ಟೈಮ್, ಫಾರ್ ಎಕ್ಸಾಂಪಲ್ 5 years ಗೆ ನಾನು ಮಂತ್ಲಿ ರೆಕರಿಂಗ್ 10,000 ಮಾಡಿದ್ದೆ ಅಂದ್ರೆ 5 years ಆದ್ಮೇಲೆ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಹಾಕಿ ಫುಲ್ ಅಮೌಂಟ್ ಅನ್ನ ನನಗೆ ರಿಟರ್ನ್ ಮಾಡಲಾಗುತ್ತೆ. ನಾನು ಮಧ್ಯದಲ್ಲಿ ಆ ಅಮೌಂಟ್ ಅನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ರೆಕರಿಂಗ್ ಡೆಪಾಸಿಟ್ ಅಲ್ಲಿ. ಅದೇ ರೀತಿ ಟರ್ಮ್ ಡೆಪಾಸಿಟ್ ಅಂತ ಬರುತ್ತೆ. ಸೊ ರೆಕರಿಂಗ್ ಮಂತ್ಲಿ ಹಾಕ್ತಾ ಇರ್ತೇವೆ. ಟರ್ಮ್ ಡೆಪಾಸಿಟ್ ಅಲ್ಲಿ ಏನ್ ಮಾಡ್ತೇವೆ, ಒಂದು ಅಮೌಂಟ್ ಅನ್ನ ಹಾಕ್ತೇವೆ, ಅದನ್ನ ಲಾಸ್ಟಿಗೆ ತೆಗೆದುಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಆಗಿ ಒಂದು 5 lakh ಅಮೌಂಟ್ ಅನ್ನ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಆಫ್ಟರ್ 2 years ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಹಾಕಿ ನಾನು ಆ ಅಮೌಂಟ್ ಅನ್ನ ತೆಗೆದುಕೊಳ್ತೇನೆ. ಇನ್ ಬಿಟ್ವೀನ್ ಆ ಅಮೌಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ ನನಗೆ ಆಗಲ್ಲ. ಸೊ ಓಪನ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್, ಪರ್ಟಿಕ್ಯುಲರ್ ಸಮ್ ಆಫ್ ಮನಿ ಡೆಪಾಸಿಟ್ ಆಗಿರುತ್ತೆ, ಕೆನಾಟ್ ಬಿ ವಿಡ್ರಾನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಟರ್ಮ್. ಈಗ ಟರ್ಮ್ ಎಕ್ಸ್ಪೈರಿ ಆಗೋದಕ್ಕಿಂತ ಮೊದಲು ಇದನ್ನೇ ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಮೋರ್ ಬೇಸ್ಡ್ ಆನ್ ದ ಟರ್ಮ್. ಫಾರ್ ಎಕ್ಸಾಂಪಲ್ ನಾನು 60,000 ಅನ್ನ 2 years ಗೆ, ಸೇಮ್ 60,000 ಅನ್ನ 5 years ಗೆ ಹಾಕಿದ್ರೆ 5 years ಅಲ್ಲಿ ಏನಿರುತ್ತೆ, ನನ್ನ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗೆ ಇರುತ್ತೆ. ಸೊ ರೇಟ್ ಆಫ್ ಹೇಗೆ ಇಯರ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಹಾಗೆ ನನ್ನ ಇಂಟ್ರೆಸ್ಟ್ ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಟರ್ಮ್ ಡೆಪಾಸಿಟ್ ನ ಒಂದು ಪ್ರಿನ್ಸಿಪಲ್. ಸೊ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, 4 types ಆಫ್ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಫಸ್ಟ್ ಸೇವಿಂಗ್ಸ್ ಯಾರಿಗೆ, ಸ್ಯಾಲರಿಡ್ ಪರ್ಸನ್ಸ್ ಗೆ. ಹಾಗೆ ಕರೆಂಟ್ ಅಂದ್ರೆ ಏನು, ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ರೆಕರಿಂಗ್ ಅಂದ್ರೆ ಮಂತ್ಲಿ ಹಾಕ್ತಾ ಇರ್ತೇವೆ, ಫ್ಯೂಚರ್ ಪರ್ಪಸ್ ಇರುತ್ತೆ. ಮತ್ತೊಂದು ಬರುವಂತದ್ದು ಟರ್ಮ್ ಡೆಪಾಸಿಟ್, ಒಂದು ಫಿಕ್ಸ್ಡ್ ಟರ್ಮ್ ಗೆ ಇಷ್ಟ ಅಮೌಂಟ್ ನ ಡೆಪಾಸಿಟ್ ಮಾಡ್ತೇವೆ, ಅದಾದ್ಮೇಲೆ ತೆಗೆದುಕೊಳ್ತೇವೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅದರ ಅಡ್ವಾಂಟೇಜಸ್ ಏನು, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಸೊ ಜನರಲಿ ಥಿಂಕ್ ಮಾಡಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಏನಾಗುತ್ತೆ, ಮನಿ ಟ್ರಾನ್ಸ್ಫರ್ ಮಾಡಬಹುದು ನೀವು, ಹಾಗೆ ಲೋನ್ ಅನ್ನ ಪಡೆದುಕೊಳ್ಬಹುದು, ನಿಮ್ಮ ಏನ್ ಹಣವಿದೆಯೋ ಅದನ್ನ ಡೆಪಾಸಿಟ್ ಮಾಡಬಹುದು, ಅದಕ್ಕೆ ಒಂದು ಸೇಫ್ ಕಸ್ಟಡಿ ಸಿಗುತ್ತೆ. ಇವೆಲ್ಲವೂ ಏನು ಅಡ್ವಾಂಟೇಜಸ್ ಆಫ್ ದ ಬ್ಯಾಂಕ್ಸ್ ಆಗುತ್ತೆ. ಸೇಫ್ ಕಸ್ಟಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್, ಒಬ್ಬರಿಂದ ಒಂದು ಅಕೌಂಟ್ ನಿಂದ, ಫಾರ್ ಎಕ್ಸಾಂಪಲ್ ಯಾರೋ ದೂರದಲ್ಲಿ ಇರ್ತಾರೆ, ಅವರಿಗೆ ಹಣವನ್ನ ಕಳಿಸೋದಕ್ಕೆ ಬ್ಯಾಂಕ್ ನ ಮುಖಾಂತರ ನಾವು ಕಳಿಸಬಹುದು. ಕಲೆಕ್ಷನ್ ಆಫ್ ಮನಿ ಆಲ್ರೆಡಿ ಡಿಸ್ಕಸ್. ಲೋನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಗೆಟ್ ಲೋನ್. ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸ್ಮೂತ್ ಆಗಿರುತ್ತೆ. ಯಾವುದೇ ನಾ ಕಳಿಸಿದ್ದೇನೆ ನಿಮ್ಗೆ ಬಂದಿಲ್ಲ ಅನ್ನೋ ಇದಿರಲ್ಲ, ಏಕಂದ್ರೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಗೆಟ್ ಸೇಫ್ಟಿ ಲಾಕರ್ಸ್, ಅಷ್ಟೇ ಅಲ್ಲದೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನೋ ಚಿನ್ನ ಏನಾದ್ರೂ ಇದ್ರೆ ಇಲ್ಲಿ ಸೇಫ್ಟಿ ಲಾಕರ್ ನ ಸೌಲಭ್ಯದ ಮೂಲಕ ನಾವು ಅದನ್ನು ಸಹ ಇಡಬಹುದು. ಸೊ ಇವೆಲ್ಲವೂ ಏನಾಗುತ್ತೆ, ಬ್ಯಾಂಕ್ ಅಕೌಂಟಿನ ಮುಖ್ಯ ಉಪಯೋಗಗಳು ಆಗುತ್ತೆ. ಅಡ್ವಾಂಟೇಜಸ್ ಅಂದ್ರೆ ಪ್ರಯೋಜನಗಳು, ಲಾಭಗಳು. ಓಕೆ, ಸೊ ಕ್ವಶನ್ ಬಂದಿದೆ, ಆನ್ಸರ್ ಮಾಡಬೇಕು. ಕ್ವಶನ್ ಏನು, ಸೊ ಕೀಬೋರ್ಡ್ ಮೇಲೆ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಕ್ವಶನ್, Rajesh is a businessman and has many transactions to be performed throughout the day. Which account would suit him the most? Okay, many transactions, very important keyword ಆಗುತ್ತೆ. Many transactions ಅಂತ ಬರ್ತಾ ಇದೆ. Option A savings account, option B current account, option C recurring account, option D term deposit account. ಯಾವುದು ಸರಿಯಾದ ಉತ್ತರ? ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಓಕೆ, ಸೊ ಮೆನಿ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಆಪ್ಷನ್ ಎ ಆರ್ ಆಪ್ಷನ್ ಬಿ ಆರ್ ಆಪ್ಷನ್ ಸಿ ಆರ್ ಆಪ್ಷನ್ ಡಿ. ಬೇಗನೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ. ಓಕೆ, ಸೊ ಯಾವುದು ಸರಿಯಾದ ಉತ್ತರ? ಮೆನಿ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕೀವರ್ಡ್ ಆಗುತ್ತೆ. ಸ್ಯಾಲರಿಡ್ ಇಲ್ಲ, ಸೊ ಸ್ಯಾಲರಿಡ್ ಅಂತೂ ಬರಲ್ಲ. ಬಿಸ್ನೆಸ್ ಮ್ಯಾನ್ ರಿಲೇಟೆಡ್, ಸೊ ಬಿಸ್ನೆಸ್ ಮ್ಯಾನ್ ಹೆಚ್ಚಾಗಿ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ಮಂಜುಶ್ರೀ ಅವರು ಇರಬಹುದು, ಆರ್ ಕೆ ದೊಡ್ಡಮನಿ ಅವರು ಇರಬಹುದು, ಎಲ್ಲರೂ ಆಪ್ಷನ್ ಬಿ ಅಂತಿದ್ದಾರೆ. ದ್ಯಾಟ್ಸ್ ದ ಕರೆಕ್ಟ್ ಆನ್ಸರ್. ಕರೆಂಟ್ ಅಕೌಂಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಸರ್ವಿಸ್ ಪ್ರೊವೈಡೆಡ್ ಬೈ ಅ ಬ್ಯಾಂಕ್? ಈ ಕೆಳಗಿನ ಯಾವ ಸರ್ವಿಸಸ್ ಗಳನ್ನ ಬ್ಯಾಂಕ್ ಪ್ರೊವೈಡ್ ಮಾಡಲ್ಲ? ಇಂಪಾರ್ಟೆಂಟ್, ಬ್ಯಾಂಕ್ ಪ್ರೊವೈಡ್ ಮಾಡಲ್ಲ. ಆಪ್ಷನ್ ಎ ಹೋಮ್ ಅಂಡ್ ವೆಹಿಕಲ್ ಲೋನ್ಸ್, ಆಪ್ಷನ್ ಬಿ ಮ್ಯೂಚುವಲ್ ಫಂಡ್ಸ್, ಆಪ್ಷನ್ ಸಿ ಬಿಸ್ನೆಸ್ ಲೋನ್ಸ್, ಆಪ್ಷನ್ ಡಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಸೊ ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ ಅಲ್ಲೇ ನಿಮಗೆ ಹಿಂಟ್ ಸಿಗುತ್ತೆ. ಬ್ಯಾಂಕ್ ಅಲ್ಲ ಅಂದ್ಮೇಲೆ ಪೋಸ್ಟ್ ಆಫೀಸ್. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಾವು ಹೆಚ್ಚಾಗಿ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ ರಿಲೇಟೆಡ್ ಸ್ಟಡಿ ಮಾಡ್ತಾ ಇದ್ದೇವೆ.
ಸೊ ವೆಹಿಕಲ್ ಲೋನ್ಸ್, ಫಂಡ್ಸ್, ಬಿಸ್ನೆಸ್ ಲೋನ್ಸ್ ಇವೆಲ್ಲವೂ ರಿಲೇಟೆಡ್ ಆಗಿರುವಂತಹದ್ದು ಯಾವುದಕ್ಕೆ? ಬ್ಯಾಂಕಿಗೆ. ಸೊ ಪೋಸ್ಟಲ್ ಲೈಫ್ ಇದೊಂದೇ ಯಾವುದಕ್ಕೆ? ಬ್ಯಾಂಕಿಗೆ ರಿಲೇಟೆಡ್ ಆಗದೇ ಇದ್ದು ಪೋಸ್ಟ್ ಆಫೀಸಿಗೆ ರಿಲೇಟೆಡ್ ಆಗಿರುವಂತಹದ್ದು. ಸೊ ಸರಿಯಾದ ಆನ್ಸರ್ ಆಪ್ಷನ್ ಡಿ ಆಗುತ್ತೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಓಕೆ, ಸೂಪರ್, ಗ್ರೇಟ್, ಆಸಮ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಯಾಕಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಬರುವಂತಹದ್ದು ಇಂಡಿಯಾ ಸಾಯಿಲ್ಸ್, ಮಣ್ಣುಗಳು. ಓಕೆ, ಯಾವ ಯಾವ ರೀತಿಯ ಮಣ್ಣುಗಳಿವೆ, ಮಣ್ಣಿನ ಪ್ರಾಪರ್ಟೀಸ್ ಏನು, ಅತ್ಯಂತ ಈಸಿ ಆಗಿರುವಂತಹ ಚಾಪ್ಟರ್. ಓಕೆ, ನಿಮಗೆ ಯಾವುದೇ ಡೌಟ್ಸ್ ಇದ್ರು, ಯಾವುದೇ ಟೈಮ್ ಅಲ್ಲಿ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರ್ಯಾರು ಇನ್ನೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ನ ಬಗ್ಗೆ ತಿಳಿಸಿ, ಅದು ಅವರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಯಾರ್ಯಾರು 10ನೇ ತರಗತಿಯ ಪರೀಕ್ಷೆಯನ್ನ ಓದ್ಲಿಕ್ಕೆ ತಯಾರಾಗ್ತಾ ಇದ್ದಾರೋ, ಆಲ್ಮೋಸ್ಟ್ ಒಂದು 16-17 ಡೇಸ್ ಇದೆ. ಮಾರ್ಚ್ 25 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಯಾರು ಕಡಿಮೆ ಸಮಯ ಇದೆ ಅಂತ ಹೆದರ್ಕೊಳ್ಬೇಡಿ, ನಿನ್ನೆನೂ ಹೇಳಿದ್ದೆ. ಓಕೆ, 15 ಡೇಸ್ ಅಂದ್ರೆ 15 × 24 ಆಲ್ಮೋಸ್ಟ್ 360 ಅವರ್ಸ್ ಇದೆ ನಮ್ಮ ಹತ್ರ. ಸೊ ಆಲ್ಮೋಸ್ಟ್ ಆರಾಮಾಗಿ ಎಂಜಾಯ್ ಮಾಡ್ಕೊಂತ ಬರಿಬಹುದು. ಟೈಮ್ ಪ್ರೆಷರ್ ಅನ್ನ ತಗೊಳ್ಬೇಡಿ. ಎಕ್ಸಾಮ್ ಅನ್ನ ಒಂದು ಅಪರ್ಚುನಿಟಿ ತರ ತಗೊಳ್ಳೋಣ, ಸೆಲೆಬ್ರೇಟ್ ಮಾಡೋಣ. ಹೇಗೆ ದೀಪಾವಳಿ ಬಂದಾಗ ಸೆಲೆಬ್ರೇಟ್ ಮಾಡ್ತೇವೋ, ಹೇಗೆ IPL ನಲ್ಲಿ ನಮ್ಮ ಫೇವರೇಟ್ ಟೀಮ್ ವಿನ್ ಆದಾಗ ಸೆಲೆಬ್ರೇಟ್ ಮಾಡ್ತೇವೋ, ಅದೇ ರೀತಿ ಈ ಎಕ್ಸಾಮ್ ಅನ್ನು ಸಹ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಖುಷಿಯಿಂದ ಬರೆಯೋಣ. ಓಕೆ, ಬಹಳಷ್ಟು ಬೇರೆಯವ್ರು ಹೇಳ್ತಾರೆ ದಿನ ರಾತ್ರಿ ಕೂತು ಓದು ಅಂತ. ನಾನು ಹೇಳೋದು ಒಂದೇ, ಎಷ್ಟೊತ್ತು ಓದ್ತಿರೋ ಅಷ್ಟೊತ್ತು ನಿಮ್ಮ ಪೂರ್ತಿ ಮನಸ್ಸಿನಿಂದ ಓದಿ. ಓಕೆ, 4-5 ತಾಸು ನಿದ್ದೆಗಣ್ಣಲ್ಲಿ ಓದೋದು, 1-2 ತಾಸು ಕಾನ್ಸಂಟ್ರೇಟ್ ಆಗಿ ಓದೋದು, ಎರಡೂ ಒಂದೇ. ಓಕೆ, ಹೀಗಾಗಿ ಆದಷ್ಟು ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು ಓದಿ. ಮಿಡ್ಲ್ ಅಲ್ಲಿ ಗ್ಯಾಪ್ ಅನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 1 ಅವರ್ ರೀಡ್ ಮಾಡಾದ್ಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಗ್ಯಾಪ್ ಅನ್ನ ತಗೊಳ್ಳಿ. ಆಮೇಲೆ ಓದ್ಲಿಕ್ಕೆ ಕೂತ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಯಾವ್ದು ಮ್ಯೂಸಿಕ್ ಇದೆ ಅದನ್ನ ಕೇಳಿ. ಓಕೆ, ಈ ರೀತಿಯಾಗಿ ಆದಷ್ಟು ನಿಮ್ಮನ್ನ ನೀವೇ ಎಂಟರ್ಟೈನ್ ಮಾಡ್ಕೊಳ್ತಾ ಓದಿ. ಹಾಗಾದ್ರೆ ಎಲ್ಲೋ ಮೋಟಿವೇಟ್ ಮಾಡ್ಕೊಳ್ತಾ ಹೋಗಿ, ಸೆಲ್ಫ್ ಮೋಟಿವೇಟ್. ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬಂತು ಅದಕ್ಕೋಸ್ಕರ ನಾನು ಓದ್ಬೇಕು ಅನ್ನೋ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಡಿ. ನಾನು ನನಗೋಸ್ಕರ ಓದ್ಬೇಕು, ನಾನು ನನ್ನ ಭವಿಷ್ಯಕ್ಕಾಗಿ ಓದ್ಬೇಕು, ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಓದಿ, ಸೆಲ್ಫ್ ಮೋಟಿವೇಟೆಡ್ ಆಗಿ ಓದಿ. ಜಲಸಿಯನ್ನ ತೆಗೆದುಕೊಂಡು ಓದ್ಬೇಡಿ. ಎಕ್ಸಾಮ್ ನ ಮಾರ್ಕ್ಸ್ ನ ಚಿಂತೆಯನ್ನ ಬಿಟ್ಟು ಈಗ ಇರುವಂತಹ ಪ್ರಾಸೆಸ್ ಮೇಲೆ ಫುಲ್ಲಿ ಕಾನ್ಸಂಟ್ರೇಟ್ ಆಗಿ ಓದಿದ್ರೆ ನೀವ್ ಎಲ್ಲರೂ ಗ್ಯಾರಂಟಿಯಾಗಿ ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಳ್ತೀರಾ. ಆ ಭರವಸೆ ನನಗಿದೆ, ನೀವು ತಗೊಳ್ತೀರಾ. ಓಕೆ, ಅಂಡ್ ಮಾರ್ಕ್ಸ್ ಇಸ್ ನಾಟ್ ದ ಲಾಸ್ಟ್ ಒನ್. ಓಕೆ, ಅದ್ರ ಮಾರ್ಕ್ಸ್ ನ ಹೊರತಾಗಿಯೂ ಜೀವನ ಸಿಕ್ಕಾಪಟ್ಟೆ ವಾಸ್ಟ್ ಇದೆ. ಜೀವನದಲ್ಲಿ ಮಾರ್ಕ್ಸ್ ಗಿಂತ ಬಹಳಷ್ಟು ಬೇರೆ ಪ್ರಶ್ನೆಗಳು ಸಹ ಬರುತ್ತೆ, ಅವುಗಳನ್ನು ಸಹ ಆನ್ಸರ್ ಮಾಡ್ಬೇಕು ನಾವು. ಸೊ ಇವೆಲ್ಲ ಒಂದು ಜಸ್ಟ್ ಪಾರ್ಟ್, ಸ್ಮಾಲ್, ವೆರಿ ವೆರಿ ಸ್ಮಾಲ್ ಪಾರ್ಟ್. ಅದನ್ನ ಆರಾಮವಾಗಿ ಮಾಡೋಣ. ನೆಕ್ಸ್ಟ್ ಬರುವಂತಹದ್ದು ಸಾಯಿಲ್ಸ್. ಸೊ ಸಾಯಿಲ್ಸ್ ರಿಲೇಟೆಡ್ 3 ಮಾರ್ಕ್ಸ್ ಕ್ವಶನ್ಸ್ ಫಾರ್ಮ್ ಯಾವ್ದಾದ್ರು ಬರುತ್ತೆ. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸಾಯಿಲ್ ಇರೋಷನ್ ರಿಲೇಟೆಡ್ ಬರುತ್ತೆ. ಏನ್ ಸಾಯಿಲ್ ಇರೋಷನ್ ನಲ್ಲಿ ಯಾವ್ದು? ಸಾಯಿಲ್ ಇರೋಷನ್ ಹೇಗಾಗುತ್ತೆ, ಕಾಸಸ್, ಪ್ರಿವೆನ್ಷನ್, ಸಾಯಿಲ್ ಇರೋಷನ್ ಅನ್ನ ಹೇಗೆ ತಡಿಬಹುದು, ಸಾಯಿಲ್ ಇರೋಷನ್ ನ ಇಫೆಕ್ಟ್. ಸಾಯಿಲ್ ಇರೋಷನ್ ಆಯ್ತು, ಅದರ ನೆಕ್ಸ್ಟ್ ಅದರ ಇಫೆಕ್ಟ್ ಏನಾಗುತ್ತೆ. ಸೊ 3 ತರಹದ ಕ್ವಶನ್ಸ್ ಗಳು ಬರುತ್ತೆ. ಫಾರ್ಮೇಶನ್ ಆಫ್ ಸಾಯಿಲ್, ಬ್ಲಾಕ್ ಸಾಯಿಲ್ ಹೇಗೆ ಫಾರ್ಮೇಟ್ ಆಗುತ್ತೆ, ಲ್ಯಾಟರೈಟ್ ಸಾಯಿಲ್ ಫಾರ್ಮೇಟ್ ಹೇಗಾಗುತ್ತೆ. ಸಾಯಿಲ್ ಮ್ಯಾನೇಜ್ಮೆಂಟ್, ಸೊ ಸಾಯಿಲ್ ಇರೋಷನ್ ಆಗಬಾರ್ದು, ಫರ್ಟೈಲ್ ಸಾಯಿಲ್ ಇರ್ಬೇಕಂದ್ರೆ ಸಾಯಿಲ್ ಅನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು. ಕನ್ಸರ್ವೇಷನ್ ಆಫ್ ಸಾಯಿಲ್, ಸಾಯಿಲ್ ಇರೋಷನ್ ನಿಂದ ತಡಿಬೇಕಂದ್ರೆ ಸಾಯಿಲ್ ಅನ್ನ ಹೇಗೆ ಕನ್ಸರ್ವ್ ಮಾಡಬೇಕು. ಡಿಫರೆನ್ಸಸ್ ಬಿಟ್ವೀನ್ ಸಾಯಿಲ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಬ್ಲಾಕ್ ಸಾಯಿಲ್ ಅಂಡ್ ಅ ಲ್ಯಾಟರೈಟ್ ಸಾಯಿಲ್. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಡೀಟೇಲ್ ಆಗಿ ಒಂದೊಂದಾಗೆ ತಿಳ್ಕೊಳ್ಳೋಣ, ಈಸಿ ವೇ ನಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಿಮ್ಗೆ ಯಾವುದೇ ಸಮಯದಲ್ಲೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನೇ ಕಮೆಂಟ್ಸ್ ಇದ್ರು, ಓಕೆ, ಅಪ್ರಿಶಿಯೇಟಿವ್ ಇರ್ಬೋದು ಅಥವಾ ಏನಾದ್ರೂ ಸಜೆಸ್ಟಿವ್ ಇರ್ಬೋದು, ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಕಮೆಂಟ್ಸ್ ಅನ್ನ ಓದಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಸಾಯಿಲ್ ಇರೋಷನ್ ಅಂದರೆ ಮಣ್ಣು ಸವೆದು ಹೋಗ್ತಾ ಇದೆ, ಮಣ್ಣು ಹೋಗ್ತಾ ಇದೆ, ಇರೋಡ್ ಆಗ್ತಾ ಇದೆ. ಹೇಗೆ? ಇದರ ಡೆಫಿನೇಷನ್ ಏನು? ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸರ್ಫೇಸ್ ಸಾಯಿಲ್ ಬೈ ವೇರಿಯಸ್ ನ್ಯಾಚುರಲ್ ಫೋರ್ಸಸ್ ಇಸ್ ಕಾಲ್ಡ್ ಸಾಯಿಲ್ ಇರೋಷನ್. ಸೊ ನ್ಯಾಚುರಲ್ ಫೋರ್ಸಸ್ ಅಲ್ಲಿ ಏನ್ ಬರುತ್ತೆ? ವಿಂಡ್, ಗಾಳಿಯ ಮೂಲಕನೂ ನಮ್ಮ ಮಣ್ಣೇನಾಗುತ್ತೆ ಒಂದ್ ಕಡೆ ಮತ್ತೊಂದ್ ಕಡೆ ಹೋಗುತ್ತೆ. ಆದ್ರೆ ಸಾಯಿಲ್ ಇರೋಷನ್ ಅಲ್ಲಿ ಅತ್ಯಂತ ಪ್ರಮುಖವಾದ ಫ್ಯಾಕ್ಟರ್ ಯಾವ್ದಾದ್ರು ಇದೆ ಅಂದ್ರೆ ಅದು ವಾಟರ್. ಓಕೆ, ಅತಿ ಹೆಚ್ಚಾಗಿ ನೀರಿನ ಪ್ರಭಾವದಿಂದಾಗಿ ಏನಾಗುತ್ತೆ, ನೀರ್ ತನ್ನ ಜೊತೆ ಈ ಮಣ್ಣನ್ನ ತೆಗೆದುಕೊಂಡು ಹೋಗ್ಬಿಡುತ್ತೆ. ಸೊ ಸಾಯಿಲ್ ಇರೋಷನ್ ಆಗುತ್ತೆ, ಮಣ್ಣು ಸವೆತ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಂದರೆ
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ, ಬಸ್ ಅನ್ನ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅಂತ ಕರಿತೇವೆ. ಯಾಕೆ? ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುತ್ತೆ. ಇಲ್ಲಿ ಸಾಯಿಲ್ ಸಹ ಒಂದು ಕಡೆಯಿಂದ ಬೇರೊಂದು ಕಡೆಗೆ ಹೋಗುತ್ತೆ. ಯಾವುದು? ಸರ್ಫೇಸ್ ಸಾಯಿಲ್. ಸರ್ಫೇಸ್ ಸಾಯಿಲ್ ಅಂದ್ರೆ ಮೇಲೆ ಇರುವಂತಹ ಸಾಯಿಲ್. ವೇರಿಯಸ್ ನ್ಯಾಚುರಲ್ ಫೋರ್ಸಸ್ ಆಲ್ರೆಡಿ ಹೇಳಿದ್ದೇನೆ. ಸಿಮ್ರಾನ್ ಬೇಲು ಸರ್, ಐ ಆಮ್ ರೆಫರಿಂಗ್ ಟು ಯುವರ್ ನೋಟ್ಸ್ ಇಸ್ ಇನಫ್. ಎಸ್, ಓಕೆ. ನೋಟ್ಸ್ ಆರ್ ಶುಡ್ ಐ ರೀಡ್ ಎನಿಥಿಂಗ್ ಎಲ್ಸ್? ಓಕೆ, ನಾವು ಆಲ್ರೆಡಿ ನಮ್ಮ ಡಾಕ್ಯುಮೆಂಟ್ ಗಳಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೇವೆ. 4 ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ನಿಮ್ಮ ಕವರೇಜ್ಗೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೋಷಿಯಲ್ ಸೈನ್ಸ್ ನ ಮಾಡೆಲ್ ಕ್ವಶನ್ ಪೇಪರ್ ನ ವಿಡಿಯೋವನ್ನ ನೀವು ಡೆಫಿನೆಟ್ಲಿ ಆಗಿ ನೋಡಿ. ಏಕೆ ಅಂದರೆ ಅದರಲ್ಲಿ ನಾನು ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದೇನೆ. ಅದರ ಜೊತೆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಇದೆ. 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇವೆಲ್ಲವನ್ನ ಅದರ ಜೊತೆಗೆ ನಮ್ಮ ಕ್ರಾಶ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಇವೆಲ್ಲವೂ ಮಾಡಿದ್ದೇ ಆದರೆ ಅದಲ್ಲದೆ ಟೆಕ್ಸ್ಟ್ ಬುಕ್ ನ ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸಹ ಪ್ರೊವೈಡ್ ಮಾಡಿದ್ದೇವೆ. ಈ ಎಲ್ಲವನ್ನ ನೀವು ಸರಿಯಾಗಿ ಉಪಯೋಗಿಸಿದ್ದೇ ಆದರೆ ಇಟ್ಸ್ ಮೋರ್ ದೆನ್ ಇನಫ್. ಓಕೆ, ಮೋರ್ ದೆನ್ ಇನಫ್. ಡೆಫಿನೆಟ್ಲಿ ಆಗಿ ಸಿಮ್ರಾನ್ ಅವರೇ, ನೀವು ಅತಿ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ತೀರಾ, ಅದರ ಜೊತೆಗೆ ಅತಿ ಹೆಚ್ಚಿನ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ತೀರಾ ಅಂತ ಭರವಸೆ ಇದೆ. Soil erosion is one of the most important problems in our country. Very important. Okay, soil erosion ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದು. ಅದರ ಬಗ್ಗೆ ನಾವು ಅಷ್ಟೊಂದು ಗಮನವನ್ನು ಹರಿಸ್ತಾ ಇಲ್ಲ. ಬಹಳಷ್ಟು ಕಡೆ ಸೇವ್ ಸಾಯಿಲ್ ಅನ್ನೋ ಕ್ಯಾಂಪೇನ್ಸ್ ಗಳನ್ನ ಸಹ ನಾವು ನೋಡ್ತಾ ಇರ್ತೇವೆ. ಯಾಕಂದ್ರೆ ಸಾಯಿಲ್ ಅತ್ಯಂತ ಇಂಪಾರ್ಟೆಂಟ್. ಏಕಂದ್ರೆ ಮಣ್ಣು ಇಲ್ಲ ಅಂದ್ರೆ ನಮ್ಮ ಊಟನೂ ಸಹ ಇರಲ್ಲ. ಏಕಂದ್ರೆ ಮಣ್ಣಿನಲ್ಲಿ ಕೃಷಿಕ ಬಿತ್ತಿದಾಗ ಬೀಜವನ್ನ, ಅದು ಮಣ್ಣು ಚೆನ್ನಾಗಿದ್ದರೆ, ಫರ್ಟೈಲ್ ಆಗಿದ್ದರೆ ಅದು ನಮಗೆ ಒಳ್ಳೆಯ ಅನ್ನವನ್ನ ನೀಡುತ್ತೆ. ಮಣ್ಣೇ ಸರಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್. there has been an increase in soil erosion in recent years. Okay, soil erosion ಹೇಗೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ಏಕೆ ಇದು ರೀಸೆಂಟ್ ಇಯರ್ಸ್ ಗಳಲ್ಲಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬಹುದು. ಬನ್ನಿ ನೋಡೋಣ. ಸೊ ಇವೆಲ್ಲ ಕಾಸಸ್ ಗಳಿಂದ ಸಾಯಿಲ್ ಇರೋಜನ್ ಆಗ್ತಾ ಇದೆ. ಆಲ್ರೆಡಿ ಹೇಳಿದ್ದೇನೆ, ನ್ಯಾಚುರಲ್ ಕಾಸಸ್ ಅಲ್ಲಿ ಏನೇನು ಬರುತ್ತೆ? ರನ್ನಿಂಗ್ ವಾಟರ್ ಇರಬಹುದು, ವಿಂಡ್ಸ್ ಇರಬಹುದು, ಸಿ ವೇವ್ಸ್ ಇರಬಹುದು, ಸಮುದ್ರದ ಅಲೆಗಳು, ಹಾಗೆಯೇ ನೀರು, ಹಾಗೆಯೇ ಗಾಳಿ, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಸಾಯಿಲ್ ಇರೋಜನ್ ಆಗ್ತಾ ಇದೆ. ಇವು ನ್ಯಾಚುರಲ್ ಆಯ್ತು. ಆದರೆ ಇದರ ಜೊತೆಗೆ ಮನುಷ್ಯನ ಕಾರಣದಿಂದಲೂ ಸಹ ಸಾಯಿಲ್ ಬಹಳಷ್ಟು ಇರೋಜನ್ ಆಗ್ತಾ ಇದೆ, ಸವೆತಾ ಇದೆ. ಏನು? ಡಿಫಾರೆಸ್ಟೇಷನ್, ಕಾಡುಗಳನ್ನ ಕಡಿಯೋದು. ಹೇಗೆ ಕಾಡುಗಳು ಮತ್ತೆ ಮಣ್ಣು ರಿಲೇಟೆಡ್ ಆಗಿವೆ. ಮಣ್ಣು ಹಾಗೆಯೇ ಕಾಡಿನ ಯಾವುದೇ ಒಂದು ಗಿಡದ ಬೇರು ಏನ್ ಮಾಡುತ್ತೆ? ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ನಾವು ಗಿಡವನ್ನೇ ಕಡಿದ್ರೆ ಏನಾಗುತ್ತೆ? ಆ ಬೇರುಗಳು ಹೋಗಿ ಆ ಮಣ್ಣು ಬೇರೆ ಕಡೆ ಹೋಗುತ್ತೆ. ಈ ರೀತಿಯಾಗಿ ಕಾಡುಗಳನ್ನ ಕಡಿಯೋದ್ರಿಂದ ಮಣ್ಣಿನ ಸವೆತ ಹೆಚ್ಚಾಗ್ತಾ ಇದೆ. ಓವರ್ ಗ್ರೇಜಿಂಗ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಮೇವಿಗೋಸ್ಕರ ಪ್ರಾಣಿಗಳು, ದನಕರು ಇರಬಹುದು, ಆಡು ಇರಬಹುದು, ಇವೆಲ್ಲ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಮೇದು ಏನಾಗತ್ತೆ? ಆ ಎಲ್ಲ ಹುಲ್ಲುಗಳು, ಅವುಗಳ ಬೇರುಗಳೆಲ್ಲ ಹೋಗಿ ಅಲ್ಲಿರುವಂತಹ ಮಣ್ಣು ಸಹ ಸವೆದು ಹೋಗ್ತಾ ಇದೆ. ಓವರ್ ಗೇಜಿಂಗ್. ಅನ್ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಶನ್. ನಾವು ಕಲ್ಟಿವೇಶನ್ ಅಂದ್ರೆ ಏನು? ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಬಹಳಷ್ಟು ಅವೈಜ್ಞಾನಿಕ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದೇವೆ. ಓಕೆ, ಈ ಒಂದೇ ಬೆಳೆಯನ್ನ ಕಂಟಿನ್ಯೂಸ್ ಹಾಕ್ತಾ ಇರ್ತೇವೆ. ಈ ರೀತಿಯಾಗಿ ಏನಾಗುತ್ತೆ? ಮಣ್ಣು ತನ್ನ ಸತ್ವವನ್ನ ಕಳೆದುಕೊಳ್ಳುತ್ತೆ. ಓವರ್ ಇರಿಗೇಷನ್. ಓಕೆ, ನೀರಿನ ಒಂದು ಅಂಡರ್ ಇರಿಗೇಷನ್ ಆಗುತ್ತೆ. ನೀರಾವರಿ ಎಲ್ಲಿ ಇರಲ್ಲ. ಓವರ್ ಇರಿಗೇಷನ್ ಅಂದ್ರೆ ನೀರನ್ನ ಎಕ್ಸ್ಟ್ರಾ ಕೊಡೋದು. ಹೀಗೆ ಕೊಡೋದ್ರಿಂದ ಏನಾಗುತ್ತೆ? ಮಣ್ಣು ಆ ನೀರಿನ ಜೊತೆ ಸವೆದು ಹೋಗುತ್ತೆ, ಮಣ್ಣಿನ ಜೊತೆ ಹೋಗುತ್ತೆ. ಓವರ್ ಇರಿಗೇಷನ್ ಅಂತ ಕರಿತೇವೆ. Manufacture of bricks, tiles and pots uses the top layer of the soil, leaving behind the depleted soil. ಓಕೆ, ಪಾಟ್ಸ್ ಅನ್ನ ಮಡಿಕೆಯನ್ನ ಮಾಡ್ಬೇಕಾದ್ರೆ ಇರಬಹುದು, ಬ್ರಿಕ್ಸ್, ಟೈಲ್ಸ್ ಗಳನ್ನ ಮಾಡ್ಬೇಕಾದ್ರೆ ಇವುಗಳಿಗೆಲ್ಲ ಉಪಯೋಗಿಸುವಂತಹ ಸಾಯಿಲ್ ಯಾವುದು? ಮೇಲ್ಮೇಲಿರುತ್ತೋ ಲೇಯರ್ ಆಫ್ ದ ಸಾಯಿಲ್, ಈ ಟಾಪ್ ಲೇಯರ್ ಇರುವಂತಹ ಸಾಯಿಲ್ ಅನ್ನ ಯೂಸ್ ಮಾಡ್ತೇವೆ. ಹೀಗಾಗಿ ಕೆಳಗಿರುವಂತಹ ಸಾಯಿಲ್ ಏನಾಗುತ್ತೆ? ಸಾಯಿಲ್ ಮೇಲಿರುವಂತದ್ದು ಫಲವತ್ತದಾಗಿರುತ್ತೆ, ಅದು ಹೋಗುತ್ತೆ. ಹೀಗಾಗಿ ಇವೆಲ್ಲ ಕಾರಣಗಳಿಂದ ನಮ್ಮ ಮಣ್ಣಿನ ಸವೆತ ಹೆಚ್ಚಾಗ್ತಾ ಇದೆ, ಸಾಯಿಲ್ ಇರೋಜನ್ ಆಗ್ತಾ ಇದೆ. ಸಾಯಿಲ್ ಇರೋಜನ್ಗೆ ನ್ಯಾಚುರಲಿ ಕಾರಣವಿದೆ, ಹಾಗೆ ಮ್ಯಾನ್ ಮೇಡ್ ಡಿಸಾಸ್ಟರ್ ಸಹ ಒಂದು ಇಂಪಾರ್ಟೆಂಟ್ ಕಾರಣ. ಇಫೆಕ್ಟ್ಸ್ ಆಫ್ ಸಾಯಿಲ್ ಇರೋಜನ್. ಓಕೆ, ಸಾಯಿಲ್ ಇರೋಜನ್ ನ ಹೇಗ್ ಆಗತ್ತೆ ಅಂತ ತಿಳ್ಕೊಂಡ್ವಿ. ಇದರಿಂದ ಏನಾಗುತ್ತೆ? ಸಾಯಿಲ್ ಇರೋಜನ್ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಫಸ್ಟ್ ಒನ್, ಓಕೆ, ಸಾಯಿಲ್ ಇರೋಜನ್ ನಿಂದ ಫ್ಲಡ್ಸ್ ಗಳು ಬರುತ್ತೆ. ಓಕೆ, ಯಾಕಂದ್ರೆ ಫ್ಲಡ್ಸ್ ಗಳು, ಅದರ ಜೊತೆಗೆ ಬರುವಂತಹದ್ದು ಸಿಲ್ಟ್, ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ ಬೆಡ್ಸ್. ಅಂದ್ರೆ ಏನು? ನೀವು ಬಹಳಷ್ಟು ಕೆರೆಗಳಲ್ಲಿ ನೋಡಿರ್ತೀರ. ಕೆರೆಗಳಲ್ಲಿ ಏನಾಗಿರುತ್ತೆ? ಮಣ್ಣು ಕೂಡಿರುತ್ತೆ ಕೆಳಗೆಲ್ಲ.
ಮಣ್ಣು ಕೂಡಿರೋದ್ರಿಂದ ಏನಾಗುತ್ತೆ, ನೀರಿಗೆ ಸ್ಥಾನ ಇರಲ್ಲ ಇರ್ಲಿಕ್ಕೆ, ಎಲ್ಲಾ ಜಾಗವನ್ನ ಮಣ್ಣೆ ತುಂಬ್ಕೊಂಡ್ ಬಿಟ್ಟಿರುತ್ತೆ. ಹೀಗಾಗಿ ನಮ್ಮ ಅಂತರ್ಜಲದ ಪ್ರಮಾಣ ಕುಸಿತಾ ಹೋಗುತ್ತೆ. ಏಕಂದ್ರೆ ಕೆಳಗೆ ನೀರಿಗೆ ಕೆಳಗೆ ಹೋಗ್ಲಿಕ್ಕೆ ಜಾಗನೇ ಇರಲ್ಲ, ಅಲ್ಲೆಲ್ಲ ಮಣ್ಣೆ ತುಂಬ್ಕೊಂಡಿರುತ್ತೆ. ಹೀಗಾಗಿ ಕೆರೆಗಳು ಅವು ಮತ್ತೆ ಯಾವ್ದು ನದಿಗಳಲ್ಲಿ ಸ್ವಲ್ಪ ಸ್ವಲ್ಪ ದಿವಸಕ್ಕೆ ಹೂಳು ತೆಗೆಯುವ ಕಾರ್ಯಕ್ರಮ ನಡೀತಾ ಇರುತ್ತೆ. ಏನೇನು ಇದಿರುತ್ತೋ ಸಿಲ್ಟ್ ಇರುತ್ತೋ ಅದನ್ನ ತೆಗಿತಾ ಇರ್ತಾರೆ. ಫ್ಲಡ್ಸ್ ಕಾಸ್ ಆಗುತ್ತೆ. ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ಕೋರ್ಸ್ ಆಫ್ ದ ರಿವರ್. ಹೇಗೆ? ಫಾರ್ ಎಕ್ಸಾಂಪಲ್, ಒಂದು ರಿವರ್ ಹರಿತಾ ಇದೆ, ಓಕೆ, ಹೀಗೆ ಹರಿತಾ ಇದೆ, ಆದ್ರೆ ಇಲ್ಲೇ ಸಿಲ್ಟ್ ಫಾರ್ಮೇಶನ್ ಆಗಿದೆ, ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ಮಾಡುತ್ತೆ, ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ನಾವು ಯಾವುದು ನೈಸರ್ಗಿಕವಾಗಿರುವಂತಹ ನದಿಯ ಡೈರೆಕ್ಷನ್ ಚೇಂಜ್ ಆದ್ರೆ ಅದು ಬಹಳಷ್ಟು ತೊಂದರೆಗಳಿಗೆ ಕಾರಣ ಆಗತ್ತೆ. ಹೀಗಾಗಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಇಲ್ಲಿ ಒಂದು ಜನನಿಬಿಡ ಪ್ರದೇಶ ಇರುತ್ತೆ, ನದಿ ಯಾವಾಗ್ಲೂ ಹೋಗ್ತಾ ಇರೋದು ಈ ದಾರಿಯಲ್ಲೇ, ಇಲ್ಲಿ ಏನೂ ಇರಲ್ಲ, ಇಲ್ಲಿ ಕಾಡಿರುತ್ತೆ, ಈ ರೀತಿ ಹೋಗುತ್ತೆ. ಆದ್ರೆ ಇಲ್ಲಿ ಮಣ್ಣು ಕೂಡಿರೋದ್ರಿಂದ ಅದು ತನ್ನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡುತ್ತೆ, ಜನನಿಬಿಡ ಪ್ರದೇಶಕ್ಕೆ ಹೋಗುತ್ತೆ, ಫ್ಲಡ್ ಆಗುತ್ತೆ, ಬಹಳಷ್ಟು ಹಾನಿಗೂ ಸಹ ಕಾರಣ ಆಗುತ್ತೆ. ಅದಲ್ಲದೆ ನದಿಯ ಒಂದು ಯಾವುದೋ ನ್ಯಾಚುರಲ್ ಫ್ಲೋ ಇರುತ್ತೋ ಅದು ಚೇಂಜ್ ಆದ್ರೆ ಅದರ ಗತಿಗೂ ಸಹ ಪ್ರಭಾವ ಬೀಳುತ್ತೆ, ಅದರ ಎಂಡ್ ಡೆಸ್ಟಿನೇಷನ್ಗೂ ಸಹ ಪ್ರಭಾವ ಬೀಳುತ್ತೆ. ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್ಸ್ ಗೆಟ್ಸ್ ರೆಡ್ಯೂಸ್ಡ್. ಓಕೆ, ಡ್ಯಾಮ್ ಅನ್ನ ನೋಡಿರಬಹುದು. ಇಲ್ಲೆಲ್ಲ ಏನಾಗುತ್ತೆ, ಮಣ್ಣು ಹೆಚ್ಚಾಗಿ ಕೂತ್ರೆ ನೀರಿಗೆ ಸ್ಥಾನ ಇರಲ್ಲ. ಸೊ ನೀರಿಗೆ ಸ್ಥಾನ ಇರಲ್ಲ ಅಂದ್ರೆ ಏನಾಗುತ್ತೆ, ನೀರನ್ನ ನಾವು ಹೆಚ್ಚು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಡ್ಯೂ ಟು ಸಾಯಿಲ್ ಇರೋಜನ್ ದ ವಾಲ್ಯೂಮ್ ಆಫ್ ವಾಟರ್ ಪರ್ಕೊಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್ಡ್. ಅಂದ್ರೆ ಏನು? ಸಿಂಪಲ್ ಇದೆ, ನೀರಿನ ಜಾಗದಲ್ಲಿ ಮಣ್ಣಿರುತ್ತೆ, ನೀರಿಗೆ ಕೆಳಗೆ ಹೋಗ್ಲಿಕ್ಕೆ ಆಗಲ್ಲ, ಅಂತರ್ಜಲದ ಪ್ರಮಾಣ ಹೆಚ್ಚಿಗೆ ಆಗಲ್ಲ, ನೀರಿನ ಜಾಗವನ್ನೆಲ್ಲ ಮಣ್ಣೆ ತುಂಬಿಕೊಂಡಿರುತ್ತೆ, ಆಗ ನೀರಿಗೆ ಜಾಗ ಇರೋದಿಲ್ಲ. ನೀರಿರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಬಹಳಷ್ಟು ಹೊಡೆತ ಬೀಳುತ್ತೆ, ಹಾಗೆ ಕೃಷಿಗೂ ಹೊಡೆತ ಬೀಳುತ್ತೆ. ಡ್ಯೂ ಟು ದಿಸ್ ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್. ಕೆರೆಗಳಿರಬಹುದು, ನದಿಗಳಿರಬಹುದು, ಇವುಗಳನ್ನೆಲ್ಲ ನಾವು ನ್ಯಾಚುರಲ್ ಸ್ಪ್ರಿಂಗ್ಸ್ ಅಂತ ಕರಿತೇವೆ. ಇವೆಲ್ಲ ಡ್ರೈ ಅಪ್ ಆಗ್ತವೆ. As India is mainly dependent on agriculture, its productivity is reduced. ನೀರು ಡೈರೆಕ್ಟ್ ಆಗಿ ಕೃಷಿಗೆ ರಿಲೇಟೆಡ್ ಇದೆ, ನೀರೇ ಇಲ್ಲ ಅಂದ್ರೆ ಕೃಷಿನೂ ಎಫೆಕ್ಟ್ ಆಗುತ್ತೆ. Hence, to preserve fertility and productivity, the prevention of soil erosion is essential. ಅಷ್ಟೇ ಅಲ್ಲದೆ ಮಣ್ಣಿನ ಕ್ವಾಲಿಟಿ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮಣ್ಣು ಸತ್ವಯುತ ಆಗಿದ್ದರೆ ನಮ್ಮ ಅಗ್ರಿಕಲ್ಚರ್ ಸಹ ಅಷ್ಟೇ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಎಕಾನಮಿ ಸಹ ಬೆಳೆಯುತ್ತೆ. ಈ ಎಲ್ಲಾ ಕಾರಣಗಳಿಂದ ಇವೆಲ್ಲವೂ ಎಫೆಕ್ಟ್ಸ್ ಗಳಾಗಿವೆ ಸಾಯಿಲ್ ಇರೋಜನ್ ಇಂದ. ಇವೆಲ್ಲವೂ ಏನ್ ಹೇಳುತ್ತೆ, ಸಾಯಿಲ್ ಇರೋಜನ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟು, ಯಾಕೆ ಇಷ್ಟು ದೊಡ್ಡ ಪ್ರಾಬ್ಲಮ್ ನಮ್ಮ ಭಾರತ ದೇಶಕ್ಕೆ ಅಂತ ಹೇಳ್ತಾ ಇದೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಾರ್ಮೇಶನ್ ಆಫ್ ಸಾಯಿಲ್. ಸಾಯಿಲ್ ಹೇಗೆ ಫಾರ್ಮ್ ಆಗುತ್ತೆ? ಸೊ ಈ ಮೂರು ಮಾಧ್ಯಮಗಳಲ್ಲಿ ಸಾಯಿಲ್ ಫಾರ್ಮ್ ಆಗುತ್ತೆ. ವೆದರಿಂಗ್ ಆಫ್ ರಾಕ್ಸ್ ಅಂದ್ರೆ ಏನು? ರಾಕ್ಸ್ ಎಲ್ಲ ಇರುತ್ತೆ, ನೀವೆಲ್ಲ ನೋಡಿರ್ತೀರ ರಾಕ್ಸ್. ವೆದರಿಂಗ್ ಅಂದ್ರೆ ಏನು? ಫಿಸಿಕಲ್ ಕ್ಲೈಮೇಟ್ ಚೇಂಜಸ್. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಲ್ಲಿದ್ರು ಶತಶತಮಾನಗಳಿಂದ ನಡೆದು ಬರುವಂತಿರುವ ಪ್ರವಾಹ ಇರಬಹುದು, ಬಿಸಿಲು ಇರಬಹುದು, ಈ ಎಲ್ಲಾ ಕಾರಣಗಳಿಂದ ಅದು ಕಲ್ಲು ತನ್ನ ಗುಣವನ್ನ ಅಥವಾ ಫಾರ್ಮೇಶನ್ ಅನ್ನ ಚೇಂಜ್ ಮಾಡ್ತದೆ. ಅದು ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ, ಬಟ್ ಅದರ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇದರಿಂದ ಸಾಯಿಲ್ ಫಾರ್ಮ್ ಆಗುತ್ತೆ ಕಲ್ಲಿನಿಂದ. ಹೀಗಾಗಿ ಇದು ಒಂದು ಸಾಯಿಲ್ ಫಾರ್ಮೇಶನ್. ಡೆನುಡೇಷನ್ ಅಂಡ್ ಡೆಪೋಸಿಷನ್. ಸಮ್ ಸಾಯಿಲ್ಸ್ ಆರ್ ಡೆಪೋಸಿಟೆಡ್ ಬೈ ದ ಏಜೆಂಟ್ಸ್ ಆಫ್ ಡೆನುಡೇಷನ್. ಸೊ ಇದು ಡೆನುಡೇಷನ್ ಆಗುತ್ತೆ. ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್. ಆರ್ಗ್ಯಾನಿಕ್ ಮೆಟೀರಿಯಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಮನುಷ್ಯನ ಕಳೆಬರ ಇರಬಹುದು, ಅಥವಾ ಪ್ರಾಣಿಗಳ ಕಳೆಬರ ಇರಬಹುದು, ಅಥವಾ ಸಸ್ಯಗಳ ಕಳೆಬರ ಇರಬಹುದು. ಇವೆಲ್ಲವುಗಳು ಏನಾಗುತ್ತೆ, ಡಿಕೆ ಆಗುತ್ತೆ. ಅಂದ್ರೆ ಕೊಳೆತು ಏನಾಗುತ್ತೆ, ಮೆಟೀರಿಯಲ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಆಗುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟರ್ ಸಾಯಿಲ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಈ ಮೂರು ಮಾಧ್ಯಮಗಳಲ್ಲಿ ಡೆನೋಡೇಷನ್ ಇರಬಹುದು, ವೆದರಿಂಗ್ ಆಫ್ ರಾಕ್ಸ್ ಇರಬಹುದು, ಡಿಕಂಪೋಸಿಷನ್ ಆಗಿರಬಹುದು, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಏನಾಗುತ್ತೆ, ಸಾಯಿಲ್ ಫಾರ್ಮೇಶನ್ ಆಗುತ್ತೆ. ಡೆನೋಡೇಷನ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಗಾಳಿಯಿಂದ, ಓಕೆ, ಗಾಳಿಯಿಂದ ಏನಾಗುತ್ತೆ, ಬಹಳಷ್ಟು ಗಾಳಿಯ ರಭಸಕ್ಕೆ ಬಹಳಷ್ಟು ಮಣ್ಣಿನ ಕಣಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತೆ. ಈ ರೀತಿ ಹೋದಾಗ ಅವು ಒಂದು ಕಡೆ ಕೂತು ಸಾಯಿಲ್ ಫಾರ್ಮೇಶನ್ ಆಗುತ್ತೆ. ಇದನ್ನ ನಾವು ಡೆನೋಡೇಷನ್ ಅಂತ ಕರಿತೇವೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಒಂದು ಕಡೆಯಿಂದ ಸಾಯಿಲ್ ಮತ್ತೊಂದು ಕಡೆಗೆ ಹೋಗಿ. ಸಾಯಿಲ್ ಮ್ಯಾನೇಜ್ಮೆಂಟ್. ಸೊ ಸಾಯಿಲ್ ಇರೋಜನ್ ನ ಇಫೆಕ್ಟ್ಸ್ ಅನ್ನ ತಿಳ್ಕೊಂಡ್ವಿ, ಹಾಗೆ ಸಾಯಿಲ್ ಇರೋಜನ್ ಏಕ್ ಆಗ್ತದೆ ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇರುವಂತಹದ್ದು ನಾವು ಹೇಗೆ ಸಾಯಿಲ್ ಇರೋಜನ್ ಅನ್ನ ಪ್ರಿವೆಂಟ್ ಮಾಡಬೇಕು ಅಂತ. ಸೊ ಸಾಯಿಲ್ ಇರೋಜನ್ ಅನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು? ಜನರಲಿ ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ
ಏನು ಇವೆಲ್ಲವೂ ಸೈಂಟಿಫಿಕ್ ಮೆಥಡ್ಸ್ಗಳು. ಇವುಗಳ ಮೂಲಕ ಯಾವ್ದಾವ್ದು ಕಾರಣಕ್ಕರ್ಥವಾಗಿದ್ವೋ ಅದರ ಅಪೋಸಿಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಏನಿತ್ತು, ಗ್ರೇಜಿಂಗ್ ಅಂತ ಇತ್ತು, ಓವರ್ ಗ್ರೇಜಿಂಗ್. ಸೊ ನಾವು ಏನ್ ಮಾಡ್ಬೇಕು, ಕೌಂಟರ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು, ಲಿಮಿಟೆಡ್ ಲೈಫ್ ಸ್ಟಾಕ್ ಗ್ರೇಜಿಂಗ್ ಅನ್ನ ಮಾಡ್ಬೇಕು. ಸೊ ಯಾವ್ದಾವ್ದು ಪ್ರಿವೆನ್ಷನ್ ಅಲ್ಲಿ ಇದೆಯೋ ಅದು ಇಫೆಕ್ಟ್ಸ್ ಅಥವಾ ಯಾವ್ದು ಕಾಸಸ್ ಇದೆಯೋ ಅದರ ವಿರುದ್ಧವಾಗಿರುತ್ತೆ. ಆ ಪಾಯಿಂಟ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಕೌಂಟರ್ ಪ್ಲೋಯಿಂಗ್ ಓಕೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದು ಹೆಚ್ಚಾಗಿ ಹಿಲ್ ಸ್ಟೇಷನ್ ನಲ್ಲಿ ಕಂಡು ಬರುವಂತಹದ್ದು. ಹಿಲ್ ಸ್ಟೇಷನ್ ನಲ್ಲಿ ನೋಡೋದಾದ್ರೆ ಈ ರೀತಿಯಾಗಿರುತ್ತೆ. ಸೊ ಹಿಲ್ ಸ್ಟೇಷನ್ ನಲ್ಲಿ ಒಂದು ಸ್ಲೋಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಚ್ಚಾಗಿ ಮಳೆ ಆದಾಗ ಏನಾಗುತ್ತೆ, ಹೆಚ್ಚಾಗಿ ಮಳೆ ಆದಾಗ ಇಲ್ಲಿರುವಂತಹ ಮಣ್ಣೆಲ್ಲ ಕೆಳಗಿಳಿದು ಹೋಗ್ಬಿಡುತ್ತೆ. ಇದನ್ನ ನಾವು ಕೌಂಟರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೇವೆ, ಕೌಂಟರ್ ಫ್ಲೋಯಿಂಗ್ ಅಂತ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಅಷ್ಟು ಹಂತಗಳಲ್ಲಿ ಇಲ್ಲಿ ನಾವು ನೀರು ಹರಿದು ಹಾಗೆ ಸ್ಟಾಪ್ ಆಗಿ ಮತ್ತೆ ಮುಂದೆ ಹೋಗುವ ವ್ಯವಸ್ಥೆಯನ್ನ ಮಾಡ್ತೇವೆ. ನೀರಿನ ರಭಸವನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತೇವೆ ನಾವು ಈ ಕೌಂಟರ್ ಫ್ಲೋಯಿಂಗ್ ಅಲ್ಲಿ. ಕನ್ಸ್ಟ್ರಕ್ಷನ್ ಆಫ್ ಬರ್ನ್ಸ್ ಅರೌಂಡ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಓಕೆ, ಏನು ಒಡ್ಡು ಅಂತ ಕರಿತೇವೋ, ಬದಿ ಅಂತ ಕರಿತೇವೋ. ಫಾರ್ ಎಕ್ಸಾಂಪಲ್ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದರ ಸುತ್ತಮುತ್ತ ನಾವು ಏನ್ ಮಾಡ್ತೇವೆ, ಓಕೆ, ಬದಿಯನ್ನ ನಿರ್ಮಿಸ್ತೇವೆ. ಈ ರೀತಿಯಾಗಿ ಬದಿಯನ್ನ ನಿರ್ಮಿಸಿ ಸ್ವಲ್ಪ ಉಬ್ಬಾದ ಪ್ರದೇಶವನ್ನ ನಿರ್ಮಿಸ್ತೇವೆ. ಆಮೇಲೆ ಅದನ್ನ ಏಕೆ ಹೇಗೆ ನಿರ್ಮಿಸ್ತೇವೆ ಅಂದ್ರೆ ಹೆಚ್ಚಾಗಿ ನೀರು ಬಂದಾಗ ಆ ಮಣ್ಣು ಅಲ್ಲೇ ಉಳಿದು ನೀರು ಮುಂದೆ ಹೋಗಲಿ ಅಂತ. ಸೊ ಮಣ್ಣನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ ಈ ಬರ್ನ್ಸ್ ಇಂದ. ಥರ್ಡ್ ಒನ್, ಡೆವಲಪ್ಮೆಂಟ್ ಆಫ್ ಟೆರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್. ಸೊ ಟೆರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ ಇದು ಸಹ ಹಿಲ್ ಸ್ಟೇಷನ್ ಗಳಲ್ಲಿ ಬರುವಂತಹದ್ದು. ಇಲ್ಲಿ ಸ್ಟೆಪ್ಸ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಹೇಗೆ ಸ್ಟೆಪ್ಸ್ ಇರುತ್ತೋ ಆ ಫಾರ್ಮ್ಯಾಟ್ ಅಲ್ಲಿ ನಾವು ಇಲ್ಲಿ ಟೆರೇಸ್ಡ್ ಅಗ್ರಿಕಲ್ಚರ್ ಫೀಲ್ಡ್ಸ್ ಅನ್ನ ನಿರ್ಮಾಣ ಮಾಡ್ತೇವೆ. ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ಅಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಆಲ್ರೆಡಿ ಹೇಳಿದ್ದೇನೆ, ಆದಷ್ಟು ಹೆಚ್ಚು ಗಿಡಗಳನ್ನ ನೆಡಬೇಕು. ಹಾಗೆಯೇ ಯಾವ್ದಾವ್ದು ಫಾರೆಸ್ಟ್ ಇದೆಯೋ ಅದನ್ನ ಆದಷ್ಟು ಕಾಪಾಡಬೇಕು. ಅಫಾರೆಸ್ಟೇಷನ್ ಅಂದ್ರೆ ಏನು, ಪ್ರಿವೆನ್ಷನ್ ಎನ್ಕರೇಜ್ಮೆಂಟ್ ಆಫ್ ಅಫಾರೆಸ್ಟೇಷನ್. ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಕಾಡುಗಳಿದ್ವೋ ಆ ಕಾಡುಗಳು ಅರ್ಬನ್ ಆಗಿದೆಯೋ ಅದನ್ನ ಪುನಃ ನಾವು ಕಾಡುಗಳಿಗೆ ಕನ್ವರ್ಟ್ ಮಾಡುವ ಪ್ರಯತ್ನವನ್ನ ಮಾಡಬೇಕು. ನೆಕ್ಸ್ಟ್, ಕಂಟ್ರೋಲ್ ಆಫ್ ಲೈಫ್ ಸ್ಟಾಕ್ ಗ್ರೇಜಿಂಗ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಪ್ಲಾನ್ಡ್ ಯೂಸ್ ಆಫ್ ವಾಟರ್ ಓಕೆ. ಸೊ ವಾಟರ್ ಅನ್ನ ನಾವು ಅತ್ಯಂತ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಓವರ್ ಇರಿಗೇಷನ್ ಅನ್ನು ಸಹ ನಾವು ಮಾಡಬಾರ್ದು. ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್, ನಾವು ಎಲ್ಲೆಲ್ಲಿ ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ದೇವೋ ಅಲ್ಲೆಲ್ಲ ನಾವು ಕನ್ಸ್ಟ್ರಕ್ಷನ್ ನ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು. ಸರ್, ವಾಟ್ ಈಸ್ ಮೀನ್ಡ್ ಬೈ ಡೆನ್ಯುಡೇಷನ್? SK ಕಾಂಬ್ಳಿ ಅವರು, RK ದೊಡ್ಡಮನಿ ಅವರು, ಪ್ರತ್ಯುಷ್ ಹೆಗ್ಡೆ ಅವರು ಕೇಳ್ತಾ ಇದ್ದಾರೆ. ಸೊ ಇದೇನು ಅಲ್ಲ, ಆಲ್ರೆಡಿ ಹೇಳಿರೋ ಹಾಗೆ ಮೂವ್ಮೆಂಟ್ ಆಫ್ ಸಾಲಿಡ್ ಆಗುತ್ತೆ. ಯಾವ ಮೂವ್ಮೆಂಟ್? ಫಾರ್ ಎಕ್ಸಾಂಪಲ್ ಏನೇನು ಕ್ಲೇ ಪಾರ್ಟಿಕಲ್ಸ್ ಇರುತ್ತೋ, ಏನೇನಿರುತ್ತೋ ಅವೆಲ್ಲವೂ ವಿಂಡಿನ ಮೂಲಕ, ಗಾಳಿಯ ಮೂಲಕ, ಮೂವ್ಮೆಂಟ್ ಆಫ್ ಸಾಯಿಲ್ ಗಾಳಿಯ ಮೂಲಕ ಅಥವಾ ವಾಟರ್ ನ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದು. ಇದನ್ನ ನಾವು ಡೆನೋಡೇಷನ್ ಅಂತ ಕರೀತೇವೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಜೋರಾದ ಬಿರುಗಾಳಿ ಬಂದಾಗ ಬಿರುಗಾಳಿಯ ಜೊತೆಗೆ ಬಹಳಷ್ಟು ಮಣ್ಣಿನ ಕಣಗಳು ಸಹ ಹಾರಿ ಹೋಗ್ತವೆ ಬೇರೆ ಕಡೆಗೆ. ಸೊ ಅವು ಇದೇ ರೀತಿ ಒಂದು ಲಾಂಗ್ ಪ್ರೊಸೀಜರ್, ಬಹಳಷ್ಟು ಶತಮಾನಗಳ ಕಾಲ ಇದೇ ರೀತಿ ನಡೆದು ಒಂದು ಕಡೆ ಮಣ್ಣು ಫಾರ್ಮ್ ಆಗತ್ತೆ ಕಂಪ್ಲೀಟ್ ಪ್ರಾಪರ್ಟಿಯೊಂದಿಗೆ. ಅದೇ ರೀತಿ ವಾಟರ್, ಒಂದು ನದಿ ಹರಿತಾ ಇರ್ತದೆ. ಆ ನದಿ ಸಾವಿರಾರು ನೂರಾರು ವರ್ಷಗಳ ಕಾಲ ಒಂದೇ ಜಾಗದಿಂದ ಹರಿತಾ ತನ್ನ ಜೊತೆ ನೀರಿನ ಜೊತೆ ಅದು ಮಣ್ಣನ್ನು ಸಹ ತೆಗೆದುಕೊಂಡು ಹೋಗುತ್ತೆ, ಒಂದು ಹೊಸ ಪ್ರದೇಶದಲ್ಲಿ ಇದು ಮಾಡುತ್ತೆ. ಈ ರೀತಿಯಾಗಿ ಡೆನೋಡೇಷನ್ ಆಗುತ್ತೆ. ಸೊ ಈ ಕ್ವಶನ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಕೆವಿನ್ ಅವ್ರು ಕೇಳ್ತಾರೆ, ಸರ್ ಸೋಷಿಯಲ್ 2, 3 and 4 marks ಆರ್ ರಿಪೀಟೆಡ್ ಓನ್ಲಿ? ನೋ ಸರ್, ಎವ್ರಿ ಇಯರ್. ಹೆಚ್ಚಾಗಿ ರಿಪೀಟೆಡ್ ಆಗಲ್ಲ. ಓಕೆ, ರಿಪೀಟೆಡ್ ಅಷ್ಟೊಂದು ಆಗಲ್ಲ. ಕ್ವಶನ್ ಅನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಕೇಳ್ತಾರೆ. ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಬಟ್ ಕ್ವಶನ್ ಕೇಳುವಂತಹ ಫಾರ್ಮ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅದೇ ಅಲ್ಲದೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೂ ಕೇಳಿರ್ತಾರೆ. ಹೆಚ್ಚಾಗಿ ಅಷ್ಟೊಂದು ರಿಪೀಟೆಡ್ ಆಗಿರಲ್ಲ. ಆದರೂ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಹಾಗೆಯೇ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಪ್ರಿಪರೇಟರಿ ಬಿಟ್ಟಿರುವಂತಹ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಗಳನ್ನ ಇವುಗಳನ್ನ ಡೆಫಿನೆಟ್ಲಿ ಆಗಿ ಸಾಲ್ವ್ ಮಾಡಿ. ಓಕೆ, ಇವು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಾಮ್ ಅವೇ ಕ್ವಶನ್ ಬರುತ್ತೆ ಅಂತ ಅಲ್ಲ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬರುತ್ತೆ. ಓಕೆ,
ನಾಗೇಂದ್ರ ದೇಸಾಯಿ ಟೆರೇಸ್ಡ್ ಅಗ್ರಿಕಲ್ಚರ್ ಮೀನ್ಸ್ ಟೆರೇಸ್ಡ್ ಅಗ್ರಿಕಲ್ಚರ್ ಏನಾಗುತ್ತೆ ಸ್ಟೆಪ್ಸ್ ಫಾರ್ಮ್ಯಾಟ್ ಅಲ್ಲಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನಾ ಹೇಳಿರೋ ಹಾಗೆ ಯಾವುದೇ ಹಿಲ್ ಸ್ಟೇಷನ್ ಇದ್ರೆ ಏನಾಗುತ್ತೆ, ಒಂದು ಜೋರಾದ ಮಳೆ ಬಂತಂದ್ರೆ ನೀರಿನ ಜೊತೆ ಮಣ್ಣಿನ ಇದು ಕೂಡ ಸಹ ಇಳಿದು ಹೋಗ್ಬಿಡುತ್ತೆ. ಸೊ ಇದು ಕಲಾಪ್ಸ್ ಆಗುತ್ತೆ. ಇದನ್ನ ತಡಿಲಿಕ್ಕೆ ಏನ್ ಮಾಡ್ತಾರೆ, ಟೆರೇಸ್ಡ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಇದೆ ಅಂದ್ರೆ ಕೃಷಿನೂ ಬರ್ತಾ ಇದೆ. ಕೃಷಿ ಮಾಡ್ಬೇಕಾದ್ರೆ ಸ್ಟೆಪ್ಸ್ ಫಾರ್ಮ್ಯಾಟ್ ಅಲ್ಲಿ ಎಲ್ಲೆಲ್ಲಿ ಹಿಲ್ ಸ್ಟೇಷನ್ ಇದೆಯೋ ಅಲ್ಲಿ ಈ ಟೆರೇಸ್ಡ್ ಅಗ್ರಿಕಲ್ಚರ್ ಅನ್ನ ನಾವು ನೋಡಬಹುದಾಗಿದೆ. ಕನ್ಸರ್ವೇಷನ್ ಆಫ್ ಸಾಯಿಲ್. ಓಕೆ, ಹೇಗೆ ಕನ್ಸರ್ವ್ ಮಾಡಬೇಕು ಸಾಯಿಲ್ ಅನ್ನ? ಪ್ರಿವೆನ್ಷನ್ ಆಫ್ ಸಾಯಿಲ್ ಇರೋಜನ್ ಅಂಡ್ ಪ್ರೊಟೆಕ್ಷನ್ ಆಫ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ನೋನ್ ಆಸ್ ಕನ್ಸರ್ವೇಷನ್ ಆಫ್ ದ ಸಾಯಿಲ್. ಕೇವಲ ಮಣ್ಣನ್ನ ಉಳಿಸೋದು ಮಾತ್ರವಲ್ಲ, ಮಣ್ಣಿನ ಸತ್ವವನ್ನ ಫರ್ಟಿಲಿಟಿಯನ್ನ ಉಳಿಸೋದು ಸಹ ಅಷ್ಟೇ ಮಹತ್ವದ್ದು. ಏಕಂದ್ರೆ ಮಣ್ಣು ಬಹಳಷ್ಟು ಇರುತ್ತೆ, ಆದ್ರೆ ಆ ಮಣ್ಣಿನಲ್ಲಿ ಏನು ಫರ್ಟಿಲಿಟಿ ಇಲ್ಲ, ಏನು ಸತ್ವ ಇಲ್ಲ ಅಂದ್ರೆ ನಾವು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬಹಳಷ್ಟು ಹೊಡೆತ ಬೀಳುತ್ತೆ ಅಗ್ರಿಕಲ್ಚರಿಗೆ. ಹೀಗಾಗಿ ಪ್ರಿವೆನ್ಷನ್ ಆಫ್ ಸಾಯಿಲ್ ಅಥವಾ ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ನಥಿಂಗ್ ಬಟ್ ಪ್ರಿಸರ್ವಿಂಗ್ ದ ಸಾಯಿಲ್, ಆಲ್ಸೋ preserving the fertility of the soil. In addition to this, protecting the fertility of the soil and using the soil in a healthy way for increasing the agricultural produce is its management. So ಏನಂತ ಇದೆ, ಫರ್ಟಿಲಿಟಿ ಜೊತೆಗೆ ಸಾಯಿಲ್ ಅನ್ನ ಹೆಲ್ದಿ ವೇದಲ್ಲಿ ಇನ್ಕ್ರೀಸ್ ಮಾಡೋದು ಅಗ್ರಿಕಲ್ಚರಲ್ ರಿಲೇಟೆಡ್ ಥಿಂಗ್ಗೋಸ್ಕರ, ಅದು ಸಹ ಕನ್ಸರ್ವೇಷನ್ ಆಫ್ ಸಾಯಿಲ್ ಅನ್ನ ಅಂಡರ್ದಲ್ಲಿ ಬರುತ್ತೆ. ಭಾರತ ಸರ್ಕಾರ ಆಲ್ರೆಡಿ ನಿಮ್ಗೆ ಗೊತ್ತಿದೆ 5 year ಪ್ಲಾನ್ಸ್, ಎಕನಾಮಿಕ್ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ರಷ್ಯಾದಿಂದ ತೆಗೆದುಕೊಂಡಂತ 5 year ಪ್ಲಾನ್. ಆ 5 year ಪ್ಲಾನ್ಸ್ ಅಲ್ಲಿ ನಾವು ಇದಕ್ಕೆ ರಿಲೇಟೆಡ್ ಆಗಿ ಬಹಳಷ್ಟು ಕಾರ್ಯಗಳನ್ನ ತೆಗೆದುಕೊಂಡಿದ್ದೇವೆ. ಕನ್ಸರ್ವೇಷನ್ ಆಫ್ ಸಾಯಿಲ್ ಗೋಸ್ಕರ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದೆ. ಏಕೆಂದರೆ ಸಾಯಿಲ್ ಇಸ್ ವೆರಿ ಎಸೆನ್ಷಿಯಲ್ಸ್ ಟು ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಈಸ್ ವೆರಿ ಎಸೆನ್ಷಿಯಲ್ ಟು ಇಂಡಿಯನ್ ಎಕಾನಮಿ. ಈ ಎಲ್ಲಾ ಕಾರಣಗಳಿಂದಾಗಿ ಸಾಯಿಲ್ ಇರೋಷನ್ ಅನ್ನ ತಡೆಯೋದು ಅತ್ಯಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಆಲ್ರೆಡಿ ವೆರಿ ಇಂಪಾರ್ಟೆಂಟ್. ಓಕೆ, ಡಿಫರೆನ್ಸ್ ಬಿಟ್ವೀನ್ ಸಾಯಿಲ್ಸ್ ಮೇನ್ಲಿ 3 types: ಬ್ಲಾಕ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್. ಬ್ಲಾಕ್ ಸಾಯಿಲ್ ಅಂದ್ರೆ ಏನು? ಕರಿಮಣ್ಣು. ಸೊ ಕರಿಮಣ್ಣು ಬ್ಲಾಕ್ ಇನ್ ಕಲರ್ ಇರುತ್ತೆ, ಲ್ಯಾಟರೈಟ್ ರೆಡ್ ಇನ್ ಕಲರ್ ಇರುತ್ತೆ, ಡೆಸರ್ಟ್ ಸಾಯಿಲ್ ಇಟ್ ಈಸ್ ರೆಡ್ ಅಂಡ್ ಬ್ರೌನ್ ಕಲರ್. ಒಂದೊಂದನ್ನೇ ನೋಡೋಣ. ಬ್ಲಾಕ್ ಸಾಯಿಲ್ और ರೇಗರ್ ಸಾಯಿಲ್ ಏನು, ಎಲ್ಲಿ ಕಾಣಬಹುದು? ಡೆಕ್ಕನ್ ಪ್ಲಾಟೋ ಏರಿಯಾ, ಡೆಕ್ಕನ್ ಟ್ರ್ಯಾಪ್ ಅಂದ್ರೆ ದಕ್ಕನ್ ಪ್ರಾಂತದಲ್ಲಿ, ದಕ್ಷಿಣ ಪ್ರಾಂತ್ಯದಲ್ಲಿ ಕಂಡು ಬರುವಂತಹದ್ದು ನಮ್ಮ ಈ ಬ್ಲಾಕ್ ಸಾಯಿಲ್. ಸೊ ಬ್ಲಾಕ್ ಸಾಯಿಲ್ ಅನ್ನ ನೋಡೋದಾದ್ರೆ ಇದನ್ನ ಕಾಟನ್ ಸಾಯಿಲ್ ಅಂತಾನು ಕರೀತಾರೆ, ಬ್ಲಾಕ್ ಕಾಟನ್ ಸಾಯಿಲ್ ಅಂತಾನು ಕರೀತಾರೆ. ಯಾವ ಕ್ರಾಪ್ಸ್ ಗೆ ಯೂಸ್ ಮಾಡ್ತೇವೆ? ಕಾಟನ್ ಇರ್ಬೋದು, ಓನಿಯನ್ ಇರ್ಬೋದು, ಚಿಲ್ಲಿ ಇರ್ಬೋದು, ಆಯಿಲ್ ಸೀಡ್ಸ್, ಲೆಮನ್ ಅಂಡ್ ಗ್ರೇಪ್ಸ್. ಸೊ ಮಾಡರೇಟ್ ಎಲ್ಲಿ ನೀರಿನ ಅವಶ್ಯಕತೆ ಇರುತ್ತೋ ಅಂತಹ ಮಾಡರೇಟ್ ರೈನ್ಫಾಲ್ ಇರುವಂತಹ ಏರಿಯಾಸ್ಗಳಲ್ಲಿ ಇದನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಲೈಮ್ ಅಂಡ್ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ಸ್ ಡ್ರೈ ಫಾರ್ಮಿಂಗ್, ಇದರಲ್ಲಿ ಸುಣ್ಣದ ಹಾಗೆ ಮ್ಯಾಗ್ನೀಷಿಯಂ ನ ಕಾರ್ಬೋನೇಟ್ಸ್ ಗಳನ್ನ ನಾವು ಕಾಣಬಹುದಾಗಿದೆ. ವೆದರಿಂಗ್ ಆಫ್ ಇಗ್ನೀಷಿಯಸ್ ರಾಕ್ಸ್, ಆಲ್ರೆಡಿ ವೆದರಿಂಗ್ ಅಂತ ಅಂದ್ರೆ ಏನಂತ ಹೇಳಿದ್ದೇನೆ. ವೆದರಿಂಗ್ ಅಂದ್ರೆ ರಾಕ್ಸ್, ಇಗ್ನಿಯಸ್ ರಾಕ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಗ್ನಿಯಸ್ ರಾಕ್ಸ್ ಇರುತ್ತೆ, ರಾಕ್ಸ್ ಅಂದ್ರೆ ಕಲ್ಲು ಬಂಡೆಗಳು. ವೆದರಿಂಗ್ ಅಂದ್ರೆ ಏನು? ಶತಮಾನಗಳ ಕಾಲ, ಬಹಳಷ್ಟು ವರ್ಷಗಳ ಕಾಲ ಡಿಫ್ರೆಂಟ್ ಫಿಸಿಕಲ್ ಕ್ಲೈಮೇಟ್ಗೆ, ಹಾಗೆ ಡಿಫ್ರೆಂಟ್ ಫಿಸಿಕಲ್ ಕ್ಲೈಮೇಟ್ಗೆ ಆ ಕಲ್ಲುಗಳು ಏನಾಗುತ್ತೆ, ಮಣ್ಣಾಗಿ ಪರಿವರ್ತಿತ ಆಗುತ್ತೆ. ಸೊ ಅದೇ ಬ್ಲಾಕ್ ಸಾಯಿಲ್ ಆಗಿದೆ. ಈ ರೀತಿಯಾಗಿ ಬ್ಲಾಕ್ ಸಾಯಿಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಬರುವಂತಹದ್ದು ಲ್ಯಾಟರೈಟ್ ಸಾಯಿಲ್ ಆರ್ ರೆಡ್ ಸಾಯಿಲ್ ಅಂತ ಕರಿತೇವೆ. ಇದು ರೆಡ್ ಇನ್ ಕಲರ್ ಇರುತ್ತೆ. ಎಲ್ಲೆಲ್ಲಿ ಹೆಚ್ಚಿನ ರೇನ್ಫಾಲ್ ಇರುತ್ತೋ ಅಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ಹಾಗೆಯೇ ಕಾಫಿ ಅಂಡ್ ಟೀ ಅಂಡ್ ಅದರ್ ಪ್ಲಾಂಟೇಶನ್ ಕ್ರಾಪ್ಸ್, ಎಲ್ಲೆಲ್ಲಿ ಹೆಚ್ಚಿನ ಮಳೆ ಅವಶ್ಯಕತೆ ಇರುತ್ತೆ, ಕಾಫಿ ಇರ್ಬೋದು, ಟೀ ಇರ್ಬೋದು, ಯಾವ ಪ್ಲಾಂಟೇಶನ್ ಕ್ರಾಪ್ಸ್ ಇರುತ್ತೋ ಅಲ್ಲೆಲ್ಲ ಹೆಚ್ಚಿನ ಮಳೆಯ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ, ಅಲ್ಲೆಲ್ಲ ನಾವು ಈ ಸಾಯಿಲ್ ಅನ್ನ ಕಾಣಬಹುದಾಗಿದೆ. ಇನ್ಸಲ್ಯುಬಲ್ ಆಕ್ಸೈಡ್ಸ್ ಆಫ್ ಐರನ್ ಅಂಡ್ ಅಲ್ಯೂಮಿನಿಯಂ, ಲೆಸ್ ಫರ್ಟೈಲ್, ಲ್ಯಾಕ್ಸ್ ನೈಟ್ರೋಜನ್ ಅಂಡ್ ಮಿನರಲ್ಸ್. ಸೊ ಮಿನರಲ್ಸ್ ವಾಶ್ಡ್ ಆಫ್ ದ ಸಾಯಿಲ್. ಓಕೆ, ಸಿಂಪಲ್ ಪಾಯಿಂಟ್. ಹೆಚ್ಚಿನ ಮಳೆ ಆಗತ್ತೆ, ಮಳೆ ಆಗೋದ್ರಿಂದ ಏನಾಗತ್ತೆ, ಈ ಮಳೆ ಆಗೋದ್ರಿಂದ ನೀರು ತನ್ನ ಜೊತೆಗೆ ಬಹಳಷ್ಟು ಮಣ್ಣಿನನ್ನು ಸಹ ತೆಗೆದುಕೊಂಡು ಹೋಗುತ್ತೆ. ಯಾವ ರೀತಿಯ ಮಣ್ಣಿನ ಕಣಗಳನ್ನೇ ತೆಗೆದುಕೊಂಡು ಹೋಗುತ್ತೆ? ಇದು ಮಿನರಲ್ಸ್. ಓಕೆ, ಯಾವ್ಯಾವ ಮಿನರಲ್ಸ್ ಇದೆ ಮೇನ್, ಸೊ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತೆ. ಹೀಗಾಗಿ ನೈಟ್ರೋಜನ್ ಇರ್ಬೋದು, ಉಳಿದಂತಹ ಮಿನರಲ್ಸ್ ಗಳೆಲ್ಲ ಅತಿ ಹೆಚ್ಚಿನ ಮಳೆಯ ಪ್ರಮಾಣದಿಂದ ವಾಶ್ ಅವೇ ಆಗುತ್ತೆ. ಉಳಿದಿರುವಂತಹದ್ದು ಏನು? ಉಳಿದಿರುವಂತಹದ್ದು ಐರನ್ ಮತ್ತೆ ಅಲ್ಯೂಮಿನಿಯಂ. ಐರನ್ ಮತ್ತೆ ಅಲ್ಯೂಮಿನಿಯಂ ಇನ್ಸಾಲ್ಯುಬಲ್ ಆಗಿದೆ, ಕರಗೋದಿಲ್ಲ ನೀರಿನಲ್ಲಿ, ಹೀಗಾಗಿ ಅದು ಹೋಗೋದಿಲ್ಲ, ಅವು ಅಲ್ಲೇ ಉಳಿಯುತ್ತೆ. ನೀವು ಐರನ್ ಮತ್ತೆ ಈ ಮ್ಯಾಗ್ನೀಷಿಯಂ, ಈ ಐರನ್ ಮತ್ತೆ ಅಲ್ಯೂಮಿನಿಯಂ ಅನ್ನ ನೋಡಿದ್ರೆ ಇವುಗಳ ಕಲರ್ ಏನಾಗಿರುತ್ತೆ? ರೆಡ್ ಆಗಿರುತ್ತೆ. ಸೊ ಅದರಿಂದ ಇವುಗಳ ಕಲರ್ ಸಹ ರೆಡ್ ಆಗಿರುತ್ತೆ. ಸೊ ಸಿಂಪಲ್ ಇದೆ. ಲ್ಯಾಟ್ರೈಟ್ ಸೈಟ್ ರೆಡ್ ಕಲರ್ ಸಾಯಿಲ್ ಅಲ್ಲಿ ಹೆಚ್ಚಿನ ಮಳೆ ಇರುತ್ತೆ. ಮಳೆ ಜೊತೆಗೆ ಏನಾಗುತ್ತೆ? ಬಹಳಷ್ಟು ಮಣ್ಣನ್ನ ಸಹ ತೆಗೆದುಕೊಂಡು ಹೋಗುತ್ತೆ. ಆದರೆ ಇಲ್ಲಿ
ನಮ್ಮ ಆಕ್ಸೈಡ್ಸ್ ಇರ್ಬೋದು, ಅಯರ್ನ್ ಆಕ್ಸೈಡ್ಸ್ ಇರ್ಬೋದು, ಅಥವಾ ಅಲ್ಯೂಮಿನಿಯಂ ಇರ್ಬೋದು, ಇವೆಲ್ಲ ಇನ್ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗೋದಿಲ್ಲ. ಯಾವ್ದಾದ್ ನೀರಿನಲ್ಲಿ ಕರಗುತ್ತೆ, ನೈಟ್ರೋಜನ್ ಇರ್ಬೋದು, ಉಳಿದಂತಹ ಮಿನರಲ್ಸ್ ಇವೆಲ್ಲ ನೀರಿನಲ್ಲಿ ಕರಗುತ್ತೆ. ಹೀಗಾಗಿ ನೀರಿನಲ್ಲಿ ಕರಗಿ ಅವು ಹೋಗ್ಬಿಡುತ್ತೆ. ಉಳಿದಿರುವಂತಹದ್ದು ಇದು ಕೇವಲ ಅಯರ್ನ್ ಮತ್ತೆ ಅಲ್ಯೂಮಿನಿಯಂ. ಇವೆಲ್ಲ ಏನಾಗುತ್ತೆ, ಅಯರ್ನ್ ಮತ್ತೆ ಅಲ್ಯೂಮಿನಿಯಂ ಕಲರ್ ದಲ್ಲಿ ರೆಡ್ ಇರುತ್ತೆ, ಹೀಗಾಗಿ ಇದು ರೆಡ್ ಕಲರ್ ಫಾರ್ಮೇಶನ್ ಆಗುತ್ತೆ. ಥರ್ಡ್ ಒನ್, ಡೆಸರ್ಟ್ ಸಾಯಿಲ್. ಇದು ಯಾವ ಕಲರ್ ನಲ್ಲಿ ಇರುತ್ತೆ, ರೆಡ್ ಅಥವಾ ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ಡೆಸರ್ಟ್ ಸಾಯಿಲ್ ಅಂದರೆ ಮರುಭೂಮಿಯಲ್ಲಿ ಕಂಡು ಬರುವಂತಹದ್ದು. ಫಾರ್ ಎಕ್ಸಾಂಪಲ್ ಭಾರತದ ರಾಜಸ್ಥಾನ ಇರಬಹುದು, ಗುಜರಾತ್ನ ಥಾರ್ ಮರುಭೂಮಿ ಇರಬಹುದು, ಇವುಗಳೆಲ್ಲ ಕಂಡು ಬರುವಂತಹ ಮಣ್ಣು ಯಾವುದು, ಡೆಸರ್ಟ್ ಮಣ್ಣು ಅಂತ ಕರಿತೇವೆ, ಮರುಭೂಮಿಯ ಮಣ್ಣು. ಇದು ರೆಡ್ ಮತ್ತೆ ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ರೀಸನ್ಸ್ ಆಫ್ ಲೆಸ್ ರೇನ್ಫಾಲ್ ಅಂಡ್ ಹೈ ಟೆಂಪರೇಚರ್, ಎಲ್ಲಿ ಹೆಚ್ಚಿನ ಟೆಂಪರೇಚರ್ ಇರುತ್ತೋ, ಕಡಿಮೆ ಮಳೆ ಇರುತ್ತೋ ಅಲ್ಲೆಲ್ಲ ಇವುಗಳನ್ನ ಕಾಣಬಹುದಾಗಿದೆ. ಡೇಟ್ಸ್ ಅಂದ್ರೆ ಖರ್ಜೂರ ಇರ್ಬೋದು, ಜವಾರ್ ಇರ್ಬೋದು, ಸಜ್ಜೆ ಇರ್ಬೋದು, ಈ ಎಲ್ಲಗಳನ್ನ ನಾವು ಈ ಪ್ರದೇಶದಲ್ಲಿ ಕಾಣಬಹುದು. ವಾಟರ್ ಪರ್ಕೊಲೇಟ್ಸ್ ಈಸಿಲಿ ವಿದೌಟ್ ರಿಟೆಂಟಿವ್ ಕ್ಯಾಪಾಸಿಟಿ ಅಂಡ್ ಮಾಯಿಶ್ಚರ್ ಗೆಟ್ಸ್ ರೆಡ್ಯೂಸ್ಡ್ ಇನ್ ದ ಸಾಯಿಲ್. ಇದರಿಂದ ಏನಾಗುತ್ತೆ, ವಾಟರ್ ಪರ್ಕೊಲೇಟ್ಸ್ ಈಸಿಲಿ ವಿದೌಟ್ ರಿಟೆಂಟಿವ್ ಕ್ಯಾಪಾಸಿಟಿ ಅಂಡ್ ಮಾಯಿಶ್ಚರ್ ಗೆಟ್ಸ್ ರೆಡ್ಯೂಸ್ಡ್ ಇನ್ ದ ಸಾಯಿಲ್. ನೀರಿನಲ್ಲಿ ಸಾಯಿಲ್ ನಲ್ಲಿ ಮಾಯಿಶ್ಚರೇ ಇರಲ್ಲ, ವಾಟರ್ ಈಸಿಲಿ ಆಗಿ ಹೋಗ್ಬಿಡುತ್ತೆ. ಈ ಎಲ್ಲಾ ಕಾರಣಗಳಿಂದ ಇದು ವಾಟರ್ ರಿಟೆನ್ಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಹಾಗೆ ಮಳೆನೂ ಹೆಚ್ಚಿಗೆ ಆಗಲ್ಲ, ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ. ಈ ಎಲ್ಲಾ ಕಾರಣಗಳಿಂದ ಇಲ್ಲಿ ಕಂಡು ಬರುವಂತಹ ಬೆಳೆಗಳು ನೀರಿನ ಅವಶ್ಯಕತೆ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಈ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. 3 ತರಹದ ಸಾಯಿಲ್ ಗಳಿವೆ, ಬ್ಲಾಕ್ ಸಾಯಿಲ್ ಇರ್ಬೋದು, ರೆಡ್ ಸಾಯಿಲ್ ಇರ್ಬೋದು, ಡೆಸರ್ಟ್ ಸಾಯಿಲ್ ಇರ್ಬೋದು. ಹೇಗೆ ಫಾರ್ಮೇಶನ್ ಆಗ್ತಾ ಇದೆ, ಅವುಗಳ ಪ್ರಾಪರ್ಟೀಸ್ ಹೇಗೆ ಡೆವಲಪ್ ಆಗಿದೆ, ಯಾವುದು ಹೆಚ್ಚು ಮಳೆಯ ಪ್ರದೇಶದಲ್ಲಿ ಕಂಡು ಬರುತ್ತೆ, ಎಲ್ಲಿ ಕಡಿಮೆ ಮಳೆ ಇರುತ್ತೋ ಆ ಪ್ರದೇಶದಲ್ಲಿ ಹೇಗೆ ಕಂಡು ಬರುತ್ತೆ, ಇವುಗಳನ್ನೆಲ್ಲ ನಾವು ಇದನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದೇವೆ. ಬನ್ನಿ ಮುಂದಿನ ಸ್ಲೈಡಿಗೆ ಹೋಗೋಣ. ನಿಮ್ಮ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಸೊ ಮೈ ಫೇವರೇಟ್ ಪಾರ್ಟ್. ಏನು ಮೈ ಫೇವರೇಟ್ ಪಾರ್ಟ್? ಓಕೆ, ಕ್ವಶನ್ ಗೆ ಆನ್ಸರ್ ಮಾಡಬೇಕು, ಕಮೆಂಟ್ ಅಲ್ಲಿ ತಿಳಿಸಿ ಸರಿಯಾದ ಉತ್ತರ ಯಾವುದೆಂದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕಾಸ್ ಆಫ್ ಸಾಯಿಲ್ ಇರೋಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸವೆತಕ್ಕೆ ಕಾರಣೀಭೂತವಾಗಿಲ್ಲ? ಆಪ್ಷನ್ ಎ ರನ್ನಿಂಗ್ ವಾಟರ್, ಆಪ್ಷನ್ ಬಿ ವಿಂಡ್ಸ್, ಆಪ್ಷನ್ ಸಿ ಕೌಂಟರ್ ಫ್ಲೋಯಿಂಗ್, ಆಪ್ಷನ್ ಡಿ ಸೀ ವೇವ್ಸ್. ಯಾವುದು ಸರಿಯಾದ ಉತ್ತರ? ವಿಜಯ ನಾಯಕ್ ಕೇಳ್ತಿದ್ದಾರೆ, ವೈ ಇಟ್ ಈಸ್ ಕಾಲ್ಡ್ ಕಾಟನ್ ಸಾಯಿಲ್ ಸರ್? ಇದನ್ನ ಕಾಟನ್ ಸಾಯಿಲ್ ಅಂತ ಏಕೆ ಕರಿತೇವೆ ಬ್ಲಾಕ್ ಸಾಯಿಲ್ ಅನ್ನ? ಏಕೆಂದರೆ ಬ್ಲಾಕ್ ಸಾಯಿಲ್ ಇಸ್ ಪರ್ಫೆಕ್ಟ್ ಫಾರ್ ಗ್ರೋಯಿಂಗ್ ಆಫ್ ಕಾಟನ್. ಕಾಟನ್ ಗ್ರೋಯಿಂಗ್ ಗೆ ಇದು ಪರ್ಫೆಕ್ಟ್ ಆಗಿದೆ, ಹೀಗಾಗಿ ಬ್ಲಾಕ್ ಸಾಯಿಲ್ ಅನ್ನ ನಾವು ಕಾಟನ್ ಸಾಯಿಲ್ ಅಂತ ಕರಿತೇವೆ. ಇದರಲ್ಲಿ ರಿಟೆನ್ಷನ್ ಕೆಪಾಸಿಟಿ ಹೆಚ್ಚಿಗೆ ಆಗಿರುತ್ತೆ ಬ್ಲಾಕ್ ಸಾಯಿಲ್ ನಲ್ಲಿ, ಕಾಂಪ್ಯಾಕ್ಟ್ ಆಗಿರೋದ್ರಿಂದ. ಸೊ ಮಾಯಿಶ್ಚರ್ ನೆಲ್ಲ ಹಿಡ್ಕೊಂಡಿರುತ್ತೆ. ಇದು ಕಾಟನ್ ಬೆಲೆಗೆ ಪರ್ಫೆಕ್ಟ್ ಆಗಿದೆ. ಸಿಂದಗಿ ಶ್ರೇಯಸ್ ಅವರಿರ್ಬೋದು, ಪ್ರಗುನ್ ಅವರಿರ್ಬೋದು, ಇವರೆಲ್ಲರೂ ಆಪ್ಷನ್ ಸಿ ಅಂತಿದ್ದಾರೆ. ಸೊ ನೋಡೋಣ ಯಾವುದು ಸರಿಯಾದ ಉತ್ತರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಾಸ್ ಆಫ್ ಸಾಯಿಲ್ ಇರೋಷನ್? ಕೌಂಟರ್ ಫ್ಲೋಯಿಂಗ್. ಎಸ್, ಕೌಂಟರ್ ಫ್ಲೋಯಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ಇಟ್ ಈಸ್ ನಾಟ್ ಅ ಪ್ರಾಸೆಸ್ ಆಫ್ ಸಾಯಿಲ್ ಫಾರ್ಮೇಶನ್? ಇವುಗಳಲ್ಲಿ ಯಾವುದು ಸಾಯಿಲ್ ಫಾರ್ಮೇಶನ್ ನ ಸ್ಟೆಪ್ಸ್ ಆಗಿಲ್ಲ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆರ್ ಆಪ್ಷನ್ ಡಿ. ಯಾವುದು ಸರಿಯಾದ ಉತ್ತರ? ಸೊ ಬಹಳಷ್ಟು ಕಿಶೋರ್ ಇರಬಹುದು, ಅವರೆಲ್ಲರೂ ಸಿ ಅಂತಿದ್ದಾರೆ, ಆಪ್ಷನ್ ಸಿ. ಡೆನೋಡೇಷನ್, ಸಾಯಿಲ್ ಫಾರ್ಮೇಶನ್ ಇಸ್ ನಾಟ್ ಅ ಪ್ರಾಸೆಸ್ ಆಫ್ ಸಾಯಿಲ್ ಫಾರ್ಮೇಶನ್. ಮತ್ತೊಂದ್ಸಲ ಕರೆಕ್ಟ್ ಆಗಿ ನೋಡಿ. ವೆದರಿಂಗ್ ಆಫ್ ರಾಕ್ಸ್, ಡಿಕಂಪೋಸಿಷನ್, ಡೆನೋಡೇಷನ್, ಟೆರೇಸ್ಡ್ ಅಗ್ರಿಕಲ್ಚರ್. ಸೊ ರಾಕ್ಸ್ ಇಂದ ಆಗತ್ತೆ ವೆದರ್ ಆಗಿ, ಡಿಕಂಪೋಸಿಷನ್ ಆಗೂ ಆಗುತ್ತೆ, ಡೆನೋಡೇಷನ್ ಒಂದ್ ಕಡೆಯಿಂದ ಶಿಫ್ಟ್ ಆಗಿ ಮತ್ತೊಂದ್ ಕಡೆ ಆಗುತ್ತೆ, ಟೆರೇಸ್ಡ್ ಅಗ್ರಿಕಲ್ಚರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೂಪರ್ ಮಕ್ಕಳೇ. ಅಂಬಿಕಾ ಇರಬಹುದು, ಪ್ರತ್ಯುಷ್ ಹೆಗ್ಡೆ ಇರಬಹುದು, ಪ್ರಗುನ್ ಪಾಟೀಲ್ ಇರಬಹುದು, SK ಕಾಂಬ್ಳೆ ಇರಬಹುದು, ಎಲ್ಲರೂ NS ಇವರೆಲ್ಲರೂ ಆಪ್ಷನ್ ಡಿ ಅಂತಿದ್ದಾರೆ. ಸೊ ಪರ್ಫೆಕ್ಟ್, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬರುವಂತಹದ್ದು ಎಕಾನಮಿ ಅಂಡ್ ಗವರ್ಮೆಂಟ್. ಇದನ್ನ ನೋಡೋಣ. ಸೊ ಎಕಾನಮಿ ಅಂಡ್ ಗವರ್ಮೆಂಟ್ ಅಲ್ಲಿ ಬರುವಂತಹ ಕ್ವಶನ್ಗಳು ಯಾವುವು? 3 marks ಕ್ವಶನ್. ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್. ಓಕೆ, ವೆರಿ ಈಸಿ ಟಾಪಿಕ್. ಜಸ್ಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಲಿ ಆಗಿ ಸಾಲ್ವ್ ಮಾಡಬಹುದು. ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್, ಗ್ರೀನ್ ರೆವಲ್ಯೂಷನ್, ನೀತಿ ಆಯೋಗ್, ವಾಟ್ ಈಸ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಹಾಗೆ ದ ಗವರ್ಮೆಂಟ್ ಎನೇಬಲ್ ದ ಯೂಸ್ ಆಫ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ. ಯಾಕೆ ಗವರ್ಮೆಂಟ್ ಎನೇಬಲ್ ಮಾಡ್ತು? ಓಕೆ,
remedies for the problems faced by the agricultural sector. What are the remedies faced by the agricultural sector ಅಲ್ಲಿ ಹೇಗೆ ಇದನ್ನ ನಾವು ಸಾಲ್ವ್ ಮಾಡಬಹುದು, ಈ ಎಲ್ಲಾ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್. 5 year ಅಂದ್ರೆ 5 ವರ್ಷದ ಪಂಚವಾರ್ಷಿಕ ಯೋಜನೆ ಅಂತ ಕರಿತೇವೆ. ಸಿಂಪಲ್. ಓಕೆ, ಪಂಚವಾರ್ಷಿಕ ಯೋಜನೆಯನ್ನ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಾಗ ತೆಗೆದುಕೊಂಡು ಬಂದ್ರು. ಅದು ಗೊತ್ತಿದೆ. ಯಾಕೆ ತೆಗೆದುಕೊಂಡು ಬಂದ್ರು? ರಷ್ಯಾದಲ್ಲಿ ಅದು ಹಿಟ್ ಆಗಿತ್ತು, ಸಕ್ಸಸ್ ಆಗಿತ್ತು. ಹೀಗಾಗಿ ಭಾರತವು ಎಕನಾಮಿಕಲಿ ವೆಲ್ ಆಗ್ಬೇಕಂತ ಅದನ್ನ ತೆಗೆದುಕೊಂಡು ಬಂದ್ರು. ಯಾವುದೇ ದೇಶ ಎಕನಾಮಿಕಲಿ ವೆಲ್ ಆಗ್ಬೇಕಂದ್ರೆ ಏನೇನ್ ಪಾಯಿಂಟ್ಸ್ ಇರುತ್ತೆ? ಫಸ್ಟ್ ಒನ್, ಅದರಲ್ಲಿ ಹೆಚ್ಚಾಗಿ ಚೆನ್ನಾಗಿ ಗ್ರೋತ್ ಇರಬೇಕು, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಾ ಇರಬೇಕು, ಎಲ್ಲಾ ಇಂಡಸ್ಟ್ರೀಸ್ಗಳು ಬೆಳೀತಾ ಇರಬೇಕು, ಆ ದೇಶದ ರೆವೆನ್ಯೂ ಅಥವಾ ಇನ್ಕಮ್ ಚೆನ್ನಾಗಿರ್ಬೇಕು. ಈ ಎಲ್ಲಾ ಪಾಯಿಂಟ್ಸ್ ಗಳು ಇದ್ದಾಗ ಆ ದೇಶ ಒಂದು ಒಳ್ಳೆಯ ಡೆವಲಪ್ಡ್ ಕಂಟ್ರಿ ಆಗತ್ತೆ. ಸೊ ಅವೇ ಪಾಯಿಂಟ್ಸ್ ಗಳು ಆಬ್ಜೆಕ್ಟಿವ್ಸ್ ಆಗಿದ್ದು 5-year ಪ್ಲಾನಿನ. ಏನೇನು? ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನ ಇನ್ಕ್ರೀಸ್ ಮಾಡಬೇಕು, ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅಂದರೆ ಏನು ಅಸಮತೋಲನ ಇದೆ, ಒಬ್ಬನ ಹತ್ತಿರ ಬಹಳಷ್ಟು ಹಣ ಇದೆ ಆದ್ರೆ ಬಹಳಷ್ಟು ಜನರ ಹತ್ತಿರ ಏನೂ ಹಣ ಇಲ್ಲ, ಈ ಎಕನಾಮಿಕ್ ಡಿಸ್ಪ್ಯಾರಿಟಿಯನ್ನ, ಏನು ಸಾಮಾಜಿಕ ಅಸಮತೋಲನವಿದೆಯೋ ಅದನ್ನ ನಿವಾರಿಸಬೇಕು. ಎನ್ಶೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ. ಸೊ ಯಾವುದೇ ದೇಶದಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಇರಬೇಕು, ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಎಕನಾಮಿ ಸ್ಟೇಬಲ್ ಆಗಿರ್ಬೇಕು. ನಾವು ಬಹಳಷ್ಟು ನಮ್ಮ ನೇಬರಿಂಗ್ ಕಂಟ್ರೀಸ್ ಅನ್ನ ನೋಡ್ತಾ ಇರ್ಬೋದು, ಅವು ಎಕನಾಮಿಕಲಿ ಸ್ಟೇಬಲ್ ಇಲ್ಲ. ಒಂದ್ಸಲ ಅವು ಅತ್ಯಂತ ಮೇಲ್ಕಡೆ ಇರ್ತವೆ, ಆದ್ರೆ ಅದೇ ಮತ್ತೆ ಸ್ವಲ್ಪ ಟೈಮ್ ನಂತರ ಅವು ಬಹಳಷ್ಟು ಕೆಳಗೆ ಬೀಳ್ತವೆ. ಓಕೆ, ಸೊ ಅಂತ ಎಕನಾಮಿಕ್ ಸ್ಟೆಬಿಲಿಟಿಯನ್ನ ನಾವು ತರಬೇಕು. ಅದರ ಜೊತೆಗೆ ಮಾಡರ್ನೈಸಿಂಗ್ ದ ಎಕನಾಮಿ. ಭಾರತದ ಆರ್ಥಿಕ ವ್ಯವಸ್ಥೆಯು ಜಗತ್ತಿನ ಮುಂದುವರೆದ ರಾಷ್ಟ್ರಗಳ ಜೊತೆ ಕಾಂಪೀಟ್ ಮಾಡಬೇಕು, ಹಾಗೆಯೇ ಮಾಡರ್ನ್ ಆಗಬೇಕು, ಆಧುನಿಕತೆಯನ್ನ ಇದು ಪಡಿಬೇಕು ಅನ್ನೋದು ಆಬ್ಜೆಕ್ಟಿವ್ ಆಗಿತ್ತು 5-year ಪ್ಲಾನಿನ. ಸೊ ಜನರಲಿ 5-year ಪ್ಲಾನ್ ಆಬ್ಜೆಕ್ಟಿವ್ಸ್ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ನೆನಪಿಗೆ ಬರಬೇಕಾಗಿದ್ದೇನು? ಯಾವುದೇ ದೇಶ ಒಂದು ಅಭಿವೃದ್ಧಿಯುತ ದೇಶ ಆಗ್ಬೇಕಂದ್ರೆ ಆ ದೇಶಕ್ಕೆ ಬೇಕಾದಂತಹ 5 to 6 ಪಾಯಿಂಟರ್ಸ್ ಯಾವುದು? ಅದು ಎಕನಾಮಿಕಲಿ ಸ್ಟೇಬಲ್ ಇರಬೇಕು, ಅದರಲ್ಲಿ ಬಹಳಷ್ಟು ಎಕನಾಮಿಕ್ ಆಪರ್ಚುನಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಹಾಗೆ ಇಂಡಸ್ಟ್ರೀಸ್ ಎಲ್ಲ ಗ್ರೋತ್ ಆಗ್ತಾ ಇರಬೇಕು, ಹಾಗೆ ಸ್ಟೆಬಿಲಿಟಿ ಇರಬೇಕು, ಜನರ ನಡುವೆ ಅಸಮತೋಲನ ಇರಬಾರ್ದು. ಈ ಎಲ್ಲಾ ಪಾಯಿಂಟ್ಸ್ ಗಳು ಆಬ್ಜೆಕ್ಟಿವ್ಸ್ ಆಗಿದ್ದು ನಮ್ಮ 5-year ಪ್ಲಾನಿನ. ಸೊ ಗ್ರೀನ್ ರೆವಲ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು? ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಕರಿತೇವೆ. ಹಸಿರು ಕ್ರಾಂತಿಯಲ್ಲಿ ಏನಾಗ್ತಾ ಇದೆ? ಸೊ ನೀವು ನೋಡ್ಬೋದು 1965-66 ಅಲ್ಲಿ ಆ ಪೀರಿಯಡ್ ನಲ್ಲಿ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಮಾಡುತ್ತೆ. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯರಿಗೆಲ್ಲರೂ ಒಂದು ಹೊತ್ತಿನ ಊಟವನ್ನ ಬಿಟ್ಕೊಡುವಂತೆ ಕೇಳ್ತಾರೆ. ಸೊ ಈ ರೀತಿಯಾಗಿ ಬಿಟ್ಕೊಡುವಂತೆ ಕೇಳ್ತಾರೆ. ಈ ಕೇಳ್ಕೊಳ್ಳೋದು ಯಾಕಂದ್ರೆ ಭಾರತದಲ್ಲಿ ಆವಾಗ ಅನ್ನದ ಕಡಿಮೆ ಇತ್ತು. ಅಕ್ಕಿ ಇರ್ಬೋದು, ವೀಟ್ ಇರ್ಬೋದು, ಇವುಗಳೆಲ್ಲ ಕೊರತೆ ಇತ್ತು. ಸೊ ಅಂತಹ ಸಮಯದಲ್ಲಿ ಭಾರತ ಏನ್ ಡಿಸೈಡ್ ಮಾಡುತ್ತೆ? ನಾವು ಈ ರೀತಿ ಮುಂದುವರಿಲಿಕ್ಕೆ ಆಗಲ್ಲ, ಭಾರತವು ಸಹ ಮುಂದುವರಿಬೇಕಂದ್ರೆ ನಾವು ಹಸಿರು ಕ್ರಾಂತಿಯನ್ನ ತರಬೇಕು. ಸೊ ಹಸಿರು ಕ್ರಾಂತಿಗೆ ಮುಖ್ಯ ಹೆಸರು MS ಸ್ವಾಮಿನಾಥನ್. ಸೊ ಅವರಿಗೆ ಈಗ ಸದ್ಯದಲ್ಲೇ ಭಾರತ ರತ್ನ ಸಿಕ್ಕಿದೆ ಅಂತ ಗೊತ್ತಿದೆ. ಹಾಗೆ 1 ಮಾರ್ಕ್ಸ್ ಕ್ವಶನ್ ಅಲ್ಲೂ ಹಸಿರು ಕ್ರಾಂತಿಯ ನಾಯಕ ಯಾರಂತ ಕೇಳಿದ್ರೆ ಹೂ ವಾಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, MS ಸ್ವಾಮಿನಾಥನ್ ಅಂತ ಬರುತ್ತೆ. ಸೊ ಮಾಲ್ದಿನಿ ಅವ್ರು ಕೇಳ್ತಿದ್ದಾರೆ, ಸರ್ ಪರ್ಕೊಲೇಟ್ ಮೀನಿಂಗ್ ಅಂದ್ರೆ ಏನು? ಸೊ ಜನರಲಿ ಏನಾಗುತ್ತೆ, ಪರ್ಕೊಲೇಟ್ ಫಾರ್ ಎಕ್ಸಾಂಪಲ್ ನೀರಿರುತ್ತೆ, ಮಳೆ ನೀರು ಬರುತ್ತೆ, ಮಣ್ಣಿರುತ್ತೆ, ಮಣ್ಣಿನಲ್ಲಿ ಕೂಡಿ ಅದು ಕೆಳಗೆ ಹೋಗುತ್ತೆ. ಆದರೆ ಆ ಮಣ್ಣೆ ಸಿಕ್ಕಾಪಟ್ಟೆ ಮೇಲೆ ಇದ್ದಾಗ, ನೀರಿಗೆ ಕೆಳಗೆ ಹೋಗಲು ಜಾಗ ಕೊಡದೇ ಇದ್ದಾಗ ಏನಾಗುತ್ತೆ, ಅದು ಆವಿಯಾಗಿ ಹೋಗ್ಬಿಡುತ್ತೆ, ಆ ನೀರಿನ ವೇಸ್ಟ್ ಆಗುತ್ತೆ. ನಮ್ಮ ಅಂತರ್ಜಲಕ್ಕೆ ಬೇಕಾದಂತಹ ನೀರು ಈ ಮಳೆ ನೀರಿನಿಂದ ಕೆಳಗೆ ಹೋಗಕ್ ಆಗಲ್ಲ, ಅಲ್ಲಿ ಅಡೆತಡೆಗಳು ನಿರ್ಮಾಣ ಆಗುತ್ತೆ. ಇದು ಪರ್ಕೊಲೇಟ್ ಅಂತ ಕರಿತೇವೆ. ಏನಂದ್ರೆ ನೀರು ಅಗತ್ಯವಾದ ಕೆಳಗೆ, ಬಾವಿಗೆಲ್ಲ ನೀರು ಎಲ್ಲಿಂದ ಬರುತ್ತೆ? ಕೆಳಗಿಂದ ಬರುತ್ತೆ ಬಾವಿಗೆಲ್ಲ ನೀರು. ಅಂತಹ ನೀರ್ ಬೇಕಂದ್ರೆ ಏನಾಗಬೇಕು? ಮೇಲಿರುವಂತಹ ಮಣ್ಣು ಸಡಿಲವಾಗಿರಬೇಕು, ಕಾಂಪ್ಯಾಕ್ಟ್ ಆಗಿದ್ರೆ ಕೆಳಗೆ ಹೋಗ್ಲಿಕ್ಕೆ ಜಾಗ ಇರಲ್ಲ. ಸೊ ಇದನ್ನೇ ನಾವು ಪರ್ಕೊಲೇಟ್ ಅಂತ ಕರಿತೇವೆ. ಸೊ ಮಾಲ್ದಿನಿ ಅವರೇ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ಗ್ರೀನ್ ರೆವಲ್ಯೂಷನ್, ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದ 5-year ಪ್ಲಾನ್ ಹ್ಯಾಸ್ ಬಿನ್ ದ ಗ್ರೀನ್ ರೆವಲ್ಯೂಷನ್. ರೆವಲ್ಯೂಷನ್ ಮೀನ್ಸ್ ಕ್ವಿಕ್ ಚೇಂಜ್ ಆರ್ ಪ್ರೋಗ್ರೆಸ್. ಓಕೆ, ರೆವಲ್ಯೂಷನರೀಸ್ ಅಂತ ನೋಡಿರ್ಬಹುದು ನೀವು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ನಲ್ಲಿ. ಭಗತ್ ಸಿಂಗ್ ಇರ್ಬೋದು, ಇವರನ್ನೆಲ್ಲ ನಾವು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರನ್ನೆಲ್ಲ ನಾವು ರೆವಲ್ಯೂಷನರೀಸ್ ಅಂತ ಕರಿತೇವೆ. ಅಂದ್ರೆ ಏನು? ಅವರು ಗಾಂಧೀಜಿಯವರ ಹಾಗೆ ಅಥವಾ ಬೇರೆಯವರ ಹಾಗೆ ಲಾಂಗ್ ಪ್ರೊಸೆಸ್ ನಲ್ಲಿ ಬಿಲೀವ್ ಮಾಡಿರ್ಲಿಲ್ಲ. ಅವರು ಸದ್ಯದಲ್ಲೇ 5-6 ವರ್ಷದಲ್ಲಿ, ಒಂದು 4-5 ವರ್ಷಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ನಂಬಿದವರಾಗಿದ್ದರು. ಸೊ ಇಲ್ಲೂ ಸಹ ರೆವಲ್ಯೂಷನ್ ಅಂದರೆ
ಕಡಿಮೆ ಸಮಯದಲ್ಲಿ ಕ್ರಾಂತಿಯನ್ನ ತರೋದು ಅಥವಾ ಕಡಿಮೆ ಸಮಯದಲ್ಲಿ ದೊಡ್ಡ ಚೇಂಜ್ ಅನ್ನ ತರೋದು ನಾವು ರೆವಲ್ಯೂಷನ್ ಅಂತ ಕರಿತೇವೆ. ಇಲ್ಲಿ ಆಗ್ತಾ ಇರೋದು ಯಾವುದು? ಗ್ರೀನ್ ರೆವಲ್ಯೂಷನ್. ಗ್ರೀನ್ ಅಂದ್ರೆ ಹಸಿರು. ಸೊ ಈ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದರಿಂದ ಗ್ರೀನ್ ರೆವಲ್ಯೂಷನ್ ಆಯ್ತು ಅಂದ್ರೆ HYS, ಹೈ ಯೀಲ್ಡಿಂಗ್ ಸೀಡ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಗ್ರೀನ್ ರೆವಲ್ಯೂಷನ್ ಅಂದ ಕೂಡಲೇ ಹೈ ಯೀಲ್ಡಿಂಗ್ ಸೀಡ್ಸ್ ನಿಮ್ಮ ಮನಸ್ಸಿಗೆ ಬರಬೇಕು. ಸೊ ಯಾವುದೇ ಬೆಳೆಯಲ್ಲಿ ಮುಖ್ಯವಾಗಿ ಇರುವಂತದ್ದು ಬೀಜ ಅಥವಾ ಸೀಡ್ಸ್. ಈ ಸೀಡ್ಸ್ ಎಷ್ಟು ಕ್ವಾಲಿಟೇಟಿವ್ ಆಗಿರುತ್ತೋ ಅಷ್ಟೇ ನಮ್ಮ ಪ್ರೊಡಕ್ಷನ್ ಸಹ ಅಷ್ಟೇ ಕ್ವಾಲಿಟೇಟಿವ್ ಆಗಿರುತ್ತೆ. ಇಲ್ಲಿ ಬಳಸಿದಂತಹ ಸೀಡ್ಸ್ಗಳು ಏನಾಗಿದ್ದವು? ಹೈ ಯೀಲ್ಡಿಂಗ್ ಸೀಡ್ಸ್ ಆಗಿದ್ದವು. ಸೊ ಇವುಗಳಲ್ಲಿ ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಪ್ರೂವನ್ ಸೀಡ್ಸ್ ಗಳನ್ನ ಯೂಸ್ ಮಾಡ್ತೇವೆ ನಾವು ಈ ಪ್ಲಾನಿಂಗ್ ಅಲ್ಲಿ, ಗ್ರೀನ್ ರೆವಲ್ಯೂಷನ್ ಅಲ್ಲಿ. ಈ ಐಡಿಯಾ ಬಂದಿದ್ದು ಎಲ್ಲಿಂದ? ಡಾಕ್ಟರ್ ನೋರ್ಮನ್ ಬೋರ್ಲಾಗ್. ಓಕೆ, ಇವರೊಬ್ಬರು ಜರ್ಮನ್ ಸೈಂಟಿಸ್ಟ್ ಆಗಿದ್ದರು. ಇವ್ರು ಏನ್ ಮಾಡ್ತಾರೆ? ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿರ್ತಾರೆ. ಮೆಕ್ಸಿಕೋ ಮತ್ತೆ ತೈವಾನ್ದಲ್ಲಿ ಈ HYS, ಹೈ ಯೀಲ್ಡಿಂಗ್ ಸೀಡ್ಸ್ ಅನ್ನ ಉಪಯೋಗಿಸ್ತಾರೆ. ಬಹಳಷ್ಟು ಒಳ್ಳೆಯ ಏನು ಕಾಣ್ತಾರೆ ರಿಸಲ್ಟ್ಸ್ ಅನ್ನ, ಇಮ್ಮೆನ್ಸ್ ಸಕ್ಸಸ್ ಅನ್ನ ಕಾಣ್ತಾನೆ. ಪ್ರೊಡಕ್ಷನ್ ಆಫ್ ವೀಟ್ ನ ಪ್ರೊಡಕ್ಷನ್ ಅಲ್ಲಿ ಇಮ್ಮೆನ್ಸ್ ಸಕ್ಸಸ್ ಅನ್ನ ಕಾಣ್ತಾರೆ. ಇದರಿಂದ ಪ್ರಭಾವಿತರಾದಂತಹ ಭಾರತೀಯರು ಸಹ ಈ ಹೈ ಯೀಲ್ಡಿಂಗ್ ಸೀಡ್ಸ್ ಅನ್ನ ನಮ್ಮ ಅಗ್ರಿಕಲ್ಚರ್ ನಲ್ಲಿ ಅಳವಡಿಸ್ಕೊಳ್ತೇವೆ. ಅದರ ಜೊತೆಗೆ ಈ ಹೈ ಯೀಲ್ಡಿಂಗ್ ಸೀಡ್ಸ್ ಮಾತ್ರವಲ್ಲ, ಅದರ ಜೊತೆಗೆ ಇನ್ನೂ 4-5 ಡಿಫ್ರೆಂಟ್ ಮೆಥಡ್ಸ್ ಇದೆ. ಅವುಗಳನ್ನು ಸಹ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ನಾವು ಗ್ರೀನ್ ರೆವಲ್ಯೂಷನ್ ಅನ್ನ ಅಚೀವ್ ಮಾಡ್ತೇವೆ. ಸೊ ಡಾಕ್ಟರ್ MS ಸ್ವಾಮಿನಾಥನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ವೆನ್ ಎವರ್ ಗ್ರೀನ್ ರೆವಲ್ಯೂಷನ್ ಕಮ್ಸ್. ಸೊ ಈ ಗ್ರೀನ್ ರೆವಲ್ಯೂಷನ್ ಯಾಕೆ ಬಂತು? ಯಾಕೆ ಇದರ ನೆಸೆಸಿಟಿ ಅರೈಸ್ ಆಯಿತು? ಆಲ್ರೆಡಿ ಹೇಳಿದ್ದೇನೆ. 1965-66 ಅಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಡ್ರಾಪ್ ಆಗುತ್ತೆ. ಭಾರತದಲ್ಲಿ ಅನ್ನದ ಕೊರತೆ ಆಗುತ್ತೆ. ಸಿವಿಯರ್ ಡ್ರಾಟ್ ಆಗುತ್ತೆ. ಹಾಗೆ ಬರಗಾಲ ಸಹ ಬರುತ್ತೆ. ತಿನ್ನೋ ಅನ್ನಕ್ಕೂ ಗತಿ ಇರೋದಿಲ್ಲಾಗುತ್ತೆ. ಆವಾಗ ಸ್ಕೇರ್ಸಿಟಿ ಆಫ್ ಫುಡ್ ಗ್ರೇನ್ಸ್ ಆಗುತ್ತೆ. 1966 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಇನಿಷಿಯೇಟ್ ಮಾಡುತ್ತೆ ಈ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಅನ್ನ. ಯಾವುದ್ರಲ್ಲಿ? ವೀಟ್ ಅಲ್ಲಿ. ಓಕೆ, ವೀಟ್ ಅಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ? ವೆರಿ ಇಂಪಾರ್ಟೆಂಟ್. ಪಂಜಾಬ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್ ಅಂಡ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶ್. ಇವುಗಳನ್ನೆಲ್ಲ ನೋಡಿದ್ರೆ ಇವುಗಳೆಲ್ಲ ವೀಟ್ ನ ಒಂದು ಹಬ್ ಅಂತ ಕರಿಬಹುದು. ಪಂಜಾಬ್ ಇರ್ಬೋದು, ಹರಿಯಾಣ, ಈ ಎಲ್ಲ. ಈಗಂತೂ ಹರಿಯಾಣ ಅರ್ಬನೈಸ್ ಆಗಿದೆ, ಆದ್ರೆ ಪಂಜಾಬ್ ನಲ್ಲಿ ನಾವು ಸಿಕ್ಕಾಪಟ್ಟೆ ಈ ವೀಟ್ ನ ಪ್ರೊಡಕ್ಷನ್ ಅನ್ನ ನೋಡಬಹುದು. ಈಸ್ಟರ್ನ್ ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶದಲ್ಲೂ ನಾವು ನೋಡಬಹುದು. ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಏಕೆ ನೆಸೆಸಿಟಿ ಅಂತ ಗೊತ್ತಾಯ್ತು, ಏನು ಮಾಡಿದ್ವಿ ಅಂತ ಗೊತ್ತಾಯ್ತು. ವಾಟ್ ನೆಕ್ಸ್ಟ್? ಸೊ ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಗ್ರೀನ್ ರೆವಲ್ಯೂಷನ್? ಸೊ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಓನ್ಲಿ ವೀಟ್ ಕ್ರಾಪ್ ಅಲ್ಲಿ ನಾವು ಹೈ ಯೀಲ್ಡಿಂಗ್ ಸೀಡ್ಸ್ ಅನ್ನ ಉಪಯೋಗಿಸಿದ್ವಿ. ಓಕೆ, ಇದರಿಂದ ಏನಾಯ್ತು? ಹೈ ಯೀಲ್ಡಿಂಗ್ ಗ್ರೇನ್ಸ್ ಆಯ್ತು. ಗ್ರೇನ್ಸ್ ಎಲ್ಲ ಹೈ ಯೀಲ್ಡ್ ಆದ್ವು. ಪ್ಯಾಡಿ ಇರ್ಬೋದು, ಅದಾದ್ಮೇಲೆ ಜವಾರ್, ರಾಗಿ, ಶುಗರ್ ಕೇನ್, ಇವುಗಳಲ್ಲೆಲ್ಲ ನಾವು ಇದನ್ನ ಅದರ್ ಕ್ರಾಪ್ಸ್ ಅಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಯಾಕೆ? ಆಲ್ರೆಡಿ ಸಕ್ಸಸ್ ಆಗಿತ್ತು. ಬೇರೆ ಕ್ರಾಪ್ಸ್ ಅಲ್ಲೂ ಸಕ್ಸಸ್ ಆಗ್ಬೇಕಂತ ಈ ಹೈ ಯೀಲ್ಡಿಂಗ್ ಸೀಡ್ಸ್ ಅನ್ನ ಅಲ್ಲೂ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಇದು ಕೇವಲ ಇಷ್ಟೇ ಪಾರ್ಟ್ಸ್ ಗೆ ಸೀಮಿತವಾಗಿರ್ಲಿಲ್ಲ. ಸ್ಪ್ರೆಡ್ ಥ್ರೂ ಔಟ್ ದ ಕಂಟ್ರಿ. ಓಕೆ, ಭಾರತದ ದಕ್ಷಿಣ ಭಾಗಕ್ಕೆ ಇರಬಹುದು, ವೆಸ್ಟ್ ಭಾಗಕ್ಕೆ ಇರಬಹುದು, ಇಲ್ಲೆಲ್ಲಾ ಕಡೆ ನಾವು ಇವುಗಳನ್ನ ಹಾಕೊಂಡಿವಿ. ಬೈ 1980s ಇಂಡಿಯಾ ಅಚೀವ್ಡ್ ಸೆಲ್ಫ್ ಸಫಿಶಿಯಂಟ್ ಪ್ರೊಡಕ್ಷನ್ ಇನ್ ಫುಡ್ ಗ್ರೇನ್ಸ್. ಸೊ 1980 ತನಕ ಬರೋದನ್ನಕ ಭಾರತ ಸಕ್ಷಮವಾಗಿತ್ತು, ಆತ್ಮ ನಿರ್ಭರವಾಗಿತ್ತು. ತನ್ನ ಬೆಳೆಯನ್ನ ತನ್ನ ದೇಶಕ್ಕೆ ಬೇಕಾದಂತಹ ಜನರಿಗೆ ಎಷ್ಟು ಅನ್ನ ಬೇಕೋ ಅಷ್ಟು ಕೊಡುವುದರಲ್ಲಿ ಸಮರ್ಥವಾಗಿತ್ತು. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳು ಗ್ರೀನ್ ರೆವಲ್ಯೂಷನ್ ಅಲ್ಲಿ ಬರುತ್ತೆ. ಸೊ ಗ್ರೀನ್ ರೆವಲ್ಯೂಷನ್ ಯಾಕೆ ಆಯ್ತು, ಹೇಗೆ ಆಯ್ತು, ಆದ್ದರಿಂದ ಏನು ಪರಿಣಾಮ ಅನ್ನೋ 3 ಕ್ವಶನ್ ಗಳನ್ನ ನಾನು ಇಲ್ಲಿ ಕವರ್ ಮಾಡಿದ್ದೇನೆ. ಸೊ ವಾಟ್ ವಾಸ್ ದ ನೆಸೆಸಿಟಿ ಫಾರ್ ಗ್ರೀನ್ ರೆವಲ್ಯೂಷನ್? ಇಲ್ಲಿದೆ ಆನ್ಸರ್. ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್? ಇಲ್ಲಿದೆ ಆನ್ಸರ್. ವಾಟ್ ವಾಸ್ ಗ್ರೀನ್ ರೆವಲ್ಯೂಷನ್? ಇಲ್ಲಿದೆ ಆನ್ಸರ್. ಸೊ ಈ ರೀತಿಯಾಗಿ ನಿಮಗೆ ಬರುವಂತಹ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಹೌ ಇಸ್ ದ ಜೋಶ್? ಓಕೆ, ಕಮೆಂಟ್ ಮಾಡಿ ನಿಮ್ಮ ಜೋಶ್ ಹೇಗಿದೆ ಅಂತ. ಓಕೆ, ನನ್ನ ಜೋಶ್ ಹೈ, ಎಕ್ಸ್ಟ್ರಾರ್ಡಿನರಿ ಹೈ ಇದೆ. ನಿಮ್ಮ ಜೋಶ್ ಹೇಗಿದೆ? ಎಲ್ಲರೂ ಚಾ ಕುಡಿದು ಊಟಕ್ಕೆ ಸಿದ್ಧರಾಗೋ ಹಾಗಿದೆ. ಓಕೆ, ಬೇಗ ಕ್ಲಾಸ್ ಅನ್ನ ಮುಗಿಸ್ಬಿಡೋಣ. ನೀತಿ ಆಯೋಗ್. ಓಕೆ, ಆಲ್ಮೋಸ್ಟ್ ನೀವು ಇದನ್ನ 1 ಮಾರ್ಕ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ನೀತಿ ಆಯೋಗ್, NITI, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಯಾವಾಗ ಸ್ಟಾರ್ಟ್ ಆಯ್ತು? 1st ಜನವರಿ 2015 ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಸೊ ನೀತಿ ಆಯೋಗ್ ಹಿಂದೆ ಇರುವಂತಹ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿತ್ತು ಅದನ್ನ, ಹಾಗೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಏನಿತ್ತು ಅದನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಬಂದಂತಹದ್ದು. ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡುತ್ತೆ. 15 years ರೋಡ್ ಮ್ಯಾಪ್ ಅನ್ನ ಕೊಡ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ಹೆಡ್ ಮಾಡ್ತಾರೆ. ಆದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಗಳನ್ನ, ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಅನ್ನ ನೋಡ್ಕೊಳ್ಳಿಕ್ಕೆ ವೈಸ್ ಚೇರ್ಮನ್ ಸಹ ಇದ್ದಾರೆ. ಇದು ನೀತಿ ಆಯೋಗದ ಬೇಸಿಕ್ ಸ್ಟ್ರಕ್ಚರ್.
ಸೊ ನೀತಿ ಆಯೋಗದ ಒಬ್ಜೆಕ್ಟಿವ್ಸ್ ಏನು? ಬೇಸಿಕಲಿ ಭಾರತ ಒಂದು ಫೆಡರಲ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. ಫೆಡರಲಿಸಂ ಅಂದ್ರೆ ಏನು? ಒಂದು ಸೆಂಟ್ರಲ್ ಗವರ್ಮೆಂಟ್ ಇದೆ, ಆ ಸೆಂಟ್ರಲ್ ಗವರ್ಮೆಂಟ್ ನ ಅಂಡರ್ ಅಂತ ಹೇಳೋಕ್ಕಿಂತ ಬಹಳಷ್ಟು ಸ್ಟೇಟ್ ಗವರ್ಮೆಂಟ್ಸ್ ಇದೆ. ಒಂದು ಸೆಂಟ್ರಲ್ ಗವರ್ಮೆಂಟ್ ಇದೆ, ಹಾಗೆ ಬಹಳಷ್ಟು ಸ್ಟೇಟ್ ಗವರ್ಮೆಂಟ್ಸ್ ಗಳಿವೆ. ಈ ಸೆಂಟರ್ ಮತ್ತೆ ಸ್ಟೇಟ್ ಗಳ ನಡುವೆ ಒಂದು ಕೋಆರ್ಡಿನೇಷನ್ ಅನ್ನ ತರುವಂತಹ ಪ್ರಯತ್ನವನ್ನ ಈ ನೀತಿ ಆಯೋಗ ಮಾಡುತ್ತೆ. ಸೊ ಫೆಡರಲಿಸಂ ಅಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಸಿಸ್ಟಮ್ ಎಲ್ಲೆಲ್ಲಿರುತ್ತೋ ಅದು ಫೆಡರಲಿಸಂ ಆಗುತ್ತೆ. ಸ್ಟ್ರಕ್ಚರ್ಡ್ ಸಪೋರ್ಟ್ಸ್ ಅನ್ನ ಕೊಡುತ್ತೆ. ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಅ ಸ್ಟ್ರಾಂಗ್ ನೇಷನ್. ಸೊ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ ಅಲ್ಲ, ನಮ್ಮ ಸ್ಟೇಟ್ಗಳು ಎಷ್ಟು ಪವರ್ಫುಲ್ ಆಗ್ತಾವೋ ಅಷ್ಟೇ ನಮ್ಮ ದೇಶ ಸಹ ಪವರ್ಫುಲ್ ಆಗುತ್ತೆ ಅನ್ನೋದು ನೀತಿ ಆಯೋಗದ ಒಂದು ಮೂಲ ಕಾನ್ಸೆಪ್ಟ್ ಆಗಿದೆ. ಸೊ ಗ್ರೀನ್ ರೆವಲ್ಯೂಷನ್ ಹೇಳಬೇಕಾದ್ರೆ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯನ್ನ ಹೇಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀ ಹಾರ್ವೆಸ್ಟ್ ಅಂತಹ ಮಾಹಿತಿಗಳು ಏನು? ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲಿ ಏನೇನ್ ಬರುತ್ತೆ? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹೈ ಯೀಲ್ಡಿಂಗ್ ಸೀಡ್ಸ್ ಇರುತ್ತೆ, ಅವುಗಳನ್ನ ಯೂಸ್ ಮಾಡ್ತೇವೆ. ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್, ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು, ಫರ್ಟಿಲೈಸರ್ಸ್ ಥ್ರೂ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನ ಪ್ರೊವೈಡ್ ಮಾಡ್ತೇವೆ. ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್, ಓಕೆ, ಓವರ್ ಇರಿಗೇಷನ್ ಆಗ್ಬಾರ್ದು, ಅಂಡರ್ ಇರಿಗೇಷನ್ ಆಗ್ಬಾರ್ದು, ಪ್ರಾಪರ್ ಸಪ್ಲೈ ಆಫ್ ವಾಟರ್ ಇರಬೇಕು. ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಿಸೀಸಸ್ ಇಂದ ಪ್ರೊಟೆಕ್ಷನ್ ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಇರಿಗೇಷನ್ ಫೆಸಿಲಿಟೀಸ್ ಅನ್ನ ಕೊಡ್ಬೇಕಾಗುತ್ತೆ ಪ್ರಾಪರ್. ಇವೆಲ್ಲವೂ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲಿ ಬರುತ್ತೆ. Government enabled the use of pre-harvest technology. So, for example, why government enabled pre-harvest technology? ಭಾರತದಲ್ಲಿ ಬಹಳಷ್ಟು ಕೃಷಿಕರು ಏನಾಗಿದ್ದಾರೆ? ಬಡವರಾಗಿದ್ದಾರೆ, ಪುವರ್ ಇದ್ದಾರೆ, ಎಕನಾಮಿಕಲಿ ಪುವರ್. ಈ ಎಲ್ಲಗಳನ್ನ ಅವರು ಅನುಸರಿಸಲು ಅವ್ರ ಹತ್ರ ಬೇಕಾದಂತ ಎಕಾನಮಿ ಇಲ್ಲ. ಹೀಗಾಗಿ ಗೌರ್ಮೆಂಟ್ ಏನ್ ಮಾಡ್ತು? ಸಬ್ಸಿಡೈಸ್ ಮಾಡ್ತು. ಸೊ ಗೌರ್ಮೆಂಟ್ ಸಬ್ಸಿಡೈಸ್ ದ ಫರ್ಟಿಲೈಸರ್ಸ್ ಇಕ್ವಿಪ್ಮೆಂಟ್ಸ್, ಬೇಕಾದ ಟೆಕ್ನಾಲಜಿಗೆ ಬೇಕಾದಂತ ಇಕ್ವಿಪ್ಮೆಂಟ್ಸ್ ಗಳನ್ನ ಸಬ್ಸಿಡೈಸ್ ಮಾಡಿ ಪ್ರೊವೈಡ್ ಮಾಡ್ತು. ಇದರಿಂದ ಲೋನ್ಸ್ ಅನ್ನು ಸಹ ಕೊಡ್ತು. ಹೀಗಾಗಿ ಲೋ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಗೌರ್ಮೆಂಟ್ ಬ್ಯಾಂಕ್ಸ್ ಥ್ರೂ ಲೋ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಅವರಿಗೆ ಲೋನ್ಸ್ ಅನ್ನ ಕೊಡ್ತು. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಈ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯನ್ನ ಭಾರತದ ಅತ್ಯಂತ ಕೆಳಸ್ತರದಲ್ಲಿರುವಂತಹ ರೈತನೂ ಸಹ ಅನುಭವಿಸಲಿ, ಅದರ ಮೂಲಕ ಆತನ ಏಳಿಗೆ ಆಗಲಿ, ಹಾಗೆಯೇ ದೇಶದ ಏಳಿಗೆ ಆಗಲಿ ಅನ್ನೋ ಭಾವನೆಯನ್ನ ಗೌರ್ಮೆಂಟ್ ತೆಗೆದುಕೊಂಡು ಬಂತು. ಇದು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಆಗಿದೆ. ಪ್ರೀ ಹಾರ್ವೆಸ್ಟ್ ಅಂದ್ರೆ ಹಾರ್ವೆಸ್ಟ್ ಮಾಡೋಕ್ಕಿಂತ ಮೊದಲು. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ವಾಟ್ ಆರ್ ದ ರೆಮಿಡೀಸ್ ಫಾರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಅಗ್ರಿಕಲ್ಚರಲ್ ಸೆಕ್ಟರ್? ಅಗ್ರಿಕಲ್ಚರಲ್ ಸೆಕ್ಟರ್, ಭಾರತದ ಅಗ್ರಿಕಲ್ಚರ್ ಸೆಕ್ಟರ್ಗೆ ಏನೇನ್ ಪ್ರಾಬ್ಲಮ್ಸ್ ಫೇಸ್ ಆಗ್ತಾ ಇದೆ, ಹಾಗೆ ಪ್ರಾಬ್ಲಮ್ಸ್ ಏನ್ ಫೇಸ್ ಆಗ್ತಿದೆ, ಅದಕ್ಕೆ ರೆಮಿಡೀಸ್ ಏನು, ಸೊಲ್ಯೂಷನ್ಸ್ ಏನು ಅಂತ ಕೊಡಬೇಕು. ಸೊ ರೆಮಿಡೀಸ್ ಅಂದ್ರೆ ಸೊಲ್ಯೂಷನ್. ಸೊ ವಾಟ್ ವಿಲ್ ಬಿ ದ ಸೊಲ್ಯೂಷನ್? ಲೆಟ್ಸ್ ಸಿ. ಸೊ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ನಾವು ಬರುವಂತ ಬಹಳಷ್ಟು ಪ್ರಾಬ್ಲಮ್ಗಳಿಗೆ ಏನೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಾವು ಬಹಳಷ್ಟು ಅನ್ಸೈಂಟಿಫಿಕ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಅದರಿಂದ ಮಣ್ಣಿನ ಕ್ವಾಲಿಟಿ ಸಹ ಹೋಗ್ತಾ ಇದೆ. ಆಹಾರದ ಮೇಲೆ, ನಾವು ತಿನ್ನುವ ಆಹಾರದ ಮೇಲೆ ಸಹ ಇಂಪ್ಯಾಕ್ಟ್ ಆಗ್ತಾ ಇದೆ. ಹೀಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಗವರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ. ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೇವೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್. ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಟು ಪ್ರೊಡಕ್ಷನ್ ದ ನೀಡ್ ಆಫ್ ದ ಅವರ್. ಸೊ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಏನಾದ್ರೂ ಆದರೆ, ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಥವಾ ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್ ಏನಂತ ಕರಿತೇವೆ, ಅದು ರಿಲೇಟೆಡ್ ಟು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್. ಆದಷ್ಟು ನೇಚರ್ ನಲ್ಲಿ ಅವಲಭ್ಯವಿರುವಂತಹ, ಹಾಗೆ ನಮ್ಮ ಫ್ಯೂಚರ್ ಜನರೇಷನ್ಗೂ ಸಹ ನಾವು ಇಂಪ್ಯಾಕ್ಟ್ ಮಾಡದೆ ಒಳ್ಳೆಯ ರೀತಿಯಲ್ಲಿ ಫಾರ್ಮಿಂಗ್ ಅನ್ನ ಮಾಡೋದು ಈ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ನ ಮೇಜರ್ ಪ್ರಿನ್ಸಿಪಲ್ ಆಗಿದೆ. Efforts to further increase agriculture production through these techniques: natural farming, organic farming. Second green revolution, perpetual green revolution already ಹೇಳಿದ್ದೇನೆ. Some enthusiastic farmers have been implementing eco-friendly and stable agricultural practices like organic farming, zero investment farming. So what is zero investment farming? ಫಾರ್ ಎಕ್ಸಾಂಪಲ್, ನಾವು ಯಾವ್ದಾದ್ರು ಎಕ್ಸ್ಟರ್ನಲ್ ಇದೆಯೋ ಅದನ್ನ ಆಲ್ಮೋಸ್ಟ್ ಲಿಮಿಟೆಡ್ ಆಗಿ ಯೂಸ್ ಮಾಡೋದು. ಫರ್ಟಿಲೈಸರ್ಸ್ ಇರ್ಬೋದು, ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಇವುಗಳನ್ನೆಲ್ಲ ಆದಷ್ಟು ಕಡಿಮೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಜೀರೋ ಯೂಸೇಜ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ, ಕೌಡಂಗ್ ಇರಬಹುದು, ಹಾಗೆ ಯಾವ್ದಾದ್ರು ನೇಚರಲ್ಲಿ ಅವೈಲೇಬಲ್ ಇದೆಯೋ ಅವುಗಳ ಮಾಧ್ಯಮದ ಮೂಲಕ ನಾವು ಫಾರ್ಮಿಂಗ್ ಅನ್ನ ಮಾಡೋದು ನೀಡ್ ಆಫ್ ದ ಅವರ್ ಆಗಿದೆ. ಈ ಸಮಯದ ಅತ್ಯಂತ ಅವಶ್ಯಕ ಸ್ಟೆಪ್ಸ್ ಗಳಲ್ಲಿ ಒಂದಾಗಿದೆ. ಓಕೆ, ಸೊ ದ ಸ್ಟೆಪ್, ಯು ನೋ ದಟ್, ಏನೋ ಕೀಬೋರ್ಡ್ ಅಲ್ಲಿ ನಿಮ್ಮ ಯಾವ್ದು ಆನ್ಸರ್ ಅಂತ ಟೈಪ್ ಮಾಡಬೇಕು. ವೆರಿ ಈಸಿ ಕ್ವಶನ್ಸ್. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅನ್ನೋ ಭರವಸೆ ಇದೆ. ಯಾರು ಆನ್ಸರ್ ಮಾಡ್ತಿಲ್ಲ ಅವರು ಆನ್ಸರ್ ಮಾಡಿ. ಓಕೆ, ನಿಮ್ಮ ಆನ್ಸರ್ ಅನ್ನ ನೋಡ್ಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಐ ಆಮ್ ವೇಟಿಂಗ್.
The second green revolution or perpetual green revolution is effort to as. ಇದನ್ನ ಏನಂತ ಕರಿತಾ ಇದ್ದೇವೆ? Nature friendly techniques, production, the use of chemical fertilizers, growing crops, severe drought. NS Sankarna, our problem of agriculture also there in Kannada lesson Asi Masi Krishi. Yes, ಕೃಷಿ ಹಸಿಮಸಿ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವಂತಹ ಹಸಿಮಸಿ ಕೃಷಿಯಲ್ಲಿ ಅವರು ಕೃಷಿಕನು ಅನುಭವಿಸುತ್ತಿರುವ ಪ್ರಾಬ್ಲಮ್ಸ್ ಗಳನ್ನ ಹೇಳ್ತಾರೆ. ಹೇಗೆ ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಇರಬಹುದು, ರೋಗ ರುಜಿನಗಳ ಸಮಸ್ಯೆ ಇರಬಹುದು, ಒಂದು ರೈತನಿಗೆ ಬೇಕಾದಂತಹ ಸಮ್ಮಾನ ಇರಬಹುದು, ಪ್ರೈಡ್ ಇರಬಹುದು, ಅದು ಸಿಗ್ತಾ ಇಲ್ಲ. ಇವೆಲ್ಲವನ್ನ ಹೇಳ್ತಾ ಇದ್ದಾರೆ. NS ಸಂಕಣ ಸೂಪರ್, ಗುಡ್ ಜಾಬ್, ಗ್ರೇಟ್, ಪ್ರೌಡ್ ಆಫ್ ಯು ಆಸ್ ಆಲ್ವೇಸ್. ಸೊ ಸರಿಯಾದ ಉತ್ತರ ಯಾವುದು? ಸೊ ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ನಮ್ಮ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡೋದು. RK ದೊಡ್ಡಮನಿ, ರೆಡ್ ಟೆರರ್, ಅಂಬಿಕಾ ಅವರು, ಪ್ರತ್ಯಕ್ಷ ಹೆಗಡೆ ಅವರು, ಇವರು ಎಲ್ಲರೂ ಆಪ್ಷನ್ ಎ ಅಂತಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. SK ಕಾಂಬ್ಳೆ ಅವರು ಇರಬಹುದು. ಸೊ ಸೂಪರ್ ಜಾಬ್ ಡನ್ ಅಂಡ್ ಸೂಪರ್ ಪ್ರೌಡ್ ಆಫ್ ಯು. ಕೀಪ್ ಗೋಯಿಂಗ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಆಬ್ಜೆಕ್ಟಿವ್ ಆಫ್ 5-year ಪ್ಲಾನ್? ಈ ಕೆಳಗಿನಲ್ಲಿ ಯಾವುದು 5-year ಪ್ಲಾನಿನ ಆಬ್ಜೆಕ್ಟಿವ್ ಆಗಿಲ್ಲ? ಸರಿಯಾದ ಉತ್ತರವನ್ನು ಬರೆಯಿರಿ. ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್, ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ರೆಡ್ಯೂಸಿಂಗ್ ದ ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಟು ಇವಾಲ್ವ್ ಅ ಶೇರ್ಡ್ ವಿಷನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ವಿತ್ ದ ಸ್ಟೇಟ್ಸ್. ಯಾವುದು? ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 5-year ಪ್ಲಾನ್ ಅಂತಿದ್ದಾರೆ, ನೀತಿ ಆಯೋಗ ಅಂತ ಇಲ್ಲ. ಸೊ 5-year ಪ್ಲಾನ್ ಅನ್ಕೊಳ್ಳಿ. ಯಾವುದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆರ್ ಆಪ್ಷನ್ ಡಿ. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಓಕೆ, ಸ್ವಲ್ಪ ಟ್ರಿಕಿ ಅನ್ಸ್ಬಹುದು, ಆದರೆ ಇವುಗಳನ್ನೆಲ್ಲ ನೋಡಿದಾಗ ಆಪ್ಷನ್ ಗಳಲ್ಲಿ ನಿಮ್ಮ ಆನ್ಸರ್ ಅಡಗಿದೆ. ಸೊ ಆಪ್ಷನ್ ನಿಮ್ಮ ವೇಟ್ ಕಾಯ್ತಾ ಇದ್ದೇನೆ. ಟಿಕ್ ಟಿಕ್ 5, ಟಿಕ್ ಟಿಕ್ 4, ಟಿಕ್ ಟಿಕ್ 3, ಟಿಕ್ 2, ಟಿಕ್ 1, ಡನ್. ಓಕೆ, ಸೊ ಬಹಳಷ್ಟು ಮಕ್ಕಳು ಏನ್ ಹೇಳ್ತಿದ್ದಾರೆ? ಆಪ್ಷನ್ ಡಿ ಅಂತಿದ್ದಾರೆ. ಪ್ರತ್ಯುಷ್ ಹೆಗ್ಡೆ, NS ಸಂಕಣ್ಣವರ್, ಕಾಶಿಬಾಯಿ ಪಾಟೀಲ್, ಅಂಬಿಕಾ ಕೆ, ಎಲ್ಲರೂ ಆಪ್ಷನ್ ಡಿ ಅಂತಿದ್ದಾರೆ. ಸೂಪರ್. ಓಕೆ, ಪ್ರತ್ಯುಷ್ ಹೆಗ್ಡೆ, ರೆಡ್ ಟೆರರ್, RK ದೊಡ್ಡಮನಿ, super. Option D is the correct answer. Oh, hooray! Party time. ಯಾಕೆ 9 ಚಾಪ್ಟರ್ಸ್ ಅನ್ನ ಕವರ್ ಮಾಡಿದ್ದೇವೆ. ಓನ್ಲಿ 10 minutes ಟು ಗೋ. ಇದನ್ನ ನಾವು ನಮ್ಮ ಸೋಷಿಯಲ್ ಸೈನ್ಸ್ ನ ಕ್ರಾಶ್ ಕೋರ್ಸ್ ನ ಮಾರ್ಚ್ 16 ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಓಕೆ, 5:30 ಇದನ್ನ ನಾವು ಕವರ್ ಮಾಡ್ತಾ ಇದ್ದೇವೆ. ಅಲ್ಲಿ ಉಳಿದಿರುವಂತಹ 10 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದ್ದೇವೆ. ಸೊ ದೀಸ್ ಆಲ್ ಚಾಪ್ಟರ್ಸ್ ಆರ್ ಡನ್ ಅಂಡ್ ಡಸ್ಟೆಡ್. ಸೊ ಓನ್ಲಿ ದೀಸ್ ಆರ್ ರಿಮೈನಿಂಗ್. ಓಕೆ, ಬಹಳಷ್ಟು ಮಕ್ಕಳು ಇವುಗಳಲ್ಲೂ ಕ್ವಶನ್ ಕೇಳ್ತಾ ಇದ್ರು. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೇನೆ. ಯಾವುದೇ ಡೌಟ್ಸ್ ಇಲ್ಲ ಅನ್ಕೊಳ್ತೇನೆ. ಸೂಪರ್. ಓಕೆ, ನಿಮ್ಮ ಎನರ್ಜಿಯನ್ನ ನಾನು ಮೆಚ್ಚಲೇಬೇಕು. ಆಲ್ಮೋಸ್ಟ್ 3 hours 15 minutes ಇದೇ ಎನರ್ಜಿಯಲ್ಲಿ ಇದ್ರಿ. ಫಾರ್ ಥ್ಯಾಂಕ್ ಯು ಫಾರ್ ದಟ್ ಒನ್. ಓಕೆ, ಸೂಪರ್. ಸೊ ವೀಕ್ 5 ನ 3 marks ನ ಸಹನಾ ಮೇಡಮ್ ಅಂಡ್ ನಾನು ಓಕೆ ಆಲ್ಮೋಸ್ಟ್ ಪಾರ್ಟ್ 1 ಅನ್ನ ಮುಗಿಸಿದ್ದೇವೆ. ಪಾರ್ಟ್ 2 ಅನ್ನ ಈ ಚೆಕ್ ಲಿಸ್ಟ್ ಪ್ರಿಪರೇಷನ್ ಆದ ಕ್ಲಾಸಿನ ತುರಂತದಲ್ಲಿ ಅದರ ನೆಕ್ಸ್ಟ್ ನಾವು ಅದನ್ನ ಕವರ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವೀಕ್ 6 ಅಲ್ಲಿ ಏನಿದೆ 4 marks ಚಾಪ್ಟರ್ ವೈಸ್ ಸಹನಾ ಮೇಡಮ್ ಅವ್ರು ಕವರ್ ಮಾಡ್ತಾ ಇದ್ದಾರೆ. 4 into 4 16 marks ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಟ್ಯೂನ್ ಇನ್ ಆಗಿ ಅಂತ ಹೇಳ್ತೇನೆ. ಹಾಗೆಯೇ ಮತ್ತೇನಿದೆ? ಓಹ್ ಸೂಪರ್ ಪಾರ್ಟಿ, ಥ್ಯಾಂಕ್ ಯು. ವೀಕೆಂಡು ಬರ್ತಾ ಇದೆ, ಆದ್ರೆ ವೀಕೆಂಡ್ ಅಲ್ಲಿ ನಾಳೆ ಅಷ್ಟೇ ವೀಕೆಂಡ್. ಓಕೆ, ಏಕಂದ್ರೆ ಸಂಡೇ ಸಹ ಕ್ಲಾಸ್ ಇದೆ. ಸಂಡೇ ಯಾವ ಕ್ಲಾಸ್ ಇದೆ? ಸಂಡೇ ನಮ್ಮ ಕನ್ನಡದ ಕ್ಲಾಸ್ ಇದೆ, ಕನ್ನಡದ ಪದ್ಯದ ಕ್ಲಾಸ್ ಇದೆ. ಓಕೆ, ಪೋಯಮ್. ಹೋದ್ಸಲ ನಾನು ಗದ್ಯ ಭಾಗ ಹೇಳ್ಬೇಕಾದ್ರೆ ಕಥೆಯನ್ನ ಹೇಳಿದ್ದೆ. ಈಗ ಬರುವಂತಹ ಪದ್ಯದಲ್ಲಿ ಪೋಯಮ್ ಅನ್ನ ಹೇಳ್ತೇನೆ, ನಾನು ಹಾಡಲ್ಲ. ಓಕೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಆದರೂ ಆದಷ್ಟು ನಿಮಗೆ ತಿಳಿಯುವ ಹಾಗೆ ನಾನು ಹೇಳುವ ಪ್ರಯತ್ನವನ್ನ ಖಂಡಿತವಾಗಿ ಮಾಡೇ ಮಾಡ್ತೇನೆ. ಸೊ ಎಲ್ಲರೂ ಜಾಯಿನ್ ಇನ್ ಆಗ್ತೀರಾ ಅಂತ ಭರವಸೆ ಇದೆ ನನಗೆ. ಹೋದ್ಸಲ ಗದ್ಯ ಭಾಗಕ್ಕೆ ಬಹಳಷ್ಟು ಮಕ್ಕಳು ಜಾಯಿನ್ ಇನ್ ಆಗಿಲ್ಲ, ನನಗೆ ಬೇಜಾರಾಗಿತ್ತು. ಸೊ ನೆಕ್ಸ್ಟ್ ಬರುವಂತಹ ಪದ್ಯ ಭಾಗಕ್ಕೆ ಎಲ್ಲರೂ ಜಾಯಿನ್ ಇನ್ ಆಗಿ ಎಲ್ಲರೂ ಕೂಡಿ ಕಲಿಯೋಣ, ಎಲ್ಲರೂ ಕೂಡಿ ನಲಿಯೋಣ, ಎಲ್ಲರೂ ಕೂಡಿ ಸಂಭ್ರಮಿಸೋಣ ಅಂತ ಹೇಳ್ತೇನೆ. ಯಾರ್ಯಾರು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಆಗಿಲ್ವೋ ದಯವಿಟ್ಟು ಜಾಯಿನ್ ಆಗಿ. ಯಾವುದೇ ನಿಮ್ಮ ಸಿಲ್ಲಿ ಡೌಟ್ ಇರಬಹುದು, ಅದನ್ನು ಯಾವುದೇ ಸಿಲ್ಲಿ ಡೌಟ್ ಅಲ್ಲ, ಪ್ರತಿ ಡೌಟಿಗೂ ಅದರದ್ದೇ ಆದ ವ್ಯಾಲ್ಯೂ ಇದೆ. ಅದನ್ನ ಸಾಲ್ವ್ ಮಾಡುವ ಖಂಡಿತ ಪ್ರಯತ್ನವನ್ನ ಮಾಡ್ತೇವೆ. ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಗಳನ್ನ ಜಾಯಿನ್ ಆಗಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ನಲ್ಲಿ ಚಾನೆಲ್ ಅಂತ ಸಬ್ಸ್ಕ್ರೈಬ್ ಡೆಫಿನೆಟ್ಲಿ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನೆಲ್ ಅನ್ನು ಲೈವ್ ಸಹ ಮಾಡಿ ನೀವು. ಓಕೆ, ಲೈಕ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಎಲ್ಲವನ್ನು ಮಾಡಿ. ಇದರಿಂದ ನಮಗೂ ಸಹ ಏನಾಗುತ್ತೆ, ಮೋಟಿವೇಶನ್ ಬರುತ್ತೆ ಅಂತ ಹೇಳ್ಬಹುದು. ಹಾಗೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ರೆಸ್ಟ್ ತಗೊಳ್ಳಿ. ಎಕ್ಸಾಮ್ ಬರ್ತಾ ಇದೆ ಅಂತ ರಾತ್ರಿ ನಿದ್ದೆಗೆಟ್ಟು ದಯವಿಟ್ಟು ಓದಬೇಡಿ. ಓಕೆ, ನಿದ್ದೆಗೆಟ್ಟು ಓದೋದ್ರಿಂದ ಏನು ಸಿಗಲ್ಲ, ನಮ್ಮ ಹೆಲ್ತೇ ಹಾಳಾಗುತ್ತೆ. ಆದಷ್ಟು
ಫಾರ್ ಎಕ್ಸಾಂಪಲ್ ನನ್ನ ಸಿಂಪಲ್ ಮೋಟೋ ಇದೆ, 2 ಅವರ್ 2 ಅವರ್ಸ್ ಓದ್ತಾ ಇದ್ರು, ಆ 2 ಅವರ್ಸ್ ಅನ್ನ ಫುಲ್ಲಿ ಕಾನ್ಸಂಟ್ರೇಟ್ ಆಗಿ ಓದಿ. 4 ಗಂಟೆಗಳ ಕಾಲ ಟೆನ್ಷನ್ ಆಗಿ ಓದೋದಕ್ಕಿಂತ 2 ಅವರ್ಸ್ ಅಲ್ಲಿ ರಿಲ್ಯಾಕ್ಸ್ ಆಗಿ ಓದಿ. ಓಕೆ, ಎಕ್ಸಾಮ್ ಇಸ್ ಅನ್ ಸೆಲಿಬ್ರೇಷನ್, ಇಟ್ಸ್ ಅನ್ ಆಪರ್ಚುನಿಟಿ ಟು ಲರ್ನ್. ಅದನ್ನ ತಿಳ್ಕೊಳ್ಳಿ, ಅಪರ್ಚುನಿಟಿ ಟು ಗ್ರೋ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಒಳ್ಳೆಯದಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಾ, ಒಳ್ಳೆಯದಾಗಿ ಗ್ರೋ ಮಾಡ್ತೀರಾ. ಓಕೆ, ಬಹಳಷ್ಟು ಮಕ್ಕಳು ಭಯ ಆಗ್ತಾ ಇದೆ, ಅದಾಗ್ತಾ ಇದೆ. ಓಕೆ, ಅದನ್ನೆಲ್ಲ ಬಿಟ್ಬಿಡಿ. ಓಕೆ, ಯಾವಾಗ ನಿಮ್ಗೆ ಭಯ ಆಗುತ್ತೋ ಆವಾಗ ನನ್ನ ನೆನಪು ಮಾಡ್ಕೊಳ್ಳಿ, ನಾನು ಹೇಗೆ ಚಿಲ್ ಆಗಿರ್ತೇನೋ ಹಾಗೆ ನೀವು ಸಹ ಚಿಲ್ ಆಗಿರ್ರಿ. ಎಕ್ಸಾಮ್ ಅನ್ನ ಚಿಲ್ ಆಗಿ ಮಾಡೋಣ, ಯಾವುದೇ ಭಯ ಬೇಡ. ಓಕೆ, ಯಾವತ್ತಾದ್ರೂ ಭಯ ಆದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಸರ್ ನಂಗೆ ಭಯ ಆಗ್ತಾ ಇದೆ ಅಂತ ಹಾಕಿ ನಾನು ಕಮೆಂಟ್ ಮಾಡ್ತಾರೆ. ಓಕೆ, ಭಯ ಬೀಳೋ ಅವಶ್ಯಕತೆನೇ ಇಲ್ಲ. ಎಲ್ಲರೂ ಖುಷಿಯಾಗಿ ಬರೆಯೋಣ, ಎಲ್ಲರೂ ಅತ್ಯಂತ ಖುಷಿಯಿಂದ ಬರೆಯೋಣ. ಏನು ಓಕೆ, ಬಹಳಷ್ಟು ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸರ್ ಸಾಂಗ್ ಹಾಡ್ಲೇಬೇಕು ಸರ್ ಪ್ಲೀಸ್. ಓಕೆ, ಐ ವಿಲ್ ಟ್ರೈ, ಡೆಫಿನೆಟ್ಲಿ ಟ್ರೈ. ಅದ್ರ ಜೊತೆ ನೀವು ಟ್ರೈ ಮಾಡ್ಬೇಕು. ಓಕೆ, ನಾನು ಟ್ರೈ ಮಾಡ್ತೇನೆ, ನೀವು ಟ್ರೈ ಮಾಡಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಯಾವಾಗ ಓಪನ್ ಇರುತ್ತೋ ನೀವು ಸಹ ನಿಮ್ಮ ವಾಯ್ಸ್ ಸ್ನಿಪ್ ಅನ್ನ ಹಾಕಿ, ಅದರಲ್ಲಿ ವಾಯ್ಸ್ ನೋಟ್ಸ್ ಅನ್ನ ಹಾಕಿ. ಓಕೆ, ಡೆಫಿನೆಟ್ಲಿ. ಓಕೆ, if there was a bad singer, then I am the worst of them, but still I will try. ಯಾಕೆ ನಿಮಗೋಸ್ಕರ ಟ್ರೈ ಮಾಡ್ತೇನೆ. ಡೆಫಿನೆಟ್ಲಿ ಅದನ್ನ ಎಂಜಾಯ್ ಮಾಡೋಣ. ಪದ್ಯವನ್ನ ಆದಷ್ಟು ಖುಷಿಯಿಂದ ಕಲಿಯುತ್ತಾ ಮೂಡಲ್ ಕುಣಿಗಲ್ ಕೆರೆಯನ್ನು ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೇನೆ ಹಾಡ್ಲಿಕ್ಕೆ. ಓಕೆ, ಆಲ್ ದ ಬೆಸ್ಟ್ ಅಂತ ನಂಗೆ ಹೇಳಿ. ಓಕೆ, ಎಕ್ಸಾಮ್ಗಿಂತ ನಾನು ಇದಕ್ಕೆ ಹೆಚ್ಚಾಗಿ ನರ್ವಸ್ ಆಗಿದ್ದೇನೆ. ಸೊ ಪ್ಲೀಸ್ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳಿ, ನಿಮ್ಮ ಆಲ್ ದ ಬೆಸ್ಟ್ ಗೋಸ್ಕರ ಕಾಯ್ತಾ ಇರ್ತೇನೆ. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಎಲ್ಲರೂ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ, ನಮ್ಮ ಕ್ರಾಶ್ ಕೋರ್ಸ್ ನ ಫುಲ್ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ. ಬರುವಂತ ನಿಮಗೆ ಹೊಸ ರಿಕ್ವೆಸ್ಟ್ ಇದ್ರೆ ಅದನ್ನು ದಯವಿಟ್ಟು ಹಾಕಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಜೀವನವನ್ನ ಸಂಭ್ರಮಿಸಿ ಎಂಜಾಯ್ ಮಾಡಿ. ಸಿ ಯು ಟಿಲ್ ದ ನೆಕ್ಸ್ಟ್ ವೀಕ್ ಅಲ್ಲ, ನೆಕ್ಸ್ಟ್ ಸಂಡೇ. ಓಕೆ, ವಿ ವಿಲ್ ಆಲ್ ಮೀಟ್ ದೇರ್. ಟಿಲ್ ದೆನ್, bye bye, enjoy, have a good night, peaceful night, have a tummy full of food, and bye bye, good night. Thank you. Shubharatri.